ಅದು ಯಜಮಾನಿ ಒಮ್ಮೆ ಹಾಕಿ ಆತನ ಒಮ್ಮೆ ತಿಂದು ಫ್ರೀ ಬಸ್ ಯಾರಿಗೆ ಬೇಕು ನಿಮ್ಗೆ ಒಮ್ಮೆ 2000 ಹಾಕಿದ್ದು ಯಾರಿಗೆ ಬೇಕು ಅವ್ರು ಕೊಟ್ರೆ ಏನು ಉಪಯೋಗ ಆತ್ರಿ ಅವ್ರು ಎಜುಕೇಷನ್ ಫ್ರೀ ಕೊಡ್ಬೇಕು ಮೆಡಿಕಲ್ ಫ್ರೀ ಕೊಡ್ಬೇಕು ಪ್ರತಿಯೊಂದು ಆಗಲ್ಲ ಮೆಡಿಕಲ್ 4,000 ಪೋಸ್ಟಿಗೆ 5 ಲಕ್ಷ 6 ಲಕ್ಷ ಜನ ಇದಾದರೆ ಬರೀ ಒಂದೇ ಕಾಲ್ಪರ್ಮ ವರ್ಷದಲ್ಲಿ ಒಂದಾದರೆ ಅವೆಲ್ಲ ನಿರುದ್ಯೋಗ ಸಮಸ್ಯೆಗಳು ಜಾಸ್ತಿ ಆಗ್ತಾವ್ರಿ 500 ವರ್ಷದಲ್ಲಿ ಇತ್ಯರ್ಥ ಆಗದೇ ಇರತಕ್ಕಂಥ ಬಾಬ್ರಿ ಮಸೀದಿ ವಿವಾದ ರಾಮ ಜನ್ಮಭೂಮಿ ಅದನ್ನು ನಿರ್ಮಾಣ ಮಾಡಿ ಭಾಳ ಭವ್ಯವಾಗಿ ಇವತ್ತು ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಅಂತಂದರೆ ಬಿಕಾಸ್ ಆಫ್ ನರೇಂದ್ರ ಮೋದಿ. ಗೌರ್ಮೆಂಟ್ ಜಾಬ್ ಫೈನಲ್ ಅಲ್ರಿ, ಅದು ಒಂದೇ ಸೊಲ್ಯೂಷನ್ ಅಲ್ಲ. ಲೈಫಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರ್ತವೆ. ಎಲ್ಲ ಪ್ರಾಬ್ಲಮಿಗೆ ಗೌರ್ಮೆಂಟ್ ಜಾಬೇ ಸೊಲ್ಯೂಷನ್ ಆಗೋದಿತ್ತು. ಎಷ್ಟು ಜನಕ್ಕೆ ಗೌರ್ಮೆಂಟ್ ಜಾಬ್ ಕೊಡೋಕೆ ಸಾಧ್ಯತೆ ರೀ? ಅಲ್ಲ ಮಲ್ಲ ಎರಡು ಒಂದೇ ಸರ್. ರಾಮ ಹೈಮ ಕೃಷ್ಣ ಕರಿಮ ಎಲ್ಲ ಒಂದೇ ಸರ್. ನಮ್ಮ ಧರ್ಮ ಬೇರೆ ಬಟ್ ಆದ್ರೆ ನಮ್ಮೆಲ್ಲ ಧರ್ಮಗಳ ಸಾರ ಒಂದೇ ಸರ್. ನಂಬಿಕೆ ಮುಖ್ಯ ಸರ್. ಇವರು ಮುಸ್ಲಿಮ್ಸು SC ಇವ್ರು ಹಿಡ್ಕೊಂಡು ಹೋದ್ರು ಕಾಂಗ್ರೆಸ್ದವರು. ಲಿಂಗಾಯತ ಬ್ರಾಹ್ಮಣರು ಅವ್ರು ಹಿಡ್ಕೊಂಡು ಹೋದ್ರು. ಕಾಂಗ್ರೆಸ್ದಿಂದ ದೇಶ ಬಿಟ್ಟು ದೇಶಕ್ಕೆ ಬಂದೇವು ಯಪ್ಪ ನಾವು. ರಾಮದುರ್ಗ ತಾಲೂಕು ಚಿಂಚ್ಕಂಡ್ಯಾವ್ರು ನಾವು. ಆಸ್ತಿ ಕಳೆದ ಆ ಕಾಂಗ್ರೆಸ್ದಿಂದ ನಾವು ಆಸ್ತಿ ಮಾರಿ ಇಲ್ಲಿಗೆ ಓಡಿ ಬಂದೆವು. ಯಾಕ್ರಿ ಅಂದ್ರೆ ಅದನ್ನು ಹೇಳಲ್ಲಂತ ಕತಿ ನೀವು ಎತ್ತಲಿಲ್ಲ. ನಮಗೆ ಕಾಂಗ್ರೆಸ್ ಸರ್ಕಾರ ಎತ್ತಲಿಲ್ಲ. ನಾವು ಧಾರವಾಡಕ್ಕೆ ಬಂದೀವಿ. ಏನು ಕಾಂಗ್ರೆಸ್ಗೆ ಕೋಟ್ ಹಾಕೋದು ನಾವು ಏನು ನಮಗೇನು ಆಗಬೇಕೆಲ್ಲ 7 ಎಕರೆ ಭೂಮಿ 2 ಎತ್ತ ಬಂಡಿ ಮನಿ ಇನ್ನೂ ಮಾರಿಲ್ಲ ಅಲ್ಲೇ ಕುಂತೈತಿ. ಅದ ಮತ್ತು ಎತ್ಕೊಲಿಲ್ಲ ಅವ್ರು ನಮ್ಮನ್ನ. MLA ಮನೆಗೆ ಹೋಗಿರು ಎತ್ಕೊಲಿಲ್ಲ. ನಮ್ಗೊಂದು ಕಪ್ ಚಹಾ ಮಾಡಿಸಿದ ಕುಡಿಸಿದ ಕಳಿಸಿದ. ಊರು ಬಡ್ದಿಂದ ಬಂದಿಂದ ಗುರ್ತಾತ ಅವಂಗ ಇವ. ಅದು ಯಜಮಾನಿ ಒಮ್ಮೆ ಹಾಕಿ ಆತನ ಒಮ್ಮೆ ತಿಂದು ಫ್ರೀ ಬಸ್ ಯಾರಿಗೆ ಬೇಕು ನಿಮ್ಗೆ ಒಮ್ಮೆ 2000 ಹಾಕಿದ್ದು ಯಾರಿಗೆ ಬೇಕು? ನೇತಿಂದ ಮಾಡಿರಿ. ನೇತಿಂದ ಬಡವರು ಸಾವುಕಾರು ಅಂತ ನೇತಿಂದ ಮಾಡಿರಿ. ಅದೇನು ಆದಂಗೆ ಆತ ಏನು ಮಾಡೋದು ಅವ್ರಿಗೆ? ಜಾತಿ ಅದು ತೊಗೊಂಬಂದ್ರೆ ಮತ್ತೆ ಈಗ ಮಾಡ್ಕೊಂಡ ಏನು ರಾಜಕೀಯ ಮಾಡಿ ನಮಗೆ ಉದ್ಧಾರ ಮಾಡಿದ್ರು ಹೇಳಿ? ನಮ್ಮ ಮಕ್ಕಳಿಗೆ ಒಂದು ಏನು ಸಾಲಿಗೆ ರೊಕ್ಕ ಹಾಕ್ಯಾರು ಏನು ಮಾಡಿದ್ರು? ನಾವು ದೇಶ ಮನಿ ಬಿಟ್ಟು ಕೊಟ್ಟು ದೇಶಕ್ಕೆ ಬಂದು ಕುಂತೀವಿ ಇಲ್ಲಿ. ಇನ್ನು ಏನು ಹೊಟ್ಟಿವ್ರದ್ದು ಅದ ಸರ್ಕಾರನ ಮಾಡೈತೆ ನಮ್ಮನ್ನು. ಅವ ಈಗ ಬಂದಾನ RS ರಾಮದುರ್ಗದಾಗ ಅವ ಎತ್ತಲಿಲ್ಲ ನಮ್ಮನ್ನ. ಹೋಗಲಿ ನಾವು ಚಿಂಚ್ಕಂಡಿ ಬಿಟ್ಟು ಧಾರವಾಡಕ್ಕೆ ಬಂದೀವು. ನಮ್ಮ ಆಸ್ತಿ ಮಾರ್ಕೊಂಡು ಬಂದೀವು. ಮನೆ ಮಾರ್ಕೊಡವಲ್ರ ಸುಳ್ಳು ನಮ್ದೈತೆ ಅಂತಾರೆ. ನಾವು ಇಲ್ಲೇ ಅದೀವಿ ಧಾರವಾಡಕ್ಕೆ. ನಾವು ಇಲ್ದ ಒಬ್ರದ್ದು ತೋಟಕ್ಕೆ ಹಾಕೊಂತ ಇದೀವಿ. 7 ಎಕರೆ ಭೂಮಿ ನಮಗೆ ಸಾಲ ಸೂಟ್ ಬರ್ತಿದ್ದಿಲ್ಲ. ಅಂಥದ್ದು ಮಾರ್ಕೊಂಡು ಇಲ್ಲಿಗೆ ಬಂದೀವಿ ನಾವು. ದೇಶ ಬೆಟ್ಟ ದೇಶ ನಾವು ಇಲ್ಲಿಗೆ ಬಂದಾಯ್ತ ಒಬ್ರು ತೋಟದಾಗ ಬಂದು ಇಲ್ಲಿ ಮಾರಾಕ್ ಕುಂತೀವಿ. ನಮ್ಗೆ ಆ ಸರ್ಕಾರ ಎತ್ತಿರು ಬರ್ತಿದ್ದಿಲ್ಲ. ನಾವು ಇಲ್ಲಿ ಕಟ್ಕೊಂಡೀವಿ. ನಾವಿಲ್ಲಿ ಧಾರವಾಡಕ್ಕೆ ಕಟ್ಕೊಂಡೀವಿ ನಾವಿಲ್ಲಿ. ಮತ್ತು ಇನ್ನು ತೋಟ ಕಾಯಕತ್ತೀವಿ ಪಾಲ್ಗುಡ್ದಾಗ. 7 ಎಕರೆ ಮಾರಿದಾಗ ಬಿಟ್ಟಿವು. 4 ಎಕರೆ ಹಿಡ್ಕೊಂಡದೀವು. ಇಲ್ಲಿ ಒಂದು ಜಗ ಹಿಡ್ಕೊಂಡಿವು. ಅದೀವು ರಾಜಮಂದಿ ನಗರದಾಗ ಒಂದಿವು ಹಿಡ್ದಿದ್ದೀವು. ಹಿಡ್ಕೊಂಡು ಅದೀವು ಜೀವನ ಮಾಡ್ತೀವಿ. ಸರ್ಕಾರದಿಂದ ಯಾವ ಸರ್ಕಾರನೂ ಕೊಟ್ಟಿಲ್ಲ. ನಾವು ಹಿಡ್ಕೊಂಡು ಬಂದೀವಿ ಇಲ್ಲಿ. ಯಾವ ಸರ್ಕಾರ ನಮಗೇನು ಮಾಡಿಲ್ಲ. ಇನ್ನು ಮೋದಿ ಅಷ್ಟು ರೊಕ್ಕ ಹಾಕ್ತಿದ್ದ ಅದು ಇಲ್ಲೀಗ ಮೋದಿ ಬೆಳೆ ಹಾನಿಗೆ ಇನ್ನೂ ಕೊಟ್ಟಿಲ್ಲ. ನಮ್ಗೆ ಗಂಡು ಸತ್ತದ್ದು ಬರ್ತೈತಿ ರೊಕ್ಕ ಹಾಕ್ಕೊಂಡೆವು. ರೊಕ್ಕ ಸೈಚನ್ ಮಾಡಿವು ಬರ್ತೈತಿ. ನಮ್ಗೇನು ಪುಕ್ಸೆಟ್ ಕೊಡ್ತಾರೆ ಗಂಡು ಸತ್ತದ್ದು ಅಂತ. ಯಡಿಯೂರಪ್ಪ ಹಾಕಿದ್ವಿ ತಿಂತೀವಿ ಈಗ. ಮತ್ತು ಇವ್ರು ಏನು ಮಾಡಿರಿ ನಮ್ಮನ್ನ ಊರು ಬಿಟ್ಟು ಊರಿಗೆ ಕಳ್ಸಿರ. ಈಗ ರಾಜಕಾರಣಿಗಳು ರಾಜ ನಿಜವಾದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಯಾರು ಇಲ್ಲ. ಅದನ್ನು ನೋಡಿದ್ರೆ ನಿಮ್ಗೆ ಯಾವ ಥರ ರಾಜಕಾರಣಿಗಳು ರಾಜಕಾರಣ ಚೇಂಜ್ ಆಗುತ್ತೆ ಸರ್? ಈಗಂತೂ ಆಲ್ಮೋಸ್ಟ್ ಚೇಂಜ್ ಆಗೈತಿ. ಬಟ್ ಆ್ಯಕ್ಚುಲಿ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಸ್ಟೇಟ್ನಾಗ ಮಾತ್ರ ಕಾಂಗ್ರೆಸ್ ಐತಿ. ಅದಕ್ಕೆ ಬಿಕಾಸ್ ಕಾರಣ ಏನಂತಂದ್ರೆ ಇವೇನು ಬಿಟ್ಟು ಸ್ಕೀಮ್ಗಳೆಲ್ಲ ಕೊಟ್ರಲ್ಲ ಅದು ಏನಾಗೈತಿ ಅನ್ಎಜುಕೇಟೆಡ್ ಅಷ್ಟೇ ಅದನ್ನು ಭಾಳ ಫಾಲೋ ಮಾಡೋ ಅಂತಾರೆ. ಬಟ್ ಈಗ ಕಂಪೇರ್ ಟು ಈಗ ಲಾಸ್ಟ್ ವೀಕ್ ಅದೆಲ್ಲ ರಿಸಲ್ಟ್ ನೋಡಿದ್ರೆ ಆದ ರಾಜ್ಯದೊಳಗೆ ಏನಾಗೈತಿ ಎಜುಕೇಷನ್ ಜಾಸ್ತಿ ಐತೆ ಅಂತ ತೋರಿಸ್ತೈತಿ. ಫಸ್ಟ್ ಪಾಯಿಂಟ್. ನಮ್ಮಲ್ಲಿ ಏನಾಗೈತಿ ಎಜುಕೇಷನ್ ಇದ್ದರೂ ಕೂಡ ಇದೇನು ಬಿಟ್ಟಿ ಭಾಗ್ಯಗಳು ಅವು ಇವು ಮತ್ತು ಇವೇನು ಎಕ್ಸ್ಟ್ರಾಡಿನರಿ ಸ್ಕೀಮ್ಗಳು ಬಂದಾವಲ್ಲ ಜನರು ಅದು ಕಂಟಿನ್ಯೂ ಇರ್ತದೆ ಅಂತ ತಿಳ್ಕೊಂಡ್ರೆ. ಬಟ್ ಅದಕ್ಕೆ ಏನೈತಿ ಆದಷ್ಟು ಎಲ್ಲ ಜನ ಸರ್ಕಾರ ಯಾವ್ದಾರ ಯಾಕಿರಲಿ ಈಗ ಸದ್ಯಕ್ಕೆ. ಬಟ್ ಕಮ್ಮಿಂಗ್ ಡೇಸ್ ಏನೈತಿ BJP ಏನು ಮಾಡ್ಯಾರ ಏನಿಲ್ಲ. BJP ಅನ್ನೋಕ್ಕಿಂತನೂ ಈಗ ಆಲ್ರೆಡಿ ನೀವು ಇದನ್ನು ಮಾಡಿರಿ ಕವರೇಜ್ ಮಾಡಿರಿ. ಮೀಡಿಯಾದವ್ರು ಎಲ್ಲ ಏನು ಎಜುಕೇಟೆಡ್ ಮಾಡೋ ಅಂತಾರೆ ಜನಕ್ಕೆ ಒಂದೇದ. ಪ್ಲಸ್ ಏನಾಗೈತಿ ಈಗ ಮೋದಿ ಓಕೆ ಅವ್ರು ಏನು ಮಾಡ್ಯಾರ ಎಲ್ಲ ಆಲ್ರೆಡಿ ಎಲ್ಲರಿಗೂ ಗೊತ್ತೈತಿ.
ಬಟ್ ಕಮಿಂಗ್ ಡೇಸ್ ಏನೈತಿ ಸೆಂಟ್ರಲ್ನಾಗ ಮಾತ್ರ ಬಿ ಜೆ ಪಿನ ಉಳಿಯೋಂಗೆ ಮಾಡೋದು. ಇವ್ರು ಎಷ್ಟು ದಿನ ಸ್ಕೀಮ್ ಕೊಡ್ತಾರೆ ಏನು ಅದನ್ನೆಲ್ಲ ನೋಡೋಣ. ಆಲ್ರೆಡಿ ಬಂದೈತಿ ಈಗ. ಆಮೇಲೆ ಈಗ ಆಲ್ರೆಡಿ ನಮ್ಮ ಇನ್ನೊಬ್ರು ಹಿರಿಯರು ಹೇಳ್ದಂಗೆ ಎಜುಕೇಷನ್ ಪ್ಲಸ್ ಹಾಸ್ಪಿಟಲೈಸೇಷನ್ ಪ್ಲಸ್ ಯಾರಿಗೆ ಊಟ ಇಲ್ಲ ಅವ್ರಿಗೆ ಊಟ ಕೊಡಲಿ, ಎಲ್ಲ ಇದ್ದವ್ರಿಗೆ ಕೊಡೋದೇನು ಅವಶ್ಯಕತೆ ಇಲ್ಲ. ಆಮ್ಯಾಗ ಸ್ಪೆಷಲಿ ನನ್ನ ವೈಯಕ್ತಿಕ ನಾವು ಒಂದು ಪ್ರಾಬ್ಲಮ್ ಫೇಸ್ ಮಾಡೀನಿ ಲಾಸ್ಟ್ ಇಯರ್. ನಮ್ಮ ಧಾರವಾಡದಾಗಿದ್ದಂಥ ಕಾನೂನು ವ್ಯವಸ್ಥೆ ಸರಿ ಇಲ್ಲ. ಅದಕ್ಕೆ ಏನೈತಿ, ದಯಮಾಡಿ ಇಲ್ಲಿ ಯಾರು ಕಮಿಷನರ್ ಅದಾರ, SP ಅದಾರ, ದಯಮಾಡಿ ಪ್ರತಿಯೊಂದು ಏನು ಇವು ಸ್ಟೇಷನ್ನಾಗ ಆಗೋವಂಥವು ಅದನ್ನು ದಯಮಾಡಿ ಪರಿಗಣಿಸ್ಬೇಕಂತ ಕೇಳ್ಕೊತೇನೆ ನಾನು. ದಯಮಾಡಿ ಮತ್ತು ಇದನ್ನು ಮ್ಯಾಕ್ಸಿಮಮ್ ಪಬ್ಲಿಷ್ ಮಾಡಿರಿ. ಯಾಕಂದ್ರೆ ನಾ ಪರ್ಸ್ನಲಿ ಫೇಸ್ ಮಾಡೀನಿ ಪೊಲಿಟಿಷಿಯನ್ ಪ್ರಾಬ್ಲಮ್ಮು. ಯಾಕಂದ್ರೆ ನಾ ಒಬ್ಬ ಆ್ಯಸ್ ಎ ಸಿಟಿಜನ್ ಆಗಿ ನಾ ಏನು ಫೇಸ್ ಮಾಡೀನಿ ಅದನ್ನು ಮಾತ್ರ ಹೇಳೋ ಅಂತೀನಿ. ಇನ್ನು ನಾ ಅದ್ರ ಬಗ್ಗೆ ಹೋರಾಟನೂ ನಡೆಸೀನಿ, ಕಾನೂನು ಹೋರಾಟನೂ ನಡೆಸೀನಿ. ಬಟ್ ನನಗೆ ಯಾರು ಸಪೋರ್ಟು ಮಾಡ್ತಿಲ್ಲ, ಯಾರು ನನಗೆ ಇದ್ರ ಬಗ್ಗೆ ಇದನ್ನೂ ಮಾಡ್ತಿಲ್ಲ. BJP ಬರ್ತೈತೋ ಕಾಂಗ್ರೆಸ್ ಬರ್ತೈತೋ ಅದು ಆಮೇಲೆ. ಬಟ್ ಆ್ಯಕ್ಚುಲಿ ಯಾವ ಪ್ರಾಬ್ಲಮ್ ಫೇಸ್ ಮಾಡೋ ಅಂತಾನೆ ಅವನ್ನ ಐಡೆಂಟಿಫಿಕೇಷನ್ ಮಾಡಿ ಅಥವಾ ಅವಂಗೆ ಒಂದು ಏನು ಇವ್ರ ಜನಸಂಕಲ್ಪ ಅಂತ ಏನು ಮಾಡೋ ಅಂತಾರಲ್ಲ ಅದನ್ನು ದಯಮಾಡಿ ಸ್ಟ್ರಾಂಗ್ ಮಾಡಲಿ. ತಿಂಗಳದ 3 ತಿಂಗಳಿಗೆ ಒಂದೈತಿ, ಅದನ್ನ ಏನೈತಿ ಮಿನಿಮಮ್ 15 ಡೇಸ್ಗೆ ಒಂದು ಮಾಡಲಿ. ಯಾವ ನೊಂದಾನಲ್ಲ ಅವನ ಕಷ್ಟ ಇವರು ಸ್ಪಂದಿಸ್ಲಿ. ರಾಜಕಾರಣಿಗಳಿರ್ಬೋದು ಅಥವಾ ಸಂಬಂಧಪಟ್ಟ ಇಲಾಖೆಯವರು ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾ ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ಫೇಸ್ ಮಾಡೀನಿ. ಬಟ್ ಏನೈತಿ ಅದ್ರ ಬಗ್ಗೆ ಸ್ವಲ್ಪ ಆ್ಯಕ್ಷನ್ ತೊಗೊಲಿ, ಕ್ರಮ ತೊಗೊಲಿ. ಬಟ್ ಒಂದನ್ನ ಇದ್ರ ಬಗ್ಗೆ ಫೋಕಸ್ ಮಾಡಿ ಹೇಳ್ಬೋದು ಏನಂತಂದ್ರೆ ಆ ಸಿಸ್ಟಮ್ ಬರಬಾರ್ದಂತ ಮೋದಿಯವರು ಕರ್ನಾಟಕದಾಗ ಯಂಗ್ಸ್ಟಾರ್ಸಿಗೆ ಒಂದು ಪ್ರಿಫರೆನ್ಸ್ ಕೊಟ್ಟಾರ. ಇವತ್ತು BJP ಗೌರ್ಮೆಂಟ್ ಸೋತಿರ್ಬೋದು, ನಾ BJP ಕಾಂಗ್ರೆಸ್ ಅಂತ ನಾವು ಮಾತಾಡೋಕೆ ಕುಂತಿಲ್ಲ, ಯಾವ ಗೌರ್ಮೆಂಟ್ ಆದರೂ ಅಷ್ಟೇ. ಬಟ್ ಅವ್ರು ಏನು ಮಾಡೋ ಅಂತಾರೆ, ಆ್ಯಕ್ಚುಲಿ ಒಂದು ಯಂಗ್ ಜನ್ರೇಷನ್ ತರ್ಬೇಕಂತ ಟ್ರೈ ಮಾಡೋ ಅಂತಾರೆ. ಅಂದ್ರೆ ಈಗ ಆಲದ ಗಿಡ ಏನು ನಟ್ಟಾನ ಅವ್ರು ಇದು ಆಗ್ಬೇಕಂತಿಲ್ಲ ಅವ್ರದ್ದು. ಅದಕ್ಕೆ ಏನೈತಿ, ದಯಮಾಡಿ ಇದು ಬದಲಾವಣೆ ಬರಬೇಕು. ಮ್ಯಾಕ್ಸಿಮಮ್ ನಮ್ಮ ಜನ ಏನದಾರ ಯಂಗ್ಸ್ಟಾರ್ಸ್, ಈಗ ಏಜ್ ಆದವ್ರು ಸಿಟಿಜನ್ಶಿಪ್ಪು ಅವರೆಲ್ಲ ಬೇರೆ. ಈ 2,000 ರೂಪಾಯಿ ಫ್ರೀ ಬಸ್ಸು ಅದೆಲ್ಲ ಎಕ್ಸ್ಪೆಕ್ಟ್ ಮಾಡೋದು ಬೇಡ. ದಯಮಾಡಿ ನ್ಯಾಯಬದ್ಧವಾಗಿ ಯಾರದಾರ ಅದನ್ನ ಇದನ್ನು ಮಾಡಲಿ. ಮ್ಯಾಕ್ಸಿಮಮ್ ನ್ಯೂಸ್ ಚಾನಲ್ ನೋಡಲಿ, ಮ್ಯಾಕ್ಸಿಮಮ್ ಈ ಥರ ಇದಕ್ಕೆ ಅಟೆಂಡ್ ಆಗಲಿ. ಇಷ್ಟ ನನ್ನ ಸಜೆಷನ್ ಇಷ್ಟ. ರಾಜ್ಯದೊಳಗೆ ಎಲೆಕ್ಷನ್ ಆಯಿತು, ಒಂದು 3 ರಾಜ್ಯ BJP ಗೆದ್ದು ಆ ಒಂದು ರಾಜ್ಯದೊಳಗೆ ಏನು ಮಾಡ್ಲಿಕ್ಕೆ ಸನ್ಯಾಸಿನ ಮುಖ್ಯಮಂತ್ರಿ ಮಾಡ್ಬೇಕಂತಂದು ಬಯಸಿಕತ್ತಾರೆ. ಸೊ ಸನ್ಯಾಸಿ ಸರ್ ಅಲ್ಲಲ್ಲ, ಅದು ಮುಖ್ಯಮಂತ್ರಿ ಅದು ನಮ್ಮ ಕೈಯಾಗ ನಿಮ್ಮ ಕೈಯಾಗಿಲ್ಲ ಅಲ್ಲ, ಇರಲಿ. ಅದು ಒಂದು ಪ್ಲಸ್ ಪಾಯಿಂಟೇ, ಅದು ಒಂದು ಪ್ಲಸ್ ಪಾಯಿಂಟೇ ಸರ್. ಆ್ಯಕ್ಚುಲಿ ಅರಿಸ್ಟಾಟಲ್ ಇವ್ರ ಪೊಲಿಟಿಕಲ್ದವ್ರು ಏನು ಅವಾಗ ಫಿಲಾಸಫಿ ಬರ್ದಾರಲ್ಲ, ನಾವು PUC ಓದಂಥದ್ದು ಅದ್ರ ಪ್ರಕಾರ ನೋಡ್ರಿ ರಾಜನಾಗೋಂಗೆ ಯೋಗ್ಯತೆ ಇರ್ಬೇಕಂದ್ರೆ ಅವ ವೈಯಕ್ತಿಕ ಆಸ್ತಿ ಹೊಂದಿರಬಾರ್ದು, ಮದುವೆ ಮಾಡ್ಕೊಂಡಿರಬಾರ್ದು, ಇವೆಲ್ಲ ಅದಾವೆ. ಆ್ಯಸ್ ಎ ಅರಿಸ್ಟಾಟಲ್ ಅಂದ್ರೆ ಅವಾಗಿನ ಕಾಲದಾಗ ಒಂದು ತತ್ವಜ್ಞಾನಿ ಅವ ಏನು ಫಿಲಾಸಫಿ ಬರ್ದಲ್ಲ ಅದು ಕರೆಕ್ಟ್ ಐತಿ. ಬಟ್ ಒನ್ ವೇದಿಂದ ಅವರು ಎಂಜಾಯ್ ಮಾಡಲಿ ಎಲ್ಲ ಮಾಡಲಿ ಅನ್ನೋದಕ್ಕೆ ಬದಲಾವಣೆ ಬಂದಿದ್ದು. ಬಟ್ ಇರಬಾರ್ದು. ಆ್ಯಕ್ಚುಲಿ ರಾಜನಾಗೋಂಗೆ ಏನು ಲಕ್ಷಣ ಇರಬೇಕು ಅವ್ರು ಅವಾಗ ಬರ್ದಾರ, ಹೌದಂತಿರಲ್ಲ. ಈಗಿಂದು ವಿಚಾರ ಮಾಡಿ ಅವಾಗ ಬರ್ದಾರ. ಆಮೇಲೆ ದಯಮಾಡಿ ಇವೆಲ್ಲ ಪ್ಯಾರಾಮೀಟರ್ಸ್ ಒಳಗೂ ನಂದು ಒಂದು ಸಜೆಷನ್ ಐತಿ, ಕಾನೂನು ಬದಲಾಗಬೇಕು, ಸತ್ಯ ನ್ಯಾಯ ನೀತಿ ಬಗ್ಗೆ ಹೋಗ್ಬೇಕು. ಧಾರವಾಡ ಡಿಸ್ಟಿಕ್ನಾಗ ಕಾನೂನು ವ್ಯವಸ್ಥೆ ಸುಧಾರಿಸ್ಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ಯಾರದಾರ, ಕಮಿಷನರ್ ಅದಾರ, ಏನು SP ಅದಾರ, MP ಅದಾರ, ಯಾರದಾರ ಲೋಕಲ್ ಲೀಡರ್ಸ್ ಅದಾರ, ದಯಮಾಡಿ ಎಲ್ಲ ಸ್ಟೇಷನ್ಗಳಿಗೂ ವಿಸಿಟ್ ಕೊಡಲಿ. ಏನಾಗಂತೈತಿ ಏನಿಲ್ಲ ಅವ್ರು ವಿಸಿಟ್ ಮಾಡಿ ಅವರ ರಿಪೋರ್ಟ್ ಬರೋದ್ರ ಅಲ್ರಿ, ಆ ರಿಪೋರ್ಟನ್ನು ಏನೋ ಒಂದು ಪಬ್ಲಿಸಿಟಿ ಮಾಡಲಿ. ಏನು ಮಾಡಕ್ಕಂತಾರೆ, ಕಾನೂನಿಂದ ಪಗಾರ ತೊಗೊಳಕಂತಾರೆ. ಇವತ್ತು ಪೊಲೀಸ್ ಇಲಾಖೆಯವರು ಏನು ಮಾಡೋ ಅಂತಾರೆ, ಪ್ರತಿಯೊಂದೂ ಅದನ್ನು ಪರಿಗಣಿಸ್ಲಿ ಅವರು. ಇವತ್ತು ಮೇನ್ ಇಂಪಾರ್ಟೆಂಟ್ ನಾನು ಎಜುಕೇಟೆಡ್ ಆಗಿ ಒಂದು ವಿಷಯ ಹೇಳ್ಬೇಕಂದ್ರೆ, ನಮ್ಮ ದೇಶದಾಗ ಬಿಫೋರ್ ದ್ಯಾಟ್ ಮೀಡಿಯಾಗಳು ಇರಲಿಲ್ಲ, ಮೀಡಿಯಾ ಪಬ್ಲಿಸಿಟಿ ಇರಲಿಲ್ಲ. ಎಲ್ಲೋ ಏನೋ ಹಾಕಿತ್ತು, ಮೀಡಿಯಾ ಯಾರು ನೋಡ್ತಿದ್ದಿಲ್ಲ. ಬಟ್ ಇವತ್ತು ಮಾತ್ರ ಡಿಜಿಟಲ್ ಮೀಡಿಯಾ ಸ್ಟ್ರಾಂಗ್ ಆಗೈತಿ. ಮತ್ತು ಮೀಡಿಯಾದವ್ರಿಗೆ ಕಾನೂನುಬದ್ಧವಾಗಿ ಎಲ್ಲ ಫೆಸಿಲಿಟಿನೂ ಸಿಗೋವಂಥವು. ಇವತ್ತು ಅವ್ರು ಯಾರು ಬೇಕು ಅವ್ರಿಗೆ ಕ್ವಶನ್ ಮಾಡ್ಬೋದು. ಇವತ್ತು ಫಾರ್ ಎಕ್ಸಾಂಪಲ್ ನಾನು ಒಬ್ಬ ಸಾಮಾನ್ಯ ಪ್ರತಿನಿಧಿ, ಸಾಮಾನ್ಯ ಪೀಪಲ್, ನನಗೆ ನಿಂದ್ರಿಸಿ ನೀವು ಇದನ್ನೆಲ್ಲ ಕೇಳಂದ್ರೆ ಇದು 100% ಬದಲಾವಣೆ ಬರಾಕುಂತೈತಿ, ಪರಿವರ್ತನೆ ಆಗೋಂತೈತಿ. ಬಟ್ ಎಲೆಕ್ಷನ್ ಅಂತ ಬಂದ್ರೆ ಇದು ಸಿಸ್ಟಮ್ ಆಲ್ರೆಡಿ ಐತಿ. ಜನಗಳಾಗಿ ಯಾರು ಆಯ್ಕೆ ಮಾಡ್ತಾರೋ ಅವರೇ ನಮ್ಮ ಲೀಡರ್. ಈಗ ಸಾಮಾನ್ಯನು ಮುಂದೆ ಶಾಸಕನಾಗುವಂಥದ್ದು ಆಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು ಅಂತ ತೋರಿಸ್ಕೊಟ್ರ. ಈಗ ಚಾಯ್ವಾಲ ಪ್ರಧಾನಮಂತ್ರಿ ಆದರು, ಆಮೇಲೆ ಕೇಜ್ರಿವಾಲ್ ಸಾಮಾನ್ಯ ಅಧಿಕಾರಿ ಇದ್ದು ಮುಖ್ಯಮಂತ್ರಿ ಆದರು. ಆಮೇಲೆ ನೋಡಿದಾಗ ಬದಲಾವಣೆ ಬರ್ತೈತೆ ಸರ್, 100% ಬರ್ತೈತಿ. ಆಲ್ರೆಡಿ ಬದಲಾವಣೆ ಬಂದೈತಿ, ಕಮಿಂಗ್ ಡೇಸ್ನು ಬರ್ತೈತಿ. ಇದು ಮಾಡಿ ಗೊತ್ತಾ ನಿಮ್ಗೆ, 2,000 ರೂಪಾಯಿ ಹಾಕ್ತಾರೆ ನೋಡ್ರಿ, 6,000 ರೂಪಾಯಿ ಅವ್ರಿಂದ ಹಾಕ್ತೀರಿ, 4,000 ರೂಪಾಯಿ ಸರಾಸರಿ ಬಂದಾತು. ನಮ್ಮ ಬಿಟ್ಟಿ ಭಾಗ್ಯ ಹೀಗೆ ಎಲ್ಲ ಕೊಟ್ಟಾರೆ ನಮ್ದು ಇಲ್ಲಿಲ್ಲ, ಬಾಯಿ ಮುಚ್ಚಿಸ್ಬಿಟ್ರಲ್ಲ ಈ ಸರ್ಕಾರ ಬಂದು. ಆದಮೇಲೆ ಈಗ ನನಗೆ ಈಗ ನೋಡಿರಿ, ಮೊನ್ನೆ ನಿಮ್ಗೆ ಒಂದು ಉದಾಹರಣೆಗೆ ನಮ್ಮ ರೈತರು ಕೇಳಿದ್ವಿ, ನಿನಗೆ ಇದನ್ನು
ರೈತ ಸಂಪರ್ಕ ರೊಕ್ಕ ಬಂತ ಅದು ಬಂದಿಲ್ಲ ನಂಗೆ ಅದು ಗೊತ್ತಿಲ್ಲ ಮೋದಿ ರೊಕ್ಕ ಬಂದವ ಅಂತಾರೆ ಅವ್ರು. ಅಂದರೆ ಟ್ರೆಂಡ್ ಆಗ್ಬಿಟ್ಟದ ಮಾಡಿದ್ರೆ ಅದೇ ಇಲ್ಲಿ ಡೈರೆಕ್ಟ್ ಹಿಟ್ ಇಲ್ಲಿ ಬಟ್ಟವಂತೆ ನಿಮಗೆ ಅಕೌಂಟಿಗೆ ಅವ್ನು ಕಳಿಬೇಕು ಹಿಂಗೆ ಕೊಡಬೇಕು ಅವ್ನು ಕೊಡಿ ಬೆಟ್ಟ ಹೋಗಿ ಪ್ರಶ್ನೆ ಇಲ್ಲೇ ಇಲ್ಲ. ಮತ್ತು ಯಾವುದೋ ಹೆಂಗದ ಅಡ್ವಾಂಟೇಜ್ ಇರ್ತದೆ ಡಿಸ್ಅಡ್ವಾಂಟೇಜ್ ಇರೋದು ಅದಕ್ಕೆ. ಈಗ ನೋಡ್ರಿ ಯಾರೋ ವಾಟ್ಸಪ್ ಹಾಕೋದು ಫೇಸ್ಬುಕ್ ಹಾಕೋದು ಮೋದಿ ಅಂತ ಮೋದಿದ ಫೇಸ್ಬುಕ್ ಹ್ಯಾಕ್ ಮಾಡಿದ್ರು ಅಂದರೆ ಇದಕ್ಕೇನು ಹೇಳಿಕೆ ಸಾಧ್ಯ ಇಲ್ಲ ಯಾವುದೇ ವಿಷಯದಾಗ. ಅಂದ್ರೆ ಈಗ ನಾವು ಕೆಲವೊಂದು ಚಾಪಿ ಹುಡುಕಿದ್ರೆ ರಂಗೋಲಿ ಹುಡುಕು ಮಂದಿನೂ ಅದ. ಹೀಗಾಗಿ ನನ್ನ ತಿಳಿದ ಮಟ್ಟಿಗೆ ಮೋದಿ ಯಾಕಂತಂದ್ರೆ ಅವನೊಂದು ಮುತ್ಸದಿ ರಾಜಕಾರಣಿ ಇರಲ್ಲ. ನೀವು ನೋಡ್ರಿ ಯಾರು ಬೇಕಾದ್ರೆ ಬೈತಾರೆ, ಯಾಕೆ ಬೈದ ಅಂತ ಅವ್ನು ಒಂದು ದಿವಸ ಯಾರಿಗೂ ಬೈದಿದ್ದು ಯಾಕಂದಿಪ್ಪ ಇನ್ನೂ ಕೇಳ್ಬೋದು, ತನ್ನ ಕೆಲಸ ತಾ ಮಾಡ್ತಾರೆ. ನೀವಿಂದು ಹೊಯ್ಕೋರ ಅಂತ ನೀವೇನು ಬೇಕಾದ್ರೆ ನೀವು ಯಾಕೆ ಅಂದ್ರಿಂದ ಕೇಳೋದಿಲ್ಲ, ಯಾಕೆ ಅಂದಿಲ್ಲ ಅಂತೂ ಕೇಳೋದಿಲ್ಲ. ಹಾಂ ಇನ್ನೊಂದು ಅವರಂಥ ನನ್ನ ಅನಿಸಿ ಮಟ್ಟಿಗೆ ಅವನಂಥ ರಾಜಕಾರಣಿ ಒಳಗೆ ಸ್ವಾಮಿ ರಾಮಾವತಾರ ಇದ್ದಂಗೆ ಹುಟ್ಟಿ ಬಂದಂಗೆ ಆಗಿದೆ. ಮತ್ತು ಇವ್ರು ನಾವು ಕಳ್ಕೊಂಡ್ವಿ ಅಂತಂದ್ರೆ ನಮ್ಮಂಥ ಅಧೋಗತಿ ಈಗ ದೇಶದ ಅಧೋಗತಿ ಹೋದಂತ ತಿಳ್ಕೊಂಬಿಡ್ರಿ. ಸರ್ ನಮ್ಮ ಮೋದಿ ಇದ್ರೆ ಭಾಳ ಚಲೋ, ಆರಿಸಿ ಬರ್ತಾರೆ ಅವ್ರಿದ್ರಂತೂ ಭಾಳ ಚಲೋ. ನಮ್ಮ ದೇಶ ಒಂದು ಉನ್ನತಿ ನಾವು ಬದುಕೋದಕ್ಕಿಂತ ನಮ್ಮ ಮುಂದಿನ ಪೀಳಿಗೆ ಬದುಕಬೇಕು ಅನ್ನೋದು ಬರಬೇಕು. ಬರೀ ನಮ್ಮದೇ ವೈಯಕ್ತಿಕ ವಿಚಾರ ಮಾಡಬಾರ್ದು. ಈಗ ಸ್ವಲ್ಪ ನಾವು ನಮ್ಮ ದೇಶ ಬೆಳಿಬೇಕು ಉಳಿಬೇಕಂದ್ರೆ ಮೋದಿ ಅಂಥವ್ರು ಬೇಕು. ಮೋದಿನೇ ಬೇಕು, ಮೋದಿ ಅಂಥವ್ರು ಬೇಕು. ಇದು ಸ್ವಾರ್ಥಕ್ಕೆ ಈಗ ನೋಡಿ ನಮ್ಮಲ್ಲಿ ಬಿಟ್ಟಿ ಬಗ್ಗೆ ಕರೆಂಟ್ ಫ್ರೀ ಅದು ಫ್ರೀ ಇದು ಭಾಳ ತಪ್ಪು ಮಾಡ್ತಾರೆ ರೀ. ಈ ಕರೆಂಟ್ ಫ್ರೀ ಕೊಟ್ಟದ್ದು, ಅಕ್ಕಿ ಫ್ರೀ ಕೊಡೋದು, ಬಸ್ ಫ್ರೀ ಭಾಳ ತಪ್ಪು. ಇನ್ನೂ ಬೇಕಾದ್ರೆ ಏನು ಮಾಡ್ಬೇಕು, ಸ್ಟೂಡೆಂಟ್ ಕಲೀಲಿಕ್ಕೆ ಫ್ರೀ ಕೊಡ್ರಿ, ಬಸ್ ಪಾಸ್ ಫ್ರೀ ಕೊಡ್ರಿ ಹುಡುಗರಿಗೆ, ಹೆಲ್ತ್ ಆರೋಗ್ಯಕ್ಕೆ ಬೇಕಾದ ಶಿಕ್ಷಣ ಕೊಡ್ರಿ, ಏನು ಕೊಡ್ರಿ. ಆದರೆ ದುಡ್ಡು ತಿನ್ನೋಂಗೂ ಫ್ರೀ ಅಂದ್ಕೊಳ್ಬಾರ್ದು. ಈಗ ನಮ್ಮ ಹೇಳಿದ್ನಲ್ಲ ನಮ್ಮ ಎಕ್ಸ್ಪೆಷಲ್ ನನ್ನ ಕರ್ನಾಟಕ ಬಂದು ಉತ್ತರ ಭಾರತ ಮೂರು BJP ಬಂದು ಅವ್ರು ಯಾವುದಕ್ಕೂ ಆಸೆ ಪಟ್ಟಿಲ್ಲ. ಅವರು ಅಲ್ಲಿ ಕೊಟ್ಟರೆ ಗ್ಯಾರಂಟಿ ಕೊಟ್ಟಿದ್ರು. ಅವರು ಏನು ಹೇಳ್ತಾರೆ, ಅವರು ಏನೋ ಸ್ಕೂಟಿ ಕೊಡ್ತಂತ ಯಾರಂತ ಬಂದಾದಂತ ಏನೋ ಅದನ್ನ ನಮಗೆ ಗೊತ್ತಿಲ್ಲ. ಆದರೆ ನನ್ನ ತಿಳಿದ ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ಉಚಿತ ಕೊಡಬೇಕು. ಉಚಿತ ಪಾಸ್ ಆಗಲಿ, ಕಲೀಲಿಕ್ಕೆ ಫ್ರೀ ಆಗಲಿ ಕೊಟ್ಟರೆ ನಾವು ಒಂದು ರೀತಿ ಈ ದುಡ್ಡು ತಿನ್ನೋರಿಗೆ ಎಂದು ಫ್ರೀ ಕೊಡಬಾರ್ದು. ದುಡ್ಡು ತಿನ್ನ 10% ನಾವು ಏನು ದುಡಿಲಿ ಅವನು ಕೊಟ್ಟ ತಿನ್ಬೇಕು. ಈಗ ಬೇಕಾದ್ರೆ ಮಾಡಲಿ ಬಸ್ ಫ್ರೀ ಹಾಫ್ ಚಾರ್ಜ್ ಇರಲಿ, ಹಾಫ್ ಚಾರ್ಜ್ ಇರಲಿ. ಆಮೇಲೆ ಈಗ ನಮ್ಮಲ್ಲಿ ಹೆಂಗಾಗಿದೆ ಅಂದರೆ ನಿಮ್ಮ ಹಿಂದಿನ ಸರ್ಕಾರ ಮಧ್ಯಮ ವರ್ಗದನ್ನ ಕಡೆಗಣಿಸ್ಬಿಡ್ತದೆ. ಯಾರಿಗೆ ಕರೆಂಟ್ ಬಿಲ್ ಜಾಸ್ತಿ ಮಾಡೋದು, ಈ KSRTC ಬಿಲ್ ಜಾಸ್ತಿ ಮಾಡೋದು, ಕೆಲವು ಮಂದಿ ಅದನ್ನು ಅರ್ಧ ಹೋದಂತ ತಿಳ್ಕೊರೆ ನಮ್ಮ BJP ಸರ್ಕಾರ. ಇಲ್ಲಿ ಹೇಳೋದಂದ್ರೆ ಭ್ರಷ್ಟಾಚಾರ ಅನ್ನೋಕ್ಕಿಂತ ಅವ್ರು ಮಧ್ಯಮ ವರ್ಗದ ವಿಚಾರ ಮಾಡಲಿಲ್ಲ. ಅವರು ಮಧ್ಯಮ ವರ್ಗ ವಿಚಾರ ಮಾಡಲಿಲ್ಲ ರೀ. ಅವರು ಈಗ ಬಸ್ ಪಾಸ್ ಕೊಟ್ಟರೆ ಏನೋ ಅದು ಕರೆಂಟ್ ಬಿಲ್ ಹೂಯಿ ಅಂತ ಇರಿಸೋದು, ಆಮೇಲೆ ಬಸ್ ರೇಟ್ ಇರಿಸೋದು, ಟ್ಯಾಕ್ಸ್ ಈ ಟ್ಯಾಕ್ಸ್ ಹಿಂಗೆ ಮಾಡಿ ನಮ್ಮ ಕರ್ನಾಟಕ ರಾಜ್ಯದ ಅರ್ಧ ಮಂದಿನ ಕಡೆಗಣಿಸ್ಬಿಟ್ರು. ಅವರು ಸೋಲಿಕ್ಕೆ ಅದ ಒಂದು ಕಾರಣ ಅವ್ರು ನನ್ನ ತಿಳುಮಟ್ಟಿಗೆ. ಆಮೇಲೆ ಸರ್ಕಾರಿ ನೌಕರದು NPS OPS ಅಂತಾರಲ್ಲ, ಅದನ್ನು ಕಡೆಗಣಿಸ್ಕಿಂತ ಅವರು ರಾಜ್ಯ ವೇತನದ ಅಂತ ಹೇಳ್ತಾರಲ್ಲ, 7ನೇ ವೇತನದ ಅವ್ರು ಮಾಡಿದ್ರಂತೂ ಇನ್ನೂ ಅರ್ಧ ಮಾತಲು ಬರ್ತಿದ್ರು. ಅವರು ಅಲ್ಲಿ ಎಡಿದ್ರು. ಅವ್ರು ಅದನ್ನು ಎಡಿ 30% ಅಲ್ಲೇ ಹೋದ್ರು ಫೇರ್ ಅದ್ರ 7ನೇ ವೇತನದಾಗ. ಇಷ್ಟು ನಮ್ಗೆ ಗೊತ್ತಿದ್ದು ಹೇಳ್ಬೋದು ನಿಮಗೆ. ಈಗ ಸರ್ಕಾರಕ್ಕೆ ಒಂದು ತಿಳಿಬೇಕು ಸರ್, ಮೂಲ ಆದಾಯ ಸರ್ಕಾರದ ಯಾವುದರಿಂದ ಬರುತ್ತೆ? ಕೃಷಿಯಿಂದ, ಸ್ಕೂಲ್ ಕಾಲೇಜಿಂದ, ಹೆಲ್ತಿಂದ ಬರುತ್ತೆ ಸರ್. ಆದ್ಮೇಲೆ ಸರ್ಕಾರ ಗೊತ್ತಾಗಬೇಕು ಸರ್, ಇದರಿಂದ ನಮಗೆ ಬರುತ್ತೆ, ಇದರಿಂದ ನಾವು ಜನಗಳಿಂದ ನಡೆಸ್ತೀವಿ ಸರ್ಕಾರ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು ಸರ್. ಮೊದಲು ಈಗ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಸರ್, ಅದನ್ನು ಅವ್ರು ತಿಳ್ಕೊಬೇಕು. ನಾವು ಅವರಿಂದ ಒಂದು ತನ್ನ ಉಂತಿದ್ದೀವಿ ಅಂತ ಹೇಳಿದ್ರೆ ಅದು ಅವ್ರು ಬೆವ್ರು ಸೇರಿಸಿದಾಗ ಆಗುತ್ತೆ ಸರ್. ಈಗ ಆಫೀಸಲ್ಲಿ ಕುಂತು ನಾವು 2 ಸಹಿ ಮಾಡ್ಬೋದು, ನಾವು ಪೇಮೆಂಟ್ ಮಾಡ್ಕೊಳ್ಬೋದು. ಆದರೆ ನಾವು ರೈತರದ ಯಾವ ಥರ ಹೋಗಿ ಅಲ್ಲಿ ಕೆಲಸ ಮಾಡ್ತಾರೆ, ಬೆವ್ರು ಸೇರಿಸಿ ಕೆಲಸ ಮಾಡ್ತಾರಲ್ಲ, ಅದು ಯಾವ ರಾಜಕಾರಣಿಂದನೂ ಆಗಲ್ಲ ಸರ್. ಇದು ಮಾತು ಕರೆಯಲ್ಲ ಸರ್, ಆಗಲ್ಲ ಸರ್. ಅದನ್ನು ಅವ್ರು ತಿಳ್ಕೊಬೇಕು. ಯಾಕೆ ಅಷ್ಟು ಬಿಡೋಕ್ಕಾಗಲ್ಲ, ಅದು ಯಾರು ಮುಖ್ಯಸ್ಥರಿರ್ತಾರೆ ರೈತರದ ಅವ್ರ ಒಳಗೆ ಬಿಡಬೇಕು. ನಾವೀಗ ಮಾಡ್ತೀವಪ್ಪ, ಇವಾಗ ಕೇಳ್ತೀವಿ, ನಮ್ಮ ಸಮಸ್ಯೆ ಕೇಳಬೇಕು. ಯಾಕೆ ರೈತರ ಸಮಸ್ಯೆ ಅಲ್ವಾ, ದೊಡ್ಡ ರಾಜಕಾರಣಿದ ಅಷ್ಟೇ ಸಮಸ್ಯೆನ? ಎಲ್ಲರೂ ಅದಕ್ಕೆ ಸ್ಪಂದಿಸ್ಬೇಕು ಅನ್ನೋದು ನಂದು. ಅಲ್ಲ, ಈ ರಾಜಕಾರಣ ಯಾಕೆ ರಾಜಕಾರಣಿಗಳನ್ನ ಯಾಕೆ ನಾವು ತೊಗೊಂಡ್ಬಿಡ್ತೀವಪ್ಪ ಅಂದ್ರೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕಂತಲೇ ತರ್ತೀವಿ, ಅಭಿವೃದ್ಧಿಗಳನ್ನು ಕೆಲಸಗಳನ್ನು ಮಾಡಬೇಕು. ಇಲ್ಲಿ ಏನು ಸಮಸ್ಯೆ ಬಗೆಹರಿಸಿ ತಂದಿಟ್ಟಿರ್ತೀವಿ. ತಮ್ಮ ಸಮಸ್ಯೆಗಳನ್ನು ಎತ್ತಿ ತೋರಿಸ್ ಸರ್. ಜನರ ಸಮಸ್ಯೆನ ಹಿಂದಿಕ್ತಾರೆ ಸರ್. ಮಾಡ್ತೀವಿ ಮಾಡ್ತೀವಿ ಅಂತಾರೆ ಸರ್. ಯಾವ ಥರ ಅದು ನೋಡೋದು, ಯಾವ ಥರ ನೋಡಬೇಕು?
ಈಗ ಪೇಪರ್ ಓದ್ತಾರ ಸುದ್ದಿ ಕೇಳ್ತಾರೆ ಹಿಂಗೆ ಬಿಡಿ ಅಂತ ಹೋಗ್ಬಿಡ್ತಾರೆ ಬದಲಾವಣೆ ಆಗೋದು ಯಾವಾಗ? ಏನಿಲ್ಲ ಸರ್, ರಾಜಕಾರಣಿಯಿಂದಕ್ಕಿಂತ ನಮ್ಮ ಜನ ಮೇಲೆ ಬದಲಾವಣೆ ಆಗ್ಬೇಕಂತ ನನ್ನ ಅಭಿಪ್ರಾಯ ಸರ್. ಯಾವ ಥರ ಬದಲಾವಣೆ? ಈಗ ಒಬ್ಬ ವ್ಯಕ್ತಿ ಒಂದು ಫ್ರೀ ಕೊಡ್ತಾನೆ ಅಥವಾ ನಂಗೆ ಜಾಸ್ತಿ ಇದರಿಂದ ಬೇಡಿಕೆ ಇಟ್ಟರೆ ಅದರಿಂದ ಇನ್ನೂ ಜಾಸ್ತಿ ನಂಗೆ ಪೂರೈಕೆ ಮಾಡ್ತಾನೆ ಅನ್ನೋ ಅಭಿಮಾನ ಅಥವಾ ನಂಬಿಕೆಯಿಂದ ಅವ್ರಿಗೆ ಓಟ್ ಹಾಕ್ತಾರೆ. ಆವಾಗ ಅವ್ರು ಏನು ಮಾಡ್ತಾರೆ, ಹಾಂ ಕೊಡ್ತೀವಪ್ಪ, ಈಗ ಎಲೆಕ್ಷನ್ ಬಂತ ಒಂದು ಕುಕ್ಕರ್ ಕೊಡ್ತೀನಿ, ಎಲೆಕ್ಷನ್ ಬಂತ ಒಂದು ಸೀರೆ ಕೊಡ್ತೀನಿ, ನಮ್ಗೆ ಸೀರೆ ಬಂತಪ್ಪ ಕುಕ್ಕರ್ ಬಂತನೋ ಎಲ್ಲ ಯೋಚನೆ ಮಾಡಿ ಕೈ ಬಿಟ್ಬಿಡ್ತಾರೆ. ಆ ಥರ ಆಗಬಾರ್ದು. ಮುಂದೆ ಅದೇ ಕುಕ್ಕರಲ್ಲಿ ನಾವು ಅನ್ನ ಬೇಯಿಸ್ಕೊಂಡು ತಿನ್ಬೇಕಲ್ಲ, ಅದೇ ಸೀರೆ ಬಟ್ಟೆ ಹಾಕೋಬೇಕಲ್ಲ, ಅದನ್ನು ವಿಚಾರ ಮಾಡ್ಬೇಕಂತ ಹೇಳೋಕೆ ಇಷ್ಟಪಡ್ತೀನಿ. ಆಮೇಲೆ ಈಗ 3-4 ರಾಜ್ಯದಾಗ ಎಲೆಕ್ಷನ್ ಆಯಿತು. ಆಯ್ತು. 3 ರಾಜ್ಯಗಳು BJPನೇ ಬಂದಿದೆ. ಅದರಲ್ಲೂ ಒಂದು ರಾಜ್ಯಕ್ಕೆ ಸನ್ಯಾಸಿಯನ್ನು ಸೇಮ್ ಮಾಡ್ಬೇಕಂತ ಪ್ರಯತ್ನ ಪಡಲಿ. ಸೊ ಸನ್ಯಾಸಿಗಳು ಪಟ್ಟ ಇರೋದು ರಾಜ್ಯವನ್ನು ಆಳೋದು, ಅಭಿವೃದ್ಧಿ ಪಥದೊಳಗೆ ಹೋಗೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಎಲ್ಲರಿಗೂ ಅಂತ ಹೇಳಲ್ಲ ಸರ್. ಈಗ ಒಬ್ಬೊಬ್ಬರು ಸನ್ಯಾಸಿ ಇರ್ತಾರೆ, ಅದೇ ಆಗಲೇ ಅವರು ರಾಜ್ಯರು ಹೇಳಿದಾರಲ್ಲ, ಈಗ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವ್ರದ್ದು ಆಡಳಿತ ಸರಿಯಾಗಿದೆ, ನಂಬರ್ 1 ಆಗಿದೆ. ಅದ್ರ ಬಗ್ಗೆ ಏನು ಕಮೆಂಟ್, ನೋ ಕಮೆಂಟ್. ಆ ಥರ ಪ್ರತಿಯೊಬ್ಬ ಸನ್ಯಾಸಿನೂ ಆ ಥರ ಇರಲ್ಲ. ಅವನ ಎಬಿಲಿಟಿ, ಅವನ ಸಾಮರ್ಥ್ಯದ ಮೇಲೆ ಅವನ ಮೇರೆಗೆ ತರಬೇಕು. ನಾ ಸನ್ಯಾಸಿಗೆ ಅಪೋಸ್ ಅಂತ ಹೇಳ್ತಾ ಇಲ್ಲ, ತರಬೇಕು. ಅವರಲ್ಲಿ ಎಬಿಲಿಟಿ ಏನಿದೆ, ಅವ್ರು ಹೇಗೆ ಆಡಳಿತ ಮಾಡ್ತಾರೆ ಅನ್ನೋದು ಗೊತ್ತಾಗಬೇಕು. ಈಗ ಪ್ರತಿಯೊಬ್ಬ ಯುವಕರು ದೇಶದ ಬಗ್ಗೆ ಹೆಮ್ಮೆಯನ್ನು ಮಾಡ್ತಾರೆ, ದೇಶದ ಬಗ್ಗೆ ಮಾತಾಡ್ತಾರೆ, ಬಂದು ಮುಂದ್ಗಡೆ ಬಂದು ಹೇಳ್ತಾರೆ ಈ ಥರ ಆಗಬೇಕು, ಆ ಥರ ಹೇಳ್ತಾರೆ. ಅದನ್ನು ನೋಡಿದಾಗ ಬದಲಾವಣೆ ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಎಷ್ಟಾಗ್ಲಿಕ್ಕೆ ಬದಲಾವಣೆ ಕಾರಣೀಭೂತರು ಯಾರು? ಮೊದಲನೇದಾಗಿ ಹೇಳ್ಬೇಕಂದ್ರೆ ಕೆಲವೊಬ್ಬರು ಸ್ವಾಮಿ ವಿವೇಕಾನಂದರ ತತ್ವ ಪಾಲಿಸ್ತಾರೆ. 100% ಹೇಳಲ್ಲ ಸರ್, ಒಂದು 30-40% ಪಾಲಿಸ್ತಾರೆ ಈಗಿನ ಜನ್ರೇಷನ್ ನನ್ನ ಪ್ರಕಾರ. ಅದರಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಯುವಕರಿಗೆ ಇನ್ಸ್ಪಿರೇಷನ್ ಆಗೋಂಥ ಯಾವ ಭಗತ್ ಸಿಂಗ್, ಸುಖದೇವ್, ರಾಜರು, ಈ ಥರದ್ದೆಲ್ಲ ಅವ್ರದ್ದು ಕಾನ್ಸೆಪ್ಟನ್ನ ಫಾಲೋ ಮಾಡಬೇಕು. ಈಗೇನು ಮಾಡ್ತಾರೆ, ಎಲ್ಲ ರೀಲ್ಸು, ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಫೇಸ್ಬುಕ್ಕು ಅವ್ರು ಇವ್ರಂತ ಹೋಗ್ತಾರೆ. ಇದು ನಿಜ. ಬಟ್ ಈಗ ಒಬ್ರು ಯಾರೋ ಒಬ್ಬನಿಂದ ಸಾಧ್ಯ ಆಗಲ್ಲ. 2 ಕೈಯಿಂದ ಚಪ್ಪಾಳೆ ತಟ್ಟಿದ್ರೆ ಮತ್ತು ಚಪ್ಪಾಳೆ ಆಗುತ್ತೆ. ಅದಕ್ಕೆ ಒಬ್ಬ ಹೋಗ್ತಿದ್ದಾನಂದರೆ ಅವನಿಂದ ಹೋಗಿ ಸಪೋರ್ಟ್ ಮಾಡಬೇಕು. ನಡೆಯೋ ಹೋಗೋಣ, ನಾವಿಂದ ಹಿಂದೆ ನಿಂತ್ಕೊಂಡು ಹಿಂದೆ ತಿರ್ಕೊಂಡು ಹೋಗೋದಲ್ಲ, ಸಪೋರ್ಟ್ ಮಾಡಬೇಕು. ಆಮೇಲೆ ಈಗ ಸ್ವಾತಂತ್ರ್ಯ ಯೋಧರ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ, ಅವ್ರು ಅದು ಮಾಡಿದ್ರು, ಇದು ಮಾಡಿದ್ರು, ದುಡ್ಡು ತಗೊಂಡಿದ್ರು ಹೇಳ್ತಾರೆ. ಸ್ವಾತಂತ್ರ್ಯ ಯೋಧರು ಎಷ್ಟು ತೆಗೆದುಬಿಟ್ರೆ ಅವ್ರು ನಮ್ಮ ದೇಶಕ್ಕೋಸ್ಕರ ಹೋರಾಡ್ತಾರಲ್ಲ, ಯಾವುದೋ ಆದರೂ ಫೋಟೋ ತೆಗೀರಿ ಅಂತೇಳಿ ಸರಿ ಅಂತ. ಈಗ ಜನಕ್ಕೆ ಯುವಜನಕ್ಕೆ ಏನು ಬಿಟ್ಟು ಹೋಗ್ತಾರೆ? ಹೌದು ಸರ್. ಒಂದು ಹೇಳ್ಬೇಕಂತ ಸರ್, ಈಗ ಪ್ರತಿಯೊಬ್ಬರು ಹೋರಾಟಗಾರರು ಏನು ಹೋರಾಟ ಮಾಡಿದಾರಲ್ಲ ಸರ್, ಎಲ್ಲರೂ ಒಳ್ಳೆ ರೀತಿಯಿಂದ ಹೋರಾಟ ಮಾಡಿದ್ದಾರೆ, ಇಲ್ಲ ಅನ್ನಂಗಿಲ್ಲ. ಬಟ್ ಯಾರು ಜಾಸ್ತಿ ಕಣ್ಣು ಕುಗ್ತಾರೆ ಅಥವಾ ಇವರೇ ಜಾಸ್ತಿ ಇಲ್ಲಿ ಓಡಾಡಾರಪ್ಪ, ಇಲ್ಲಿ ಮಾಡ್ಯಾರಪ್ಪ, ಎಲ್ಲರೂ ಬಾಯಲ್ಲಿ ಇವ್ರು ಅದಾರಪ್ಪ, ಅವ್ರನ್ನೇ ಎತ್ತಿಡ್ತಾರೆ ಸರ್. ಇನ್ನು ಉಳ್ದಾರ ಹೋರಾಟ ಮಾಡಿರ್ತಾರೆ, ಬಟ್ ಅವ್ರಿಗೆ ಮಾಡ್ತಾರೆ ಅವ್ರು ಕನ್ಸಿಡರೇ ಮಾಡೋಂಗಿಲ್ಲ. ಇವ್ರು ಸ್ವಲ್ಪ ಮಾಡ್ಯಾರ, ಹಿಂಗೆ ಆಗಂಗಿಲ್ಲ. ಸೀಮಿತ ಆಗಿಬಿಡತ್ತಾರೆ. ನಂದು ಈ ಪಕ್ಷ ಈಗ BJP ಪಕ್ಷ ಅಂತೇಳಿ, ಇದರಲ್ಲಿ ಹಿಂದೂಗಳು ಬರ್ತಾರೆ, ಹಿಂದೂಗಳು ಅಷ್ಟೇ ಸಪೋರ್ಟ್ ಮಾಡ್ಬೇಕು, ಹೋರಾಡ್ಬೇಕು, ಮಾಡ್ಬೇಕು. ಈಗ ಕಾಂಗ್ರೆಸ್ ಬಂತ, ಅಲ್ಲಿ ಬೇರೆ ಜಾತಿಯವರು ಇರ್ತಾರೆ, ಅವ್ರಿಗಷ್ಟೇ ಸಪೋರ್ಟ್ ಮಾಡ್ಬೇಕು, ಅವ್ರಿಗೆ ಹೋಗ್ಬೇಕು. ಈ ಥರ ಆಗಬಾರ್ದು. ಈಗ ಒಬ್ಬ ಕಾಂಗ್ರೆಸ್ ಇರಲಿ, BJP ಇರಲಿ, ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ನಾವು ಅವ್ರಿಗೂ ಸಪೋರ್ಟ್ ಮಾಡೋಣ. ಅದರೊಳಗೇನೆ BJP ಅವ್ರಿಗೆ ಒಳ್ಳೆ ಕೆಲಸ ಮಾಡ್ತಾರೆ, ಅವ್ರಿಗೂ ಸಪೋರ್ಟ್ ಮಾಡೋಣ. ಮುಂದೆ ಉತ್ತಮ ದೇಶದ ಭವಿಷ್ಯ ನೋಡ್ಬೇಕಂತ ಹೇಳೋಕೆ ಇಷ್ಟ. ಪ್ರಧಾನಿ ಮೋದಿಯವರು ಬಂದ ನಂತರ ಸಾಯಬಲ್ಲವನ್ನು ಪ್ರಧಾನಮಂತ್ರಿ ಆಗ್ಬೋದು, MLA ಆಗ್ಬೋದು, ಎಲ್ಲ ಯಾರಿಗೂ ಗೊತ್ತಿರಲ್ಲ ಕ್ಷೇತ್ರದ ಮನುಷ್ಯ ಆಗ್ಬೋದು. ನಾ ಮೊದಲೇದಾಗಿ ಮೋದಿಜಿಯವ್ರಿಗೆ ನಮಸ್ತೆ ಮಾಡ್ತೀನಿ. ಅದು ಯಾವಾಗಲೂ ಇದು ತಲೆಯಲ್ಲೇ ಇದೆ. ಮೋದಿಜಿಯವರು ಬೆಟರ್ ದೆನ್ ನಂಗೆ ದೇಶ ಡೆವಲಪ್ಮೆಂಟಿಗೆ ಫಸ್ಟ್ ಕಾರಣ ಅವರು. ನಾ BJP ಅಂತ ಹೇಳ್ತಿಲ್ಲ, ಅವ್ರು ಬೇರೆ ಪಕ್ಷದೊಳಗೆ ಅವ್ರು ಇದ್ದಿದ್ರು ನಾ ಅದೇ ಹೇಳ್ತೀನಿ. ಯುವಕರಾಗಿ ಬರ್ಲಿಕ್ಕೆ ಒಂದು ಏನೋ ಒಂದು ಶಕ್ತಿ ಇರಬೇಕಲ್ಲ, ಒಂದು ಏನೋ ಕಾರಣ ಇರಬೇಕು. ಶಕ್ತಿ ಅಂದರೆ ಸರ್, ನಾ ಫಸ್ಟ್ ಆಫ್ ಆಲ್ ನಾ ಸ್ವಾಮಿ ವಿವೇಕಾನಂದ ಅವ್ರದ್ದು ಓದಿದ್ದೀನಿ ಸರ್, ಭಗತ್ ಸಿಂಗ್ ಅವ್ರದ್ದು ಓದಿದ್ದೀನಿ, ಸಾವರ್ಕರ್ದವ್ರು ಓದಿದ್ದೀನಿ, ಅನೇಕ ಸ್ವಾತಂತ್ರ್ಯ ಹೋರಾಟಗಾರದ್ದು ಓದಿದ್ದೀನಿ ಸರ್. ಹೀಗಾಗಿ ಅವ್ರು ಇನ್ಸ್ಪೈರ್ ಅಂತಾರಲ್ಲ, ಪರಿಣಾಮ ಬೀರುತ್ತೆ ನಿಮ್ಮ ಜೀವನದ ಮೇಲೆ? ಬೇರಿದೆ ಸರ್. ಈಗ ಎಷ್ಟೋ ಸಾರಿ ಆಗಲ್ಲಪ್ಪ ಅಂತ ಕೈ ಕಟ್ಕೊಂಡು ಕುಂತಿರ್ತಾರೆ. ಅವ್ರದ್ದೊಂದು 2 ಓದಿದೆಪ್ಪ, ಸ್ವಾಮಿ ವಿವೇಕಾನಂದ ಹೇಳಿ ಎದ್ದೇಳಿ ಗುರಿ ಮುಟ್ಟೋರು ಹೇಳಿದ್ರೆ ಅಂತ ಒಂದು ಹೇಳಿದ್ರೆ, ಒಬ್ರಿಗೆ ಏನು ಅನ್ಸದೆ, ಹೇಳಿ ಎದ್ದೇಳಿ ಯಾವ ನಮ್ಮ ಸಮಸ್ಯೆ ಐತೆ ಅಂದ್ರೆ ನಾವು ಒಬ್ರಿಗೆ ಹೇಳ್ಕೊಂಡಾಗಲ್ಲ ನಮ್ಮ ಸಮಸ್ಯೆ ಪರಿಹಾರ ಆಗತ್ತೆ ಸರ್. ಗಟ್ ಗಮನ ಸರ್. ಧೈರ್ಯ ಬರಂಗಿಲ್ಲ, ಮುಂದೆ ಬರ್ರಿ ಅಂತ ಹೇಳಿದ. ಸರ್, ಇದು ಮಾತು ಕರೆಕ್ಟ್. ಮೋದಿಯವರು ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ. ಮೋದಿಯವರು ಮತ್ತೊಮ್ಮೆ ಆರಿಸ್ಕೊಳ್ಬೇಕಂತ ನಮ್ಮಲ್ಲಿ ವಿನಂತಿ. ನರೇಂದ್ರ ಮೋದಿಯವರು
ನರೇಂದ್ರ ಮೋದಿಯವರು ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ ದೇಶಕ್ಕಾಗಿ. ಮತ್ತು ಒಳ್ಳೆ ರೈತರಿಗೋಸ್ಕರ ಫಸಲ್ ಬಿಮಾ ಯೋಜನೆ, ಅನೇಕ ಥರ ರೈತರಿಗೆ ಒಳ್ಳೆಯ ಉಪಯೋಗವನ್ನು ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ. ದೇಶಕ್ಕೋಸ್ಕರ ದೇಶ ಕಾಯ್ತಾ ಇದ್ದಾರೆ. ಉತ್ತಮ ಆಡಳಿತ ಇದೆ. ಈ ಕಾಂಗ್ರೆಸ್ನವರು ಫ್ರೀ ಇದೇನು ಕೊಟ್ಟರಲ್ರಿ, ಇದೆಲ್ಲ ಭಾಳ ಒಂದು ಇದು ಆಗ್ತಾಯಿದೆ, ಉಪಯೋಗ ಆಗ್ತಾಯಿಲ್ಲ. ಎಲ್ಲ ಜನರಿಗೆ ಉಪಯೋಗ ಆಗ್ತಾಯಿಲ್ಲ. ಫ್ರೀ ಅಂತಂದು ಪಾಕಿಸ್ತಾನ ಆಗೈತಲ್ಲ, ಆ ಥರ ದೇಶನ ಒಯ್ಯೋ ರೀತಿ ನಡ್ಕೊತಾ ಇದ್ದಾರೆ ಇವರು. ಪಾಕಿಸ್ತಾನ, ಶ್ರೀಲಂಕಾ ಈ ಥರ ಏನಾಗೈತಲ್ಲ, ಫ್ರೀ ಕೊಟ್ಟರೆ ಇದೇ ಥರ ಆಗೋದು ಇಂಡಿಯಾನು. ಅದಕ್ಕೋಸ್ಕರ ನರೇಂದ್ರ ಮೋದಿ ಅವ್ರು ಬರಬೇಕು. ಎಲ್ಲ ಜನರು ದುಡಿದುಕೊಂಡು ತಿನ್ನಬೇಕು, ತಮ್ಮ ಕೆಲಸ ತಾವು ಮಾಡ್ಕೋಬೇಕು. ನರೇಂದ್ರ ಮೋದಿಯವರು ಉತ್ತಮ ಕೆಲಸ ಮಾಡ್ತಾಯಿದ್ದಾರೆ, ಅವರೇ ಬರಬೇಕು ಮತ್ತೊಮ್ಮೆ. ಬೇರೆ ರೈತರಿಗೆ ಏನಾದರೂ ಮಾಡ್ಬೋದಿತ್ತು. ಸಂಕಷ್ಟದಲ್ಲಿರೋದು ರೈತರು. ಹೋದ ವರ್ಷ ಮಳೆಯಾಗಿ ಬೆಳೆ ಇಲ್ಲ, ಈ ಸಲ ಮಳೆ ಹೋಗಿ ಬೆಳೆ ಇಲ್ಲ. ರೈತರಿಗೆ ಇಲ್ಲಿವರೆಗೂ ಬೆಳೆ ಹಾನಿ ಇಲ್ಲ, ಬೆಳೆ ವಿಮಾ ಇಲ್ಲ, ಏನೂ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ರೈತರಿಗೆ ಏನೇನೂ ಉಪಯೋಗ ಆಗಿಲ್ಲ. ಈ ಸಿದ್ದರಾಮಯ್ಯರು ಬಂದಿಂದ ರೈತರಿಗೆ ಏನೇನೂ ಬಂದಿಲ್ಲ. ಇದು ಯಡಿಯೂರಪ್ಪ ಸರ್ಕಾರ ಇದ್ದಾಗ PM ಕಿಸಾನ್ ಯೋಜನೆಯಿಂದ 6,000 ಕೇಂದ್ರ ಸರ್ಕಾರ, 4,000 ರಾಜ್ಯ ಸರ್ಕಾರದಿತ್ತು. ಈ 4,000ನೂ ತೆಗೆದಾರ ಅವರು ಸಿದ್ದರಾಮಯ್ಯನವರು. ಈ 4,000 ಇಲ್ಲ, ರೈತರಿಗೆ ಏನು ಉಪಯೋಗ ಆಗಿಲ್ಲ. ಈ ಫ್ರೀಯಿಂದನೇ ನಡೀತಾ ಇದೆ. ಬಸ್ ಫ್ರೀ, ಕರೆಂಟ್ ಫ್ರೀ, 200 ಯೂನಿಟ್ ಕರೆಂಟ್ ಅಂತ ಹೇಳಿದರು. ಈಗ ನಮ್ಮದು ಕರೆಂಟ್ 100 ಯೂನಿಟ್ ಬಂದಿದೆ. ನಿಮ್ಗೆ 62 ಯೂನಿಟ್ ಅಷ್ಟೇ ಫ್ರೀ. ಉಳಿದಿದ್ದು ನೀವು ಬಿಲ್ ಕಟ್ಬೇಕಂತ 500 ರೂಪಾಯಿ ತಿಂಗಳ ಬಿಲ್ ಬರ್ತೈತಿ. ಹೇಳಿದ್ದೊಂದು ಮಾಡೋದೊಂದು. ನರೇಂದ್ರ ಮೋದಿ ಅವರು ಉತ್ತಮ ಕೆಲಸ ಮಾಡ್ಯಾರ. ಅವರ ಮತ್ತೊಮ್ಮೆ ಪ್ರಧಾನಿ ಆಗಬೇಕು. ಈಗ ನೋಡ್ರಿ, ಹತ್ತಿ ಹೋದ ವರ್ಷ ಜಾಸ್ತಿ ಇತ್ತು, 13,000-14 ಸಾವಿರ ಇತ್ತು. ಹೊಳ್ಳಿ ಈಗ 7,200 ಐತಿ. ಹೀಗಾಗಿ ರೈತರಿಗೆ ಯಾವುದೇ ಒಂದು ಉಪಯೋಗ ಇಲ್ಲ ಕಾಂಗ್ರೆಸ್ನವ್ರದ್ದು. ಫ್ರೀ ಅಂತಂದು ಎಲ್ಲ ಫ್ರೀಗೆ ದುಡ್ಡು ಹಾಕ್ತಾರೆ. ರೈತರಿಗೆ ಯಾವುದೇ ಒಂದು ಉಪಯೋಗ ಆಗಿಲ್ಲ. ಇಲ್ಲಿವರೆಗೂ ವರ್ಷ ಮುಗಿಯಕ್ಕೆ ಬಂದರೂ ರೈತರಿಗೆ ಬೆಳೆ ಹಾನಿ ಬಂದಿಲ್ಲ, ಬೆಳೆ ವಿಮಾ ಇಲ್ಲ, ಯಾವುದೂ ಇಲ್ಲ. ಹೀಗಾಗಿ ನರೇಂದ್ರ ಮೋದಿಯವರು ಫಸಲ್ ಬಿಮಾ ಯೋಜನೆ ಅನೇಕ ಥರ ರೈತರಿಗೆ ಉಪಯೋಗ ಮಾಡ್ತಾರೆ. ನರೇಂದ್ರ ಮೋದಿಯವರು ಈ ದೇಶಕ್ಕೆ ಮತ್ತೊಮ್ಮೆ ಪ್ರಧಾನಿ ಆಗಬೇಕು, ದೇಶ ಸಮೃದ್ಧಿ ಆಗಬೇಕು ಅನ್ನೋದು ನಮ್ಮ ಇಚ್ಛೆ. ಈ ಕಾಂಗ್ರೆಸ್ನವರಿಂದ ರೈತರಿಗೆ ಏನೇನು ಉಪಯೋಗ ಇಲ್ಲ. ಕಾಂಗ್ರೆಸ್ದವ್ರು ಬಂದು ರೈತರಿಗೆ ಏನೇನು ಉಪಯೋಗ ಇಲ್ಲ. ಹೀಗಾಗಿ ನರೇಂದ್ರ ಮೋದಿಯವರು ಮತ್ತೆ ಬರಬೇಕು. ಎಲ್ಲ ಜನರು ದುಡ್ಕೊಂಡು ತಿನ್ನಬೇಕು, ಪುಕ್ಷಟ್ಟೆ ತಿನ್ನೋದಲ್ಲ. ಪುಕ್ಷಟ್ಟೆ ಮಾಡಿ ಇವರು ರೈತರನ್ನೆಲ್ಲ ಬೇಜವಾಬ್ದಾರಿ ಮಾಡಿ, ರೈತರು ಹೊಲಕ್ಕೆ ಆಳುಗಳು ಸಿಗ್ತಾಯಿಲ್ಲ. ಅಕ್ಕಿ 10 kg ಅಂದರು, 5 kg ರೊಕ್ಕ ಹಾಕ್ತೀವಿ ಅಂದರು 5 kgದು, ಅದು ರೊಕ್ಕ ಇಲ್ಲ, ಯಾವುದೂ ಇಲ್ಲ. ಹಂಗೆ ಮಾತಿಗೆ ಅಷ್ಟೇ ಫ್ರೀ. ಕರೆಂಟ್ ಹೇಳಿದ್ನಲ್ಲ ಸರ, 200 ಯೂನಿಟ್ ಅಂತ ಫ್ರೀ ಹೇಳಿದ್ರು. ಈಗ 62 ಯೂನಿಟ್ ಫ್ರೀ ಅಂತ. ಉಳಿದಿದ್ದೆಲ್ಲ ಮತ್ತು ಬಿಲ್ ಹಾಕ್ತಾರೆ. ಹೀಗಾಗಿ ನರೇಂದ್ರ ಮೋದಿಯವ್ರು ಬರಬೇಕು, BJP ಬರಬೇಕು, ದೇಶ ಅಭಿವೃದ್ಧಿ ಆಗಬೇಕು. ರೈತರಿಗೆ ಬೀಜ ಫ್ರೀ ಆಗಬೇಕು, ಗೊಬ್ಬರದಲ್ಲಿ ಸಬ್ಸಿಡಿ ಆಗಬೇಕು, ಮತ್ತು ರೈತರಿಗೆ ಬೆಳೆ ವಿಮಾ ಬರಬೇಕು, ಬೆಳೆ ಹಾನಿ ಬರಬೇಕು. ಇನ್ನೂ ಅನೇಕ ಥರ ರೈತರಿಗೆ ಒಂದು ಉಪಯೋಗ ಆಗುವಂಥ ಸರ್ಕಾರ ಈ ದೇಶಕ್ಕೆ ಬರಬೇಕು. ಸಿಗ್ತಾಯಿದೆ. ನರೇಂದ್ರ ಮೋದಿ ವರ್ಷಕ್ಕೆ 6,000 ರೂಪಾಯಿ ಬರ್ತಾಯಿದೆ. ಫಸಲ್ ಬಿಮಾ ಯೋಜನೆ ಬರ್ತಾಯಿದೆ. 2 ವರ್ಷ ಆಯಿತು. ಆದರೆ ಈ ಕಾಂಗ್ರೆಸ್ಸಿಂದ ಬಂದಿಂದ ಈ ವರ್ಷ ಬಂದಿಲ್ಲ ಅಷ್ಟೇ. ಮತ್ತೊಮ್ಮೆ ಬರೋದು ನರೇಂದ್ರ ಮೋದಿನೇ ರೀ ಪ್ರಧಾನಮಂತ್ರಿ. ಅವರು ಆಗೋದು ಮತ್ತೆ ಮಾರ್ಚ್ ಅವ್ರಿಗೆ ತರೋದು ಪ್ರಧಾನಮಂತ್ರಿಗೆ. ಯಾಕಂದ್ರೆ ನಮ್ಮ ದೇಶಕ್ಕೆಲ್ಲ ಭಾಳ ಅಭಿವೃದ್ಧಿ ಮಾಡ್ಯಾರ ರೀ. ಅವರೆಲ್ಲ ಚಲೋ ಮಾಡ್ಯಾರ. ಪ್ರತಿಯೊಂದಕ್ಕೂ ಪ್ರತಿಯೊಂದು ಚಲೋ ಮಾಡ್ಯಾರ. ಎಲ್ಲ ದೇಶಕ್ಕಾಗಿ ಚಲೋನ ಮಾಡ್ಯಾರ. ಅಭಿವೃದ್ಧಿ ಚಲೋ ಮಾಡ್ಯಾರ ಎಲ್ಲ ಕಡೆ. ರೈತರಿಗೆ ಸಬ್ಸಿಡಿ ಅದೆಲ್ಲ ಚಲೋ ಮಾಡ್ಯಾರ. ಮತ್ತು ಆಮೇಲೆ ಅವ್ರ ಕೆಲಸ ರೋಡಿಂದ ಆತು, ರಾಮ ಮಂದಿರ ಕಟ್ಟೋದು ಇದನ್ನೂ ಆಯ್ತು. ಎಲ್ಲ ಅವ್ರ ಮಾತಿನ ಪ್ರಕಾರ ಅವ್ರು ಏನು ಮಾತೇನು ಕೊಟ್ಟಿದ್ರಲ್ಲ ದೇಶಕ್ಕೆ, ಅದೇ ಪ್ರಕಾರ ನೋಡ್ಕೊಂಡು ಬಂದಾರೆ. ಚಲೋ ಮಾಡ್ಯಾರ. ಉತ್ತಮ ನಾಯಕ ಅನ್ನೋದು ನಾವು ನರೇಂದ್ರ ಮೋದಿ ಬಿಟ್ಟು ಮತ್ತೆ ಯಾರೂ ದಿನ ಇಲ್ಲ ರೀ. ಕೇಳಬೇಡ ನೀವು. ಅವರೊಬ್ಬರು ನಮ್ಗೆ ಬರೋದು ಅಡ್ಡಿಲ್ಲ. ಅವರು ಚಲೋ ಮಾಡ್ಯಾರ ದೇಶಕ್ಕೆ, ಅವರೇ ಬರೋದು. ಮತ್ತೊಮ್ಮೆ ಅವರಾಗೋದು. ಈಗ ಕಾಂಗ್ರೆಸ್ ಏನು ಹೇಳಬೇಡ್ರಿ ನೀವು. ಕಾಂಗ್ರೆಸ್ ಸುದ್ದಿನ ಅವರ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಅವರಾಗ್ತಾರೆ ಅಂತೇಳಿ ನಮಗೆ ನಂಬಿಕೆ ಐತಿ, ವಿಶ್ವಾಸ ಐತಿ. ಅವ್ರಿಗೆ ಮತ್ತೊಮ್ಮೆ ನಾವು ಆಶಿಸ್ತಿರ್ತೀವಿ. ಅವ್ರಿಗೆ ಅಲ್ರಿ ಅವ್ರು ಕೊಟ್ರಿ ಏನು ಉಪಯೋಗ ಆತ್ರಿ? ಅವರು ಎಜುಕೇಷನ್ ಫ್ರೀ ಕೊಡ್ಬೇಕು, ಮೆಡಿಕಲ್ ಫ್ರೀ ಕೊಡ್ಬೇಕು, ಪ್ರತಿಯೊಂದು ಅವೆಲ್ಲ ವಯಸ್ಸಾದವರು ಅವ್ರಿಗೆಲ್ಲ ಫ್ರೀ ಮಾಡಿಕೊಡ್ಬೇಕು. ಇವರೆಲ್ಲ ಸುಮ್ಮನೆ ಮಾಡ್ದಂಗೆ ರೀ. ಅವರೆಲ್ಲ ಕರೆಂಟು ಫ್ರೀ, ಆಮೇಲೆ ಇವರೆಲ್ಲ ಫ್ರೀ ಅಂತೇಳಿ ಈಗ ರೊಕ್ಕ ಇದ್ದವರು ಅಡ್ಡಾಡಕೊಂತಾರೆ, ರೊಕ್ಕ ಇಲ್ಲಾರ್ದು ಅಡ್ಡಾಡಕೊಂತಾರೆ ಫ್ರೀ.
ಇವ್ರು ಮಾಡಬೇಕು ಏನ್ರಿ ಎಜುಕೇಷನ್ ಏನು ಕಲಿತಿರ್ತಲ್ಲ ಅವ್ರು ಫ್ರೀ ಮಾಡಬೇಕು. ಆಮೇಲೆ ಮೆಡಿಕಲ್ ಅದು ಫ್ರೀ ಮಾಡಿಕೊಡ್ಬೇಕು. ಆಮೇಲೆ ಶಾಲಿ ಹುಡುಗರು ಆತ, ಆಮೇಲೆ ಇವ್ರ ವಯಸ್ಸಾದವ್ರೆಲ್ಲ ಅವರು ಎಲ್ಲ ಫ್ರೀ ಮಾಡಿಕೊಡ್ಬೇಕು. ಇವರೆಲ್ಲ ಇವು ಕಾಲು ಕೈ ಎಲ್ಲ ಇದ್ದವ್ರು ಎಲ್ಲ ಫ್ರೀ ಮಾಡಿದ್ರೆ ಏನು ಬಂತ್ರಿ, ಏನು ಪ್ರಯೋಜನ ಬಂತ್ರಿ? ಅದು ಉಪಯೋಗ ಇಲ್ಲರದ. ಮೊದಲನೇದಾಗಿ ನಿನ್ನೆ ಸಂಸತ್ ಭವನದಲ್ಲಿ ಗೌರವಾನ್ವಿತ ಸ್ಪೀಕರ್ ಆದಂಥ ಶ್ರೀ ಓಂ ಬಿರ್ಲಾ ಅವರು ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಧಾರವನ್ನು ನಾನು ಸ್ವಾಗತ ಮಾಡ್ತೇನೆ. ಯಾಕೆ ಅಂತಂದರೆ ಸರ್, ಇವತ್ತು ಸಂಸತ್ ಭವನ ಅಂತಂದರೆ ಅದಕ್ಕೆ ಭಾಳ ದೊಡ್ಡವಾದಂಥ ಒಂದು ಗೌರವ ಇದೆ. ಆ ಸಂಸತ್ ಭವನದಲ್ಲಿ ಈ ರೀತಿಯಾದಂಥ ತನ್ನ ಹುದ್ದೆಯಲ್ಲಿರುವಾಗಲೇ ಒಂದು ಸಂಸದೆಯಾಗಿ ಕಾರ್ಯನಿರ್ವಹಿಸ್ತವಾಗಲೇ ಈ ರೀತಿಯಾದಂಥ ಒಂದು ಭ್ರಷ್ಟಾಚಾರವನ್ನು ಮಾಡಿರೋದು ಇಡೀ ದೇಶದ ಜನನೂ ಕ್ಷಮಿಸಲ್ಲ, ನಮ್ಮ ಸಂವಿಧಾನನೂ ಕ್ಷಮಿಸಲ್ಲ ಅನ್ನೋವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಸರ್. ಆದರೆ ಇವತ್ತು ಏನಾಗ್ಬಿಟ್ಟಿದೆ ಪರಿಸ್ಥಿತಿ ಅಂತಂದರೆ, ರಾಜನ ಮಗ ರಾಜನೇ ಆಗಿರಬೇಕು, MLA ಮಗ MLA ಆಗಬೇಕು. ಆದರೆ ಇಲ್ಲಿ ಸಾಮಾನ್ಯ ವ್ಯಕ್ತಿಗಳಿಗೆ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಒಂದು ನೋವು ಯಾರೂ ಇಲ್ಲಿ ಬಂದು ಸ್ಪಂದಿಸೋದಿಲ್ಲ, ಅವ್ರಿಗೆ ಸಾಂತ್ವನ ಕೂಡ ಹೇಳೋದಿಲ್ಲ. ಯಾಕೆ ಈ ಪರಿಸ್ಥಿತಿ ಈ ರೀತಿಯಾಗಿ ಇವತ್ತು ತಾಂಡವವಾಡ್ತಾ ಇದೆ ಅನ್ನೋದು ಈ ರಾಜಕಾರಣಿಗಳಿಗೆ ನೇರವಾಗಿ ನಿಮ್ಮ ವಾಹಿನಿ ಮೂಲಕ ಅವ್ರಿಗೆ ಪ್ರಶ್ನೆ ಮಾಡ್ತೇನೆ ಸರ್. ಆದರೆ ತಾವು ಹೇಳಿದ್ರಿ, ಒಂದು ಸುವರ್ಣಸೌಧದ ಒಂದು ಅಂಗಳದಲ್ಲಿ ನಿನ್ನೆ ರೈತರಾಗಿರ್ಬೋದು, ಶಾಲಾ ಮಕ್ಕಳಾಗಿರ್ಬೋದು, ಇತ್ಯಾದಿ ಆಗಿರ್ಬೋದು, ಅವರು ನಿನ್ನೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೋಗಿ ಅಲ್ಲಿ ಕೇಳಿದ್ರು, ಬೆಂಬಲ ಬೆಲೆ ಸಿಗಬೇಕು ಹಾಗೆ ಹೀಗೆ ಅಂತೆಲ್ಲ ಅವರು ಕೇಳಿದ್ರು. ಆದರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರೂ ಒಂದು ವಿಧಾನಸಭಾ ಕಲಾಪ ಆಗಿರ್ಬೋದು, ಒಂದು ಸಂಸತ್ ಕಲಾಪದಲ್ಲೇ ಯಾರೂ ಕೂಡ ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡಲ್ಲ. ಆದರೆ ಅವ್ರಿಗೆಲ್ಲ ನಾನು ಒಂದು ಜ್ಞಾಪಕ ಪಡಿಸ್ತೀನಿ ಸ್ಪಷ್ಟವಾಗಿ, ಇವತ್ತು ನೀವು ನಿಮ್ಮ ಅಧಿಕಾರದಲ್ಲಿ ನೀವು ಇವತ್ತು ಒಂದು AC ಕಾರಲ್ಲಿ ಒಂದು ಅಧಿಕಾರವನ್ನು ಅನುಭವಿಸ್ತಾ ಇದ್ದೀರಾ ಅಂತ ಅಂದರೆ ಇದೇ ಮತದಾರನೇ ನಿಮಗೆ ಒಂದು ಹಾಕಿರ್ತಕ್ಕಂಥ ಒಂದು ಭಿಕ್ಷೆ ಅಂತ ನೇರವಾಗಿ ಹೇಳ್ತೀನಿ ಸರ್. ಅಂಥ ಮತದಾರರಿಗೆ ಇವತ್ತು ನೀವು ಸೂಕ್ತವಾದಂಥ ಒಂದು ಸ್ಪಂದನೆ ನೀಡ್ತಾ ಇಲ್ಲ ಅಂತಂದರೆ ಇದು ರಾಜಕೀಯ ವ್ಯವಸ್ಥೆಗೆ ಒಂದು ನಾಚಿಕೆಗೇಡು ಅನ್ನೋ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸರ್. ನನ್ನ ಭಾಷೆಗೆ ಕ್ಷಮೆ ಇರಲಿ, ಭಾಳ ನೋವಿನಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ. ನಾಚಿಕೆಗೇಡು ಅಂತ ಒಂದು ಸಂದರ್ಭವನ್ನು ಇವತ್ತು ರಾಜಕಾರಣಿಗಳು ನಿರ್ಮಾಣ ಮಾಡ್ತಾ ಇದ್ದೀರಾ. ಸೊ ಈ ಒಂದು ದೌರ್ಜನ್ಯಗಳನ್ನ ನೀವು ಈ ಕೂಡಲೇ ನಿಲ್ಲಿಸಬೇಕು ಅನ್ನೋದು ಒಂದು ಒತ್ತಾಯ ಮಾಡ್ತೀನಿ ಸರ್ ನಿಮಗೆ. ಈಗಲೂ ರಾಜಕಾರಣ ನೋಡಿರ್ಬೋದು ನೀವು. ಸದ್ಯ ಮಟ್ಟಿಗೆ ಈಗ ಎಲೆಕ್ಷನ್ ನಡೀತಲ್ಲ, ಪನೋತಿ ಅಂತ ಒಬ್ಬರು ಅಂದರು, ಸರ್ವಾಧಿಕಾರಿ ಅಂತ ಒಬ್ಬರು ಅಂದರು, ಮೌತ್ಕ ಸೌದಾಗರ ಅಂತೆಲ್ಲ ವರ್ಡ್ ಬಂತು. ಜೊತೆಗೆ ಪಶ್ಚಿಮ ಬಂಗಾಳ ಸಂಸದ ಏನು ಮಾಡಿಬಿಟ್ಟ, ತೇಜಸ್ವಿನ ಉದ್ಘಾಟನೆ ಮಾಡಿದರು ಯಾರು, ನಮ್ಮ ಮೋದಿ ಪ್ರಧಾನಿಯವರು. ಅದು ಮೋದಿ ಹುಟ್ಟಿದ್ದಕ್ಕೆ ಅದು ಪತನ ಆಗುತ್ತೆ ನೋಡ್ರಿ ಅಂತಂದು ಈಸಿಯಾಗಿ ಹೇಳಿಬಿಟ್ರು. ಇವ್ರ ಕಡೆ ಯಾವುದೇ ಥರ ಅಭಿವೃದ್ಧಿ ಮಂತ್ರಗಳಿಲ್ಲ. ಇದಕ್ಕಿಂತ ಮೋದಿಗಿಂತ ನಾನು ಚಲೋ ಮಾಡ್ತೀನಿ, ಅದು ಚಲೋ ಅಭಿವೃದ್ಧಿ ಮಾಡ್ತೀನಿ ಅಂತ ಜನರ ಮುಂದೆ ಹೇಳ್ತಾ ಇಲ್ಲ. ಬಟ್ ಇವರೆಲ್ಲ ಬೈತಾ ಹೋಗ್ತಾ ಇದಾರಲ್ಲ, ಏನು ಯಾವ ಥರ ರಾಜಕಾರಣ ಮಾಡ್ತಾ ಇದ್ದಾರೆ ನಮ್ಮ ರಾಜಕಾರಣಿಗಳು ಅಂತ ಸರ್. ಇದು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ 55ರಿಂದ 60 ವರ್ಷ ಆಳ್ವಿಕೆ ಮಾಡ್ತು. ಆ ಸಂದರ್ಭದಲ್ಲಿ ಇವ್ರ ಯೋಗ್ಯತೆಗೆ ಏನು ಅಭಿವೃದ್ಧಿ ಮಾಡಿದ್ರು ಅಂತ ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ, ಮುಖಂಡರಿಗೆ ನಿಮ್ಮ ವಾಹಿನಿ ಮೂಲಕ ನಾನು ಪ್ರಶ್ನೆ ಮಾಡ್ತೇನೆ ಸರ್. ಆದರೆ ನೀವು 55-65 ವರ್ಷದಿಂದ ಮಾಡದೇ ಇರತಕ್ಕಂಥ ಒಂದು ಅಭಿವೃದ್ಧಿನ ಇವತ್ತು ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು 9 ವರ್ಷದಲ್ಲಿ ಇವತ್ತು ಮಾಡಿ ತೋರಿಸ್ತಾ ಇದ್ದಾರೆ. ಅದು ಇಡೀ ವಿಶ್ವದಲ್ಲಿ ಜಗಜ್ಜಾಹೀರಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಭಾರತೀಯರಿಗೆ ಹೆಮ್ಮೆ ಅನ್ನೋ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಎಲ್ಲ ವಿರೋಧ ಪಕ್ಷ ಏನು ಮಾಡ್ಲಿಕ್ಕೆ ಎಲ್ಲ ವಿರೋಧ ಪಕ್ಷ ನಾಯಕರು ಮೋದಿನ ಬೈತಾರೆ ಹೊರತು, ನಾ ಮೋದಿಗಿಂತ ಈ ಟಾಪಿಕ್ ತಂದಾಲ್ ಮೋದಿ ಇದಕ್ಕಿಂತ ಇದು ಚೆನ್ನಾಗಿ ಮಾಡ್ಬೋದಾಗಿತ್ತು, ಇಲ್ಲ ಇದಕ್ಕಿಂತ ಚೆನ್ನಾಗಿ ಕೊಡ್ಬೋದಾಗಿತ್ತು, ಇನ್ನೂ ಅಭಿವೃದ್ಧಿ ಮಾಡ್ಬೋದಾಗಿತ್ತು ಅಂತ ಯಾರು ಹೇಳ್ತಾ ಇಲ್ಲ ಹೊರತು, ಬರೀ ಮೋದಿನ ಬೈತಾ ಪ್ರೋಗ್ರಾಮ್ ಮಾಡಿದ, ಇದು ಮಾಡಿದ, ಸುಳ್ಳು ಹೇಳ್ತಾನೆ, ಜುಮ್ಲಾ ಮಾಡ್ತಾನಂತೆಲ್ಲ ಬೈತಾ ಇದ್ದಾರೆ ಹೊರತು ಅವ್ರತ್ತೆ ಯಾವುದೇ ಥರದ ಮ್ಯಾನಿಫೆಸ್ಟೋಗಳಿಗೂ ಇಲ್ಲ. ನಾ ಈ ಥರ ಬಿಟ್ಟರೆ ಫ್ರೀ ಕೊಡ್ತೀನಿ ಅಂತ ಹೇಳ್ತಾರೆ. ಆ ಫ್ರೀ ಬಿಟ್ಟು ಗ್ಯಾರಂಟಿಗಳು ಬಿಟ್ಟು ಬೇರೆ ಏನು ಕೊಟ್ಟರೆ ದೇಶ ಉದ್ಧಾರ ಆಗುತ್ತೆ. ಬಿಕಾಸ್ GDP ಒಳಗೆ ಸುಧಾರಣೆ ಆಗೈತಿ ನಮ್ಮ ದೇಶ. ಹೊರ ಜಗತ್ತೆಲ್ಲನೂ ವಾಪಸ್ ತಿರುಗಿ ನೋಡ್ಲಿಕ್ಕತ್ತದ ನಮ್ಮ ಇಂಡಿಯಾ ಏನೋ ಬದಲಾವಣೆ ಮಾಡ್ಲಿಕ್ಕತ್ತಾರ ಅಂತೇಳಿ. ಜೊತೆಗೆ ಆರ್ಥಿಕತೆಯಲ್ಲಿ 5ನೇ ಸ್ಥಾನಕ್ಕೂ ಬಂತು. ಇವೇನೋ ಕೆಲಸಗಳು ಆದಮೇಲೆ ಇವೆಲ್ಲ ಕೆಲಸಗಳು ಮಾಡಿದ್ದಕ್ಕೆಲ್ಲ 5ನೇ ಸ್ಥಾನಕ್ಕೆ ಬಂದಿರೋದು. ಅಲ್ಲಿ ಉಚಿತ ಕೊಟ್ಕೊಂತ ಹೋಗ್ಬಿಟ್ರೆ 5ನೇ ಸ್ಥಾನಕ್ಕೆ ಬರ್ತಿದ್ದೇ ಇಲ್ಲಲ್ಲ. ನಿಮ್ಮ ಕಡೆ ಇರೋ ಸಂಪನ್ಮೂಲಗಳನ್ನು ನೀವೆಲ್ಲನೂ ಫ್ರೀ ಕೊಟ್ಬಿಟ್ರೆ ನೀವೇನು ಮುಂದೆ ಯಾವ ಥರ ನೀವು ಬೆಳವಣಿಗೆ ಆಗ್ತೀರಿ ನೀವು ಸರ್? ಇದು ಇವತ್ತು ಕರ್ನಾಟಕ ರಾಜ್ಯದಲ್ಲಾಗಿರ್ಬೋದು ಅಥವಾ ಬೇರೆ ತೆಲಂಗಾಣ ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಪಕ್ಷ ಒಂದು ಫ್ರೀ ಅನ್ನುವ ಒಂದು ಪದ ಬಳಕೆ ಮಾಡ್ಕೊಂಡು ಇವತ್ತು ರಾಜಕಾರಣ ಮಾಡ್ತಾ ಇದೆಯಲ್ಲ, ಅದು ಪ್ರತಿಯೊಬ್ಬ ಮನೆ ಬಾಗಿಲಿಗೆ ತಲುಪುವಂಥ ಒಂದು ಕಾರ್ಯಕ್ರಮ ಅದಾಗಿಲ್ಲ. ಇವರು ಒಂದು ಉಚಿತ ಯೋಜನೆ ಏನಕ್ಕೆ ತರ್ತಾರೆ ಅಂತಂದರೆ, ಇವರು ಜನಗಳ ಅಭಿವೃದ್ಧಿಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಅಲ್ಲ. ಇವರು ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಲೂಟಿ ಮಾಡೋಕ್ಕೆ ಒಂದು ಕಾರ್ಯಕ್ರಮವನ್ನು ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ.
ಆದರೆ ಇವತ್ತು ಅವರು ಕೂಡ ಇವಾಗ ಪ್ರಶ್ನೆ ಮಾಡ್ಬೋದು ಸರ್. ಈಗ ರಾಜಸ್ಥಾನದಲ್ಲಾಗಿರ್ಬೋದು, ಮಧ್ಯಪ್ರದೇಶದಲ್ಲಾಗಿರ್ಬೋದು, ನೀವು ಕೂಡ BJP ಪಕ್ಷ ಕೂಡ ಇವತ್ತು ಗ್ಯಾರಂಟಿ ಯೋಜನೆಗಳನ್ನ ನೀವು ಅನುಷ್ಠಾನಕ್ಕೆ ತರಬೇಕು ಅಂತ ಇವತ್ತು ಘೋಷಣೆ ಮಾಡ್ತಾ ಇದ್ದೀರಾ. ಇದಕ್ಕೂ ನಮಗೂ ಸಂಬಂಧ ಇಲ್ವಾ ಅಂತ ಪ್ರಶ್ನೆ ಮಾಡ್ಬೋದು. ನಾನು ಅವ್ರಿಗೆ ಹೇಳ್ತೀನಿ, ಇವತ್ತು BJP ಪಕ್ಷ ಘೋಷಣೆ ಮಾಡಿರ್ತಕ್ಕಂಥ ಒಂದು ಉಚಿತ ಒಂದು ಕಾರ್ಯಕ್ರಮ ಏನಿದೆ, ಇದು ಪ್ರತಿ ಒಬ್ಬ ಮನೆಗೆ ತಲುಪುವಂಥ ಒಂದು ಕಾರ್ಯಕ್ರಮ. ಅವರು ಭಾಳ ಸ್ಪಷ್ಟವಾಗಿ, ನಿಷ್ಠಾವಂತರಾಗಿ, ಪ್ರಾಮಾಣಿಕವಾಗಿ ಮಾಡ್ತಾರೆ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಸರ್. ಇವತ್ತು ನಮ್ಮ ಕರ್ನಾಟಕದಲ್ಲಿ ಒಂದು ಗೃಹಜ್ಯೋತಿ, ಇವತ್ತು ಏನು ಒಂದು ಉಚಿತ ವಿದ್ಯುತ್ ಕೊಡ್ತೀವಿ ಅಂತ ಒಂದು ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡು ಬಂದಂಥ ಒಂದು ಪಕ್ಷ, ಇವತ್ತು 2 ತಿಂಗಳು ಉಚಿತ, 0 ಪೇಮೆಂಟು, ಅದಾದ ಮೇಲೆ 3ನೇ ತಿಂಗಳಿಗೆ 2,500 ಬಿಲ್ ಬರ್ತಾ ಇದೆ ಸರ್. ಯಾರ ಹತ್ರ ಪ್ರಶ್ನೆ ಮಾಡ್ಬೇಕು ಸರ್? ನಾವು ಕೇಳಿದ್ರೆ 200 ಯೂನಿಟ್ಗಿಂತ ನೀವು ಮೇಲೆ ಓಡಿಸಿದ್ದೀರಾ ಅಂತ. ಅಲ್ಲ ಸರ್, 2 ತಿಂಗಳು ನಾವು 200 ಯೂನಿಟ್ ಓಡಿಸಿರಲ್ಲ, 3ನೇ ತಿಂಗಳಿಗೆ 200 ಯೂನಿಟ್ಗಿಂತ ನಾವು ಹೆಚ್ಚಿಗೆ ಹೆಂಗೆ ಓಡಿಸೋಕ್ಕೆ ಸಾಧ್ಯ? ಸೊ ಇದೇನಾಗಿದೆ ಅಂತಂದರೆ ಜನಗಳಿಗೆ ಮಂಕು ಬೂದಿ ಎರಚುವಂಥ ಒಂದು ಕಾರ್ಯಕ್ರಮ ಇದು. ಸೊ ದಯವಿಟ್ಟು ಈ ಒಂದು ಹುನ್ನಾರಗಳು, ಈ ಭ್ರಷ್ಟಾಚಾರದ ಒಂದು ಬುನಾದಿಯನ್ನು ದಯವಿಟ್ಟು ನೀವು ಈ ಕೂಡಲೇ ನಿಲ್ಲಿಸಿ. ಇವತ್ತು ಈ ಒಂದು ಗ್ಯಾರಂಟಿ ಯೋಜನೆ ಒಂದು ವಿಚಾರ ಇಟ್ಕೊಂಡು ಎಷ್ಟೋ ಒಂದು ಶಾಸಕರು ಇವತ್ತು ಅಭಿವೃದ್ಧಿ ಮಾಡಲಿಕ್ಕೆ ತಮ್ಮ ಹತ್ರ ಒಂದು ಅನುದಾನ ಕೇಳ್ಕೊಂಡು ಬಂದರೆ ಅವ್ರಿಗೆ ಇಲ್ಲಪ್ಪ, ನಮ್ಮ ಎಲ್ಲ ಒಂದು ಹಣವನ್ನು ಗ್ಯಾರಂಟಿ ಯೋಜನೆಗೆ ಮೀಸಲಿಟ್ಟಿದ್ದೀವಿ ಅಂತ ಹೇಳಿ ಅವ್ರಿಗೆ ನೀವು ಸಮಾಧಾನ ಮಾಡಿ ಕಳಿಸ್ತಾ ಇದ್ದೀರಾ. ಸೊ ಇವತ್ತು ಜನ ಬಯಸ್ತಾ ಇರೋದು ತಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆ, ಒಂದು ಅಭಿವೃದ್ಧಿಗೋಸ್ಕರ ಮತ ಹಾಕಿ ಕಳಿಸಿರ್ತಕ್ಕಂಥದ್ದು. ನಿಮ್ಮ ಮನೆ ಹತ್ರ ಯಾರೂ ಬಂದಿರಲ್ಲ ಸ್ವಾಮಿ. ನಾವು ಜನಸಾಮಾನ್ಯರು, ನಾವು ದುಡಿದು ತಿನ್ನೋದಕ್ಕೆ ನಮಗೆ ಭಗವಂತ ಕೈಕಾಲು ಕೊಟ್ಟಿದ್ದಾನೆ. ಇವತ್ತು ನಮ್ಮ ತಂದೆ ತಾಯಿ ನಮಗೆ ಒಳ್ಳೆ ಗುಣಮಟ್ಟದ ಒಂದು ವಿದ್ಯಾಭ್ಯಾಸ ನೀಡಿದ್ದಾರೆ. ನಮಗೆ ತಲೆ ಇದೆ, ತೋಳಲ್ಲಿ ತಾಕತ್ತಿದೆ, ನಾವು ದುಡಿದು ತಿಂತೀವಿ. ನಿಮ್ಮ ರೀತಿ ಒಂದು ಪುಕ್ಸಟ್ಟೆ ಸೌಲಭ್ಯ ತಗೊಂಡು ನಾವು ಸೋಮಾರಿಗಳಾಗೋಕ್ಕೆ ಇಚ್ಛೆ ಪಡಲ್ಲ ಅಂತ ನೇರವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸರ್. ಇನ್ನೊಂದು ಸರ್, ಇವಾಗ ಈ ರಾಜಕಾರಣದಲ್ಲಿ ಬೈಯೋದು ಒಂದು ಕಾಮನ್ ಆಗಿತ್ತು, ಬಟ್ ಈಗ ಅತಿ ಸೆಲ್ಫ್ ಸೆಂಟರ್ಡ್ ಆಗ್ತಾ ಇದ್ದಾರೆ. ಅಂದರೆ ನೇರವಾಗಿ ಬೈತಾ ಇದ್ದಾರೆ. ಈಗ ಪನೋತಿ ಅಂತ ಹೇಳಿದೆ ನಾನು, ಒಬ್ಬರು ಪ್ರಧಾನಿ, ಅವರು ನಮ್ಮ ದೇಶದ ಪ್ರಧಾನಿ, ಅವ್ರು ಕೊಡಬೇಕಾದ ಗೌರವ ಕೊಡಲೇಬೇಕು. ಇನ್ನೊಬ್ರು ಹೇಳ್ತಾರೆ ಅವ್ರು ತೇಜಸ್ ಹತ್ತಿದ ಕೂಡಲೇ ನಾವು ತೇಜಸ್ಸನ್ನೇ ನಾಶ ಆಗುತ್ತೆ ಅಂತ ಒಬ್ಬನ ಹೇಳ್ತಾ ಇದ್ದಾರೆ. ಇನ್ನೊಬ್ರು ಅವ್ರು ಬಾಯಿ ಬಂದಂಗೆ ಸರ್ವಾಧಿಕಾರಿಯ ಇವ್ರು ಒಂಥರ ಯಾರು ಹಿತರಗತಿ ಅದಾನ ಅಂತ ಒಬ್ಬರು ಹೇಳ್ತಾರೆ. ಇದನ್ನ ನೋಡಿದಾಗ ಯಾವ ಥರ ಇಲ್ಲಿ ನೋಡೋ ಯುವಕರು ಆತ ಜನತೆ ಅವ್ರ ಬಗ್ಗೆ ಏನು ವಿಚಾರ ಮಾಡ್ತಾರೆ ಅನ್ನೋ ಕಾಮನ್ ಸೆನ್ಸ್ ಇರಲ್ಲ ಸರ್ ಅತಿಯಾಗಿ ಅಷ್ಟು ಸಣ್ಣ ಪ್ರಮಾಣದಾಗ. ಸರ್ ಇವತ್ತೇನಾಗಿದೆ ಅಂತಂದರೆ, ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪ ಮತ್ತು ಟೀಕೆ ಟಿಪ್ಪಣಿಗಳು ಅದು ಸರ್ವಸಾಧಾರಣ ಹಾಗೂ ಅದು ಜಗಜ್ಜಾಹಿರು ಕೂಡ. ಇವತ್ತು ಬಹುತೇಕ ರಾಜಕಾರಣಿಗಳಿಗೆ ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದರೆ, ನಾನು ಅಧಿಕಾರದಲ್ಲಿದ್ದರೆ ನಾನು ಏನು ಬೇಕಾದ್ರೂ ಮಾತಾಡ್ಬೋದು, ನಾನು ಏನು ಮಾತಾಡಿದ್ರು ನನ್ನ ಪ್ರಶ್ನೆ ಮಾಡೋಕ್ಕೆ ಯಾರೂ ಇಲ್ಲ, ನನ್ನ ಹತ್ರ ಹಣ ಇದೆ, ನನ್ನ ಬಳಿ ಯಾವುದೇ ಲೋಪದೋಷಗಳು ಕಂಡು ಬಂದರೂ ಕೂಡ ಮುಂಬರುವಂಥ ಚುನಾವಣೆಯಲ್ಲಿ ನಾನು 1 ಪಟ್ಟು ಹೆಚ್ಚಿಗೆ ನಾನು ಹಣವನ್ನು ಖರ್ಚು ಮಾಡಿದ್ರೆ ಜನ ನನಗೆ ಬೆಂಬಲ ನೀಡ್ತಾರೆ, ಮತ ನೀಡ್ತಾರೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇವತ್ತು ರಾಜಕಾರಣಿಗಳು ಅವರು ನಾಲ್ಗೆಗೆ ಎಲುಬು ಇಲ್ಲದೆ ಇರತಕ್ಕಂಥ ಒಂದು ನಾಲ್ಗೆಯಲ್ಲಿ ಈ ರೀತಿಯಾದಂಥ ಮಾತುಗಳನ್ನ ಅವ್ರು ಆಡ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಕೆಲವೊಬ್ಬರು ಸಂಸ್ಕೃತಿ ಆಗಿದೆ ಅಂತಂದರೆ ಸರ್, ಒಬ್ಬ ಗೌರವಾನ್ವಿತ, ಒಬ್ಬ ಜನಪ್ರಿಯ ನಾಯಕ, ದೇಶದ ಪ್ರಧಾನಿಗಳ ಬಗ್ಗೆ ಅವಾಚ್ಯ ಶಬ್ದಗಳಿಂದ, ಏಕವಚನದಿಂದ ಅವ್ರ ಮೇಲೆ ದಾಳಿ ಮಾಡ್ತಾರೆ. ಅದೇ ಒಬ್ಬ ಭಯೋತ್ಪಾದಕ ಸಂಘಟನೆಗಳಿಗೆ ಬೆಂಬಲ ನೀಡ್ತಕ್ಕಂಥ ವ್ಯಕ್ತಿಗಳಿಗೆ ಜಿ ಅಂತ ಇವತ್ತು ಮರ್ಯಾದೆ ಕೊಡ್ತಾ ಇದ್ದಾರೆ. ಹಂಗಂದರೆ ಇವರ ಸಂಸ್ಕಾರ, ಸಂಸ್ಕೃತಿ ಎಲ್ಲೂ ಹೋಗ್ತಾ ಇದೆ ಅಂತ ಅವರು ಆತ್ಮಾವಲೋಕನ ಮಾಡ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ ಸರ್. ಈಗ ನೋಡಿ ಸರ್, ಮೋದಿಯವ್ರು ಬಂದ ನಂತರ 370 ಆರ್ಟಿಕಲ್ನ ರಿವ್ಯೂ ಮಾಡಿದ್ರು. ಅದರಿಂದ ಅಲ್ಲಿ ಸಾಕಷ್ಟು ಅಭಿವೃದ್ಧಿಗಳಾಯಿತು. ಅಲ್ಲಿ ಜನ ಇವಾಗ ಸಾಕಷ್ಟು ವಿಡಿಯೋ ಮಾಡಿ ಅವರೇ ಖುಷಿಲಿ ಬಿಡ್ತಾ ಇದ್ದಾರೆ. ಮೊದಲು ನಮ್ದು ಆ ಥರ ಏನದು ಜಮ್ಮು ಕಾಶ್ಮೀರ ಆ ಥರ ಇತ್ತು, ಈಗ ಈ ಥರ ಆಗಿದೆ ನೋಡ್ರಿ ಅಂತ ಅವರೇ ಖುಷಿ ಹೇಳ್ತಾ ಇದ್ದಾರೆ. ಆದರೂ ಇಲ್ಲಿ ಜನ ಏನು ಮಾಡ್ಲಿಕ್ಕೆ ಹತ್ರ ಓವೈಸಿನಂತವ್ರು ಏನು ತಪ್ಪು ಮಾಡಿದ್ರೆ ನೀವು ತೆಗೆದ್ರಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಏನು ಸಾಧನೆ ಮಾಡ್ಕೊಂಡ್ರೆ ಸರ್ ಅವರು? ಅಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ಕಣ್ಣಕ್ಕೆ ಕಾಣ್ತಾ ಇದೆ, ಆದ್ರೂ ಇವರು ಅದಂತ ಮಾಡಿದ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಸರ್, ಫಸ್ಟ್ ಆಫ್ ಆಲು ಈ ಓವೈಸಿ ಅನ್ನೋ ಒಬ್ಬ ವ್ಯಕ್ತಿ, ಮೊದಲನೇದಾಗಿ ನನಗೆ ಆತ ಭಾಳ ಅವಿವೇಕಿ, ಆತನಿಗೆ ಬುದ್ಧಿ ಇಲ್ಲದೆ ಮಾತನಾಡ್ತಕ್ಕಂಥ ವ್ಯಕ್ತಿ ಅಂತ ಭಾಳ ಸ್ಪಷ್ಟವಾಗಿ ನನಗೆ ಕಾಣಿಸ್ತಾನೆ ಸರ್. ಯಾಕೆ ಅಂತಂದರೆ ಸರ್, ಇವತ್ತು ನಮ್ಮ ಕಾಶ್ಮೀರದಲ್ಲಿ 55-60 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡ್ಕೊಂಡು ಬಂತು. ಆದರೆ ಇವ್ರ ಯೋಗ್ಯತೆಗೆ ಆ 370ನೇ ವಿಧಿ ಯಾಕೆ ಬೇಕಾಗಿತ್ತು ಸರ್? ದೇಶಕ್ಕೆ 2 ಸಂವಿಧಾನ ಯಾಕೆ ಬೇಕಾಗಿತ್ತು? ಪ್ರತಿನಿತ್ಯ ನಮ್ಮ ಸೈನಿಕರ ಮೇಲೆ ಕಲ್ಲು ತೂರಾಟ, ದೌರ್ಜನ್ಯಗಳು, ಅಲ್ಲಿ ವಾಸವಾಗಿರ್ತಕ್ಕಂಥ ನಮ್ಮ ಹಿಂದೂ ಬಾಂಧವರ ಮೇಲೆ ಮತ್ತು ಹಿಂದೂ ಪಂಡಿತರ ಮೇಲೆ, ಕಾಶ್ಮೀರಿ ಪಂಡಿತರ ಮೇಲೆ ಭಾಳ ದೊಡ್ಡ ಮಟ್ಟದಲ್ಲಿ ಹಿಂಸಾಚಾರ, ಹಟ್ಟಹಾಸ ಇವೆಲ್ಲ ನಡೀತಾ ಇತ್ತು. ಕಣ್ಮುಂದೆ ಅವರು ಕಾಣಿದ್ರು ಕೂಡ ಇವ್ರ ಕೈಲಿ ಏನೂ ಆಗದೆ ಇರೋ ಥರ ಬೊಂಬೆ ಥರ ಕೈ ಕಟ್ಕೊಂಡು ಅದನ್ನು ನೋಡ್ತಾ ಮಜಾ ತೊಗೊಂಡ್ರು ಸರ್. ಆದರೆ ಇವತ್ತು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಮೋದಿಯವರು ಹಾಗೂ ಗೃಹ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಅಮಿತ್ ಶಾ ಅವರು
370 ಆರ್ಟಿಕಲ್ ರದ್ದು ಮಾಡಿ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಸೈನಿಕರಿಗೆ ಒಂದು ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಅಂತಂದರೆ ನಮ್ಮ ದೇಶ ಹೆಮ್ಮೆ ದೇಶ ಅಂತ ನಾನು ಎದೆ ತಟ್ಕೊಂಡು ಹೇಳ್ತೀನಿ ಸರ್. ಆದರೆ ಇನ್ನೊಂದು ವಿಚಾರ ಸರ್, ಈಗ 2 ದಿನದಷ್ಟೇ ನಾನು ಮಾಧ್ಯಮದಲ್ಲಿ ಒಂದು ವಿಚಾರ ವೀಕ್ಷಣೆ ಮಾಡಿದೆ. ಏನಂತಂದರೆ ಪಾರ್ಲಿಮೆಂಟಲ್ಲಿ ಈಗ ಜಮ್ಮು ಕಾಶ್ಮೀರದಲ್ಲಿ POK ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅನ್ನೋ ಒಂದು ಜಾಗದಲ್ಲಿ ಅಲ್ಲಿ ವಾಸವಾಗಿರ್ತಕ್ಕಂಥ ಒಂದು ಕಾಶ್ಮೀರಿ ಪಂಡಿತರುಗಳಿಗೆ 24 ಲೋಕಸಭಾ ಕ್ಷೇತ್ರಗಳನ್ನು ಮೀಸಲಿಡಬೇಕು ಅಂತ ಒಂದು ಬಿಲ್ಲನ್ನು ತಂದಿದ್ದಾರೆ. ಇದನ್ನು ನಾನು ಭಾಳ ಸಂತೋಷದಿಂದ ಅದನ್ನು ವಿಜೃಂಭಿಸ್ತೀನಿ ಹಾಗೂ ಅದನ್ನು ಸ್ವಾಗತ ಮಾಡ್ತೀನಿ ಸರ್. ಅದನ್ನು ನಿಜವಲ್ಲ ಹೇಳ್ಬೇಕಂದ್ರೆ ಪ್ರತಿಭಟನೆ ಮಾಡ್ಬೇಕು ರೀ. ಸಂಸತ್ನಾಗ ಒಂದು ಇದನ್ನು ಮಾಡ್ಯಾರಲ್ಲ ಸ್ಮೋಕ್ ಬಾಂಬ್, ಇಡೀ ದೇಶಕ್ಕೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೇಶಕ್ಕೆ ಹಿನ್ನಡೆ ಆದಂಥ ಅದು ಮಾಡಬೇಕಂದ್ರೆ ಪ್ರತಿಯೊಬ್ಬ ಸ್ಪರ್ಧಾರ್ಥಿ ಒಂದು ಏನು ಇದು ಅಂದ್ರೆ ಅದು ಕಾನೂನು ರೀತಿಯಾಗಿ ಹೋರಾಟ ಮಾಡಬೇಕು. ಅದು ಸಂಸತ್ ಅಂದ್ರೆ ಏನು ರೀ, ಎಲ್ಲ ಪಕ್ಷದ ಎಲ್ಲ ಇದು ನಮ್ಮ ಇಡೀ ಪ್ರಪಂಚನ ನೋಡ್ತಿರ್ತಾ. ಭಾರತ ಎಷ್ಟು ಗಟ್ಟಿಮುಟ್ಟ ಈಗ 5ನೇ ಸ್ಥಾನದಾಗಿದ್ವಿ, ಪ್ರೆಸೆಂಟ್ 4ನೇ ಸ್ಥಾನದಾಗ ಆರ್ಥಿಕವಾಗಿ ಬರಕತ್ತೀವಿ ನಾವೀಗ. ನೆಕ್ಸ್ಟ್ ಮುಂದೆ 3ನೇ ಸ್ಥಾನಕ್ಕೆ ಬರ್ತೀವಿ. ಜರ್ಮನಿ ಓದ್ತೀವಿ, ಇವಾಗ ಜಪಾನ್ ಹಿಂದಾಗ್ತೀವಿ. ಆದ ಕಾರಣದಿಂದ ಇಂಥವೆಲ್ಲ ಮಾಡೋದ್ರಿಂದ ಹೂಡಿಕೆದಾರರು, ಈಗ ಬೇರೆ ದೇಶಗಳಿಂದ ಬರುವಂಥ ಎಲ್ಲ ಹೂಡಿಕೆದಾರರು ಇಲ್ಲಿ ಇದು ಭಯೋತ್ಪಾದನೆ ಇದೆ ಭಾರತದಲ್ಲಿ, ಅಲ್ಲಿ ಸರ್ಕಾರ ಚೆನ್ನಾಗಿ ಆಡಳಿತ ಮಾಡ್ತಾ ಇಲ್ಲ, ಸೆಕ್ಯೂರಿಟಿ ಕೊಡ್ತಾರೆ ಅನ್ನೋ ಇದಕ್ಕೋಸ್ಕರ ಇದನ್ನು ಮಾಡೋದು. ರಾಂಗ್ ಇನ್ಫಾರ್ಮೇಷನ್ ಹೋಗಿದೆ ಸರ್. ಇದು 1ನೇದ್ದು. 2ನೇದ್ದು ನಿರುದ್ಯೋಗ ಅಂತೀವಲ್ಲ ಸರ್, ನಿರುದ್ಯೋಗ ಸಮಸ್ಯೆ ಕೂಡ ಇದೆ ಸರ್. ಈ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ SSC GD ಬಿಟ್ಟರೆ, SSC ಒಳಗೆ ಬಿಟ್ಟರೆ ಉಳಿದ ರೈಲ್ವೆ ಡಿಪಾರ್ಟ್ಮೆಂಟು ಕೆಲವಷ್ಟು ಡಿಪಾರ್ಟ್ಮೆಂಟಲ್ಲಿ ಕರೆಕ್ಟ್ ಇದು ಆಗ್ತಿಲ್ಲ ಸರ್, ನೇಮಕಾತಿ ಆಗ್ತಾಯಿಲ್ಲ. ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ವರ್ಷ ನೇಮಕಾತಿ ಆಗ್ತಾಯಿಲ್ಲ ಸರ್ ಇವಾಗ ಪ್ರೆಸೆಂಟಾಗಿ. ಇವಾಗ ಇಲ್ಲಿ ರೈಲ್ವೆದು ನೋಡಿ ಸರ್, ಎಷ್ಟು ಇವಾಗ ಒಂದು ಒಡಿಸ್ಸಾದಲ್ಲಿ ಆಯಿತು, ಮತ್ತು ಆಂಧ್ರ ಪ್ರದೇಶದಲ್ಲಿ ಒಂದಾಯಿತು, ಇಲ್ಲೇ ಪ್ರೆಸೆಂಟ್ ಮೈಸೂರಲ್ಲಿ ಒಂದು ಸರ ಇದು ಇದಾಯ್ತು ಸರ್. ಇವಾಗೆಲ್ಲ ರೈಲ್ವೆ ನೇಮಕಾತಿ ಯಾಕೆ ಆಗ್ತಾಯಿಲ್ಲ ಸರ್? ಇವೆಲ್ಲ ನೇಮಕಾತಿ ಆಗ್ಬೇಕು ಸರ್. 1ನೇದ್ದು ಇದು ಫಸ್ಟ್ ಎಲ್ಲ ಪ್ರಜ್ಞಾವಂತ ಮತ್ತು ಅನಾಗರಿಕರ ಮಾಡುವಂಥ ಇದು ರೀ ಸಿಚುವೇಶನ್ 1ನೇದು. ಅದು ರಾಜಕೀಯವಾಗಿ ನಮಗೆ ಬೇಕಾಗಿಲ್ಲ, ಬಟ್ ನಮ್ಮ ಇದು ಸರ್ವ ಧರ್ಮ ರಾಷ್ಟ್ರ ನಮ್ಮ ಭಾರತ, ಎಲ್ಲರೂ ಕರೆಕ್ಟಾಗಿ ಇದನ್ನು ಮಾಡ್ಬೇಕು ಸರ್. ಈ ಕಾನೂನಿನ ವಿರುದ್ಧ ಹೋಗ್ಬಾರ್ದು 1ನೇದ್ದು. ಅದು ಹೋಗಿದ್ದು ಅವ್ರು ತಪ್ಪು ರೀ. ಈಗ ಹೇಳೋದು ಅದು ರಾಜಕೀಯವಾಗಿ ಏನೇನೋ ಹೇಳ್ತಾರೆ ರೀ, ಅದೆಲ್ಲ ಬೇಕಾಗಿಲ್ಲ. ಮುಂದಿನ ದಿನಮಾನಗಳಲ್ಲಿ ಯಾರೂ ಆ ರೀತಿ ಮಾಡಬಾರ್ದು ಅಂತ ಹೇಳ್ತೀನಿ ಸರ್. ಪ್ರೆಸೆಂಟ್ ಇವಾಗ ಹಳ್ಳಿಯಲ್ಲಿ ಹೆಂಗಂದ್ರೆ ಸರ್, ಗೋರ್ಮೆಂಟ್ ಜಾಬ್ ಇದ್ದರೆ ಹೆಣ್ಣು ಕೊಡ್ತಾರೆ. ಫಸ್ಟ್ ಗೋರ್ಮೆಂಟ್ ಜಾಬ್ ಇಲ್ಲ ಅಂದರೆ ಸರ್, ಒಂದು ಎಕ್ಸಾಂಪಲ್, ನಮ್ಮೂರೊಬ್ಬ ಹುಡುಗ ಅದಾನೆ, ಅವನ ಹೆಸರು ಹೇಳೋದಿಲ್ಲ, ಅವನಿಗೆ 1,80,000 ರೂಪಾಯಿ ಪೇಮೆಂಟು, ಆದರೆ ಇದ್ದು ಅಲ್ಲಿ ಹುಡುಗಿನ ಕೊಡಲಿಲ್ಲ. ಅದೇ ಇದ್ದೂರಿನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಇದ್ದವನಿಗೆ ಒಂದು ಹುಡುಗಿ ಕೊಟ್ಟರು. ಈ ಪ್ರೆಸೆಂಟ್ ಸಿಚುವೇಶನ್ ಹಿಂಗಿದೆ. ಅದಕ್ಕೋಸ್ಕರ ಗೋರ್ಮೆಂಟ್ ಜಾಬ್ ಮುಖ್ಯ ಸರ್. ಇದು ನಮ್ಮ ಸಮಾಜದ ನಮ್ಮವರದೇ ಇದು ಯಾರು ಉಳಿದೋರ್ದಲ್ಲ, ಎಲ್ಲ ನಮ್ಮ ಸಮಾಜದ ಎಲ್ಲ ಹಿರಿಯರದು ಇದು. ಫಸ್ಟ್ ನಮ್ಮ ಎಲ್ಲ ನಾಗರಿಕರ ಪ್ರಜೆಗಳ ಬದಲಾವಣೆ ಆಗ್ಬೇಕು. ಮೊದಲು ಸ್ಕ್ಯಾಮ್ ಆಗತ್ತೆ ಸರ್. ಈಗ ಉದ್ಯೋಗದಲ್ಲಿ PSI ಸ್ಕ್ಯಾಮ್ ಆಗ್ತೀರಿ, ಭ್ರಷ್ಟಾಚಾರ ತಿದ್ದುಪಡಿ ಕಾಯ್ದೆ ತಂದಾರೆ 1ನೇದ್ದು. ಎಷ್ಟು ರೀ, 10 ಕೋಟಿ ರೀ, 10 ಕೋಟಿ ಮತ್ತು 1 ವರ್ಷ ಜೈಲು ಶಿಕ್ಷೆ ರೀ. ಅದು ಒಳ್ಳೆಯ ಕೆಲಸ ರೀ. ಅದನ್ನು ಫಸ್ಟ್ ಕರೆಕ್ಟಾಗಿ ನಡೆಸ್ಬೇಕು ರೀ. ಈಗ ಕಾಯ್ದೆ ತಂದಾರಲ್ಲ ರೀ, ಮತ್ತೆ ಅದನ್ನ ನಡೆದ್ರೆ ಮತ್ತೆ ಅದು ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗುತ್ತೆ ಸರ್. ಮೊದಲನೇದ್ದು 1ನೇದ್ದು ರೀ, ಭ್ರಷ್ಟಾಚಾರಿ ಅಂದ್ರೆ ರಾಜಕಾರಣಿಗಳ ರೀ, ಅವರೇ ಪಾಲಿಸಿ ಮೇಕರ್ ಮೇನ್ ಆಗಿರೋದು ರೀ, ಅವ್ರು ಶುದ್ಧ ಆಗ್ಬೇಕು ರೀ. ಫಸ್ಟ್ ಜನಪ್ರತಿನಿಧಿಗಳು ಕರೆಕ್ಟ್ ಆದ್ರೆ ಪ್ರಜೆಗಳ ರೀ, ಜನಪ್ರತಿನಿಧಿ ಸರಿಯಿಲ್ಲ, ಪ್ರಜೆಗಳು ತಪ್ಪು ದಾರಿ ನಡೀತಾರೆ. ಮಧ್ಯಮ ವರ್ಗರು ಕೆಳವರ್ಗದವ್ರು ರೀ, ಎಲ್ಲಿ ದುಡ್ಡು ಕೊಟ್ಟು ಹೋದಾಗುತ್ತೆ ನಮ್ಮಂಥ ಯಾರೆಲ್ಲ ಎಲ್ಲಿ ದುಡ್ಡು ಕೊಟ್ಟು ಇಲ್ಲಿ ಕಲಿಯೋದೇ 3,000 4,000, ಅದು ದುಡ್ಡು ಹೆಂಗೆಂಗೋ ಮಾಡಿ ಮೇಂಟೆನೆನ್ಸ್ ಮಾಡಿ ತಂದೆ ತಾಯಿ ಕಳಿಸ್ತಿರ್ತಾರೆ. ಈಗ ಅವರೆಲ್ಲ ದೊಡ್ಡ ವ್ಯಕ್ತಿಗಳು ರಿಚ್ ಇದ್ದ ಪರ್ಸನ್ ದುಡ್ಡು ಕೊಟ್ಟು ಮಾಡಿದರೆ ಬಡಬಗ್ರು ಎಲ್ಲಿ ಹೋಗ್ಬೇಕು ಹೇಳಿ ಸರ್. ಹಂಗಾಗಿ ದಯವಿಟ್ಟು ಇದನ್ನು ನಡಿಬಾರ್ದು ರೀ. ಇವೆಲ್ಲ ಸ್ಕ್ಯಾಮ್ ರೀ 1ನೇದ್ದು ರೀ. ಜಾಸ್ತಿ ಕಾಲ್ಫಾರ್ಮ್ಗಳದ ಸರ್. ಈಗ ಓದೋರು ಪ್ರಾಂಪ್ಟಾಗಿ ಓದೋರು ಹೋಗ್ಬಿಡ್ತಾರೆ ಸರ್. ಜಾಸ್ತಿ ಕಾಲ್ಫಾರ್ಮಲ್ಲಿ ಬರೀ 4,000 ಪೋಸ್ಟಿಗೆ 5 ಲಕ್ಷ 6 ಲಕ್ಷ ಜನ ಇದಾದರೆ, ಬರೀ ಒಂದೇ ಕಾಲ್ಫಾರ್ಮ್ ವರ್ಷದಲ್ಲಿ ಒಂದಾದರೆ ಅವೆಲ್ಲ ನಿರುದ್ಯೋಗ ಸಮಸ್ಯೆಗಳು ಜಾಸ್ತಿ ಆಗ್ತಾವೆ ರೀ. ಬ್ಯಾಂಕ್ನಲ್ಲಿ ಲೋನ್ ಕೇಳಕ್ಕೆ ಹೋದ್ರೆ, ನಾನು ಸಾರಥಿ ಯೋಜನೆ ಲೋನ್ ಮಾಡಿದ್ದೀನಿ ರೀ, ನಮ್ಮ ಅಣ್ಣರ್ದು ಸಾರಥಿ ಯೋಜನೆ ಲೋನ್ ಮಾಡಿದ್ರೆ, ಇವಾಗ ಏನು ತೊಗೊಂಡ್ರೆ ಅವ್ರು ಕಾರ್ ತೊಗೊಂಡ್ರ ಅಂತ ಕೇಳ್ತಾರೆ ಸರ್. ಈ ಸಾರಥಿ ಯೋಜನೆ ಅಂತ ಮಾಡಿರಿ ಸ್ಕೀಮ್ ರೀ, 4 ಲಕ್ಷ ರೂಪಾಯಿ ಇದೆ ಸರ್ ಸಾರಥಿ ಯೋಜನೆ. ಅದಕ್ಕೆ 4 ಲಕ್ಷ ರೂಪಾಯಿಗೆ ನಿಮ್ಮ ಇದನ್ನು ಕೊಡು ಅಂತ ಹೇಳ್ತಾರೆ ಸರ್. ಮೊದಲ ತೊಗೋಬೇಕಂತ ಕಾರ್. ಹಂಗಿದ್ರೆ ಆ ಲೋನ್ ಇದಕ್ಕೆ ಯೋಜನೆ ಎದಕ್ಕೆ ಮಾಡ್ಬೇಕು ಸರ್? ಅದನ್ನು ಸಾರಥಿ ಯೋಜನೆ ಇದೇ ಲೋಪದೆ ಸರ್. ನಾನು ಎಕ್ಸಾಲ್ ಹೇಳ್ಕ ಬ್ಯಾಂಕಿಗೆ ಹೋಗಿ ಮಣ್ಣು ಹೋಗಿ ಸರ್, ಮಹಿಳೆಯರ ಬಗ್ಗೆ 1 ಲಕ್ಷ ರೂಪಾಯಿ ಕೊಡ್ತಾರೆ ಸರ್, 30,000 ರೂಪಾಯಿ ಸಬ್ಸಿಡಿ ಸರ್. ಅದನ್ನು ಮೊದಲು ಇದನ್ನು ತೋರಿಸ್ಬೇಕಂತೀರಿ ಅವ್ರಿಗೆ. ನಾವು ಸ್ಕೀಮ್ ಎದಕ್ಕೆ ಹಾಕಿರ್ತೀವಿ ಸರ್, ಅದನ್ನು ತೊಗೋಬೇಕಂತ ಆಮೇಲೆ ತೊಗೊಂಡು ಕಟ್ಲಿಕ್ಕಂದ್ರೆ ಬರ್ಬೇಕು ನಮ್ಮ ಹತ್ರ. ಮೊದಲ ಫಸ್ಟ್ ಇದನ್ನು ಕೇಳ್ತಾರೆ ಸರ್ ಅವ್ರು. ಇವೆಲ್ಲ ಕರೆಕ್ಟಾಗಿ ಇದಾಗಬೇಕು ಸರ್. ಫಸ್ಟ್ ತಿದ್ದುಪಡಿ ಆಗ್ಬೇಕು ಸರ್. ಎಲ್ಲ ಯೋಜನೆಗಳು ಕರೆಕ್ಟಾಗಿ
ಸಾಮಾನ್ಯ ಜನರು ತಲುಪ್ತಿಲ್ಲ ಸರ್ ಇವೆಲ್ಲ ತಲುಪಿದಂದ್ರೆ ನಾವು ಇದ್ರಾಗ ಹೋಗ್ತೀವಿ ಸರ್ ಪ್ರೈವೇಟ್ ನಾವು ಉದ್ಯಮ ಸ್ಟಾರ್ಟ್ ಮಾಡ್ತೀವಿ ಅಂದಾಗ ಗೌರ್ಮೆಂಟ್ ಜಾಬ್ ಇರ್ಲಿಕ್ಕೂ ನಾವು ಬದುಕ್ತೀವಿ ಮುಂದೆ ಅಭಿವೃದ್ಧಿ ಆಗ್ತೈತೆ ರೀ ನಮ್ಮ ದೇಶ ಹಿಂದುಳಿಯೋ ಕಾರಣ ಏನು ಸರ್ ಗೊತ್ತಾನ ಬರೀ ಗೌರ್ಮೆಂಟ್ ಜಾಬಿಂದ ಬದುಕಿರಿ ಹಿಂದುಳಿದ್ರಿ ನಾವು ಎಲ್ಲ ಚೀನಾ ಮತ್ತು ಅಮೇರಿಕ ದೇಶದಲ್ಲಿ ಪ್ರೈವೇಟೈಸೇಷನ್ ಜಾಸ್ತಿ ಇದ್ದಲ್ಲೇ ಜಾಸ್ತಿ 1 ನಂಬರ್ ಆರ್ಥಿಕವಾಗಿ ಮುಂದುವರಿತೀವಿ ನಾವು ಬರೀ ಗೌರ್ಮೆಂಟ್ ಜಾಬನ್ನು ಆರ್ಥಿಕವಾಗಿ ಮುಂದುವರಕ್ಕಾಗೋದಿಲ್ಲ ರೀ ಸರ್ ಈಗ ಸರ್ ಪ್ರೀ ಬೇಸ್ ಬಗ್ಗೆ ಅಂದ್ರೆ ಸಕಾರಾತ್ಮಕ ಐತಿ ನಕಾರಾತ್ಮಕ ಐತಿ ಸರ್ ಎರಡೂ ಐತೆ ಸರ್ ನಾನು ಸಕಾರಾತ್ಮಕ ಅಂದರೆ ಬಡಬಗ್ಗರಿಗಳಿಗೆ ಒಂದು ವೇಳೆ ಹೇಳ್ತೀನಿ ಸರ್ ನಿರ್ಗತಿಗರಿ ಏನಿಲ್ಲ ಅಂದ್ರೆ ಅಗದಿ ಏನು ಇವಾಗ ದಿನದಲ್ಲಿ 200-300 ದುಡಿತೀನಿ ಅಂದರೆ ಅವ್ರಿಗೆ ಒಳ್ಳೇದು ಸರ್ ಈಗ ಗೌರ್ಮೆಂಟ್ ಕೊಡ್ತಾರೆ ನಾವು GST ದುಡ್ಡು ಕಟ್ಟಿರ್ತೀವಿ ಸರ್ ಕೆಲವಷ್ಟು ಒಳ್ಳೆ ಏನು ಗೊತ್ತಂದ್ರೆ ಗೌರ್ಮೆಂಟ್ ಸ್ಕೀಮ್ ಅಂತ ಕೊಡ್ತಾರೆ ಅವರು ಸ್ವಲ್ಪ ಮಿಸ್ಯೂಸ್ ಆಗಿ ಕೊಟ್ಬಿಡ್ತಾರೆ ಜಾಸ್ತಿ ಈಗ ಶಕ್ತಿ ಯೋಜನೆ ಮಾಡಲ್ಲ ಸರ್ ಅದನ್ನು ಇಷ್ಟಿಷ್ಟು ಲಿಮಿಟ್ ಅಂತ ಮಾಡ್ಬೇಕಿತ್ತು ಇಷ್ಟಿಷ್ಟು ಕಿಲೋಮೀಟ್ರ್ 100 ಕಿಲೋಮೀಟ್ರ್ ಹಿಂಗೆ ಮಾಡ್ಬೇಕತ್ತಾರೆ ಸ್ಕೂಲ್ ಮಕ್ಕಳಿಗೆ ಅದನ್ನ ಲಿಮಿಟೇಷನ್ ಮಾಡ್ಬೇಕತ್ತಾರೆ ಇದನ್ನು ಮಾಡಲ್ಲ ಸರ್ ಮಹಿಳೆಯರಿಗೆ 2000 ಅದು ಬೆಸ್ಟ್ ಸ್ಕೀಮ್ ಸರ್ ಯಾಕೆ ಗೊತ್ತಾರೆ ನಮ್ಮ ಅವ್ರು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ತಿಂಗಳ 2000 ರೂಪಾಯಿ ರೂಮ್ ಬಾಡಿ ಹಾಕ್ತಾರೆ ಇಲ್ಲಿ ಅದ ದುಡ್ಡಿಂದ ರೀ ನಾ ಫ್ರೆಂಡ್ಸ್ ಕೇಳ್ತಿದ್ದೀನಿ ರೀ ಅವಾಗ ಪ್ರೆಸೆಂಟ್ ಹೇಳ್ತೀನಿ ಸರ್ ಸದ್ಯ 2000 ದುಡ್ಡು ಸರ ನಮ್ಮ ತಾಯಿ ನನಗೆ ಅಕೌಂಟ್ಗೆ ಹಾಕ್ತಾಳೆ 1500 ರೂಮ್ ಬಾಡಿ ಕಟ್ತೀನಿ 500 ಲೈಬ್ರರಿ ಫೀಸ್ ಕಟ್ತೀನಿ ಸರ್ ಅನುಕೂಲ ಆಗ್ಯದ ಸರ್ ಇದು ಅನುಕೂಲ ಆಗ್ಯದ ಸರ್ ಶಕ್ತಿ ಯೋಜನೆ ಒಂದು ಇದನ್ನು ಮಾಡ್ಬೇಕಿತ್ತು ಸರ್ ಅದಕ್ಕೋಸ್ಕರ ಲಿಮಿಟೇಷನ್ ಪಾರ್ಟ್ ಆಗ್ಯದ ಸರ್ ಉಳಿದಿದ್ದು ಇದು ಕರೆಕ್ಟ್ ಐತೆ ಸರ್ ಈ ನಿಧಿ ಯೋಜನೆನೂ ಮತ್ತು 3000 ರೂಪಾಯಿ ಹಾಕಿದ್ರೆ ಸರ್ 2 ವರ್ಷಕ್ಕೆ ರೀ 3000 ರೂಪಾಯಿ ಕೊಟ್ಟು ಇಲ್ಲಿ 2 ವರ್ಷದಾಗ ರೀ 2 ವರ್ಷ ಕುಂತು ಇಲ್ಲಿ ತಿಂಗಳಿಗೆ 3000 ರೂಪಾಯಿ ಖರ್ಚು ಬರ್ತಾರೆ 2 ವರ್ಷ ಕುಂತು ಓದಿದ್ರಿ ಗೌರ್ಮೆಂಟ್ ಜಾಬ್ ಬಿಡ್ಬೋದು ರೀ 2 ವರ್ಷದಾಗ ಅದೇ ದುಡ್ಡಿನಲ್ಲಿ ಅದೇ ತಂದೆ ತಾಯಿಗೆ 2 ವರ್ಷಕ್ಕೆ ರೀ 1236 ರೀ ಏಟು ಸರ್ 72,000 ದುಡ್ಡು ಉಳಿತೈತೆ ರೀ ತಂದೆ ತಾಯಿಗೆ ಹೌದಲ್ಲ ಸರ್ ಅದಕ್ಕೋಸ್ಕರ ಇದು ಒಳ್ಳೇದಂತ ಹೇಳ್ತೀನಿ ರೀ ಅದು ಒಂದೇ ಸ್ವಲ್ಪ ಇದು ಸರ್ ಯೋಜನೆ ಒಳಗೆ ಸರ್ ಹಾಂ ಸರ್ ಡಿಜಿಟಲ್ ಇಂಡಿಯಾ ಅಂತ ತಂದ್ರಿ ಓಕೆ ಅಂತ ಡಿಜಿಟಲ್ ಇಂಡಿಯಾ ನಿಜವಲ್ಲ ಹೇಳ್ತೀನಿ ಡಿಜಿಟಲ್ ಇಂಡಿಯಾ ಇನ್ನೂ ಪರಿಪೂರ್ಣವಾಗಿಲ್ಲ ಸರ್ ಈ ಡಿಜಿಟಲ್ ಇಂಡಿಯಾ ಇಲ್ಲೇ ರೈಲ್ವೆದ ತೊಗೊಂಡು ಸರ್ ಈಗ ಒಡಿಸ್ಸಾದಾಗ ಆತ್ರಿ ಸರ್ ಬಾಲ್ಸೋರ್ನಾಗ ಅದು ಆದ ದುರಂತ ನೆಕ್ಸ್ಟ್ ಆಂಧ್ರ ಪ್ರದೇಶದಾಗ ಆತ್ರಿ ಅದು ಕೌಚ ಅಂತ ತಂದಾರಿ ಕೌಚ ಅಂತೇಳಿ ಕೌಚ ಹೆಂಗೆ ಗೊತ್ತನ್ರಿ ಇದು ಆರ್ಟಿಫಿಷಿಯಲ್ ರೀ ಅದು ಇಮಿಡಿಯೇಟ್ಲಿ ಹೇಳ್ಬಿಡ್ತಾ ಎದುರು ಬರೋ ಟ್ರೈನ್ ಅದನ್ನು ಬಟ್ ಏನು ಮಾಡ್ಯಾರ ಗೊತ್ತನ್ರಿ ಇನ್ನೂವರೆಗೆ ಅವ್ರು ಸಚಿವರು ಹೇಳ್ತಾರೆ ಬಟ್ ಇನ್ನೂವರೆಗೆ ಏನೂ ಕಾರ್ಯಗಳು ಆಗ್ತಿಲ್ಲ ರೀ ಅದು ಈಗ ಸ್ಮಾರ್ಟ್ ಸಿಟಿ ಯೋಜನೆ ತಂದಾರೆ ಇದು ಹುಬ್ಳಿ ಧಾರವಾಡ ಯಾವುದ್ರಿ ಸ್ಮಾರ್ಟ್ ಸಿಟಿ ಯೋಜನೆ ಹೌದಲ್ರಿ ಇಲ್ಲಿ ರೋಡ್ಗಳನ್ನ ನೋಡ್ರಿ ರಸ್ತೆಗಳು ನೋಡ್ರಿ ಇದು ಸ್ಮಾರ್ಟ್ ಸಿಟಿ ಯೋಜನೆ ರೀ ಇದು ಸ್ಮಾರ್ಟ್ ಸಿಟಿ ಯೋಜನೆ ಅಲ್ರಿ ಬ್ಯಾಕ್ವರ್ಡ್ ಇವು ಇರ್ತಾವಲ್ಲ ಸರ್ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ ಇರ್ತಾವಲ್ಲ ರೀ ಆ ರೀತಿ ಇದೆ ಸರ್ ಇದು ಸ್ಮಾರ್ಟ್ ಸಿಟಿ ಯೋಜನೆ ಸ್ಪೀಡ್ ಆಗ್ತಿಲ್ಲ ಯಾವಾಗಲಿಂದ ತಂದ ಸರ್ ಸ್ಮಾರ್ಟ್ ಸಿಟಿ ಯೋಜನೆ 2016 ತಂದಾರೆ ಸ್ಮಾರ್ಟ್ ಸಿಟಿ ಯೋಜನೆ ಇನ್ನೂವರೆಗೆ ಅದು ಪರಿಪೂರ್ಣ ಆಗಿಲ್ಲ ಅದ್ರ ದುಡ್ಡು ಎಲ್ಲಿ ಹೋಗತೈತೆ ರೀ ಜನಸಾಮಾನ್ಯ ನಮ್ಮ ದುಡ್ಡಾರೆ ಅವರು ಈಗ ಟ್ಯಾಕ್ಸ್ ಕಟ್ಸ್ಕೊಂಡಿರ್ತಾರೆ ಆ ದುಡ್ಡು ಎಲ್ಲಿ ಹೋಗ್ತೈತೆ ಅದು ಇದು ಆಗ್ಬೇಕ್ರಿ ಕೆಲವಷ್ಟು ಆಗ್ಯಾವಿಲ್ಲ ಅಂತ ಹೇಳ್ರಿ ಇಂಥವೆಲ್ಲ ಕರೆಕ್ಟ್ ಆದ್ರೆ ಅವು ಕರೆಕ್ಟ್ ದೇಶ ಮುಂದೆ ಅಭಿವೃದ್ಧಿ ಆಗುತ್ತೆ ರೀ ಈಗ ಒಳ್ಳೆ ದಾರಿ ರಸ್ತೆ ಅದಂದ್ರೆ ಟ್ರಾಫಿಕ್ ಜಾಮ್ ಆಗೋದಿಲ್ಲ ಈಗ ಟ್ರಾಫಿಕ್ ಜಾಮ್ ತಪ್ಪಂದ್ರೆ ಶಬ್ದ ಮಾಲಿನ್ಯ ಆಗೋದಿಲ್ಲ ವಾಯು ಮಾಲಿನ್ಯ ಆಗೋದಿಲ್ಲ ಇವೆಲ್ಲ ಇದನ್ನು ಮಾಡ್ಬೇಕು ಸರ್ ಇನ್ನು ಸರ್ ಇವತ್ತು ಪ್ರಧಾನಮಂತ್ರಿಗಳು ಮೋದಿಯವರು ಏನೊಂದು ಸ್ಲೋಗನ್ ಕೊಟ್ಟಿದ್ದಾರಲ್ಲ ಆ ಒಂದು ಸ್ಲೋಗನ್ಗೆ ನಾನಿವತ್ತು ಸಹಮತ ಹಾಗೂ ಸಹಕಾರವನ್ನು ವ್ಯಕ್ತಪಡಿಸ್ತೀನಿ ಯಾಕಂತಂದರೆ ಸರ್ ಇವತ್ತು ಬಹುತೇಕ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ನಮ್ಮ ಯುವ ಜನತೆ ಏನಿದೆ ಇವತ್ತು ಅನ್ಎಂಪ್ಲಾಯ್ಮೆಂಟ್ ವಿಚಾರದಲ್ಲಿ ಭಾಳ ದೊಡ್ಡ ಮಟ್ಟದ ನೋವನ್ನು ಅನುಭವಿಸ್ತಾಯಿದ್ರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೋದಿಯವರು ಭಾಳ ದೊಡ್ಡ ಮಟ್ಟದವಾಗಿ ಸಮಾಲೋಚನೆ ಮಾಡಿ ಈ ರೀತಿಯಾದಂಥ ಒಂದು ಆತ್ಮನಿರ್ಭರ್ ಯೋಜನೆ ಆಗಿರ್ಬೋದು ಇದ್ರ ಬಗ್ಗೆ ಭಾಳ ಅವರು ದೊಡ್ಡ ಮಟ್ಟದಲ್ಲಿ ಶಕ್ತಿ ತುಂಬುತ್ತಾ ಇರ್ತಕ್ಕಂಥದ್ದು ಅದು ನಾವೆಲ್ಲರೂ ಕೂಡ ಇಡೀ ದೇಶದಲ್ಲಿ ಕಾಣ್ತಾ ಇದ್ದೀವಿ ಅದ್ರ ವಿಚಾರವಾಗಿ ಹೇಳಬೇಕಂದ್ರೆ ಸರ್ ಇವಾಗ ಮುಂಚೆ ನಾವು ಬೇರೆ ದೇಶದಿಂದ ಕೆಲವೊಂದು ವಸ್ತುಗಳನ್ನು ನಾವು ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ ಸೊ ಅದ್ರ ಮೇಲೆ ವಿಧಿಸುವಂಥ ಒಂದು ತೆರಿಗೆ ಆಗಿರ್ಬೋದು ದರ ಆಗಿರ್ಬೋದು ಭಾಳ ಹೆಚ್ಚಳ ಇತ್ತು ಇವತ್ತು ಇವ್ರು ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಹೇಗಿದೆ ಅಂತಂದ್ರೆ ನಮ್ಮ ದೇಶದಲ್ಲಿ ನಾವೇ ತಯಾರು ಮಾಡುವಂಥ ಒಂದು ಪ್ರಾಡಕ್ಟ್ಗಳು ಬರಬೇಕು ಪ್ರತಿಯೊಬ್ಬರಿಗೂ ಅದಕ್ಕೆ ಅವಕಾಶ ಕೊಡ್ತೀವಿ ಯಾರ್ಯಾರಿಗೆ ಅವಕಾಶ ಬೇಕು ಅವರೆಲ್ಲ ಈ ಒಂದು ಯೋಜನೆಯನ್ನು ಬಳಸ್ಕೋಬೋದು ಅಂತ ಮೋದಿಯವರು ಹೇಳಿರ್ತಕ್ಕಂಥ ಮಾತು ಭಾಳ ಚೆನ್ನಾಗಿದೆ ಇದು ಭಾಳ ಸಂತಸದ ಒಂದು ಸುದ್ದಿ ಇನ್ನು ಮುಂದೆ ಇನ್ನೂ ನಮ್ಮ ಭಾರತ ಆರ್ಥಿಕ ಪರಿಸ್ಥಿತಿಯಲ್ಲಿ ಇನ್ನೂ ದೊಡ್ಡ ಮಟ್ಟದಕ್ಕೆ ಹೋಗ್ಲಿಕ್ಕೆ ಕಾರಣ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಯುವಜನತೆ ಅಂತ ನಾನು ಒಬ್ಬ ಯುವಕನಾಗಿ ಎದೆ ತಟ್ಕೊಂಡು ಹೇಳ್ತೀನಿ ಸರ್ ಈಗ ಮೋದಿಯವರು ಬಂದ ನಂತರ ದೇಶಭಕ್ತಿ ಜಾಸ್ತಿ ಆಗ್ತಾ ಹೋಗ್ತದೆ ಎಲ್ಲ ಯುವಕರು ದೇಶದ ಬಗ್ಗೆ ಥಿಂಕ್ ಮಾಡೋದಾಗಲಿ ಸೇನೆಗೆ ಸೇರಿಕೊಳ್ಳೋದಾಗಲಿ ಆಮೇಲೆ ಅದ್ರ ಬಗ್ಗೆ ವಿಚಾರ ಮಾಡೋದಾಗಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋದಾಗಲಿ ಭಾಳ ಮಾಡ್ತಾ ಇದ್ದಾರೆ ಅದನ್ನು ನೋಡಿದಾಗ ರಾಜಕೀಯ ಧ್ರುವೀಕರಣ ಆಗ್ತಾ ಇದೆಯಾ ಇವು ಮೋದಿ ಇಂಥ ಜನ ಚೇಂಜ್ ಆಗ್ತಾ ಇದ್ದಾರೆ ಅಂತ ಅನ್ಸುತ್ತಾ ಯುವಕರು ಚೇಂಜ್ ಆಗ್ತಾ ಇದ್ದಾರೆ ಅಂತ ಅನ್ಸುತ್ತಾ ಖಂಡಿತವಾಗ್ಲೂ ಸರ್ ಯಾಕಂದರೆ ಬದಲಾವಣೆ ಜಗದ ನಿಯಮ ಅದೆಲ್ಲರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಾನು ಕೂಡ ಆ ವಿಚಾರವನ್ನು ಭಾಳ ದೊಡ್ಡ ಮಟ್ಟದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವನು ಇವತ್ತು ಮೋದಿಯವರು ದೇಶಭಕ್ತಿಯನ್ನು ತುಂಬ್ತಾ ಇದ್ದಾರೆ ಅಂತ ನೀವೇನು ಒಂದು ಸ್ಟೇಟ್ಮೆಂಟ್ ಹೇಳಿದ್ರಿ ಅದು 100% ನಿಜ ಅದು
ಯಾಕೆ ಅಂತಂದರೆ ಸರ್, ಇವತ್ತು ನಮ್ಮ ದೇಶದಲ್ಲಿ ನಾವು ವಾಸ ಇದ್ದೀವಿ, ನಮ್ಮ ಭಾರತ ಮಾತೆ ನಮಗೆ ನೆರವು ಕೊಡ್ತಾ ಇದೆ, ಊಟ ಕೊಡ್ತಾ ಇದೆ, ಅನ್ನ ಕೊಡ್ತಾ ಇದೆ ಅಂತಂದ ಮೇಲೆ ನಾವು ದೇಶ ಪ್ರೇಮಿಗಳೇ ಆಗಬೇಕು, ವಿನಃ ದೇಶ ದ್ರೋಹಿಗಳಾಗಬಾರ್ದು. ಇನ್ನು ಮುಂದಿನ ದಿನಗಳಲ್ಲಿ ಮುಂಬರುವಂಥ ಪೀಳಿಗೆ ಕೂಡ ದೇಶದ ಮೇಲೆ ಅಷ್ಟೇ ದೊಡ್ಡ ಅಭಿಮಾನ ಇರಬೇಕು, ದೇಶ ಸೇವೆ ಮಾಡಬೇಕು ಅಂತ ಪ್ರತಿಯೊಬ್ಬರು ಕನಸು ಕೊಡಬೇಕು. ಎಲ್ಲರೂ ಕೂಡ ಸೇನೆ ಮತ್ತು ಡಿಫೆನ್ಸ್ ಆಗಿರ್ಬೋದು, BSF, CISF ಇಂಥ ರೀತಿಯಾದಂಥ ಒಂದು ಇಲಾಖೆಗಳಿಗೆ ಸೇರಬೇಕು, ಸೇವೆ ಸಲ್ಲಿಸಬೇಕು, ಈ ದೇಶಕ್ಕೆ ಒಂದು ಒಳ್ಳೆ ಪ್ರಜೆಯಾಗಿ ನಾಳೆ ದಿವಸ ಹೆಸರು ಮಾಡಬೇಕು ಅನ್ನೋವಂಥ ಮಾತನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಸರ್. ಅಂತಿಮವಾಗಿ ಪ್ರಧಾನಿ ಮೋದಿಯವರು 4 ಸಲ ಮುಖ್ಯಮಂತ್ರಿ ಆದರು. ಅವ್ರು ಯಾವ ಥರದ್ದು ಎಲ್ಲಿ ಎಲೆಕ್ಷನ್ ನಿಲ್ಲದೆ ಡೈರೆಕ್ಟ್ ಅವ್ರು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗ್ಬಿಟ್ರು. ಇವತ್ತಿನವರೆಗೂ ಅವ್ರು 2 ಸಲ ಪ್ರಧಾನಮಂತ್ರಿ ಆದರು. ಇವತ್ತು ಒಮ್ಮೆ ಅವರು ವಿರೋಧ ಪಕ್ಷ ನಾಯಕನಾಗಿ ನೋಡಿಲ್ಲ. ಅಲ್ಲಿ ಯಾವ ಥರ ಸ್ಥಾನ ಇರುತ್ತೆ, ಅಲ್ಲಿ ಯಾವ ಥರ ಮಾತಾಡಬೇಕು, ಕ್ವಶನ್ ಮಾಡೋದು ಯಾವ ಥರ ಒಳ್ಳೆ ವಾಗ್ಬೇಕು ಕೂಡ ಮೋದಿ ಒಳ್ಳೆ ವಾಗ್ಮಿ. ಬಟ್ ವಿರೋಧ ಪಕ್ಷದವ್ರು ಯಾವ ಥರ ನಡ್ಕೋಬೇಕು ಅಂತ ಅದನ್ನು ತೋರಿಸ್ಕೊಡ್ತಿದ್ರು. ಬಟ್ ಅದೇ ಆ ಥರ ಯಾವುದೇ ಥರ ಜನ ಸ್ಥಾನ ಕೊಡಲಿಲ್ಲ ಅವ್ರಿಗೆ. ಅದನ್ನು ನೋಡಿದಾಗ ಅವ್ರು ಲಕ್ ಅನ್ಸ್ತಂತ ಇಲ್ಲ ಅವ್ರು ಕಾರ್ಯವೈಖರಿ ಅಂತ ಅವ್ರ ಮೇಲೆ ಬಂದ್ರು ಅಂತ ಅನ್ಸುತ್ತೆ ಸರ್. ಈ ರಾಜಕೀಯದಲ್ಲಿ ಯಾವ ಲಕ್ಕು, ಯಾವ ನಸೀಬು, ಇದು ಯಾವುದೂ ಮ್ಯಾಟ್ರ್ ಆಗಲ್ಲ ಸರ್. ಇಲ್ಲಿ ಒಬ್ಬ ಪ್ರಧಾನಮಂತ್ರಿಯಾಗಿ ಅವರು ನಿಷ್ಠಾವಂತರಾಗಿ ಪ್ರಾಮಾಣಿಕವಾಗಿ ಈ ದೇಶದ ಜನತೆಗಾಗಿ ಅವರ ನೋವು ನಲಿವಿಗೆ ಅವರು ಒಂದು ರಾಮಬಾಣದಂತೆ ಅವರು ಇವತ್ತು ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು ಇಡೀ ದೇಶ ನೋಡಿದೆ, ಇಡೀ ವಿಶ್ವ ನೋಡಿದೆ. ಅದಕ್ಕೋಸ್ಕರ ಇವತ್ತು ಇಡೀ ದೇಶದಲ್ಲಿ ಜನ ಮೋದಿ 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 ಅಂತ ಉಚ್ಚೆದ್ದು ಕುಣಿತಾ ಇದ್ದಾರೆ. ಈಗ 2ನೇ ಬಾರಿಯಾಗಿ ಅವರು ಪ್ರಧಾನಮಂತ್ರಿಯಾಗಿ ಅವರು ಕಾರ್ಯನಿರ್ವಹಿಸಿ ಇನ್ನೇನು 3-4 ತಿಂಗಳಲ್ಲಿ ಮುಂಬರುವಂಥ ಲೋಕಸಭಾ ಚುನಾವಣೆ ಬರ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರೂ ಗಮನಕ್ಕಿದೆ. ಆದರೆ ನಾನು ಈಗಲೂ ಹೇಳ್ತೀನಿ ಸರ್, ಘಂಟಾಘೋಷವಾಗಿ ಮುಂಬರುವಂಥ ಲೋಕಸಭಾ ಚುನಾವಣೆಯಲ್ಲಿ 2024 ಲೋಕಸಭಾ ಚುನಾವಣೆಯಲ್ಲಿ ಕೆಲವೊಂದು ಸಮೀಕ್ಷೆ ವರದಿ ಪ್ರಕಾರ 303 ಸ್ಥಾನಕ್ಕಿಂತ ಹೆಚ್ಚು ಬರುತ್ತೆ ಅಂತ ಕೆಲವೊಂದು ಸಮೀಕ್ಷೆಗಳು ವರದಿ ಮಾಡಿತ್ತು. ಆದರೆ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ, 103ಕ್ಕೆ 101 ಸೇರಿಸಿ 104 ಸ್ಥಾನ ಕೊಡಬೇಕು ಅಂತ ಇಡೀ ದೇಶದ ಜನತೆಗೆ ನಾನು ಕರೆ ಕೊಡ್ತಾ ಇದ್ದೀನಿ ಸರ್. ಯಾಕೆ 104 ಸ್ಥಾನ ಯಾಕೆ ಕೊಡಬೇಕು ಅಂತಂದರೆ 500 ವರ್ಷದಲ್ಲಿ ಇತ್ಯರ್ಥ ಆಗದೇ ಇರತಕ್ಕಂಥ ಬಾಬ್ರಿ ಮಸೀದಿ ವಿವಾದ, ರಾಮ ಜನ್ಮಭೂಮಿ ಅದನ್ನು ನಿರ್ಮಾಣ ಮಾಡಿ ಭಾಳ ಭವ್ಯವಾಗಿ ಇವತ್ತು ರಾಮ ಮಂದಿರ ನಿರ್ಮಾಣ ಆಗ್ತಾಯಿದೆ ಅಂತಂದರೆ ಬಿಕಾಸ್ ಆಫ್ ನರೇಂದ್ರ ಮೋದಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದಕ್ಕೋಸ್ಕರ ಆ ಒಂದು ರಾಮ ಮಂದಿರಕ್ಕೆ ಒಂದು ಕಾಣಿಕೆ ರೂಪದಲ್ಲಿ ಇನ್ನು 101 ಹೆಚ್ಚಿಗೆ ಸೀಟನ್ನ ಅವರಿಗೆ ಒಂದು ಕಾಣಿಕೆ ರೂಪದಲ್ಲಿ ನಾವೆಲ್ಲ ಕೊಡಬೇಕು ಅಂತ ನಾನು ಈ ದೇಶದ ಜನಕ್ಕೆ ಕರೆ ಕೊಡ್ತೀನಿ ಸರ್. ಈಗಲೂ ರಾಜಕಾರಣ ನೋಡಿದಾಗ ಮತ್ತು ರಾಜನ ಮಕ್ಕಳು ರಾಜ ಮೇಲೆ ಆಗಬೇಕು, ಆಮೇಲೆ ಸಂಸದ ಆಗಬೇಕು, ಮುಖ್ಯಮಂತ್ರಿನೇ ಆಗಬೇಕು ಅಂತ ಇತ್ತು. ಈ ಚಾಯ್ವಾಲ ಪ್ರಧಾನಿ ಆದರು, ಕೇಜ್ರಿವಾಲ್ ಅಧಿಕಾರಿಗಳು ಇದಾಗಿ ಮುಖ್ಯಮಂತ್ರಿ ಆದರು. ಅದೇ ಸಾಕಷ್ಟು ನಮ್ಮ ಸುತ್ತಮುತ್ತ ಜನ ಆ ಥರ ಆಗಿದ್ದಾರೆ, MLA ಆಗಿದ್ದಾರೆ, ಏನಿಲ್ದಾರೆ. ಅದು ಈ ಥರ ಆಗೋದಕ್ಕೆ ಒಂದು ಮೂಲಭೂತ ಕಾರಣ ಏನು ಪ್ರಧಾನಿ ಬಂದ್ರಲ್ಲ, ಚಾಯ್ವಾಲ ಬಿ ಪ್ರಧಾನಿ ಬಂದು ಸಕ್ತಾಯಿ ಅಂತ ಸ್ಲೋಗನ್ ಕೊಟ್ಟಿಲ್ಲ. ಅದನ್ನು ನೋಡಿದಾಗ ಪ್ರತಿ ಸಾಮಾನ್ಯ ನಾಗರಿಕನು ಅವ್ನ ಕಡೆ ಪೊಟೆನ್ಷಿಯಲ್ ಇತ್ತಪ್ಪ ಆದರೆ MLA MP ಆಗ್ಬೋದು. ಖಂಡಿತವಾಗ್ಲೂ ಆಗ್ಬೋದು ಸರ್. ಸಂವಿಧಾನದಲ್ಲಿ ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಒಂದು ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ಆದರೆ ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಡೈನಾಸ್ಟಿ ಪಾಲಿಟಿಕ್ಸ್. ಈ ಡೈನಾಸ್ಟಿ ಪಾಲಿಟಿಕ್ಸ್ನ ಫಸ್ಟು ನಾವು ನಿರ್ಮೂಲನೆ ಮಾಡಬೇಕಾಗಿದೆ. ಇವತ್ತು ಚಾಯ್ವಾಲ ಪ್ರಧಾನಮಂತ್ರಿ ಬನಾಯಂಗೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅವರು ಪ್ರಧಾನಮಂತ್ರಿ ಆದರು ಅಂತಂದರೆ ಅವರು ಪ್ರತಿಯೊಂದು ಹಂತದಲ್ಲೂ ಕಷ್ಟ, ನೋವು, ನಲಿವು, ಹಸಿವು ಅಂದರೆ ಏನು, ಬಡತನ ಅಂದರೆ ಏನು, ಪ್ರತಿಯೊಂದು ವಿಚಾರವನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಈ ದೇಶಕ್ಕೆ ನಾನು ಏನೋ ಒಂದು ಮಾಡಬೇಕು ಅನ್ನೋ ಒಂದು ಕನಸಿಟ್ಟುಕೊಂಡು ಅವರ ಪ್ರಾಮಾಣಿಕದ ಒಂದು ಪ್ರಯತ್ನ ಇವತ್ತು ಪ್ರಧಾನಮಂತ್ರಿ ಹುದ್ದೆ ತನಕ ತೊಗೊಂಡು ಬಿಟ್ಟಿದೆ ಅಂತ ನಾನು ಎದೆ ತಟ್ಕೊಂಡು ಹೇಳ್ತೀನಿ ಸರ್. ಕಾಂಗ್ರೆಸ್ನವರು ಮೊದಲಿಂತರೂ ಬಡತನ ನಿರ್ಮೂಲನೆ, ಬಡತನ ರೋಟಿ ಕಪಡ ಮಕಾನ್ ಅಂತ ಈಗಲೂ ಅದೇ ಸ್ಲೋಗನ್. ಇದಕ್ಕೆ ನಿರ್ಮೂಲನೆ ಆಗೋದು ಯಾವಾಗ ಅಂತ ಸರ್? ಕಾಂಗ್ರೆಸ್ ಪಕ್ಷ ಏನಂತಂದರೆ ಗಾಳಿಲಿ ಹೊಡೆಯುವಂಥ ಒಂದು ಗುಂಡು. ಅವರು ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂಥ ಸಂದರ್ಭದಲ್ಲಿ ನಾನಾ ರೀತಿಯ ಅವರು ಸುಳ್ಳು ಭರವಸೆಗಳು, ಆಶ್ವಾಸನೆಗಳು ಕೊಡ್ತಾನೆ ಬಂದಿದ್ದಾರೆ. ಆದರೆ ಇವತ್ತಿನವರೆಗೂ ಅವ್ರು ಯಾವುದೂ ಆಶ್ವಾಸನೆಗಳು ಅವರು ಈಡೇರಿಸಿಲ್ಲ ಅವರು. ಸೊ ಇನ್ನು ಮುಂದೆ ನಮ್ಮ ಚಾಯ್ವಾಲ, ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ಅವ್ರು ಕೊಡ್ತಾ ಇರ್ತಕ್ಕಂಥ ಆಶ್ವಾಸನೆ ಭಾಳ ದಿಟ್ಟವಾಗಿದೆ. ಅದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಅವರು ಅನುಷ್ಠಾನಕ್ಕೂ ತರ್ತಾ ಇದ್ದಾರೆ. ಇಡೀ ದೇಶದ ಜನ ನೋಡ್ತಾ ಇದ್ದಾರೆ. ಅದರಲ್ಲಿ ಉದಾಹರಣೆಗೆ ನಾನು ಹೇಳಬೇಕು ಅಂತಂದರೆ ಇವತ್ತು ಪ್ರಧಾನಮಂತ್ರಿ ಗರೀಬಿ ಕಲ್ಯಾಣ್ ಅನ್ನ ಭಾಗ್ಯ ಯೋಜನೆ ಪ್ರತಿಯೊಬ್ಬ ವ್ಯಕ್ತಿಗೂ 5 kg ಅಕ್ಕಿ ಉಚಿತವಾಗಿ ಕೊಡ್ತಾ ಇದ್ದಾರೆ. ಇದರಲ್ಲಿ ಅವರು ಜಾತಿ ತಾರತಮ್ಯ ಮಾಡಲಿಲ್ಲ. ಇವತ್ತು ಮೈಸೂರು ಬೆಂಗಳೂರು ಹೈವೇ ತೊಗೊಳ್ಬೋದು. ಇವತ್ತು ಆ ಹೈವೇ ಬರೀ ಹಿಂದೂಗಳಿಗಲ್ಲ,
ಮುಸಲ್ಮಾನರಿಗಲ್ಲ, ಸಮಸ್ತ ನಾಗರಿಕರಿಗೂ ಇವತ್ತು ಆ ಒಂದು ಹೈವೇ ಬಳಸ್ಕೊಳ್ಳೋದಕ್ಕೆ ಎಲ್ರಿಗೂ ಅವಕಾಶ ಇದೆ. ಸೊ ಇಲ್ಲಿ ಯಾರು ಒಂದು ಮೈನಾರಿಟಿ ಅಪೀಸ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಇಡೀ ದೇಶದ ಜನಕ್ಕೆ ಗೊತ್ತಾಗಿದೆ. ಅದಕ್ಕೋಸ್ಕರ ಇಡೀ ದೇಶದ ಜನ ಅವ್ರನ್ನ ಯಾವ ರೀತಿ ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂತ ಮೊನ್ನೆ ನಡೆದಿರ್ತಕ್ಕಂಥ ಒಂದು ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢದಲ್ಲಿ ಅವರ ಭದ್ರಕೋಟೆ ರಾಜಸ್ಥಾನ್ ಮತ್ತು ಛತ್ತೀಸ್ಗಢದಲ್ಲಿ ಅವ್ರಿಗೆ ಸೂಕ್ತವಾದಂಥ ಒಂದು ತೀರ್ಪು ಮತದಾರ ಪ್ರಭು ಕೊಟ್ಟಿದ್ದಾನೆ ಅಂತಂದರೆ ಅವ್ರಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ನಾನು ಅವ್ರಿಗೆ ಕೃತಜ್ಞತೆ ಹಾಗೂ ಅಭಿನಂದನೆಗಳನ್ನ ಹೇಳಿಕ್ಕೆ ಇಚ್ಛೆಪಡ್ತೇನೆ ಸರ್. ಇವತ್ತು ಮೋದಿ ಅವರ ಒಂದು ಆಡಳಿತ, ಅಭಿವೃದ್ಧಿ ಇಡೀ ದೇಶದ ಜನ ಅದನ್ನ ಕೊಂಡಾಡ್ತಾ ಇದೆ. ಆದರೆ ಕೆಲವೊಂದು ವಿರೋಧ ಪಕ್ಷದ ನಾಯಕರಾಗಿರ್ಬೋದು, ಸದಸ್ಯರಾಗಿರ್ಬೋದು ಅಥವಾ ಮುಖಂಡರಾಗಿರ್ಬೋದು ಅದನ್ನು ಭಾಳ ಕೆಳಮಟ್ಟದಲ್ಲಿ ಅದನ್ನ ಟೀಕೆ ಮಾಡ್ತಾ ಇದ್ದಾರೆ. ಕೆಲವೊಂದು ಬಾರಿ ಒಬ್ಬರು ಸ್ಟೇಟ್ಮೆಂಟ್ ಮಾಡ್ತಾರೆ, ಕಾಂಗ್ರೆಸ್ ವಕ್ತಾರರಾಗಿರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿರ್ಬೋದು, BJP ಪಕ್ಷ ಸಂವಿಧಾನ ವಿರೋಧಿ, ಅಂಬೇಡ್ಕರ್ ಸಾಹೇಬರಿಗೆ ಅಪಮಾನ ಮಾಡ್ತಾರೆ ಇವರು. ಸೊ ನಾನು ಒಂದು ವಿಚಾರ ಇವರಿಗೆ ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆಪಡ್ತೀನಿ ಸರ್. ಇವತ್ತು ನಮ್ಮ ಭಾರತ ಸಂವಿಧಾನದಲ್ಲಿ ದಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಏನು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಟಿಕಲ್ 44 ಅನುಚ್ಛೇದ 44ರಲ್ಲಿ ಏನು ಭಾಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ, ಸಮಸ್ತ ನಾಗರಿಕರಿಗೂ ಏಕರೂಪ ನಾಗರಿಕ ಸಂಹಿತೆ ಜಾರಿ ತರಬೇಕು ಅಂತ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಆ ವಿಚಾರವಾಗಿ ಇವತ್ತು ಪ್ರಧಾನಮಂತ್ರಿ ಮೋದಿಯವರು ಭಾಳ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಶ್ರಮ ಮಾಡಿ ಅದಕ್ಕೆ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಸೊ ಆ ಪ್ಲ್ಯಾನನ್ನು ನೀವು ಟೀಕೆ ಮಾಡ್ತಾಯಿದ್ದೀರಾ, ಅದನ್ನು ವಿರೋಧ ಮಾಡ್ತಾಯಿದ್ದೀರಾ ಅಂತಂದಮೇಲೆ ಇಲ್ಲಿ ಯಾರು ಸಂವಿಧಾನ ವಿರೋಧಿ ಅಂತ ಇಡೀ ದೇಶದ ಜನ ಇವತ್ತು ನೋಡ್ತಾ ಇದೆ. ಮುಂಬರುವಂಥ ದಿನಗಳಲ್ಲಿ ನಿಮಗೆ ಇವತ್ತಿಗೂ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಬಿಡಿ. ಇವತ್ತು ಕಾಂಗ್ರೆಸ್ಸು 3 ರಾಜ್ಯದಲ್ಲಿದೆ, ಒಂದು ಕರ್ನಾಟಕ, ಒಂದು ಹಿಮಾಚಲ ಪ್ರದೇಶ ಮತ್ತು ಒಂದು ತೆಲಂಗಾಣ. ಈ 3 ರಾಜ್ಯಗಳು ಬಿಟ್ಟರೆ ನಿಮ್ಮದು ಅಧಿಕಾರನೇ ಇಲ್ಲ. ಮುಂಬರುವಂಥ ದಿನಗಳಲ್ಲಿ ಅಲ್ಲೂ ಕೂಡ BJP ಹಾಗೂ ಮೋದಿ ಮತ್ತು ಯೋಗಿಜಿಯವರು ಅವರು ಹವಾ ತೋರಿಸ್ತಾರೆ. ನೀವೆಲ್ಲ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅನ್ನೋ ಒಂದು ಪಕ್ಷ ನಿರ್ನಾಮ ಆಗುತ್ತೆ. ನೀವೆಲ್ಲ ಗಂಟು ಮೂಟೆ ಕಟ್ಕೊಂಡು ನಿಮ್ಮ ಮನೆಗೆ ತೆರಳಬೇಕು ಅಂತ ನಾನು ಈಗಲೂ ಕೂಡ ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ಸರ್, ಈಗ ಪಾರ್ಲಿಮೆಂಟ್ ಒಳಗೆ ಅಟ್ಯಾಕ್ ಆಯಿತು. ಹಾಂ ಸರ್. ಸ್ಮೋಕ್ ಬಾಂಬ್ ಎಲ್ಲ ತೊಗೊಂಡೋಗಿ ಅವ್ರು 4 ಜನ ಅಪರಾಧಿಗಳು ಸಿಕ್ಕಿದ್ದಾರೆ. ಬಟ್ ಅವರು ತಗೊಂಡಿದ್ದ ಏನಿದೆಯಪ್ಪ ಅಂದ್ರೆ ನಮ್ಮ ನೌಕರಿ ಸಿಕ್ಕಿಲ್ಲ, ತಾನಾಶಾಹಿ ಅಂತ ಹೇಳ್ತಾ ಇದ್ದಾರೆ, ನಮಗೆ ಜಾಬ್ ಸಿಗ್ತಾರೆ, ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ ಅಂತ ಹೇಳ್ಕೊಂಡು ಹೋದರು ಪಾರ್ಲಿಮೆಂಟ್ರ ಮುಂದೆ. ಹಾಂ ಸರ್. ಈಗ ಅವರು ಅದನ್ನು ಕೇಳಿದಾಗ ಆ್ಯಸ್ ಎ ಯುವಕರಾಗಿ ನೀವೇನು ಥಿಂಕ್ ಮಾಡ್ತೀರಿ? ನಿಮ್ಗೆ ಯಾವ ಥರ ವಿಚಾರ ಬಂದಿದೆ ಅದು? ಸರ್, ಈಗ ಜನಸಂಖ್ಯೆಗೆ ಅನುಗುಣವಾಗಿ ನೌಕರಿ ಸಿಗೋಕ್ಕಂತೂ ಚಾನ್ಸೇ ಇಲ್ಲ ರೀ. ನೌಕರಿ ಸಿಕ್ಕಿಲ್ಲ ಅಂತ ಬಾಂಬ್ ಅಟ್ಯಾಕ್ ಮಾಡಿ ಅಂತ ಈಗ ಮನ್ಯಾಗ ಬಡತನದಂತ ಕಳ್ತನ ಮಾಡ್ತೇವೆ ಟೆರ್ರಿಸ್ಟ್ ಆಗ್ತೇವೇನ್ರಿ? ನೌಕರಿ ಸಿಕ್ಕಿಲ್ಲ ಅಂತ ಬಾಂಬ್ ಅಟ್ಯಾಕ್ ಮಾಡೋದ್ರಾಗ ಅರ್ಥನೇ ಇಲ್ಲ ರೀ ಸರ್. ಈಗ ಅವ್ರು ಅಟ್ಯಾಕ್ ಮಾಡಿದ್ರೆ ಏನಾಯಿತು? ನೌಕರಿ ಸಿಗ್ತಾ ಯಾರಿಗಾದ್ರು? ಅವರೇ ಅರೆಸ್ಟ್ ಆದ್ರೆ ಅವ್ರ ಜೀವನ ಸ್ಪೈಲ್ ಆಯ್ತು. ಅಲ್ಲ, ಅವ್ನು ಯಾರೋ ಒಬ್ಬ ಹುಡುಗನ ಊರಿಂದನೇ ಬಹಿಷ್ಕಾರ ಹಾಕ್ಯಾರ್ರಿ ಜನ ಅವನಿಗೆ. ಅವರಿಗೆ ಮಾನಸಿಕ ಕಿರುಕುಳ, ಮನೆಯವರಿಗೆ ಮತ್ತು ರಾಜ್ಯ, ಅದು ಕರ್ನಾಟಕದವ್ರಂತ ನ್ಯೂಸಲ್ಲಿ ಬರತ್ತದು, ಕರ್ನಾಟಕದ ಮಾನ ಅವ್ರ ಡಿಸ್ಟಿಕ್ಕು ಸರ್. ಮತ್ತು ಈಗ ನಿರುದ್ಯೋಗ ಸಮಸ್ಯೆ ಅಂದರೆ ಈಗ ಉದ್ಯೋಗ ನಮ್ಮ ಸ್ಕಿಲ್ ಮೇಲೆ ಡಿಪೆಂಡ್ ಆಗುತ್ತೆ ರೀ. ಮತ್ತು ಸಾಕಷ್ಟು ಯೋಜನೆಗಳನ್ನ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಆಲ್ರೆಡಿ ಲಾಂಚ್ ಮಾಡ್ಯಾರ. ಈಗ ಎಕ್ಸಾಂಪಲ್ PM ಸ್ವನಿಧಿ ಮಾಡ್ಯಾರ, ಸ್ಟ್ರೀಟ್ ವೆಂಡರ್ಸಿಗೆ ಫೈನಾನ್ಷಿಯಲ್ ಸಪೋರ್ಟ್ ಕೊಡ್ಬೇಕಂತ. ಆಮೇಲೆ ಮೊನ್ನೆ PM ವಿಶ್ವಕರ್ಮ ಸ್ಕೀಮ್ ಮಾಡ್ಯಾರ ರೀ, ಅದು ಆರ್ಟಿಷಿಯನ್ ಸ್ಕಿಲ್ ಡೆವಲಪ್ ಮಾಡ್ಬೇಕಂತ. ಇಂಥವು ಸಾಕಷ್ಟು ಯೋಜನೆಗಳು ಕೊಟ್ಟಾರ್ರಿ. ಆಮೇಲೆ ಮುದ್ರಾ ಯೋಜನೆಯಲ್ಲಿ ಲೋನ್ ಕೊಡ್ತಾರೆ, ಸ್ಟಾರ್ಟಪ್ಸ್ ಕಂಪ್ನಿಗಳು ಓಪನ್ ಮಾಡ್ಬೋದು. ಆಮೇಲೆ PSL ಕ್ಯಾಟಗರಿ ಒಳಗೆ ಲೋನ್ಸ್ ಕೊಡ್ತಾರೆ, ಅಗ್ರಿಕಲ್ಚರಿಗೆ ಲೋನ್ಸ್ ಕೊಡ್ತಾರೆ. ಇಂಥವು ಸಾಕಷ್ಟು ಯೋಜನೆಗಳು ಅದಾವೆ ರೀ, ಅವನ್ನ ಬಳಸ್ಕೊಳ್ಳಲ್ಲ ನಾವು. ಸುಮ್ಮನೆ ಉದ್ಯೋಗ ಎಲ್ರಿಗೂ ಗೌರ್ಮೆಂಟ್ ಜಾಬ್ ಕೊಡೋಕ್ಕಾಗುತ್ತಂತ. ಒಂದು UPSC ರಿಕ್ರೂಟ್ಮೆಂಟ್ ಅಂದರೆ 1000 ಪೋಸ್ಟ್ ರೀ, 1000 ಪರ್ಸನ್ಸಿಗೆ ಅಷ್ಟೇ ಜಾಬ್ ಕೊಡೋಕ್ಕೆ ಸಾಧ್ಯದ ರೀ. ಅದು ಬಿಟ್ಟು ಅಂಥ UPSC ಓದ್ದವ್ರೆಲ್ಲರೂ ನೆಕ್ಸ್ಟ್ ಎಲ್ಲ ನಿರುದ್ಯೋಗಿಗಳಾಗ್ಯಾರ, ಸ್ವಂತ ಉದ್ಯೋಗಗಳನ್ನ ಮಾಡತ್ತಾರ. ಕೋಚಿಂಗ್ ಸೆಂಟರ್ಸಲ್ಲಿ ಟೀಚರ್ಸ್ ಆಗಿದ್ದಾರೆ, ಎಷ್ಟೋ ಜನ ಬೇರೆ ಬೇರೆ ಕಂಪ್ನಿಯಲ್ಲಿ ವರ್ಕ್ ಮಾಡತ್ತಾರ. ಅದಕ್ಕೆ ಅರ್ಥನೇ ಇಲ್ಲ ರೀ. ಈ ಪಾರ್ಲಿಮೆಂಟ್ ಒಳಗೆ ಬಾಂಬ್ ಹಾಕಿದ್ರೆ ಏನು ಉದ್ಯೋಗ ಸಿಗುತ್ತಿಲ್ಲ ರೀ. ನಮ್ಗೆ ದೇಶದ ಮಾನ ಇಡೀ ವಿಶ್ವದಲ್ಲೇ ಹರಾಜಾಗಿ ಹೋಗ್ತಾರೆ. ಇವಾಗ ಯುವಕರು ಸರ್ ಎಲ್ಲರೂ ಡಿಗ್ರಿ ಮುಗಿಸ್ಲಿಕ್ಕತ್ತಾರೆ, ಮಾಸ್ಟರ್ ಡಿಗ್ರಿಲೇ ಮುಗಿಸ್ಲಿಕ್ಕತ್ತಾರೆ. ಎಲ್ಲರೂ ಗೌರ್ಮೆಂಟ್ ಎಕ್ಸಾಮ್ ಟ್ರೈ ಮಾಡ್ತಾ ಇದ್ದಾರೆ. ಹಾಂ ಸರ್. ಈಗ AS ತಗೋರಿ, IPS ತಗೋರಿ, KS ತಗೋರಿ, ಸಾಕಷ್ಟು ಗೌರ್ಮೆಂಟ್ ನೌಕರಿ ಎಲ್ಲರೂ ಟ್ರೈ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಬೈಕ್ ಏನಪ್ಪ, ನಾನು ಗೌರ್ಮೆಂಟ್ ನೌಕರಿಗಳು ಪಡಿಬೇಕಂತ ಆಸೆ ಇರ್ತದೆ. ಬಟ್ ಏನಾಗ್ತದೆ, ನಮ್ಮ ಜನಸಂಖ್ಯೆ ಅನುಗುಣವಾಗಿ ಅಷ್ಟಿಲ್ಲ. ಈಗ ಒಂದು 10 ಸೀಟ್ ಇತ್ತಪ್ಪ ಅಂದ್ರೆ 1 ಲಕ್ಷ ಅಪ್ಲಿಕೇಶನ್ ಬಂದ್ಬಿಡ್ತಾವೆ ಅಲ್ಲಿ. ಸೊ ಅವ್ರು ಏನು ಮಾಡ್ತಾರೆ, ಹತಾಶ ಭಾವನೆ ಆಗಿ ಏನಾದರೂ ಹೆಚ್ಚು ಕಮ್ಮಿ ಈ ಥರದ ಹೋಗ್ತಾರೆ. ಅಲ್ಲ ಸರ್, ಈಗ ಗೌರ್ಮೆಂಟ್ ನೌಕರಿ ಎಷ್ಟು ಜನ ಕೊಡೋಕ್ಕೆ ಸಾಧ್ಯದ ರೀ? ಈಗ ನಾನು ಓದಾಕತ್ತೀನಿ ರೀ ಗೌರ್ಮೆಂಟ್ ಜಾಬ್. ಈಗ ನಂದು ಫಾರ್ ಎಕ್ಸಾಂಪಲ್ ಆಯಿತು ಆಗುತ್ತೆ ರೀ, ಆಗಲಿಲ್ಲ ಅಂದ್ರೆ ನಾನು ಓದಿದ ನಾಲೆಜ್ ಎಲ್ಲಿ ಆದರೂ ಯೂಸ್ ಆಗುತ್ತೆ ರೀ, ಹೆಂಗಾದರೂ ಜೀವನ ನಡೆಸ್ಬೋದು. ಗೌರ್ಮೆಂಟ್ ನೌಕರಿನೇ ಫೈನಲ್ ಅದನ್ರಿ.
ಗೌರ್ಮೆಂಟ್ ನೌಕರಿ ಇಟ್ಕೊಂಡವ್ರೆ ಮುಂದೆ ಬಂದಾರ. ಎಷ್ಟು ಪ್ರೈವೇಟ್ ಕಂಪ್ನಿಗಳದವ್ರು ಎಷ್ಟು ಜನ ಗೌರ್ಮೆಂಟ್ ನೌಕರಿ ಓದಿ ಗೌರ್ಮೆಂಟ್ ಜಾಬ್ ಆಗದೆ ಇರೋದಕ್ಕೆ ಬೇರೆ ಮಾರ್ಗವನ್ನು ನೋಡ್ಕೊಂಡಾರೆ. ಅದೇ ನಾಲೆಜ್ ಬೇರೆ ಕಡೆ ಹೆಲ್ಪ್ ಆಗುತ್ತೆ ರೀ. ಈಗ ನಾನು ಗೌರ್ಮೆಂಟ್ ಜಾಬಿಗೆ ಓದಾಕತ್ತೀನಿ ಸರ್. ನಾಳೆ ಒಂದು ಸಬ್ಜೆಕ್ಟ್ ಯಾವುದೋ ಫುಲ್ಲಿ ಪ್ರಿಪೇರ್ಡ್ ಇರ್ತೀನಿ. ಅದೇ ಸಬ್ಜೆಕ್ಟ್ ಮೇಲೆ ನಾನು ನಾಳೆ ಲಕ್ಷಾಂತರ ಹುಡುಗರಿಗೆ ನಾನೇ ಟೀಚ್ ಮಾಡ್ಬೋದು. ಗೌರ್ಮೆಂಟ್ ಜಾಬ ಫೈನಲ್ ಅಲ್ರಿ, ಅದು ಒಂದೇ ಸೊಲ್ಯೂಷನ್ ಅಲ್ಲ. ಲೈಫಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರ್ತವೆ. ಎಲ್ಲ ಪ್ರಾಬ್ಲಮಿಗೆ ಗೌರ್ಮೆಂಟ್ ಜಾಬೇ ಸೊಲ್ಯೂಷನ್ ಆಗೋದಿತ್ತಾನೆ. ಎಷ್ಟು ಜನಕ್ಕೆ ಗೌರ್ಮೆಂಟ್ ಜಾಬ್ ಕೊಡೋಕೆ ಸಾಧ್ಯತೆ ರೀ? ಅಲ್ಲಿ ಲೋನ್ ಕೊಡ್ತಾರಲ್ರಿ. ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಲೈಬ್ರರಿ ತೆಗಿಬೇಕಂದ್ರೂ ಲೋನ್ ಕೊಡುತ್ತೆ ರೀ ಗೌರ್ಮೆಂಟ್. ಅದನ್ನು ಬಳಸ್ಕೋಬೇಕು ನಾವು. ಸೊ ಈ ಥರದಕ್ಕೆ ಯಾಕೆ ಜನ ಹೋಗೋದಿಲ್ಲ, ವಿದ್ಯಾರ್ಥಿಗಳು ಹೋಗ್ತಾ ಇಲ್ಲ, ಯುವಕರು ಹೋಗ್ತಾ ಇಲ್ಲ? ಜನಕ್ಕೆ ಮೈಂಡ್ ಸೆಟ್ ಹಂಗಾಗಿದೆ ಸರ್. ಗೌರ್ಮೆಂಟ್ ಜಾಬ್ ಅಂದ್ರೇ ಫೈನಲ್. ನಾನು ಗೌರ್ಮೆಂಟ್ ಜಾಬ್ ಹಿಡಿದ್ರೆ ಲೈಫಲ್ಲಿ ಸಕ್ಸಸ್. ಗೌರ್ಮೆಂಟ್ ಜಾಬ್ ಅಂದರೆ ಫೈನಲ್ ಆಗಿಬಿಟ್ಟದ್ರಿ ಎಲ್ರಿಗೂ. ನನ್ನ ಪ್ರಕಾರ ಗೌರ್ಮೆಂಟ್ ಜಾಬೇ ಎಲ್ಲ ಪ್ರಾಬ್ಲಮಿಗೆ ಸೊಲ್ಯೂಷನ್ ಅಲ್ರಿ. ಎಲ್ರಿಗೂ ಗೌರ್ಮೆಂಟ್ ಜಾಬ್ ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ. ಮತ್ತು ಇನ್ನೊಂದು ಹೇಳಿದ್ರು ಸರ್, ನಿರುದ್ಯೋಗ ಅದಂತ ಟೆರರಿಸ್ಟ್ ಆಗ್ತೀವಿ ಅದರಿಂದ ಏನು ಸಾಧಿಸ್ತೀವಿ ಹೇಳ್ರಿ? ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು ಸರ್. ಯಾರೋ ಏನೋ ವೆಸ್ಟರ್ನ್ ಐಡಿಯಾಗಳು ಅವಕ್ಕೆ ಬಲಿಯಾಗಿ ಅವೆಲ್ಲ ಮಾಡೋಕೆ ಹೋಗ್ಬಾರ್ದ್ರಿ. ಈಗ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆದಮೇಲೆ ಏನು ಚೇಂಜ್ ಆಗ್ಯದ ಹೇಳಿ ಸರ್? ಏನು ಚೇಂಜ್ ಆಯ್ತು? ಏನು ಚೇಂಜ್ ಮಾಡಕ್ಕೆ ಹೊಂಟಿದ್ರು ಹೇಳ್ರಿ? ಈಗ ಭಗತ್ ಸಿಂಗ್ ಫಾಲೋವರ್ಸ್ ಅಂತೇಳಿ ಎಲ್ಲ ಕಡೆ ಭಗತ್ ಸಿಂಗ್ ಬಗ್ಗೆ ಹೇಳಕತ್ತಾರ. ಭಗತ್ ಸಿಂಗ್ ಆ ಟೈಮ್ ಮಾಡಿದ್ದಲ್ಲ, ಅದು ಬೇರೆ ಕದ, ಸ್ವಾತಂತ್ರ್ಯಕ್ಕೋಸ್ಕರ ಇತ್ತು. ಇವ್ರು ಏನು ಮಾಡ ಅಲ್ಲ, ಅದು ದಾಸ್ಯದಿಂದ ಮುಕ್ತಿ ಆಗಲಿಕ್ಕೆ ಮಾಡಿದ್ರಿ. ಅದು ಭಗತ್ ಸಿಂಗ್ ಮಾಡಿದ್ದು ಹೋರಾಟಗಳು. ಇಲ್ಲಿ ನಾವು ಯಾವ ದಾಸ್ಯ ಒಳಗದೀವಿ ಏನು? ಎಲ್ಲನೂ ಫ್ರೀಡಮ್ ಕೊಟ್ಟದ್ರಿ ನಮ್ಮ ಕಾನ್ಸ್ಟಿಟ್ಯೂಷನ್. ಏನು ಬೇಕಾದರೂ ಮಾಡ್ಕೋಬೋದು. ನಾನು ಆರ್ಟಿಕಲ್ 19 ಉದ್ಯೋಗಕ್ಕೆ ಅವಕಾಶ ಕೊಟ್ಟಿಲ್ಲ ರೀ. ಎಲ್ಲಿ ಬೇಕಾದರೂ ಉದ್ಯೋಗ ಮಾಡ್ಬೋದು ನಾವು ಥ್ರೂ ಔಟ್ ಇಂಡಿಯಾ. ಭಗತ್ ಸಿಂಗಿನ ಫಾಲೋವರು, ಭಗತ್ ಸಿಂಗ್ ಮಾಡಿದ್ದು ಅವ ದಾಸ್ಯದ ಮುಕ್ತಿ ಆಗೋದಕ್ಕೆ ರೀ. ಅದು ಇವ್ರು ಏನು ಮಾಡಕ್ಕೆ ಹೊಂಟಾರ್ರಿ ಸರ್? ಸೊ ಈ ಥರದ್ದು ಮನಸ್ಥಿತಿಗಳು ಏನು ಹೇಳಕ್ಕೆ ಹೇಳ್ತೀವಿ ಸರ್? ಮೊದಲು ಸರ ದೇಶಭಕ್ತಿ ಅನ್ನೋದು ಬೆಳಿಬೇಕು ರೀ ಮನುಷ್ಯನಿಗೆ. ಅದು ಯಾವಾಗ ನಾವು ಸ್ಕೂಲ್ ಟೈಮಿಂದನೇ ದೇಶಭಕ್ತಿ ಅಂದರೆ ಏನು ಅನ್ನೋದು ಗೊತ್ತಾಗ್ಬೇಕು ನಮಗೆ. ಅದು ಇದು ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿದರೆ ದೇಶಭಕ್ತರಲ್ರಿ ನಾವು, ದೇಶದ್ರೋಹಿಗಳು ನಾವು. ನಮ್ಮ ಪಾರ್ಲಿಮೆಂಟ್ ಮೇಲೆ ನಾವೇ ಅಟ್ಯಾಕ್ ಮಾಡಿದ್ದೀವಿ ಅಂದ್ರೆ ಈಗ ಅವ್ರ ಮೇಲೆ ದೇಶದ್ರೋಹಿ ಕೇಸ್ ಹಾಕಿರ್ತಾರೆ. ದೇಶದ್ರೋಹಿ ಕೇಸ ಹಾಕಿರ್ತಾರೆ ಸರ್. ಮತ್ತು ಅವರಿಗೆ ಮತ್ತು ಇನ್ನೊಂದೇನು ಸರ, ಈಗ ಪೊಲಿಟಿಕಲ್ ಐಡಿಯಾಲಜೀಸ್ ಚೇಂಜ್ ಆಗ್ಬೇಕು ರೀ. ಸುಮ್ಮನೆ ಒಂದು ಗೌರ್ಮೆಂಟ್ ಇನ್ನೊಂದು ಯಾವುದೋ ಗೌರ್ಮೆಂಟಿಗೆ ಸಪೋರ್ಟ್ ಅಂತಲ್ರಿ. ಒಂದು ಗೌರ್ಮೆಂಟ್ನ ಅಪೋಸ್ ಮಾಡೋದಕ್ಕೋಸ್ಕರ ಚಲೋ ಕೆಲಸ ಮಾಡಿದ್ರು ಅಪೋಸ್ ಮಾಡೋದು, ಕೆಟ್ಟ ಕೆಲಸ ಮಾಡಿದ್ರು ಅಪೋಸ್ ಮಾಡೋದು, ಹಂಗಿರಬಾರ್ದು ರೀ ಪಾಲಿಟಿಕ್ಸ್. ಈ ಫಾರ್ ಎಕ್ಸಾಂಪಲ್ ಈಗ ಇಸ್ರೇಲ್ನಂಥ ದೇಶಗಳು ಅಪೋಸಿಷನ್ ಪಾರ್ಟಿಗಳು ಸಪೋರ್ಟ್ ಮಾಡ್ತಾವೆ ರೀ. ರೂಲಿಂಗ್ ಪಾರ್ಟಿಗಳಿಗೆ ಅಪೋಸಿಷನ್ ಪಾರ್ಟಿಗಳು ಸಪೋರ್ಟ್ ಮಾಡ್ತಾವೆ. ದೇಶದ ಭದ್ರತೆ ಅಂತ ಬಂದಾಗ, ದೇಶದ ಭದ್ರತೆ, ದೇಶದ ವಿಷಯ ಅಂತ ಬಂದಾಗ ನಾವೆಲ್ಲರೂ ನಾವು ಭಾರತೀಯರನ್ನು ಮನೋಭಾವನೆ ಬೆಳಿಬೇಕ್ರಿ ಎಲ್ರಿಗೂ. ಇವಾಗ ಏನಾಯಿತು, ಪಾರ್ಲಿಮೆಂಟ್ ಅಟ್ಯಾಕ್ ಆದ ತಕ್ಷಣ ಅಧಿವೇಶನ ನಡೆಯುತ್ತೆ. ಇಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುತ್ತೆ. ಅಲ್ಲಿ ಪ್ರಿಯಾಂಕ ನಮ್ಮ ಸಚಿವರು ಏನು ಮಾಡ್ಬಿಟ್ರು, ಅದೇ ಬೇರೆ ಯಾರಾಗಿದ್ರು ಅವ್ರನ್ನ ದೇಶದ್ರೋಹಿ ಪಟ್ಟ ಕಟ್ಟಿದ್ದು, ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದ್ದಕ್ಕೆ ಅವ್ರು ಬಿಡ್ತಾ ಇದಾರೆ ಅಂತ ಈ ಥರದ್ದೆಲ್ಲ ಒಳಗೊಳಗೇನೆ ಸದ್ಯಕ್ಕೆ ಒಬ್ಬ MLA ಆಗಲಿ ಒಬ್ರು ಯಾರೋ MP ಆಗಲಿ ಪಾಸ್ ಕೊಡೋದು, ಈಗ ಪಾಸ್ ನಾನು ಒಬ್ಬ ನಮ್ಮ MLA ಕೇಳಿದ್ದೆ ರೀ, ಪಾಸ್ ಕೊಡ್ರಿ ಸರ್ ಅಂತ. ಅವರು ಹ್ಞೂ ಕೊಡ್ತೀನಿ ಬನ್ನಿ. MLA MP ಗಳಿಗೆ ಏನು ಗೊತ್ತಿರುತ್ತೆ ರೀ ನಾನು ಟೆರರಿಸ್ಟ್ ಅದೀನು ಏನು ಕರೆಕ್ಟ್ ಮನುಷ್ಯಾಗ ಚಲೋ ಅದೀನಿಲ್ಲ ಅಂತ. ಫಾಲೋವರ್ ಅಂತ ಹೇಳಿ ಬರ್ತಾರೆ. ಈ ಫಾಲೋವರ್ ಅಂತ ಸಾಕಷ್ಟು ಜನ ಬರ್ತಾರೆ ರೀ ಸರ್. ಈಗ MLA ಆಫೀಸು, ಈಗ CM ಆಫೀಸ್ ಅಂದ ತಕ್ಷಣ ಜನರು ಸಾಕಷ್ಟು ಸಮಸ್ಯೆ ಇರ್ತಾವೆ ರೀ. ಸರ್ ನಂದು ಇದಾಗ್ಯದ ರೀ, ನಾ ಮೀಟ್ ಆಗಬೇಕು, ಪಾಸ್ ಕೊಡ್ರಿ ಅಂತ. ಪಾಸ್ ಕೊಟ್ಟು ಬಿಡ್ತಾರೆ ರೀ ಅವರು. ಅವ್ರಿಗೇನು ಗೊತ್ತಿರುತ್ತೆ ರೀ ಪಾಪ. ಇದು ಭದ್ರತಾ ಲೋಪ ಅಂತೀನಿ ರೀ ನಾನು. ಅಷ್ಟು ಸುತ್ತಿನ ಭದ್ರತೆ ಅದ ಅಂದ್ರೆ ಭದ್ರತಾ ಲೋಪ ಆಗ್ಯದ. ಈಗ ಅವ್ರಿಗೂ ಇನ್ವೆಸ್ಟಿಗೇಷನ್ ಮಾಡ್ಬೇಕು ರೀ. ಭದ್ರತಾ ಪಡೆ ಒಳಗೂ ಯಾರಾದರೂ ಶಾಮೀಲಾಗಿರ್ಬೋದು ಇದ್ರೊಳಗೆ. 5 ಸುತ್ತಿನ ಭದ್ರತೆ ಅದ ಅಂತ ಟಿವ್ಯಾಗ ನೋಡಕತ್ತೀವಿ ನಾವು. ಹೊಂದ್ಕೊಂಡಿರ್ತಾರೆ ರೀ ಇವರು. ಅವ್ರ ಐಡಿಯಾಲಜಿ ಪ್ರಕಾರ ಇವರು ಮುನ್ನುಗ್ತಿರ್ತಾರೆ. ಪರಿವರ್ತನೆ ಆಗಿ ಅವ್ರನ್ನ ಕೈಗೊಂಬೆ ಆಗಿರ್ತಾರೆ ರೀ. ಅದು ಆಗಬಾರ್ದಂತ. ನಾವೆಲ್ಲರೂ ಭಾರತೀಯರು ಅನ್ನೋ ದೇಶದ ಭದ್ರತೆ ವಿಷಯದಲ್ಲಿ ಇದು ಬರಲೇಬೇಕು ರೀ ಎಲ್ರಿಗೂ. ಬೇರೆ ಪಾಲಿಟಿಕ್ಸ್ ಮಾಡಲ್ರಿ ಸರ್. ಯಾವ ಪಾರ್ಟಿದವ್ರು ಏನು ಮಾಡ್ರು ನಾವು ಫೈನಲಿ ಓಟ್ ಹಾಕೋದು ಅವ್ರ ಕ್ರೆಡಿಬಿಲಿಟಿ ಮೇಲೆ ಹಾಕ್ತೀವಿ ನಾವು. ಅದು ಚೇಂಜ್ ಆಗುತ್ತೆ. 370 ಆರ್ಟಿಕಲ್ನ ಇವರು ತೆಗೆದ್ರು BJP. ಅದನ್ನ ಇವರು ಕ್ವಶನ್ ಮಾಡಿದ್ರು ಒಂದು ಸುಪ್ರೀಂ ಕೋರ್ಟ್ನ ಅವ್ರು ಮಾಡಿ ಸರಿ ಅಂತ ಹೇಳ್ತೀವಿ. ನಾವು ವಾಪಸ್ ಆರ್ಜಿ ಬಂದ ನಂತರ 370 ಆರ್ಟಿಕಲ್ನ ವಾಪಸ್ ಲಾಗು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಒಂದು ದೇಶದಲ್ಲಿ 2 ಕಾನೂನುಗಳು ಹೆಂಗೆ ನೋಡ್ತೀವಿ ಈಗ ಸರ್? ಈಗ ಮೊನ್ನೆ ಅಮಿತ್ ಶಾ ಅವರು ಅದೇ ಹೇಳಿದ್ರು ಇಲ್ಲಿ, ಒಂದು ದೇಶ ಅಂದಮೇಲೆ 2 ಕಾನೂನು 2 ಧ್ವಜ ಇರಲೇಬಾರ್ದು ರೀ ಒಂದು ದೇಶ. ಈಗ ಮತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಸರ್, ಅದು ಸ್ಪ್ಲಿಟ್ ವರ್ಡಿಕ್ಟು ಬಂದಿಲ್ಲ. 3-2
ಆ ಥರ ಬಂದಿಲ್ಲ ಅದು, ಒನ್ ಸೈಡ್ ಜಡ್ಜ್ಮೆಂಟ್ ಬಂದಿದೆ. ಅದು 5 ಜಡ್ಜ್ಗಳು ಕೂಡ ಇವ್ರು ಮಾಡಿದ್ದು ಸರಿ ಅಂತಲೇ ಹೇಳಿದ್ದಾರೆ. ಮತ್ತು ಅದು ವಾಪಸ್ ನಾವು ನಮ್ಮ ಗೌರ್ಮೆಂಟ್ ಬಂದಮೇಲೆ ವಾಪಸ್ ತರ್ತೀವಿ, ಅದಕ್ಕೆ ಅರ್ಥ ಇಲ್ಲ ಸರ್. ಒಂದು ದೇಶ ಅಂದಮೇಲೆ ಕಂಪ್ಲೀಟ್ ದೇಶನೇ ಆಗಿರ್ಬೇಕು. ಒಂದು ದೇಶದಲ್ಲಿ 2 ಧ್ವಜ 2 ಸಂವಿಧಾನ ಆ ಥರ ಇರಬಾರ್ದು. ಆನಂತರ ಇವಾಗ ಆರ್ಟಿಕಲ್ ರಿವ್ಯೂ ಮಾಡಿದ ನಂತರ ಅಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾ ಹೋಗಿದೆ. ಅಲ್ಲಿದ್ದ ಜನ ಸತ್ಯಕ್ಕೆ ಖುಷಿ ಪಡ್ತಾ ಇದ್ದಾರೆ. ಬಟ್ ಇಲ್ಲಿ ಇದ್ದು ಕೆಲವೊಬ್ರು ಏನು ಮಾಡ್ಲಿಕ್ಕೆ ಈಗ ಅಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಲ್ಲಿನೂ ಹೇಳಿದೆ ಸರ್, ನೀವು ಮಾಡಿದ್ದು ಕರೆಕ್ಟ್ ಅದ, ಬಟ್ ಜಮ್ಮು ಕಾಶ್ಮೀರ್ಗೆ ಮತ್ತೆ ಸ್ಟೇಟ್ ರೆಕಗ್ನೈಸೇಷನ್ ಕೊಡಬೇಕಂತ ಹೇಳಿದ್ರು. ಸ್ಟೇಟ್ ಕೊಟ್ಟೆ ಕೊಡ್ತಾರೆ ರೀ. ಲಡಾಖು ಯೂನಿಯನ್ ಟೆರಿಟರಿ ಆಗೇ ಇರುತ್ತೆ, ಬಟ್ ಜಮ್ಮು ಮತ್ತೆ ಸ್ಟೇಟ್ ಆಗುತ್ತೆ ರೀ. ಎಲೆಕ್ಷನ್ ಕೂಡ ಆಗುತ್ತೆ ಸೆಪ್ಟೆಂಬರಲ್ಲಿ. ಸ್ಟೇಟ್ ಇದ್ರೂ ಸರ್ ಕೆಲವೊಂದು ಸಬ್ಜೆಕ್ಟ್ ಮಾತ್ರ ಯೂನಿಯನ್ ಕಂಟ್ರೋಲ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಲಾ ಆ್ಯಂಡ್ ಆರ್ಡರ್, ಸೆಕ್ಯೂರಿಟಿ, ಅದು ಮಾತ್ರ ಯೂನಿಯನ್ ಕೈಯಲ್ಲಿರುತ್ತೆ. ಆ ಟೈಮ್ ಒಳಗೆ ನಾವು ಹೊರದೇಶದ ಶತ್ರುವಿಂದ ನಮ್ಮ ದೇಶವನ್ನು ರಕ್ಷಣೆ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ರೀ, ಸೆಂಟ್ರಲ್ ಆರ್ಮ್ಡ್ ಫೋರ್ಸಸ್ ಇರೋದ್ರಿಂದ. ಬಟ್ ಡೆವಲಪ್ಮೆಂಟು ಸಾಕಷ್ಟು ಆಗುತ್ತೆ ರೀ ಅಲ್ಲಿ. ಈಗ ಡೆಲ್ಲಿನಲ್ಲೂ ಕೂಡ ಲಾ ಆ್ಯಂಡ್ ಆರ್ಡರ್ ಸೆಂಟ್ರಲ್ ಗೌರ್ಮೆಂಟ್ ಕಡೆ ಇದೆ. ಕೆಲವೊಂದು ಸಬ್ಜೆಕ್ಟ್ ಸೆಂಟ್ರಲ್ ಗೌರ್ಮೆಂಟ್ ಕಡೆ ಇದ್ದಾಗ ಭದ್ರತಾ ವಿಷಯದಲ್ಲಿ ದೇಶಕ್ಕೆ ಸೈನಿಕರಿಗೆ ಇನ್ನಷ್ಟು ಹೆಚ್ಚು ಶಕ್ತಿ ಸಿಕ್ಕಂಗೆ ಅದು ಕರೆಕ್ಟ್ ಅದ ಸರ್. ರಿಮೂವ್ ಮಾಡಿ 370 ಮತ್ತು 35. ಆಮೇಲೆ ಅಗ್ನಿವೀರ ಬಗ್ಗೆ ಏನಾಗಿದೆ? 600 ಜನ ಈಗ ನಿರುದ್ಯೋಗ ಸಮಸ್ಯೆ ಅಂತ ಹೇಳ್ತಾರಲ್ಲ. ಹಾಂ ಸರ್. ಕೆಲಸರಿಗೆ ಈಗ ಅಗ್ನಿವೀರಿಗೆ ಹೋಗ್ಬೋದಲ್ಲ, ಅಗ್ನಿವೀರ ಹೋಗೋದ್ರಿಂದ ಅವ್ರಿಗೆ ಅನುಕೂಲತೆಗಳು ಜಾಸ್ತಿ ಆಗ್ತವೆ. ಬಟ್ ಭಾಳ ಜನಕ್ಕೆ ಗೊತ್ತಿಲ್ಲ ಅಗ್ನಿವೀರ ಹೋಗೋದಕ್ಕೆ ಏನಾಗುತ್ತೆ. ಅಲ್ಲ ಸರ್, ಅಗ್ನಿವೀರದ ಬಗ್ಗೆನೂ ಒಂದೊಂದು ಸಲ ಸ್ಟ್ರೈಕ್ ಮಾಡಿದ್ರು ಜನ. ಅಗ್ನಿವೀರದ ಮೇನ್ ಇಂಟೆನ್ಷನ್ ಅದ ರೀ, ಆರ್ಮಿದು ಏಜ್ ರಿಡ್ಯೂಸ್ ಮಾಡಬೇಕಿತ್ತು, ಎವರೇಜ್ ಏಜ್ ಯುತ್ಸ್ಬೇಕಾಗಿದ್ರಿ ಸೈನಿಕ. ಅದಕ್ಕೆ ಅದು ಅಗ್ನಿವೀರ ಸ್ಕೀಮ್ ತಂದಿದ್ದು. ಅದು ಎಕ್ಸಾಂಪಲ್ ಇವ್ರು ತಂದಿದ್ದಲ್ಲ, ಅದು ಹಿಂದಿನ ಗೌರ್ಮೆಂಟಲ್ಲೇ ಅದು ತರಬೇಕಂತ ಯೋಚನೆ ಮಾಡಿದ್ರು, ಇವ್ರು ಇಂಪ್ಲಿಮೆಂಟ್ ಮಾಡಿದ್ದಾರೆ ಸರ್. ಅಗ್ನಿವೀರ ಸ್ಕೀಮು ಅದು ಬೆಟರ್ ಸ್ಕೀಮ್ ಸರ್. 4 years ಸ್ಕೀಮ್ ಇರೋದ್ರಿಂದ ಮತ್ತು ಎಲ್ಲರೂ ತೆಗಿಯಲ್ಲ ಜಾಬಿಂದ. 25% ಕಂಟಿನ್ಯೂ ಮಾಡ್ತಾರೆ. ಸೈನಿಕ ಸೇರೋರು ಕಡಿಮೆ ಅದಾರ ಸರ್. ಈಗ ಜನಕ್ಕೆ ಹೆಂಗೆ ಅಗ್ನಿವೀರ ಸ್ಕೀಮ್ ತಂದ ತಕ್ಷಣ 18 ವರ್ಷ ಮೊದಲಿತ್ತು, ಇವ್ರು 4 ವರ್ಷಕ್ಕೆ ಇಳಿಸಿದಾರೆ, ಈ ಜಾಬ್ ಸಿಗತ್ತಿಲ್ಲ ನನಗೆ. ಸೈನಿಕ ಸೇರಕ್ಕೇನು ಸರ್ 1 ವರ್ಷ ಮಾಡಿದ್ರೇನು 2 ವರ್ಷ ಮಾಡಿದ್ರೇನು. ಆಮೇಲೆ ಸೈನ್ಯ ಸೇರೋದ್ನಾಗ ಅಲ್ಲಿರೋ ಅನುಭವ ಆಗಲಿ, ಪ್ರೌಡ್ ಫೀಲಿಂಗ್ ಆಗಲಿ, ನಮ್ಗೆ ಅದು ಹೆಮ್ಮೆ ಆಗಲಿ, ಆಮೇಲೆ ಸುತ್ತಮುತ್ತ ಸಮಾಜದೊಳಗೆ ನಮ್ಗೆ ಇರೋ ಗೌರವ ಬೆಳೆಯೋ ಗೌರವ ಆಗಲಿ, ಅದ್ರ ಬೆಲೆ ಕಟ್ಟಕ್ಕಾಗಲ್ಲ ಸರ್. ಇಲ್ಲ ಸರ್, ಅದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ರಿ ಸರ್. ಈಗ ನನ್ನ ಪ್ರಕಾರ ದೇಶದ ಅತ್ಯುನ್ನತ ಹುದ್ದೆಯೊಳಗೆ ಸೈನ್ಯ ಹುದ್ದೆನೇ ದೊಡ್ಡದ್ರಿ. ಈಗ ಮೊನ್ನೆ ಒಬ್ಬರು ಅವರು ಪ್ರಾಂಚಲ್ ಅನ್ನೋರು ಹುತಾತ್ಮರಾದ್ರಿ. ಅವರು RV ಕಾಲೇಜ್ ಇಂಜಿನಿಯರಿಂಗ್ ಸರ್, ಅವ್ರದ್ದು ಇಂಜಿನಿಯರಿಂಗ್. ಮತ್ತು ಅವ್ರು NDA ಪಾಸ್ಡ್ ಸ್ಟೂಡೆಂಟ್ ಅವರು. ಅಲ್ಲ, ಅಷ್ಟು ಟ್ಯಾಲೆಂಟ್ ಇದ್ದು ಸೈನಿಕ ಸೇರ್ಬೇಕಂದ್ರೆ ಒಬ್ಬನೇ ಕೋಟ್ಯಾಧೀಶನು ಒಬ್ಬನೇ ಮಗ. ಅಷ್ಟು ಪ್ರೌಡ್ ಫೀಲಿಂಗ್ ಇರುತ್ತೆ ರೀ ಸೈನಿಕ ಸೇರೋದು. ಈಗ ಏನಾಗಿದೆ ಸರ್, ಒಟ್ಟು ಜನರಿಗೆ ಎಲ್ಲಿಗೆ ಮನಸ್ಥಿತಿ ಬಂದದ, ನನಗೆ ಜಾಬ್ ಸಿಕ್ಕರೆ 60 years ಆರಾಮಾಗಿರ್ಬೇಕು ಅಂಥ ಜಾಬ್ಸ್ ಬೇಕಾಗ್ಯಾವ್ರಿ. ಎಲ್ರಿಗೂ ಗೌರ್ಮೆಂಟ್ ಜಾಬ್ ರೀ. ಗೌರ್ಮೆಂಟ್ ಜಾಬ್ ಫೈನಲ್ ಅಲ್ರಿ. ಎವ್ರಿ ಪ್ರಾಬ್ಲಮಿಗೆ ಪ್ರತಿಯೊಂದಕ್ಕೂ ಒಂದೊಂದು ಸೊಲ್ಯೂಷನ್ ಇರುತ್ತೆ ರೀ. ಎಲ್ಲದಕ್ಕೂ ಗೌರ್ಮೆಂಟ್ ಜಾಬೇ ಸೊಲ್ಯೂಷನ್ ಆಗಲ್ಲ. ಆಮೇಲೆ ಸರ್ ಇಂಡಿಯಾದಾಗ ಡೆವಲಪ್ಮೆಂಟ್ ನೋಡಿದರೆ ಮತ್ತು ಸರ್ ಇನ್ನೊಂದು ಏನು ಬೇಕಾಗಿದೆ ರೀ, ಎಲ್ರಿಗೂ ನನ್ನ ಮಗ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಇಲ್ಲ ಗೌರ್ಮೆಂಟ್ ಸಿವಿಲ್ ಸರ್ವೆಂಟ್ ಆಗ್ಬೇಕು, DC ಆಗ್ಬೇಕು, SP ಯಾರಿಗೊಬ್ಬ ಚಲೋ ಲಾಯರ್ ಬೇಕಾಗಿಲ್ಲ, ಚಲೋ ಶಿಕ್ಷಕ ಬೇಕಾಗಿಲ್ಲ. ನನ್ನ ಮಗ ಇಂಗ್ಲೀಷ್ ಮೀಡಿಯಮ್ ಒಳಗೆ ಕಲಿಬೇಕು ರೀ, ಆದ್ರೆ ಅವನ ಮಗ ಶಿಕ್ಷಕ ಆಗಬಾರ್ದು. ಎಲ್ರಿಗೂ ಇಂಜಿನಿಯರ್, ಡಾಕ್ಟರ್ಸು, ಸಿವಿಲ್ ಸರ್ವೆಂಟ್ಸ್. ಮತ್ತು ಬೇರೆದವ್ರ ಸಮಾಜಕ್ಕೆ ಅವಶ್ಯಕತೆ ಇಲ್ಲನ್ರಿ. ಒಬ್ಬ ರೈತನ ಅವಶ್ಯಕತೆ ಅದ, ಕುಶಲಕರ್ಮಿಗಳ ಅವಶ್ಯಕತೆ ಅದ, ಟೀಚರ್ ಅವಶ್ಯಕತೆ ಅದ, ಲಾಯರ್ ಅವಶ್ಯಕತೆ ಅದ, ಎಲ್ಲರೂ ಬೇಕು ರೀ. ಒಬ್ಬರು ಜಡ್ಜ್ ಬೇಕು. ಮೊನ್ನೆ ಒಂದು ಕೇಸ್ ನೋಡತ್ತಿದ್ದು ಸರ್, ಜಡ್ಜ್ ಕೇಳಿದ ಕ್ವಶನಿಗೆ ಲಾಯರ್ಗೆ ಆನ್ಸರ್ ಮಾಡೋಕೆ ಬರಲಿಲ್ಲ ರೀ, ಕೇಸೇ ಡಿಸ್ಮಿಸ್ ಆಯ್ತದು. ಅಲ್ಲ, ಈಗ ಲಾಯರ್ ಅವಶ್ಯಕತೆ ಸಮಾಜಕ್ಕೆ ಭಾಳ ಅದ ಸರ್. ಲಾಯರ್ ಆಗ್ಬೇಕಂತ ಮುಂದೆ ಬರೋರು ಭಾಳ ಕಡಿಮೆ. ಈಗ ಎಲ್ಲರೂ ಗೌರ್ಮೆಂಟ್ ಜಾಬ್. ದುಡ್ಡು ಮಾಡೋದು, ಲಘು ದುಡ್ಡು ಮಾಡೋದು, ಲಘು ಶ್ರೀಮಂತಿಕೆ ಬಗ್ಗೆ. ಅದು ಗೌರ್ಮೆಂಟ್ ಜಾಬ್ ಹೆಂಗಾಗ್ಯದ ಸರ್, ಇಲ್ಲಿ ಎಲ್ಲ ಸಮಾಜ ಸೇವೆ ಮಾಡ್ತೀವಿ, ಅದು ಮಾಡ್ತೀವಿ ಅಂತ ಹೋಗಿರ್ತಾರೆ. ಅಲ್ಲಿ ಹೋಗಿ ಸಿಕ್ಕಾಪಟ್ಟೆ ಕರಪ್ಷನ್ ಮಾಡೋದು. ಅದು ಏನು ಇವ್ರ ಸಮಾಜಕ್ಕೆ ಇವ್ರ ಕೊಡುಗೆ ಏನು ಅಲ್ಲಿ ಹೋಗಿ ಕರಪ್ಷನ್ ಮಾಡೋದಿದ್ರೆ ಮತ್ತು ಇಲ್ಲಿನೇ ಮಾಡ್ಬೋದಲ್ರಿ, ಬೇರೆ ಮಾರ್ಗ ಅದಾವ ಅದಕ್ಕೆ. ಸಮಾಜ ಸೇವೆಗಂತ ಹೋಗಿ ಕರಪ್ಷನ್ ಮಾಡೋದ್ರೊಳಗೆ ಅರ್ಥನೇ ಇಲ್ರಿ. ಇದಕ್ಕೆಲ್ಲ ಕಾರಣ ಸರ್ ಏನು ರೀ? ಅಂದರೆ ಏನಾದ್ರು ಸಮಾಜ ಸುಧಾರಣೆ ಆಗಬೇಕು, ಇಲ್ಲ ಮನೆ ಸುಧಾರಣೆ ಆಗಬೇಕು, ಮನೆಯಾಗಿರೋ ಪೇರೆಂಟ್ಸ್ ಅವ್ರು ತಮ್ಮ ಮನಸ್ಸಿಗೆ ಚೇಂಜ್ ಮಾಡ್ಕೋಬೇಕೇನು? ಈಗ ಅಟ್ಲೀಸ್ಟ್ ಇದಕ್ಕೆಲ್ಲ ಸೊಲ್ಯೂಷನ್ ಅಂದ್ರೆ ಸರ್, ಸಮಾಜದೊಳಗೆ ನಾವು ಹೆಂಗೆ ಬೆಳಿಬೇಕಂದ್ರೆ ಫಸ್ಟ್ ನನ್ನ ದೇಶ, ಅದು ನಮಗೆ ಗೌರವ ಬರ್ಬೇಕು. ನನ್ನ ದೇಶ ಅಂದ್ರೆ ಏನು, ರಾಷ್ಟ್ರ ಅಂದ್ರೆ ಏನು, ರಾಷ್ಟ್ರಾಭಿಮಾನ ಅಂದ್ರೆ ಏನು, ಅದು ನಮಗೆ ಬೆಳಿಬೇಕು ರೀ. ಆಮೇಲೆ ಶಿಕ್ಷಣ ವ್ಯವಸ್ಥೆ ಬದಲಾಗಬೇಕು. ಈಗ ಎಕ್ಸಾಂಪಲ್ NEP ತಂದ್ರೆ ಸರ್,
ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅದು ಬೆಸ್ಟ್ ಸ್ಕೀಮ್ ಇರೋದು. ಈಗ ನನಗೆ ಫಾರ್ ಎಕ್ಸಾಂಪಲ್ ನನಗೆ ಫಿಸಿಕ್ಸ್ ಇಂಟ್ರೆಸ್ಟ್ ಇಲ್ಲ, ನನಗೆ ಫಿಸಿಕ್ಸ್ ಬರೋಲ್ಲ, ಆದರೆ ನಾನು ಫಿಸಿಕ್ಸ್ ಬದಲಿಗೆ ಹಿಸ್ಟ್ರಿ ತೊಗೊಂಡು ಮ್ಯಾಥಮೆಟಿಕ್ಸ್ ಓದ್ಬೋದು. ಅಂಥವು ಶಿಕ್ಷಣ ವ್ಯವಸ್ಥೆ ನಮ್ಮಲ್ಲಿ ಬರ್ಬೇಕು ರೀ. ನಮ್ಮ ಶಿಕ್ಷಣ ವ್ಯವಸ್ಥೆ ಹೆಂಗಾಗ್ಯದಂದ್ರೆ ಹಿಂದೆ 10 ಕ್ವಶನ್ ಕೊಟ್ಟಿರ್ತಾರೆ, ಅವನೇ ಕಂಠಪಾಠ ಮಾಡೋದು, ಅವನೇ ಬರೆಯೋದು. ಅದರಿಂದ ಏನು ಸ್ಕಿಲ್ ಡೆವಲಪ್ ಆಗಲ್ಲ ಸರ್, ಏನು ನಾಲೆಜ್ ಬರೋಲ್ಲ ಮನುಷ್ಯನಿಗೆ. ಬಾಯಪಾಠ ಹಾಕೋದು, ಕಂಠಪಾಠ ಮಾಡೋದು, ಬರೆಯೋದು. ಶಿಕ್ಷಣ ವ್ಯವಸ್ಥೆನೇ ಮೇನ್ ರೀ, ಅದು ಬದಲಾಗ್ಬೇಕು ಫಸ್ಟ್. ಈ NEP ರದ್ದು ಮಾಡುವಂತ ಇವ್ರೇನು ಪೊಲಿಟಿಕಲ್ ಲೀಡರ್ಸ್ ಹೇಳ್ತಾರಲ್ಲ, ಅವ್ರಿಗೆ ಗೊತ್ತಿಲ್ಲಪ್ಪ ಇದು NEP ಅಂದರೆ ಸರಿಯಾಗಿ ಓದ್ಕೊಂಡ್ರಂಗಿಲ್ಲ. ಅದ ಸರ್, ನನಗೆ ಅದೇನೇ NEP ಬೆಸ್ಟ್ ಸ್ಕೀಮ್. NEP ಎದಕ್ಕೆ ರದ್ದು ಮಾಡ್ತೀವಿ ಅಂದ್ರೆ ಅದನ್ನು ನಮಗೆ ಗೊತ್ತಿಲ್ಲ ಇನ್ನು. ಅಂದ್ರೆ ಇಲ್ಲಿ ಪೊಲಿಟಿಕಲಿ ಸಮಸ್ಯೆ ಪ್ರತಿಯೊಂದಕ್ಕೂ ಪಾಲಿಟಿಕ್ಸ್ ರೀ. ಇದೇ ಪಾರ್ಟಿ ಇರಲಿ ಅದೇ ಪಾರ್ಟಿ ಇರಲಿ, ಪ್ರತಿಯೊಂದು ಇವ್ರು ಚಲೋ ಮಾಡ್ರೆ ಅವ್ರು ಅದನ್ನು ಟೀಕೆ ಮಾಡ್ತಾರೆ, ಅವ್ರು ಚಲೋ ಮಾಡ್ರೆ ಇವ್ರು ಅದನ್ನು ಟೀಕೆ ಮಾಡ್ತಾರೆ. ಪ್ರತಿಯೊಂದು ಪೊಲಿಟಿಕಲ್ ಗಿಮಿಕ್. ಒಟ್ಟು ಇವ್ರಿಗೆ ಪೊಲಿಟಿಷಿಯನ್ಸ್ಗೆ ಏನು ಬೇಕಾಗಿದ್ರಿ, ಜನರನ್ನ ಹೆಂಗೆ ದಾರಿ ತಪ್ಪಿಸ್ಬೇಕು, ಹೆಂಗೆ ಹೊಡಿಬೇಕು, ಹೆಂಗೆ ಧರ್ಮಗಳನ್ನ ಹೊಡಿಬೇಕು. ಇಲ್ಲಿಗೆ ಬಂದದ್ರಿ ಸರ್. ಈಗ ನೀವು ಒಂದು ಧರ್ಮವನ್ನು ಒಂದು ಧರ್ಮದ ವಿರುದ್ಧ ಎತ್ತಿ ಕಟ್ಟೋದ್ರಿಂದ ಎಲೆಕ್ಷನ್ ಗೆಲ್ಲೋ ಗಿಮಿಕ್ ಅದಾವ್ರಿ. ನೋಡ್ರಿ, ಜಾತಿ ಜನಗಣತಿ ಮಾಡ್ಬೇಕು ಅನ್ನೋದು ಒಂದು ಅಧಿವೇಶನದಾಗ ನಡೋದಕ್ಕೆ. ಹಾಂ ಸರ್, ಈ ಜಾತಿ ಜನಗಣತಿ ಇದಕ್ಕೆ ಹಿಂದೂಗಳು ಮಾಡ್ಲಿಕ್ಕೆ ಈಗ ಎಲ್ಲಿಗೆ ಬಂದದ ಅದೇ ಹೇಳಿದಲ್ಲ ಸರ್, ಒಂದು ಧರ್ಮವನ್ನು ಒಂದು ಧರ್ಮಕ್ಕೆ ಎತ್ತಿ ಕಟ್ಟೋದ್ರಿಂದ ಇವರು ಬೇಳೆ ಬಯಸ್ಕೋತಾರ್ರಿ ಇವರು. ಅಂದ್ರೆ ಒಂದೇ ಧರ್ಮಕ್ಕೆ ಯಾಕೆ ನೀವು ಸೀಮಿತ ಆಗ್ತೀರಿ ಅಂತ ಗೊತ್ತಾಗ್ತದೆ. ಅಂದ್ರೆ ಈಗ ಇರೋದ ಒಂದು ಧರ್ಮ, ಆ ಧರ್ಮ ಬಿಟ್ಟು ಮೂರು ದೇಶದಾಗ ಎಲ್ಲಿ ಬೇರೆ ಸಿಗೋದಲ್ಲ. ಈ ಹೆಂಗಾಗ್ಯದ ಗೊತ್ತು ನನ್ನ ಸರ್, ಅವರು ಪೊಲಿಟಿಕ್ಸ್ಗೆ ಮೈಂಡ್ಸೆಟ್ ಕ್ರಿಯೇಟ್ ಆಗಿಬಿಟ್ಟದ ರೀ. ಒಂದು ಧರ್ಮ ಇವ್ರ ಧರ್ಮದ ಪರ ಹೆಚ್ಚು ಇಲ್ಲ, ಇವ್ರನ್ನ ಆರಾಮಾಗಿ ಹೊಡಿಬೋದು, ಅಲ್ಲಿಗೆ ಬಂದುಬಿಟ್ಟಾರ್ರಿ ಅವ್ರಿಗೆ. ಹಂಗಾದ ತಕ್ಷಣ ಮತ್ತು ಅವು ಗಿಮಿಕ್ ಮಾಡ್ತಾರೆ ಅವರು, ಒಂದು ಧರ್ಮವನ್ನು ಒಂದು ಧರ್ಮಕ್ಕೆ ಎತ್ತಿ ಕಾಸ್ಟ್ ಸೆನ್ಸಸ್ ಆಗ್ಬೇಕು ರೀ ಸರ್, ಆಗಬಾರ್ದಂತಲ್ಲ, ಕರೆಕ್ಟಾಗಿ ಆಗಬೇಕು. ಅದಕ್ಕೊಂದು ಮೆಥಡಾಲಜಿ ಇರಬೇಕು, ಆಮೇಲೆ ಮಾಡ್ಬೇಕು. ಅದು ಇವ್ರಿಗೆ ಬೇಕಾದಂಗೆ ಕಾಸ್ಟ್ ಸೆನ್ಸಸ್ ಮಾಡೋದಲ್ರಿ, ಪಾಲಿಸಿನೇ ಹಂಗದ. ಇಸ್ರೇಲ್ ಅನ್ನೋ ಒಂದು ಸಣ್ಣ ದೇಶ 1969 ಒಳಗೆ ಹುಟ್ಟೋದ್ರಿ ಅದು. ಅಂಥ ಒಂದು ದೇಶ ಇವತ್ತು ಜಗತ್ತಿನ ಶ್ರೇಷ್ಠ ಮಿಲ್ಟ್ರಿಯನ್ನು ಹೊಂದಿದ್ದು. ಅಂದರೆ ಈಗ ನಮ್ಮ ಭಾರತ ದೇಶ 4ನೇ ದೊಡ್ಡ ಮಿಲ್ಟ್ರಿ ರೀ ನಮ್ಮದು. ಬಟ್ ನಮಗೆ ಹೊರಗಿನ ಶತ್ರುಗಳನ್ನ ಹೆಂಗೋ ನಮ್ಮ ಸೈನಿಕರು ಕಂಟ್ರೋಲ್ ಮಾಡ್ತಾರೆ ರೀ, ಒಳಗಿನ ಶತ್ರುಗಳೇ ನಮಗೆ ಜಾಸ್ತಿ ಅದಾರ ರೀ. ಈಗ ಅದು ಮನಸ್ಥಿತಿ ಯಾಕೆ ಅಂತಾರೆ, ಇಲ್ಲಿ ಜನಕ್ಕೆ ಏನೇ ಮಾಡಿದ್ರು ಬರೀ ತಗೊಳ್ಳೋದ ಮಾಡ್ತಾರೆ. ಅದೇ ಚೇಂಜ್ ಆಗ್ಬೇಕು ರೀ. ಬೇರೆ ದೇಶಗಳಿಗೆ ಹೋಲಿಸ್ರಿ, ಒಂದು ದೇಶದ ಭದ್ರತೆ ಅಂತ ಬಂದ್ರೆ ವಿರೋಧ ಪಕ್ಷ ಇರಲಿ ಆಡಳಿತ ಪಕ್ಷ ಇರಲಿ ಎಲ್ಲರೂ ಒಗ್ಗೂಡಿ ದೇಶದ ಭದ್ರತೆಯನ್ನು ನೋಡ್ತಾರೆ ಅವರು. ನಮ್ಮಲ್ಲಿ ಹಂಗಿಲ್ರಿ. ವಂದೇ ಭಾರತ್ ಎಕ್ಸ್ಪ್ರೆಸ್ ಈಗ ದೇಶದ ಅತ್ಯುನ್ನತ ರೈಲ್ವೆ ಇರೋದು. ಈಗ ನಮ್ಮ ಮನಸ್ಥಿತಿ ಎಲ್ಲಿದೆ ರೀ, ಒಂದು ವಂದೇ ಭಾರತ ರೈಲ್ವೆ ಮಾಡಿದ್ದು ನಮಗೆ ಸಹಿಸ್ಕೋಕ್ಕಾಗಲ್ಲ, ಅದಕ್ಕೆ ಕಲ್ಲು ಹೊಡಿತೀವಿ ಅಂದ್ರೆ ನಾವು ಎಲ್ಲಿ, ಈಗ ಯಾರದ ಆಸ್ತಿ ಹೇಳ್ರಿ ಅದು, ನಮ್ಮ ಟ್ಯಾಕ್ಸ್ ದುಡ್ಡಲ್ಲೇ ಮಾಡಿದಾರೆ ಅದನ್ನ, ದೇಶದ ಆಸ್ತಿ ಅದು, ಅದನ್ನು ಸಹಿಸ್ಕೊಳಕ್ಕಾಗಲ್ಲ ಇವ್ರಿಗೆ. ಒಂದು ಎಮ್ಮೆ ಗುದ್ದದ ಅಂತ ಹೇಳಿ ಅದು ವಂದೇ ಭಾರತ ಡ್ಯಾಮೇಜ್ ಕರೆಕ್ಟ್ ಇಲ್ಲ ಅಂದ್ರೆ ಅದ್ರಾಗೂ ಕುಹಕವಾಗಿ ನೋಡೋದ್ರಿ. ಪ್ರತಿಯೊಂದನ್ನು ಈ ಯಾವುದೇ ಪಾರ್ಟಿ ಇಲ್ರಿ, ಅವರು ಇವ್ರು ಅಂತಲ್ಲ, ಅವರು ಕರೆಕ್ಟ್ ಮಾಡಿದ್ರು ಇವ್ರು ತಗೊಳ್ತಾರೆ ಅವರಿಗೆ, ಇವ್ರು ಕರೆಕ್ಟ್ ಮಾಡ್ರೆ ಅವ್ರು ತಗೊಳ್ತಾರೆ. ಇದು ಚೇಂಜ್ ಆಗ್ಬೇಕು ಸರ್ ನಮ್ಮ ಪೊಲಿಟಿಕ್ಸ್ ಹೆಂಗಾಗ್ಬೇಕು ಅಂತಂದ್ರೆ, ಯಾರು ಈಗ ವಿರೋಧ ಪಕ್ಷನೂ ಚಲೋ ಕೆಲಸ ಮಾಡಿದ್ರೆ ಅವ್ರಿಗೂ ಆಡಳಿತ ಪಕ್ಷ ಶಬಾಷ್ಗಿರಿ ಕೊಡಬೇಕು, ಆಡಳಿತ ಪಕ್ಷ ಚೆನ್ನಾಗಿ ಕೆಲಸ ಮಾಡಿತ್ತಂದ್ರೆ ಅವ್ರಿಗೆ ವಿರೋಧ ಪಕ್ಷದವ್ರು ಶಬಾಷ್ಗಿರಿ ಕೊಡಬೇಕು. ಅಂದಾಗ ಮಾತ್ರ ಒಂದು ದೇಶವನ್ನು ಸುಭದ್ರವಾಗಿ ಕಟ್ಟಬೋದ್ರಿ ನಾವು. ಒಂದು ದೇಶದೊಳಗೆ ಪ್ರತಿಯೊಂದನ್ನು ಡೌಟ್ನಿಂದ ನೋಡಕತ್ತೀವಿ ಅಂದ್ರೆ ನಾವೆಲ್ಲರೂ ಒಂದು ಅನ್ನೋ ಭಾವನೆ ಕ್ರಿಯೇಟೇ ಆಗಲ್ರಿ ಫಸ್ಟ್. ಅದು ಈಗ ನೇಷನ್ ಪೋಸ್ಟ್ ಅಂತೆಲ್ಲ ಹೇಳ್ತಾರೆ. ಆಮೇಲೆ ಇಂಡಿಯಾದ ಹೊರ ಜಗತ್ತು ಸದ್ಯಕ್ಕೆ ಇಂಡಿಯಾ ಬಗ್ಗೆ ನೋಡೋಂಗಾಗಿತ್ತು. ಸಾಕಷ್ಟು ಈಗೇನು IT-BT ಸೆಕ್ಟ್ರೆಲ್ಲ ಬರ್ಲಿಕ್ಕತ್ತಾವ, ಇಂಡಿಯಾಗೆ ಬರ್ಲಿಕ್ಕತ್ತಾವ, ಬೇರೆ ಬೇರೆ ದೇಶಕ್ಕೆ ಹಾಕಿದಲ್ಲಿ ಬರ್ಲಿಕ್ಕತ್ತಾವ. ಇನ್ನೊಂದು ಇನ್ಕ್ಲೂಡಿಂಗ್ ಟೆಸ್ಟಾ ಬಗ್ಗೆ ಅದು ಸುಮ್ಮನೆ ಬರೋದಲ್ರಿ. ಒಂದು FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಒಂದು ದೇಶಕ್ಕೆ ಬರ್ಬೇಕಂದ್ರೆ ನಮ್ಮಲ್ಲಿ ಕರೆಕ್ಟ್ ಬೇಸಿಕ್ ಫೆಸಿಲಿಟಿ ಅನ್ನೋದು ಇರ್ಬೇಕು ರೀ. ಇನ್ಫ್ರಾಸ್ಟ್ರಕ್ಚರ್ ಕರೆಕ್ಟ್ ಇರ್ಬೇಕು, ನಮ್ಮದು ಆಡಳಿತ ಯಂತ್ರ ಸರಿ ಇರಬೇಕು. ನಾಳೆ ಸಡನ್ ಆಗಿ ಒಂದು ದೇಶದ ಆಡಳಿತ ವ್ಯವಸ್ಥೆ ಕೊಲ್ಯಾಪ್ಸ್ ಆದ್ರೆ ಅವರು ಹೆದರ್ತಾರೆ. ಇನ್ನೊಂದು ನೋಡ್ತಾರೆ ಅವರು, ನಾಯಕ ಸರಿ ಇರ್ಬೇಕಂತ, ಲೀಡರ್ ಇರಬೇಕು. ಸ್ಟ್ರಾಂಗ್ ಲೀಡರ್ ಇದ್ರೆ ಸ್ಟ್ರಾಂಗ್ ನೇಷನ್ ಇರುತ್ತೆ ರೀ. ಈಗ ಎಕ್ಸಾಂಪಲ್ ಸರ್, ಈಗ ಇನ್ಫ್ರಾಸ್ಟ್ರಕ್ಚರ್ಗೆ ಎಷ್ಟು ಸ್ಕೀಮ್ ತಂದ್ರಿ. ಹೈವೇಗಳು ಸರ್ ಮೊದಲೇ ಯಾವ ಗತಿಯಲ್ಲಿ ನಾವು ವೇಗವಾಗಿ ಡೆವಲಪ್ ಆಗ್ತಿದ್ವು, ಈಗ ಯಾವ ಥರ ಆಗತ್ತವ. ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಅಮೃತ್ ರೈಲ್ವೆ ಸ್ಕೀಮ್ ಅಂತ ತಂದ್ರಿ, ಮಾಡರ್ನೈಸ್ಡ್ ಕಂಪ್ಲೀಟ್ ಎಲ್ಲ ಸ್ಟೇಷನ್ಗಳು. ಆಮೇಲೆ ಇದು ವಿಮಾನ ವ್ಯವಸ್ಥೆ ಒಳಗೆ ಸಾಕಷ್ಟು ಬದಲಾವಣೆಗಳು ತಂದ್ರಿ. ವಿಮಾನ ನಿಲ್ದಾಣಗಳನ್ನ ಇಂಟರ್ನ್ಯಾಷನಲ್ ಲೆವೆಲ್ಗೆ ಡೆವಲಪ್ ಮಾಡಿದ್ರಿ ಇವಾಗ. ಆಮೇಲೆ ಬುಲೆಟ್ ಟ್ರೈನ್ ತಂದ್ರಿ. ದೇಶ ನಮ್ಗೆ ಹೆಮ್ಮೆ ಇರ್ಬೇಕು ಸರ್.
ನಮ್ಮ ದೇಶಕ್ಕೆ ಅದು ನಮ್ಮ ದೇಶ ನಮ್ಗೆ ಏನು ಕೊಡೋದ್ರೆ ನಾವು ನಮ್ಮ ದೇಶಕ್ಕೆ ಏನು ಕೊಡ್ತೀವಿ ಕೊಡುಗೆ ಅನ್ನೋದು ಮುಖ್ಯ ಸರ್. ಹಾಗಾಗಿ ಸರ್ ನಮ್ಮ ದೇಶಕ್ಕೆ ಸದ್ಯ ನಾವು ಉದ್ಯೋಗನ ಸರ್, ಯಾಕಂದ್ರೆ ನಿರುದ್ಯೋಗ ಸಮಸ್ಯೆ ಅದು ನಿಜ ಸರ್. ಯಾಕಂದ್ರೆ ಭಾರತ ಜಗತ್ತಿನಲ್ಲಿ ಯುವಕ ರಾಷ್ಟ್ರ ಸರ್. ಹಾಗಾಗಿ ಯುವಕರಿಗೆ ಇಲ್ಲಿ ಉದ್ಯೋಗನ ಉತ್ಪಾದನೆ ಮಾಡ್ಬೇಕು ಸರ್, ಉದ್ಯೋಗ ನೀಡಬೇಕು ಸರ್. ಹಾಗೆ ಇನ್ನೊಂದು ಏನಂದ್ರೆ ಸರ್, ಉದ್ಯೋಗನ ನಾವು ಕೊಡಬೇಕಂತ ಹೇಳ್ಬೇಕು ಸರ್. ನಾವೇ ಸ್ವಂತ ಉದ್ಯೋಗ ಮಾಡಬೇಕು. ಮತ್ತು ಸದ್ಯ ಉದ್ಯೋಗ ಸಿಕ್ಕಿಲ್ಲ ಅಂತ ನಾವು ದೇಶಕ್ಕೆ ಬಾಂಬ್ ಹಾಕೋದು ಅದೆಲ್ಲ ತಪ್ಪು. ಅದೇ ಸರ್, ನಮ್ಮ ದೇಶ ಹೆಮ್ಮೆ ಇರ್ಬೇಕು ಸರ್. ನಮ್ಮ ದೇಶಕ್ಕೆ ಕೊಟ್ಟರು ಏನು ಕೊಡ್ಲಿಕ್ಕೆ ನಮ್ಮ ದೇಶ ನಮಗೆ ಹೆಮ್ಮೆ ಇರ್ಬೇಕು ಸರ್. ಯಾಕಂದ್ರೆ ಇದು ಯುವಕರ ದೇಶ ಸರ್. ಹಾಗಾಗಿ ಇಲ್ಲಿ ಉದ್ಯೋಗನ ಸೃಷ್ಟಿ ಮಾಡ್ಬೇಕು ಸರ್. ಉದ್ಯೋಗನ ಆದರೆ ನಮ್ಮ ರಾಜಕಾರಣಿಗಳಿಗೆ ಏನು ರಾಜಕೀಯ ಶಕ್ತಿ ಇಚ್ಛಾಶಕ್ತಿ ಇಲ್ಲ ಅವರಿಗೆ. ಅವರು ಹಂಗೆ ರಾಜಕೀಯ ಮಾಡ್ಕೊಂತಾರೆ. ಏನು ನಮ್ಮ ದೇಶ ದುಡ್ಡು ಕೊಟ್ಟು ಓಟ್ ಹಾಕೋದು ನಿಲ್ಲಿಸಿದ್ರೆ ಅವತ್ತು ನಮ್ಮ ದೇಶಕ್ಕೆ ಒಳ್ಳೆ ನಾಯಕರು ಸಿಗ್ತಾರೆ ರೀ. ಅಲ್ಲಿವರೆಗೂ ನಾಯಕರು ಸಿಗಲ್ಲ. ಆದಷ್ಟು ಯುವಕರು ರಾಜಕೀಯಕ್ಕೆ ಬರ್ಬೇಕು ರೀ. ಅಂದಾಗೆ ಯುವಕರು ಸಾಧ್ಯ ಇವಾಗ ಏನಂದ್ಬಿಟ್ರೆ MLA ಏನ್ಬೇಕಂದ್ರೆ 50 ಕೋಟಿ ಬೇಕು, 100 ಕೋಟಿ ಬೇಕು ಅನ್ನೋ ಕಲ್ಪನೆ ಅದ. ಅದ್ರ ಮೊದಲು ನಮ್ಮ ಯುವಕರು ತೆಗಿಬೇಕು. ಹಾಗಾಗಿ ಜಾಸ್ತಿ ಆಸೆ ಆಕಾಂಕ್ಷೆ ಇರಬಾರ್ದು ಸರ್. ನಮ್ಮ ದೇಶ ನಮ್ಮ ಹೆಮ್ಮೆ, ನಮ್ಮ ರಾಜ್ಯ ನಮ್ಮ ಹೆಮ್ಮೆ ಇರಬೇಕು ಸರ್. ಈ ಫ್ರೀ ಸ್ಕೀಮ್ ಬಗ್ಗೆ ಹೇಳ್ಬೇಕಾದ್ರೆ ಸರ್, ಈಗ ಫ್ರೀ ಸ್ಕೀಮ್ ಕೊಡಬಾರ್ದು ಸರ್. ಆ್ಯಕ್ಚುಲಿ ಕೊಟ್ಟರೆ ಸರ್, ಯಾಕಂದರೆ ಇವಾಗ ಏನಿದೆ ಮದ್ಯಪಾನ ಇಂಥವೆಲ್ಲ ಕೆಲವೊಂದಿಷ್ಟು ನಿಷೇಧ ಮಾಡಿದರೆ ನಮ್ಮ ಜನರಿಗೆ ಬೇಕಾಗಿಲ್ಲ ಸರ್. ಹಳ್ಳಿ ಜನರಿಗೆ, ಬಡವ್ರ ಜನರಿಗೆ ಈ ತಂದೆ ತಾಯಿ ಚೆನ್ನಾಗಿ ದುಡಿದ್ರೆ ಮಕ್ಕಳಿಗೆ ಏನು ಪ್ರಾಬ್ಲಮ್ಸೇ ಬರಲ್ಲ ಸರ್. ಇವಾಗ ಅದೇ 2,000 ರೂಪಾಯಿ 3,000 ರೂಪಾಯಿ ಯುವಕರಿಗೆ ಕೊಡೋದು ಸರ್. ಅದನ್ನು ಅಲ್ಲಿ ಮದ್ಯಪಾನ ನಿಷೇಧ ಮಾಡಿದ್ರೆ ಏನೂ ಆಗಲ್ಲ ಸರ್. ಅವ್ರು ಕೊಡೋದೇ ಬೇಕಿಲ್ಲ ಸರ್. ನಮ್ಗೆ ಏನೂ ಕೊಡೋದೇ ಬೇಡ. ಅವರು ಸುಮ್ಮನೆ ಅದು ಅಕ್ಕಿ ಕೊಡೋರು ಒಂದು ಏಕೆ ಅದು ಕೊಟ್ಟು ಸಾಕ್ರಿ ಸರ್ ಜನರಿಗೆ. ನಮ್ಮ ದೇಶ ನಮ್ಮ ರಾಜ್ಯದಾಗ ಎಂದು ಮದ್ಯಪಾನ ನಿಷೇಧ ಆದ್ರೆ ಅಂದು ನಮ್ಮ ದೇಶ ಉದ್ಧಾರ ಆಗ್ತದೆ ನೋಡ್ರಿ ಸರ್. ಈಗ ತಂದೆ ತಾಯಿಗಳಿಗೆ ತಿಳುವಳಿಕೆಲ್ಲ ಸರ್. ತಂದೆಗೆ ತನ್ನ ಜವಾಬ್ದಾರಿನೇ ಗೊತ್ತಿರಲ್ಲ ಈಗ ಹಳ್ಳಿ ಎಷ್ಟೇ ಜನರಿಗೆ. ಗಾಂಧೀಜಿಯವರು ಅವತ್ತೇ ಇದ್ರು ಸರ್. ಇನ್ನೊಂದೇನು ರೀ, ಮತ್ತು ಆ ಸ್ಟೇಟ್ನಾಗ ಅವ್ರವ್ರು ಭಾಳ ಸ್ವಾರ್ಥ ಅದ ರೀ ನಮ್ಮ ರಾಜಕೀಯವ್ರಿಗೆ. ಈ ಗುಜರಾತ್ UP ಎಲ್ಲ ಜಾಸ್ತಿ ಇನ್ಕಮ್, ಅಲ್ಲೆಲ್ಲ ಜಾಸ್ತಿ ಟ್ಯಾಕ್ಸ್ ಹೋಗ್ತಾರೆ ಸರ್. ಇಲ್ಲಿ ಜಾಸ್ತಿ ಹೋಗಿ ನಮ್ಮ ಟ್ಯಾಕ್ಸ್ ರೀ, ಬಟ್ ಬರೋದೆಲ್ಲ ಅವ್ರಿಗೆ ಜಾಸ್ತಿ ಬರುತ್ತೆ ರೀ. ಹಂಗಾಗಿ ಅಲ್ಲೆಲ್ಲ ಗುಜರಾತ್ ನೋಡ್ರಿ, ಅಲ್ಲೆಲ್ಲ ಸರಾಯಿ ಬಂದ್ ಮಾಡ್ಯಾರ ರೀ. ರಾಜ್ಯ ಹೆಂಗದ್ರಿ ಸರ್ ಇಲ್ಲಿ ಸರ್, ಬಿಹಾರ ಸರ್. ಇವಾಗ ಗೌರ್ಮೆಂಟ್ ಸರ್ 20,000 ಸರ್, ನಾನು 40,000 ದುಡಿಬೇಕು ಅವ್ರಿಗೆ ಸರ್. ಅವ್ರಿಗೆ ಚೆನ್ನಾಗಿ ಬದುಕಬೇಕ್ರಿ ಅಷ್ಟೇ ಸರ್. ಮತ್ತೇನಿಲ್ಲ ರೀ ಗೌರ್ಮೆಂಟಿಗೆ ಇದಕ್ಕೆ ಸರ್. ಇನ್ನೂ ಇದು ಗೌರ್ಮೆಂಟ್ ಜಾಸ್ತಿ ಒತ್ತಡ ಸ್ಟ್ರೆಸ್ ಇದೆಲ್ಲ ಇರ್ತೀರಿ ಭಾಳ. ಈಗ ಆರಾಮ್ ನಾವು ಸ್ವಂತ ಉದ್ಯೋಗ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್ ಜೀವನ ರೀ. ಈಗ ಭಗತ್ ಸಿಂಗ್, ಛತ್ರಪತಿ ಶಿವಾಜಿ, ಇವರೆಲ್ಲ ಅಪ್ರಸ್ತುತ ರೀ ಸರ್. ಆ ಟೈಮ್ನಾಗ ಏನು ಮಾಡೋದು ಅದಾಗಿದೆ ಸರ್. ಇವಾಗ ಬೇರೆ ಟೈಮ್ ಸರ್. ಅವರೆಲ್ಲ ಸುಮ್ಮನೆ ಮಿತಿ ಆದರ್ಶವಾಗಿ ಇಟ್ಬೇಕು ಸರ್. ಅವ್ರು ಅಷ್ಟೇ ಅವ್ರ ತತ್ವ, ಅವ್ರೇನೋ ಜೀವನ ವ್ಯಕ್ತಿತ್ವ ನಮ್ಮ ಅಳವಡಿಸ್ಬೇಕು. ಅವರೇ ಮಾಡೋಕ್ಕಲ್ಲ. ಶಿವಾಜಿ ಥರ ಯುದ್ಧ ಮಾಡೋಣ ಯಾರ ಜೊತೆ ಮಾಡೋರು ಇದ್ದವ್ರಿ ನಾವೀಗ ಇಲ್ರಿ. ಅವ್ರಷ್ಟೇ ನಮಗೇನು ಶಿವಾಜಿ ಅನ್ನೋ ಆದರ್ಶ ವ್ಯಕ್ತಿ, ಒಳ್ಳೆ ದೇಶಕ್ಕಾಗಿ ಹೋರಾಡಿದ, ಹಿಂದೂ ಧರ್ಮಕ್ಕೆ ಹೋರಾಡಿದ. ಮತ್ತು ಸರ್ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಏನೂ ಇಲ್ಲ ಸರ್. ಈ ಸದ್ಯ ನಾವು ಹಿಂದೂ ಮುಸ್ಲಿಂ ಎರಡು ಒಂದೇ ಸರ್. ಅಲ್ಲ ಮಲ್ಲ ಎರಡು ಒಂದೇ ಸರ್. ರಾಮ ರಹೀಮ, ಕೃಷ್ಣ ಕರಿಮ ಎಲ್ಲ ಒಂದೇ ಸರ್. ನಮ್ಮ ಧರ್ಮ ಬೇರೆ ಬಟ್ ಆದ್ರೆ ನಮ್ಮೆಲ್ಲ ಧರ್ಮಗಳ ಸಾರ ಒಂದೇ ಸರ್. ನಂಬಿಕೆ ಮೋಕ್ಷ ಸಾರ ಸರ್. ಇವಾಗ ಜಾತಿ ಗಣತಿ ಮಾಡೋದು ಒಳ್ಳೇದು ಸರ್. ಯಾಕೆ ಇನ್ನೂ ಸಮಾಜದಾಗ ಕೆಲವೊಂದು OBC ಒಳಗೆ ಇನ್ನೂ ಯಾರು ಡೆವಲಪ್ ಆಗಿಲ್ಲ ಸರ್. ಅವ್ರಿಗೆ ತಿನ್ನೋಕ್ಕೂ ಗೊತ್ತಿಲ್ಲ ರೀ ಏನು ಈ ಸದ್ಯ. ಇವಾಗ ಹಾಗೆ ಜಾತಿ ಗಣತಿ ಮಾಡೋದು ಅದರಿಂದ ಯಾರು ಸಮಾಜದಾಗ ಕೆಳಗಿರ್ತಾರೆ ರೀ, ಕೆಳಮಟ್ಟ ಇರ್ತದೆ, ಅವ್ರನ್ನ ಮೇಲೆ ತರೋದು ಒಳ್ಳೆ ಕೆಲಸ ಸರ್. ಬಟ್ ಇವಾಗ ಏನಾದರೂ ಮೇಲ್ಜಾತಿಯವ್ರು ಎಲ್ಲ ಪಡ್ಕೋಗಿದ್ದಾರೆ ಸರ್. ಕೆಳ ಜಾತಿಯವ್ರಿಗೆ OBC ಒಳಗೆ ಭಾಳ ಅದ ರೀ ಸರ್. ಈಗ ನಮ್ಮ ರೈತರ ಮಗ ರೈತನೇ ಆಗ್ಬಿಟ್ಟಾರೆ ಸರ್. ಹಂಗಾಗಿ ಜಾತಿ ಗಣಿತ ನಮ್ಮ ರಾಜ್ಯಕ್ಕೆ ಅವಶ್ಯಕ ಅದ ಸರ್. ಹಾಂ ಸರ್. ಇವಾಗ ಹೆಂಗೆ ಲಿಂಗಾಯತರು ಒಕ್ಕಲಿಗರ ಇವ್ರು ಬರೀ ನಾವು ಜಾಸ್ತಿ ಜನಸಂಖ್ಯೆ ಅಂತಾರೆ ರೀ. ಅವ್ರು ಒಂದೇ ಹೋಟ್ಲಿಂದ ಅವ್ರು ಲಿಂಗಾಯತರು ಒಂದು ಗೆದ್ದಿರಲ್ಲ ಸರ್. ಯಾಕಂದ್ರೆ ಅವ್ರು ಎಲ್ಲರೂ ಒಟ್ಟು ಗೆದ್ದಿರ್ತಾರೆ. ಆ್ಯಕ್ಚುಲಿ ಇವಾಗ MLA ಅಂದ್ರೆ ಎಲ್ಲರಿಗೂ ಸಂಬಂಧಪಟ್ಟಾರೆ ಸರ್. ಅವ್ರಾಗ ಒಂದೇ ಜಾತಿ ಬಗ್ಗೆ ನಮ್ಮ ರಾಜಕಾರಣಿಗಳು ಎಂದು ಹೋರಾಡ್ಬಾರ್ದು ಸರ್. ಅದು ತಪ್ಪು ಸರ್. ಈ ನಮ್ಮ ಜನಗಳು ಅರ್ಥ ಮಾಡ್ಕೋಬೇಕು ಸರ್. ಯಾರಿಗೆ ಓಟ್ ಹಾಕ್ಬೇಕು, ಯಾರಿಗೆ ಓಟ್ ಹಾಕ್ಬಾರ್ದು. ಇವಾಗ ಯಾರು ಸಮಾಜದಾಗ ಯಾರು ಇದು ಸರ್ ಪ್ರತಿಭೆ ಅವ್ರಿಗೆ ಓಟ್ ಹಾಕ್ಬೇಕು ಸರ್. ಹಂಗಾಗಿ ಸರ್ ನೋಡಿರಿ ಸರ್, ಜಾತಿ ಜನಸಂಖ್ಯೆ ಮೇಲೆ ಇವತ್ತೇನು ಯಾವುದು ಹುದ್ದೆಗಳನ್ನು ಕೊಡಬಾರ್ದು ಸರ್. ಈಗ ಅವ್ರು ಮೀಸಲಾತಿ ಬೇಡ್ತಾರೆ ಅಂತ ಕೊಡಬಾರ್ದು ಸರ್. ಯಾಕೆ ಹಿಂದುಳಿದ ನಮ್ಮ ಆಯೋಗಗಳದ ಸರ್. ಇಲ್ಲೇ ನಮ್ಮ ರಾಷ್ಟ್ರೀಯ ಆಯೋಗಗಳು, ರಾಜ್ಯ ಆಯೋಗಗಳು ಅದಾವೆ ರೀ. ಅವರೆಲ್ಲ ಸರಿಯಾಗಿ ಕೆಲಸ ಮಾಡ್ಬೇಕು ಸರ್. ಅಂದಾಗ ನಮ್ಮ ದೇಶ ಉದ್ಧಾರ ಆಯ್ತು ಸರ್. ಈಗ ರಾಜಕೀಯ ಒತ್ತಡ ಸಲ ಅವ್ರಿಗೆ ಒಕ್ಕಲಿಗರಿಗೆ ಮೀಸಲಾತಿ ಕೊಡೋದು, ಲಿಂಗಾಯತರಿಗೆ ಮೀಸಲಾತಿ ಕೊಡೋದು, ಇವ್ರಿಗೆ ಕುರುಬರಿಗೆ ಮೀಸಲಾತಿ ಕೊಡೋದು ತಪ್ಪು ಸರ್. ಅದು ಸಮಾಜದಾಗ ಯಾರು ಕೆಳವರ್ಗೆ ಇರ್ತಾರೆ, ಯಾರು ಕೆಳಮಟ್ಟಕ್ಕೆ ಇರ್ತಾರೆ, ಯಾರು ಅವಕಾಶ ವಂಚಿತರಿರ್ತಾರೆ ಅವ್ರಿಗೆ ಸಮಾಜದ ಮುಖ್ಯವಾಗಿ ತರಬೇಕು ಸರ್. ಅದು ನಮ್ಮ ರಾಜಕಾರಣಿಗೆ ಒಳ್ಳೆ ಕೆಲಸ ಅಂತ ಸರ್. ಇವಾಗ ನೋಡ್ರಿ ದೇಶ ನಮ್ಮ ದೇಶ ಸರ್ ಹಿಂಗೆ ಒಂದು ಮುಂದುವರಿತಾನೆ ಹಿಂಗೆ ಓದ್ತೀವಿ ಸರ್. ನಾವು ಸಾಯತಕ್ಕೂ ನಾವು ಮುಂದುವರಿತೀವಿ ರೀ. ಅಂದು ಮುಂದುವರಿದಾಗಲ್ಲ, ದೇಶ ಆಗಲ್ಲ ರೀ. ಇಲ್ಲಿ ಯಾರಿಗೆ ರಾಜಕೀಯ ಇಷ್ಟಶಕ್ತಿ ಇಲ್ಲ ರೀ, ಯಾರಿಗೆ ದೇಶ ಅಂತ ಅವ್ರು ಭಾಷಣ ಮಾಡಿದ್ರಲ್ಲಿ ದೇಶ ಉದ್ಧಾರ ಮಾಡಲ್ಲ ರೀ ಅವರು. ಹಾಗಾಗಿ ನಮ್ಮ ದೇಶಕ್ಕೆ ಯಾರು ಆತಾರಲ್ಲ ರೀ, ಇವ್ರು ಯಾರಿಗೆ ರಾಜ್ಯದ ಹೆಮ್ಮೆ ಇಲ್ಲ ರೀ ಅವ್ರಿಗೆ. ಅವ್ರೇನಿಲ್ಲ ತಮ್ಮ ರಾಜಕೀಯ ಮಾಡ್ಬೇಕು, ಮುಂದೆ ಮಗನ ತರಬೇಕು, ಮೊಮ್ಮಗನ ರಾಜಕೀಯ ತರಬೇಕು ಇಟ್ಟಾದ್ರೆ ಅವ್ರಿಗೆ. ಹಾಗೆ ನಮ್ಮ ದೇಶ ಮುಂದುವರಲ್ಲ ರೀ. ಇಟ್ಟೆ ನಾವು ಸಾಯತಕ್ಕೂ ಮುಂದುವರಿದ ರಾಷ್ಟ್ರನೇ ಆಗಿ ಬದುಕ್ತೀವಿ ಸರ್. ಇಷ್ಟಿದೆ ನನ್ನ ಪ್ರಕಾರ ಗೊತ್ತಿರ ಸರ್. ಸರ್ ಇವಾಗ 4 ರಾಜ್ಯಗಳಲ್ಲಿ ಎಲೆಕ್ಷನ್ ಆಯಿತು ಇಂಡಿಯಾದಲ್ಲಿ. ಆ 4 ರಾಜ್ಯದಲ್ಲಿ ಒಂದು ರಾಜ್ಯ ಬಿಟ್ಟು 3 ರಾಜ್ಯಗಳನ್ನು BJP ಗೆದ್ದು ಬಂತು. ಅಲ್ಲೆಲ್ಲ ಮೋದಿ ಅಲಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆಮೇಲೆ ಅಲ್ಲಿ ಗ್ಯಾರಂಟಿ ಹೆಂಗೆ ಕರ್ನಾಟಕ ಗ್ಯಾರಂಟಿ ಕೊಟ್ಟರಲ್ಲ ಅದೇ ಥರ ಅಲ್ಲಿ ಗ್ಯಾರಂಟಿಗಳ ಸ್ಕೀಮ್ಗಳನ್ನು ಕೊಟ್ಟರು. ಬಟ್ ಅಲ್ಲಿ ಜನತೆ BJPಗೆ ಓಟ್ ಹಾಕಿ ಅಭೂತಪೂರ್ವವಾಗಿ ಗೆಲ್ಲಿಸ್ಕೊಂಡ್ಬಂತೀವಿ. ಅಲ್ಲಿ ಆಲ್ಮೋಸ್ಟ್ ಇಂಡಿಯಾದಾಗ ಒಂದು 60-70% ಯುವಜನತೆನೇ ಅದಾರ. ಈಗೆಲ್ಲ ಸೋಷಿಯಲ್ ಮೀಡಿಯಾ ಕಾಲೇಜ್ ಪ್ರತಿಯೊಬ್ಬರಿಗೆ ಗೊತ್ತಾಗ್ತಾ ಹೋಗುತ್ತೆ ಯಾವ ಸರಿ ಯಾವ ತಪ್ಪು ಅಂತ ಈಸಿಲಿ ಅವ್ರು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂಥದ್ರಾಗೂ ಈ ಕಾಲಘಟ್ಟದೊಳಗೂ ಅಭೂತಪೂರ್ವ ಗೆದ್ದಿದ್ದು ನೋಡಿದರೆ ಏನು ಅನ್ಸುತ್ತೆ ಸರ್ ನಿಮ್ಗೆ? ಯಾವ ಥರ ಅಭಿವೃದ್ಧಿ ಆಗ್ತಾ ಇದೆ? ಅವೆಲ್ಲ ಮೋಡಿ ಮಾಡ್ತಾ ಇದ್ದಾರೆ, ಅಲ್ಲಿ ಮಾತುಗಳಾಗ್ತಾ ಇದೆಯೋ ಏನು ಅನ್ಸುತ್ತೆ ಸರ್ ನಿಮಗೆ? ಅದು ಯುವಕರಾಗಿ ಏನು ಅನ್ಸುತ್ತೆ ಸರ್? ಇಲ್ಲಿ ಮೋಡಿ ಅಥವಾ ಸ್ಟ್ರಾಟಜಿ ಇದು ಯಾವುದಕ್ಕೆ ಆಸ್ಪದನೆ ಇಲ್ಲ. ಇಲ್ಲಿ ಏನಾಗ್ತಾಯಿದೆ ಅಂತಂದರೆ, ಈಗ ಕಳೆದ ದಿನಗಳಲ್ಲಿ ನಾವು ಕಂಡ್ವಿ, ಕಳೆದ ವಾರದಲ್ಲಿ ಅಷ್ಟೇ ಒಂದು ಫಲಿತಾಂಶ ಬಂತು. ಒಂದು 4 ರಾಜ್ಯದ ಏನು ಚುನಾವಣೆಗಳು, ರಾಜಸ್ಥಾನ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ಹಾಗೂ ತೆಲಂಗಾಣ ರಾಜ್ಯದ ಒಂದು ಫಲಿತಾಂಶ ನಾವು ಎಲ್ಲರೂ ಕೂಡ ಗಮನಿಸಿದ್ದೀವಿ.
ಅದರಲ್ಲಿ ಇವತ್ತು ರಾಜಸ್ಥಾನ ಮತ್ತು ಛತ್ತೀಸ್ಗಢ ಕಾಂಗ್ರೆಸ್ ಪಕ್ಷದ ಒಂದು ಭದ್ರಕೋಟೆ ಅದು. ಇವತ್ತು ಆ ಭದ್ರಕೋಟೆ ಈ ರೀತಿಯಾದಂಥ ಒಂದೇ ಒಂದು ಏಟಿಗೆ ಛಿದ್ರ ಆಗಿದೆ ಅಂತಂದರೆ ಬಿಕಾಸ್ ಆಫ್ ಅಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಭ್ರಷ್ಟಾಚಾರದ ವ್ಯವಸ್ಥೆ, ಆ್ಯಂಟಿ ಇನ್ಕಂಜೆನ್ಸಿ, ಹಾಗೂ ಅಲ್ಲಿ ಇರ್ತಕ್ಕಂಥ ಒಂದು ಸುಳ್ಳು ಭರವಸೆಗಳು. ಏನು ಇವರು ಅಧಿಕಾರಕ್ಕೆ ಬರುವಂಥ ಒಂದು ಸಂದರ್ಭದಲ್ಲಿ ಇವರು ಜನತೆಗೆ ಏನೊಂದು ಆಶ್ವಾಸನೆಗಳು, ಭರವಸೆಗಳು ಏನು ನೀಡಿದ್ರಲ್ಲ, ಅದು ಯಾವುದನ್ನು ಇವರು ಪೂರೈಸಿಲ್ಲ. ಅಭಿವೃದ್ಧಿ ಅನ್ನೋದರಲ್ಲಿ ಇವರು ಶೂನ್ಯ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಇವತ್ತು ರಾಜಸ್ಥಾನ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಛತ್ತೀಸ್ಗಢ ರಾಜ್ಯದ ಮತದಾರ ಪ್ರಭು ಇವತ್ತು ಒಂದು ಸೂಕ್ತವಾದ ಒಂದು ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು ನನಗೆ ಒಂದು ಸಂತೋಷ ತಂದಿರತಕ್ಕಂಥದ್ದು. ಬಟ್ ಇದರಲ್ಲಿ ಇದ್ರ ಜೊತೆಗೇನೆ ಇಲ್ಲಿ ಉದಯನಿಧಿ ಸ್ಟಾಲಿನ್ ಅಂತ ಒಬ್ಬ ಸಚಿವ, ಹೌದು, ತಮಿಳುನಾಡು ಸಚಿವ, ಮುಖ್ಯಮಂತ್ರಿ ಮಗ, ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡಬೇಕು, ಉಳಿಸಿಕೊಡ್ಬಾರ್ದು ಅಂತ ಹೇಳ್ತಾನೆ ಅವನು. ಅದೇ ಥರ ಕೆಲವೊಬ್ಬ ಸಚಿವರು ಅವ್ರವ್ರ ಸಚಿವರು ಏನು ಮಾಡ್ತಾರೆ, ಇದೊಂದು ಏಡ್ಸ್ ಇದ್ದಂಗೆ, ಮಲೇರಿಯಾ ಇದ್ದಂಗೆ ಅಂತೆಲ್ಲ ಹೇಳ್ತಾರೆ. ಅದು ಇಂಪ್ಯಾಕ್ಟ್ ಆಯ್ತಾ ಎಲೆಕ್ಷನ್ ಒಳಗಡೆ? ಖಂಡಿತವಾಗ್ಲೂ ನಾನು ಹೇಳ್ತೀನಿ 100ಕ್ಕೆ 100 ಭಾಗ ಈ ರೀತಿಯಾದಂಥ ಒಂದು ಉದ್ದಟತನವಾದಂಥ ಒಂದು ಹೇಳಿಕೆ ಇವತ್ತು ಈ ಒಂದು ಎಡಪಂಕ್ತಿಯ ಪಕ್ಷಗಳು BJP ಬಿಟ್ಟು ಇವತ್ತು INDIA ಏನೊಂದು ಮೈತ್ರಿಕೂಟದ ಪಕ್ಷಗಳು ಇಡೀ ದೇಶದಲ್ಲಿ ಅವರ ಅಧಿಕಾರ ಕಳ್ಕೊಂಡು ಸರ್ವನಾಶ ನಿರ್ಮೂಲನೆ ಆಗ್ತಾ ಇರ್ತಕ್ಕಂಥದ್ದಕ್ಕೆ ಕಾರಣ ಇವರು ಹಿಂದೂ ವಿರೋಧಿಗಳು ಅಂತ ಭಾಳ ದೊಡ್ಡ ಮಟ್ಟದಲ್ಲಿ ಇವತ್ತು ಸಾಬೀತುಪಡಿಸ್ತಾ ಇರ್ತಕ್ಕಂಥದ್ದು. ಈ ರೀತಿಯಾದಂಥ ಉದ್ದಟತನ ಹೇಳಿಕೆ ಇನ್ನಾದರೂ ಇವರು ನಿಲ್ಲಿಸಬೇಕು. ಇನ್ನು ಮುಂಬರುವಂಥ ದಿನಗಳಲ್ಲಿ ಇವರು ಈ ಜಾತಿ ಧರ್ಮ ಎಲ್ಲವನ್ನು ಬದಿಗಿಟ್ಟು ಜನತೆಯ ಒಂದು ಕ್ಷೇಮ, ಅವರ ಅಭಿವೃದ್ಧಿ, ಅವರ ಒಂದು ಕಷ್ಟಕ್ಕೆ ಯಾವ ರೀತಿಯಾಗಿ ನಾವು ಸ್ಪಂದಿಸಬೇಕು ಅನ್ನೋ ಒಂದು ವಿಚಾರದಲ್ಲಿ ಇವರೆಲ್ಲರೂ ಕೂಡ ತೊಡ್ಕೊಂಡು ಹೋದರೆ ಇವರು ಕೂಡ ಒಂದು ಗುಣಮಟ್ಟದ ಒಂದು ರಾಜಕೀಯ ಮಾಡಬಹುದು ಅಂತ ನಾನು ಎದೆ ತಟ್ಕೊಂಡು ಹೇಳ್ತೀನಿ ಸರ್. ಸರ್, ಈಗಲೂ ರಾಜಕಾರಣ ಯುಗದೊಳಗೆ ರಾಜಕಾರಣ ನಡೀತಾ ಇದೆ, ನೋಡ್ತಾ ಇದ್ದೀವಲ್ಲ, ಇಲ್ಲಿ ಯಾವ ಥರ ಅಭಿವೃದ್ಧಿ ಕಾರ್ಯಗಳಾಯಿತು, ಭ್ರಷ್ಟಾಚಾರ ರಹಿತವಾಗಿ ನಾನು ಒಂದು ಆಡಳಿತ ಕೊಡ್ತೇನೆ ಅನ್ನೋದ್ರ ಬಗ್ಗೆ ಗಮನ ಕೊಡೋದು ಬಿಟ್ಟು ಈ ಜಾತಿಯ ರಾಜಕಾರಣ, ಹಿಂದುತ್ವ, ಆ ಕಮ್ಯುನಿಟಿಗರು ಈ ಕಮ್ಯುನಿಟಿ ಡಿವೈಡ್ ಮಾಡ್ಕೊಂಡು ಹೋಗ್ಬಿಟ್ರೆ, ಅಪೀಲ್ ಮಾಡ್ಕೊಂಡು ಹೋಗ್ಬಿಟ್ರೆ ಅದರೊಳಗೆ ಗೆಲ್ತೀವಿ ಅಂತ ಹೇಳಿದರೆ ಅಭಿವೃದ್ಧಿ ಆಗೋದೇವಾಗ, ದೇಶ ಮುನ್ನಡೆದೇವಾಗ ಸರ್? ಸರ್, ಮೊದಲನೇದಾಗಿ ನಾನು ಈ ಪಕ್ಷ ಆ ಪಕ್ಷ ಅಂತ ಯಾರ ಪರನೂ ಮಾತಾಡಲ್ಲ ಸರ್. ಇವತ್ತು ನಾನು ಈ ದೇಶದ ಒಬ್ಬ ಪ್ರಜೆಯಾಗಿ ಅಬ್ರಹಂ ಲಿಂಕನ್ ಹೇಳಿರ್ತಕ್ಕಂಥ ಒಂದು ಮಾತಿನ ಪ್ರಕಾರ ಒಬ್ಬ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರನೇ ಈ ಪ್ರಜಾಪ್ರಭುತ್ವ ಅಂತ ಒಂದು ಆಧಾರದಲ್ಲಿ ಇವತ್ತು ನಮ್ಮ ದೇಶ ನಡೀತಾ ಇರ್ತಕ್ಕಂಥದ್ದು. ಇವತ್ತು ನಮ್ಮ ದೇಶ ಅತಿ ದೊಡ್ಡ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಜಾತಿ ತಾರತಮ್ಯ, ಒಂದು ಸಮಾಜವನ್ನು ಓಲೈಕೆ ಮಾಡಿಕೊಂಡು ಇವತ್ತು ರಾಜಕೀಯ ಮಾಡುವಂಥದ್ದು ಇದು ಭಾಳ ದೊಡ್ಡ ತಪ್ಪು. ಇದನ್ನೆಲ್ಲವನ್ನು ಬದಿಗಿಟ್ಟು ನೀವು ಸಂವಿಧಾನಾತ್ಮಕವಾಗಿ ನೀವು ಏನು ಪ್ರಮಾಣ ವಚನದಲ್ಲಿ ಉಲ್ಲೇಖ ಮಾಡಿರ್ತೀರಲ್ಲ, ನಾನು ಯಾವುದೇ ಜಾತಿ ತಾರತಮ್ಯ ಮಾಡ್ದಲೇ ಸಂವಿಧಾನಬದ್ಧವಾಗಿ ನಿಷ್ಠಾವಂತನಾಗಿ ನನ್ನ ಕಾರ್ಯಗಳನ್ನು ನಾನು ನಿರ್ವಹಿಸ್ತೇನೆ ಅಂತ ನೀವು ಒಂದು ಪ್ರಮಾಣ ವಚನ ತಗೊಂಡಿರ್ತೀರಲ್ಲ, ಆ ಒಂದು ಪ್ರಕಾರ ನೀವು ಇವತ್ತು ಅಭಿವೃದ್ಧಿ ಕಡೆಗೆ ನೀವೆಲ್ಲರೂ ಕೂಡ ಇವತ್ತು ನೀವು ಸಹಮತ ಕೊಟ್ಟು ಒಂದು ಅಧಿಕಾರ ಚಲಾವಣೆ ಮಾಡಿದ್ರೆ ಎಲ್ಲವನ್ನು ಗುಣಮಟ್ಟದಲ್ಲಿ ಈ ದೇಶ ಅಭಿವೃದ್ಧಿ ಆಗುತ್ತೆ ಅನ್ನೋದು ನನ್ನ ಭಾವನೆ ಸರ್. ಇನ್ನೊಂದು ಸರಿ, ಈ ರಾಜಕಾರಣಿಗಳ ಜಾತಿ ವ್ಯವಸ್ಥೆ ನಂಬಿರೋದು, ಈ ಸಮಾಜನೂ ಆ ಥರ ಅವ್ರಿಗೆ ಸಹಾಯ ಮಾಡ್ಲಿಕ್ಕೆ ಜಾತಿ ವ್ಯವಸ್ಥೆ. ಈ ಜಾತಿ ವ್ಯವಸ್ಥೆ ನಿರ್ಮೂಲನೆ ಆಗೋದು ಯಾವಾಗ? ನಾವೆಲ್ಲ ಇಲ್ಲಿ ಯಾವ ಥರದ್ದು ಜಾತಿಗಳಿಲ್ಲ ಅಂತ ಆಗೋದು ಯಾವಾಗ ಆಗುತ್ತೆ ಸರ್ ಅದು? ಸರ್, ಇವತ್ತು ನಮ್ಮ ಜನಸಾಮಾನ್ಯರು ಭಾಳ ದೊಡ್ಡ ಮಟ್ಟದಲ್ಲಿ ಇವತ್ತು ಇವ್ರನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವತ್ತು ರಾಜಕಾರಣಿಗಳು ಅವರ ಒಂದು ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೋಸ್ಕರ ಅವರು ಉಪಯೋಗಿಸ್ಕೊಳ್ತಾ ಇದ್ದಾರೆ ಅನ್ನೋದು ನನ್ನ ಭಾವನೆ ಸರ್. ಯಾಕಂತಂದರೆ ಇವತ್ತು ಒಂದು ಸಮುದಾಯವನ್ನು ಓಲೈಕೆ ಮಾಡಿಕೊಂಡು ರಾಜಕೀಯಕ್ಕೆ ಅವರು ಪ್ರವೇಶ ಮಾಡ್ತಾರೆ. ತದನಂತರದಲ್ಲಿ ಅವರು ನಿಮ್ಮ ಮೂಲಕ ಅವರು ಗೆದ್ದು ಹಾರಿಸಿ ಬಂದು ಅವರು ಒಂದು ಪ್ರಮುಖ ಹುದ್ದೆಯಲ್ಲಿ ಕೂಡ ಅವರು ಪಾತ್ರ ನಿರ್ವಹಿಸ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಯಾವ ಸಮುದಾಯ ಹೋದರೂ ಕೂಡ ಅವರು ಯಾರಿಗೂ ಯಾವುದೇ ರೀತಿಯಾದಂಥ ಸ್ಪಂದನೆ ನೀಡಲ್ಲ ಅನ್ನೋಂಥದ್ದು ನನ್ನ ಭಾವನೆ ಸರ್. ಬಟ್ ಇವರು ಸಮಾಜವನ್ನು ಸುಧಾರಣೆ ಮಾಡಬೇಕಾದ ಒಬ್ಬ ರಾಜಕಾರಣಿ, ಒಬ್ಬ ಲೀಡ್ರ್, ಒಬ್ಬ ದೇಶವನ್ನು ಸುಧಾರಣೆ ಮಾಡ್ತಾನೆ, ಒಬ್ಬ ನಗರವನ್ನು ಸುಧಾರಣೆ ಮಾಡ್ತಾನೆ, ಒಬ್ಬ ಏರಿಯಾ ಸುಧಾರಣೆ ಮಾಡಲಿಕ್ಕೆ ಒಬ್ಬ ಕಾರ್ಪೊರೇಟ್ರು, MLA, MP, ಮುಖ್ಯಮಂತ್ರಿ, ಅದೇ ಥರ ಪ್ರಧಾನಮಂತ್ರಿಗಳೆಲ್ಲ ಇರ್ತಾರೆ. ಅವರು ದೇಶ ಸುಧಾರಣೆಗೋಸ್ಕರ ಅಭಿವೃದ್ಧಿ ಮಾಡ್ತಾ ಹೋಗ್ಬೇಕು, ಅಲ್ಲಿ ಅವ್ರು ಲಕ್ಷ್ಯ ಕೊಡಬೇಕು ಹೊರತು ಈ ಜಾತಿಗಳಿಗೆ ಎತ್ಬಿಟ್ಟೋದು, ಜಾತಿಗಳಿಗೆ ಪ್ರೋತ್ಸಾಹ ಕೊಡ್ತಾ ಹೋಗೋದು, ಆ ಸಂಘಟನೆ ಈ ಸಂಘಟನೆ ಮಾಡ್ತಾ ಹೋಗೋದು ಎಷ್ಟರ ಮಟ್ಟಿಗೆ ನಮ್ಮ ದೇಶಕ್ಕೆ ಅನುಕೂಲ ಆಗುತ್ತೆ ಸರ್? ಇದು ಭಾಳ ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಕಂಡುಬರ್ತಾ ಇರ್ತಕ್ಕಂಥದ್ದು ವಿಚಾರ ಏನಂತಂದರೆ, ಇವತ್ತು ಅವರ ಅಧಿಕಾರಾವಧಿಯಲ್ಲಿ ಅವರ ಸರ್ಕಾರದ ಅವಧಿಯಲ್ಲಿ ಅಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಭ್ರಷ್ಟಾಚಾರದ ವ್ಯವಸ್ಥೆ ಸಂಪೂರ್ಣ ಸರ್ಕಾರದಲ್ಲಿರ್ತಕ್ಕಂಥ ಒಟ್ಟು ಇಲಾಖೆ ಇವತ್ತಿಗೂ ಕೂಡ ಆರೋಗ್ಯ ಇಲಾಖೆ ಆಗಿರ್ಬೋದು, ಕಂದಾಯ ಇಲಾಖೆ ಆಗಿರ್ಬೋದು, ಮತ್ತೊಂದು ಅಬಕಾರಿ ಇಲಾಖೆ, ಯಾವುದೇ ಇಲಾಖೆ ತಗೊಂಡ್ರೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರ ಇಲ್ಲದಲೇ ಒಂದು ಫೈಲ್ ಕೂಡ ಮೂವ್ ಆಗ್ತಾ ಇಲ್ಲ ಸರ್. ಅದಿವತ್ತು ಜನಸಾಮಾನ್ಯರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿರ್ತಕ್ಕಂಥದ್ದು. ಆದರೆ ನಾನು ಹೇಳೋದು ವಿಚಾರ ಏನಂತಂದರೆ ಸರ್, ಇವತ್ತು ನಾವು ಒಬ್ಬ ವ್ಯಕ್ತಿಯನ್ನು
ನಮ್ಮ ಕ್ಷೇತ್ರದಿಂದ ಒಬ್ಬ ಶಾಸಕನಾಗಿ ಅಥವಾ ಒಬ್ಬ ಸಂಸದನಾಗಿ ಆಯ್ಕೆ ಮಾಡಿ ಏನಕ್ಕೆ ಕಳಿಸ್ತೀವಿ ಅಂತಂದರೆ, ಒಬ್ಬ ಜನಪ್ರತಿನಿಧಿಯಾಗಿ ಏಕೆ ಅವನ್ನ ಆಯ್ಕೆ ಮಾಡ್ತೀವಿ ಅಂತಂದರೆ, ಇವತ್ತು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ಸಮಸ್ಯೆ, ಇಲ್ಲಿ ಇರ್ತಕ್ಕಂಥ ಒಂದು ಜನರ ಒಂದು ಮೂಲ ಸೌಲಭ್ಯಗಳ ಕೊರತೆ ಮತ್ತು ಇಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಅಟ್ಟಹಾಸ ದೌರ್ಜನ್ಯಗಳ ವಿರುದ್ಧ ನಮಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಒಂದು ವಿಚಾರಕ್ಕೋಸ್ಕರ ನಾವೆಲ್ಲರೂ ಕೂಡ ಇವತ್ತು ನಿಮಗೆ ಮತ ನೀಡಿ ಆಯ್ಕೆ ಮಾಡಿ ಕಳಿಸ್ತಾ ಇದ್ದೀವಿ. ಆದರೆ ನೀವೇನು ಮಾಡ್ತಾ ಇದ್ದೀರಾ? ಇಲ್ಲಿ ನಮ್ಮ ಮುಂದೆ ಆಶ್ವಾಸನೆ ಕೊಡ್ತೀರಿ, ನಾನು ಗೆದ್ದು ಬಂದರೆ ನಿಮ್ಮ ಮನೆಗೆ ಪ್ರತಿಯೊಂದು ಮನೆಗೂ ನೀರಿನ ವ್ಯವಸ್ಥೆ ಮಾಡಿಕೊಟ್ಬಿಡ್ತೀನಿ, ಪ್ರತಿಯೊಬ್ಬರಿಗೂ ಒಂದೊಂದು ಸೂರು ಕಟ್ಕೊಟ್ಬಿಡ್ತೀನಿ ಅಂತ ಸುಳ್ಳು ಭರವಸೆ ನೀವು ಕೊಡ್ತೀರಾ. ಆದರೆ ಗೆದ್ದ ಮೇಲೆ ನೀವು ಒಬ್ಬರು ಮನೆ ಹತ್ರ ಬಂದು ಯಾವುದಾದ್ರೂ ಒಂದು ಸಣ್ಣ ಮಟ್ಟದ ಒಂದು ಸಹಾಯ ಕೇಳಿದ್ರು ಕೂಡ ನೀವು ಅವ್ರನ್ನ ತಿರಸ್ಕಾರ ಮಾಡ್ತೀರಿ. ಆದರೆ ನೀವು ಇಲ್ಲಿ 10 ಕೋಟಿ 15 ಕೋಟಿ ಕೊಟ್ಟು ಇವತ್ತು ಚುನಾವಣೆ ನಡೆಸ್ತೀರಿ, ಗೆಲ್ತೀರಿ. ಆದರೆ ನಿಮ್ಮ ಅಜೆಂಡಾ ಏನಿಂತ ಅಂದರೆ ಇವತ್ತು 10 ಕೋಟಿ 15 ಕೋಟಿ ಹಾಕಿ ನೀವು ಚುನಾವಣೆ ಮಾಡ್ತೀರಿ. ನೀವು ಅಧಿಕಾರ ಹಿಡಿದ ಮೇಲೆ 150ರಿಂದ 500 ಕೋಟಿ ನೀವು 5 ವರ್ಷದಲ್ಲಿ ನೀವು ಗಳಿಕೆ ಮಾಡ್ತಾ ಇದ್ದೀರಾ. ಆದರೆ ನಾನು ಹೇಳ್ತಾ ಇದ್ದೀನಿ, ರಾಜಕೀಯ ಅನ್ನೋದು ದಯವಿಟ್ಟು ಒಂದು ವ್ಯಾಪಾರ ಮಾಡ್ಕೊಳ್ಬೇಡಿ. ರಾಜಕೀಯ ಅನ್ನೋದು ಏನಕ್ಕಿದೆ ಅಂತಂದರೆ ಇವತ್ತು ನಮ್ಮ ದೇಶದಲ್ಲಿ ಸಮಸ್ತ ನಾಗರಿಕರಿಗೂ ಒಂದು ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋಕ್ಕೋಸ್ಕರ ಇವತ್ತು ರಾಜಕೀಯ ಪರಿಸ್ಥಿತಿ ಹಿಂಗಿರಬೇಕು ಅನ್ನೋದು ನನ್ನ ಭಾವನೆ ಸರ್. ಇವಾಗ ಹಿಂದುತ್ವ ಅಂದ್ಕೊಳ್ಳಿನ ಅದು ಕೋಮುವಾದ ಅಂತ ಹೇಳ್ತಾರೆ. ಬೇರೆ ಇನ್ನೊಂದು ಕಮ್ಯುನಿಟಿಗೆ ಏನು ಮಾಡ್ತಾರೆ ಇವರು, ಅವ್ರಿಗೆ ಏನು ಬೇಕು ಸೌಲಭ್ಯಗಳ ಕೊಡಲಿ, ಬಟ್ ಅದನ್ನು ಇವರು ಓಪನಾಗಿ ಹೇಳ್ತಾರೆ ಅವ್ರಿಗೆ ಸಪೋರ್ಟ್ ಮಾಡೋದನ್ನು. ಬಟ್ ಅದೇನಂದ್ರೆ ಹಿಂದುತ್ವ ಬಂದುಬಿಟ್ರೆ ಇವರು ಕೋಮುವಾದಿಗಳು ಅಂತ ಹೇಳ್ತಾರೆ. ಇವೆರಡು ದ್ವಂದ್ವ ನೀತಿಗಳನ್ನು ನೋಡಿದಾಗ ಏನು ಅನ್ಸುತ್ತೆ ಸರ್? ಯಾವುದೋ ಕಾಮನ್ ಸಿಟಿಸನ್ ಆಗಿ ಯಾವ ಥರ ನೀತಿ ಮಾಡ್ತಾರೆ ಸರ್? ಇಲ್ಲಿ ಬಹುತೇಕ ರಾಜಕೀಯ ಪಕ್ಷಗಳು ಹಿಂದೂಗಳನ್ನ ತುಳಿಬೇಕು ಅಂತ ಇವತ್ತು ಅವರೆಲ್ಲರೂ ಕೂಡ ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಹುನ್ನಾರ ಮಾಡಿರ್ತಕ್ಕಂಥದ್ದು. ಅದು ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಾಗಿರ್ಬೋದು, ಸುದ್ದಿ ಮಾಧ್ಯಮದಲ್ಲಾಗಿರ್ಬೋದು, ಇವ್ರು ಕೊಡ್ತಾ ಇರ್ತಕ್ಕಂಥ ಹೇಳಿಕೆ ಮೂಲಕ ಇವತ್ತು ಇಡೀ ಜನತೆ ಕೂಡ ಜಾಗೃತರಾಗಿದ್ದಾರೆ. ಮೊನ್ನೆ ಹಿಂಗೆ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು 10,000 ಕೋಟಿ ಅಲ್ಪಸಂಖ್ಯಾತರಿಗೆ ನಾನು ಅದನ್ನು ಕೊಡುಗೆಯಾಗಿ ಕೊಡ್ತಾ ಇದ್ದೀನಿ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಕೊಡಲಿ ಸರ್, ಅಲ್ಪಸಂಖ್ಯಾತರು ಈ ದೇಶದ ಪ್ರಜೆಗಳೇ ಅವರು ಇಲ್ಲಿಯವರೇ, ಅವ್ರಿಗೂ ಕೂಡ ಇಲ್ಲಿ ಸಮನಾದ ಹಕ್ಕು ಇದೆ, ಸಂವಿಧಾನದಲ್ಲಿ ಅವ್ರಿಗೂ ಕೂಡ ಇಲ್ಲಿ ಬದುಕೋದಕ್ಕೆ ಸಮನಾದ ಅವಕಾಶ ಇದೆ. ಆದರೆ ನೀವು ವಿಶೇಷವಾಗಿ ಸಿದ್ದರಾಮಯ್ಯ ಅವರು ಸೆಕ್ಯುಲರಿಸಮ್ ಅನ್ನೋ ಒಂದು ತತ್ವವನ್ನು ಇಟ್ಕೊಂಡು ರಾಜಕೀಯ ಪ್ರವೇಶ ಮಾಡಿರ್ತಕ್ಕಂಥವ್ರು ನೀವು. ಆದರೆ ಇವತ್ತು ನೀವೆಲ್ಲೋ ಒಂದು ಸಮುದಾಯಕ್ಕೆ ಮಾತ್ರ ನೀವು ಅಂಡುಕೊಂಡಿದ್ದೀರಾ. ಆದರೆ ನಾನು ಹೇಳ್ತೀನಿ, ಇವತ್ತು ಯಾವ ಒಂದು ಸಮುದಾಯಕ್ಕೆ ನೀವು ದೇಣಿಗೆ ಕೊಡಬೇಕು, ಅವ್ರಿಗೆ ಅಭಿವೃದ್ಧಿ ಮಾಡಬೇಕು ಅಂತ ನೀವು ಹೊರಟಿದ್ದೀರಲ್ಲ, ಇದು ಅವರ ಹಿತರಕ್ಷಣೆಗೋಸ್ಕರ ಅಲ್ಲ, ನಿಮ್ಮ ಒಂದು ರಾಜಕೀಯದ ಬೇಳೆಕಾಳು ಬೇಯಿಸ್ಕೊಬೇಕು, ನಿಮ್ಮ ಮತ ಬ್ಯಾಂಕ್ ಗಟ್ಟಿಪಡಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿಯಾದಂಥ ಒಂದು ಹುನ್ನಾರ ಮಾಡ್ತಾ ಇದ್ದೀರಾ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಸರ್. ಒಂದು ಉದಾಹರಣೆ ಹೇಳಬೇಕು, ಇದೇ ಸಿದ್ದರಾಮಯ್ಯ ಅವರ ಬಗ್ಗೆ. ರಾಮ ಮಂದಿರ ಒಂದು ವಿಚಾರಕ್ಕೆ ನಾನು ಯಾವುದೇ ರೀತಿಯಾದಂಥ ದೇಣಿಗೆ ₹1 ಕೊಡಲ್ಲ ಅಂತಾರೆ. ಆದರೆ ಹಜ್ ಭವನ್ ಯಾತ್ರೆಗೆ ಮಾತ್ರ 5,000 ಕೋಟಿ ಮೀಸಲಿಡ್ತಾರೆ. ಹಂಗಂದ್ರೆ ನಿಮ್ಮ ಸೆಕ್ಯುಲರಿಸಮ್ ಎಲ್ಲೋಯ್ತು ಸರ್? ನಿಮ್ಮ ಒಂದು ಸಿದ್ಧಾಂತ, ಆ ಒಂದು ತತ್ವ ಎಲ್ಲೋಯ್ತು ನಿಮ್ಮದು ಅಂತ ಅವರ ನೇರವಾಗಿ ಪ್ರಶ್ನೆ ಮಾಡಲಿಕ್ಕೆ ಇಚ್ಛೆಪಡ್ತೀನಿ ಸರ್. ಇದ್ರಿಗೆ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ, ಇವತ್ತು ರಾಜಕಾರಣಿಗಳ ಒಂದು ಮನಸ್ಥಿತಿ ಹೇಗಿದೆ ಅಂತಂದರೆ, ಒಗ್ಗಟ್ಟನ್ನು ಒಡೆದ್ರೆ ಇವರು ರಾಜಕೀಯವಾಗಿ ಇವರು ಮುನ್ನೆಲೆಗೆ ಬರ್ತಕ್ಕಂಥ ಒಂದು ಮನೋಭಾವನೆ ಇಟ್ಕೊಂಡು ಇವತ್ತು ರಾಜಕೀಯ ಮಾಡ್ತಾಯಿದ್ದಾರೆ. ಆದರೆ ಅದು ಭಾಳ ದೊಡ್ಡ ತಪ್ಪು. ಯಾಕಂದರೆ ಇವತ್ತು ನೀವು ಒಂದು 5 ವರ್ಷದ ಅವಧಿಗೋಸ್ಕರ ನೀವು ಇವತ್ತು ರಾಜಕಾರಣಕ್ಕೋಸ್ಕರ ಈ ರೀತಿಯಾದಂಥ ಷಡ್ಯಂತ್ರ ರೂಪಿಸ್ತಾ ಇದ್ದೀರಾ. ಆದರೆ ಒಂದು ಬಾರಿ ನಮ್ಮ ಒಂದು ಮುಂದಿನ ಪೀಳಿಗೆ ಯಾವ ದಿಕ್ಕತ್ತ ಹೋಗುತ್ತೆ ಅನ್ನೋದನ್ನು ಇವತ್ತು ನಾವೆಲ್ಲರೂ ಕೂಡ ಸಮಾಲೋಚನೆ ಮಾಡಬೇಕಾಗಿದೆ. ಸೊ ಇಷ್ಟು ದಿನ ಅಂತೂ ಮಾಡಾಗಿದೆ. ಅದು ಯಾವುದೇ ರಾಜಕೀಯ ಪಕ್ಷ ಆಗಿರಲಿ ಸರ್, ಯಾರೇ ಆಗಿರಲಿ, ಅದು ಯಾರೇ ಮಾಡಿರೋ ಅದು ತಪ್ಪು. ಇಡೀ ಭಾರತ ದೇಶಕ್ಕೆ ಒಂದೇ ಸಂವಿಧಾನ ಇರೋದು. ಸೊ ಆ ಸಂವಿಧಾನಬದ್ಧವಾಗಿ ಪ್ರತಿಯೊಬ್ಬರು ಈ ದೇಶದಲ್ಲಿ ನಡಿಬೇಕು ಅನ್ನೋದು ನನ್ನ ಒಂದು ಮನವಿ ಸರ್. ಹೌದು ಸರ್. ಈಗ ಸ್ಥಾನ ಪಲ್ಲಟಗಳು ನೋಡಿದ್ವಿ. ಹೌದು ಸರ್. ಈಗ ಆಗೋ ಡೆವಲಪ್ಮೆಂಟ್ ಬೆಳವಣಿಗೆ ನೋಡಿದ್ವಿ. ಹಾಂ ಸರ್. ಈಗ ಮೊನ್ನೆ ಆಗಿರುವಂಥ ಪಾರ್ಲಿಮೆಂಟ್ ಅಟ್ಯಾಕ್ ನೋಡಿದ್ವಿ. ಹೌದು ಸರ್. ಅಲ್ಲಿ ಏನು ಹೇಳಿದ್ರು ಅವರು, ಇಲ್ಲ ವಿರೋಧಿಗಳು ಮತ್ತೆ ಐತಿ, ಅದಕ್ಕೋಸ್ಕರ ಅಟ್ಯಾಕ್ ಮಾಡಿದ್ರು ಅಂತ ಹೇಳ್ತಾರೆ. ಅದಕ್ಕೆ ಭಗತ್ ತೊಗೊಂತಾರೆ, ಭಗತ್ ಸಿಂಗ್ ಫಾಲೋವರ್ ಅಂತ ಹೇಳ್ತಾರೆ. ದೇಶದ ಯುವಕರು ಯಾವ ದಿಕ್ಕಿನಲ್ಲಿ ಹೋಗ್ತಾರೆ? ನಿರುದ್ಯೋಗ ಸಮಸ್ಯೆ ಐತೆ ಅಂತ ಯಾರು ಪಾರ್ಲಿಮೆಂಟ್ ಮಾಡ್ರೆ ಬಾಂಬಾಗತ್ತ? ಹಾಕ್ಬಾರ್ದು ಸರ. ಭಗತ್ ಸಿಂಗ್ ಅವ್ರು ಏನು ಮಾಡಿದ್ದಾರೆ? ದೇಶಕ್ಕೋಸ್ಕರ ಹೋರಾಡ್ಯಾರ. ಇವ್ರು ದೇಶಕ್ಕೋಸ್ಕರ ಓಡಾಡ್ತಿದ್ದಾರೆ. ಅವ್ರ ಆದರ್ಶನ ಹೆಂಗೆ ಇಟ್ಕೊಂತಾರೆ ಇವರು? ಅದನ್ನು ಹೇಳಕ್ಕನ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಸರ್. ಅವರು ದೇಶಕ್ಕೋಸ್ಕರ, ಸ್ವತಂತ್ರಕ್ಕೋಸ್ಕರ ಬಾಂಬದು ಹೋರಾಟ ಮಾಡಿದ್ರಪ್ಪ. ಇವರು ತಮ್ಮ ನಿರುದ್ಯೋಗ ತನ್ನ ಬದುಕೋಕ್ಕೋಸ್ಕರ ಇನ್ನೊಬ್ಬರ ಮೇಲೆ ಹೋಗಿ ಬಾಂಬ್ ಹಾಕ್ತಾನಂದ್ರೆ ಹೆಂಗೆ? ಪಾರ್ಲಿಮೆಂಟ್ನಲ್ಲಿ ತಾನು ಬದುಕಬೇಕು ರೀ, ಸ್ವಂತ ದುಡಿಮೆ ಮಾಡ್ಬೇಕು. ಅದ್ರಾಗೇನು ಬಿಸ್ನೆಸ್ ಮಾಡಬೇಕು. ಸರ್ಕಾರ ನಾನೆಲ್ಲ ಪ್ರತಿಯೊಬ್ಬಗೂ ಓದಿದವನಿಗೆಲ್ಲ ನೌಕರಿ ಕೊಡ್ತೀನಿ ಅಂತ ಹೇಳ್ಯದ. ಯಾಕೆ ನಮ್ಮ ತಂದೆ ತಾಯಿ ನಮ್ಗೆ ಉಡಿಸ್ತಾರ? ಸಾಯೋವರೆಗೆ ಅವರೇ ಸಾಕ್ತಾರೆ ನಮ್ಮನ್ನ. ನಾವು ದುಡಿಬೇಕಿಲ್ಲ, ಹೌದಿಲ್ಲ? ನಮ್ಮ ಕಾಲ ಮೇಲೆ ನಾವು ನಿಂದಿರ್ಬೇಕಿಲ್ಲ. ಅಂದ್ರೇ ನೋಡ್ರಿ, ನಾವು ಉದ್ಧಾರ ಆಗ್ಬೇಕು, ನಾನು ಡೆವಲಪ್ಮೆಂಟ್ ಆಗ್ಬೇಕು, ನಾನು 10 ಮಂದಿ ಕೆಲಸ ಕೊಡ್ಬೇಕು, ಹೌದಿಲ್ಲ? ಅವಾಗ ತಾನೇ ಇಲ್ಲ ನಾನು ಬದಲಾವಣೆ ಆಗ್ತೀನಿ.
ನಮ್ಮ ಸಮಾಜ ಬದಲಾವಣೆ ಆಗುತ್ತೆ, ನಮ್ಮ ರಾಜ್ಯ ಬದಲಾವಣೆ ಆಗುತ್ತೆ, ನಮ್ಮ ದೇಶ ಬದಲಾವಣೆ ಆಗ್ತದೆ. ಅವ್ರು ಬಯಸೋದು ಅದೇ. ನಾನು ಹೋಗಿಸಿಂದ ಏನು ಬೇಕಾದ್ರೆ ನಾನೇ ತಪ್ಪು ಮಾಡೋಕೆ ಸಮಾಜದ ಮೇಲೆ ಹೋಗಿ ಬಾಂಬ್ ಹಾಕ್ತೀನಿ ಅಂತಂದ್ರೆ ಮತ್ತು ಅವ್ರೇನು ಒಳ್ಳೆ ಆದೇಶ ಕೊಟ್ಟಂಗೆ ಆಗ್ತದೆ ಸಮಾಜಕ್ಕೆ. ಅವರು ಪಾರ್ಲಿಮೆಂಟ್ ಮೇಲೆ ಬಾಂಬ್ ಹಾಕಿದ್ರಪ್ಪ, ಏನಾಯ್ತು? ಏನು ನಿರುದ್ಯೋಗ ಸಮಸ್ಯೆ ಕಡಿಮೆ ಆಯ್ತಾ? ಅವ್ರು ಹಾಕೋದ್ರಿಂದ ನಿರುದ್ಯೋಗ ಸಮಸ್ಯೆ ಕಡಿಮೆ ಆಯ್ತಾ? ಇಲ್ಲಲ್ಲ. ಅವ್ರು ಏನು ವಿಚಾರ ಮಾಡಿ ಹಾಕಿದಾರೆ ಅದೇ ಗೊತ್ತಾಗಲ್ಲ. ಇನ್ನೊಂದು ಸರ್, ನಮ್ಮ ಕೆಟ್ಟ ನಮ್ಮ ಸಮಾಜದೊಳಗೆ ಯಾವ ಥರ ವಿರೋಧ ಪಕ್ಷಗಳಾಗಲಿ ಯಾವುದೇ ಪಕ್ಷಗಳಾಗಲಿ ಮನಸ್ಥಿತಿ ಯಾವ ಚೇಂಜ್ ಆಗಿದೆಪ್ಪ ಅಂದರೆ ತೇಜಸ್ ಸ್ವದೇಶಿ ನಿರ್ಮಿತ ಇದರಿ ಲಘು ಯಾವ್ದು ರೀ ಇನ್ನೊಂದು ವಂದೇ ಭಾರತ್ ಅಂತ ಬುಲೆಟ್ ಟ್ರೈನ್ ಗತ್ತೆ, ಅದು 1 ಸ್ಪೀಡ್ ಹೋಗುತ್ತೆ. ಈಗ ತೇಜಸ್ಸದ್ದು ಮೋದಿಯವರು ಉದ್ಘಾಟನೆ ಮಾಡಿದ್ದಾಗ ಪಶ್ಚಿಮ ಬಂಗಾಳದ MP ಮೋದಿ ಮುಟ್ಟಿದ್ದಕ್ಕೆ ಅದು ಪತನ ಆಗತ್ತೆ ಅಂತ ಹೇಳ್ಬಿಟ್ಟ. ಆಮೇಲೆ ಈ ವಂದೇ ಭಾರತ್ ಒಳಗೆ ಎಮ್ಮೆ ಅಡ್ಡ ಬಂತಂತೇಳಿ ಗುದ್ದು ಸ್ವಲ್ಪ ಟಚ್ ಆದ್ಕೊಂಡು ಏನಾಯ್ತು, ಸ್ವಲ್ಪ ಡ್ಯಾಮೇಜ್ ಆಯ್ತು. ಹೆಂಗೆ ಇವ್ರು ನಿರ್ಮಾಣ ಮಾಡ್ಯಾರ ನೋಡ್ರಿ, ಕಡಿಮೆ ಕಳಪೆ ನಿರ್ಮಾಣ ಅಂತ ಹೇಳ್ಬಿಟ್ರು. ಹೆಮ್ಮೆನೇ ಇಲ್ಲಲ್ಲ ಅದಕ್ಕೆ. ಹೆಮ್ಮೆನ ನಮ್ಮ ದೇಶದಪ್ಪ, ನಮ್ಮ ಪ್ರೌಢನೇ ಪ್ರೌಢ. ಸರ ಅವ್ರಿಗೆ ಒಂದೇ ಒಂದು ಕ್ವಶನ್, ಅವನ ದೇವ್ರ ಅವ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತದಂತ, ಅಂದರೆ ಅವನ್ನೆಲ್ಲ ಮಾಡಿದ್ದೆಲ್ಲ ಒಳ್ಳೇದಾಗುತ್ತದಂತ. ಅವ್ನು ನೋಡಮ್ಮ ಸಮಾಜದ ಮುಂದೆ ಹೇಳನ್ರಿ, ನೋಡಮ್ಮ ಬಂದು ನಾನೆಲ್ಲ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತಂತ ಮುಟ್ಟಿ ತೋರ್ಸನ್ ನೋಡಮ್ಮ. ಅವ್ನು ಮಾಡಿದ್ದೆಲ್ಲ ನಾವು ಓಕೆ. ಇನ್ನೊಬ್ರಿಗೆ ಕಮೆಂಟ್ ಮಾಡ್ತಾನಂತಂದ್ರೆ ಅವ್ನು ಒಳ್ಳೆಯವನ, ಅವನೇನು ದೇವ್ರ ಏನು ಮುಟ್ಟಿದ ತಕ್ಷಣ ಅವ್ನು ತೋರ್ಸನ್ರಿ ಸಮಾಜದ ಬಂದು. ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡ್ತಾನಂತಂದ್ರೆ ನಾನು ಮಾಡಿದ್ದೆಲ್ಲ ಒಳ್ಳೇದೇ ಅಂತ ತೋರ್ಸನ್ ಬಂದು ನೋಡಮ್ಮ, ಮಾಡಿ ತೋರ್ಸನ್. ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡ್ತಾನೆ ಅದ್ರ ಬಗ್ಗೆ ಆಗದೆ ರೀ. ನಮ್ಮ ಮನೆ ಸಂಸಾರನೇ ನಾವು ನೋಡ್ರಿ, ಇದು ಕಾಲಚಕ್ರ ಇದ್ದಂಗೆ ಇದು, ಒಳ್ಳೇದು ಕೆಟ್ಟದ್ದು ಇರೋದೆ. ಅಂದಿಂದ ಮತ್ತು ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡ್ತಾನೆ, ಸಮುದ್ರ ಇದ್ದಂಗೆ ರೀ. ದೇಶ ಅಂದರೆ 140 ಕೋಟಿ ಇದೆ. ನಮ್ಮ ಮನೆ ಸಂಸಾರ ನಮ್ಗೆ ಕರೆಕ್ಟಾಗಿ ನೋಡ್ಕೊಂಡು ಹೋಗೋಕ್ಕಾಗಲ್ಲ ರೀ. ಅವನ ಮನೆ ಸಂಸಾರ ಅವ್ನು ಕರೆಕ್ಟ್ ಐತೆ ಅನ್ನೋ ನೋಡೋಣ್ರಿ ಮೊದಲು. ದೇಶದ್ದೇನು ಬದಲಾವಣೆ ಮಾಡೋಕ್ಕಾಗ್ತದೆ? ಸಮಾಜ ರೀ ಬದಲಾವಣೆ ಹಂಗೆ ಸ್ವಲ್ಪ ಪ್ರತಿಯೊಬ್ಬರು ಸ್ವಲ್ಪ ಹಂಗೆ ಬದಲಾವಣೆ. ನಾನು ಬದಲಾವಣೆ ಆದರೆ 4 ಜನ ಬದಲಾವಣೆ ಆಗ್ತದೆ. ಹಂಗೆ ಬದಲಾವಣೆ ಮಾಡ್ಕೊಂಡು ಹೋದಾಗ ಸಮಾಜ ಬದಲಾವಣೆ ಹಾಕೊಂಡು ಹೋಗ್ತದೆ, ದೇಶ ಬದಲಾವಣೆ ಆಗುತ್ತೆ, ರಾಜ್ಯ ಬದಲಾವಣೆ ಆಗ್ತದೆ. ಏನು ಅವನು ಏನೋ ಮಾಡಿದಾನಂದ್ರೆ ಹಾಗಾದ್ರೆ ರೀ ಸಾಯ್ತಾನಂತಾರೆ. ಹುಟ್ಟಿದ ಮನುಷ್ಯ ನನಗೆ ಗ್ಯಾರಂಟಿ ಇಲ್ಲ ಅಂತಂದ್ರೆ ಅವ್ನು ಮಾಡಿದ ಯೋಜನೆಗೆ ಏನು ಗ್ಯಾರಂಟಿ ಕೊಡಂದೆವು? ಅವ್ನು ಒಳ್ಳೆ ಉದ್ದೇಶ ಇಟ್ಟೇ ಮಾಡಿರ್ತಾನೆ ಮಾಡೋ ಹೊತ್ತಿನಾಗ. ಅವನಿಗೆ ಗೊತ್ತಿತ್ತಾ? ಅವ್ನು ಹೇಳಿದೆ ಎಮ್ಮೆ ಅಡ್ಡು ಬಂತಂತೇಳಿ, ಅವ್ನು ಎಮ್ಮೆ ಅಡ್ಡು ಬರ್ತಂತ ಗೊತ್ತಿತ್ತಾ? ಯಾರಿಗೆ ಗೊತ್ತಿತ್ತಾರೆ ಇದು? ಅಲ್ರಿ ಸರ್, ಎಜುಕೇಟ್ ಇರ್ತಾರಲ್ಲ ಅವ್ರ ಬೆಲ್ಲಿ ಬುದ್ಧಿ ತಿಳುವಳಿಕೆ ಹೆಂಗೆ ಇರ್ತದಂದ್ರೆ ಇಷ್ಟು ಅನುಪಾಡ ಬುದ್ಧಿ ತಿಳುವಳಿಕೆ ಇರ್ತದ್ರಿ ಅವ್ರ ಬೆಲ್ಲಿ. ಅಂದ್ರೆ ಹೆಂಗೆ ವಿಚಾರ ಮಾಡ್ತಾರೆ ಗೊತ್ತೇ ಆಗಲ್ಲ. ಇನ್ನೊಬ್ಬನ ಬಗ್ಗೆ ಟೀಕೆ ಮಾಡ್ಬೇಕಂತಂದ್ರೆ ಅದು ಕರೆಕ್ಟಾಗಿರ್ಬೇಕು, ಅದು ಒಳ್ಳೆ ನನಗೆ ಅನ್ವಯಿಸ್ತದಿಲ್ಲ ಅಂತ ವಿಚಾರ ಮಾಡ್ಬೇಕು ಅವರು. ಅರ್ಥ ಇರಬೇಕು, ಅದು ನನಗೆ ಅನ್ವಯಿಸ್ತದಿಲ್ಲಪ್ಪ ಅಂತ ನಾನು ಮಾಡಿದ್ದಕ್ಕೆ ಒಳ್ಳೇದಕ್ಕೆ ಸರಿಯಾಗಿಲ್ಲ ಕೆಟ್ಟ ಅಂತ ವಿಚಾರ ಮಾಡ್ಬೇಕು ಅವನು. ಅಂದಾಗ ಮಾತ್ರ ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡ್ಬೇಕು. ಬಟ್ ಅಪೋಸ್ ಮಾಡೋದು ಎಲ್ಲ ಅಪೋಸ್ ಮಾಡಿದ್ರೆ ಹುಚ್ಚರು ಅಂತಾರೆ ಅವ್ರಿಗೆ. ನಾನೇ ಅಂತೀನಿ, ನಾನು ಹುಚ್ಚ ಅಂತ ಅನ್ನಕತ್ತಿದ್ನಿಲ್ಲ ಅವನಿಗೆ. ಎಮ್ಮೆ ಅಡ್ಡ ಬರ್ತಂದ್ರೆ ಹುಚ್ಚವ, ಎಮ್ಮೆ ಅಡ್ಡ ಬರ್ತಂತ ಅವನಿಗೆ ಅವ್ರಿಗೆ ಮಾಡಿದವ್ರಿಗೆ ಗೊತ್ತಿತ್ತಾ? ಯೋಜನೆ ಮಾಡುವಾಗ ಮನೆ ಕಟ್ತಿರ್ತಾನೆ, ಇಷ್ಟೇ ದಿನಕ್ಕೆ ಬೀಳ್ತಂತ ಗೊತ್ತಿರ್ತಾವೆ ಅವ್ನ ಮನೆ. ಕರೆಕ್ಟ್ ಇಲ್ರಿ, ಅದು ಅನುಚನಕ್ಕೆ ಇಲ್ಲ, ಅದು ಎಮ್ಮೆ ಅಡ್ಡ ಬಂದಂಗೆ ಹೇಳ್ತಾನೆ. ಸರ್, ನೀವು ಭಾರತ ಅಭಿವೃದ್ಧಿನ ಯಾವ ಥರ ಆಗ್ತದೆ? ಸಾಕಷ್ಟು ಹಾಂ ಸರ್, ಕನೆಕ್ಷನ್ ನೋಡ್ಬೋದು ಸರ್. ನಿಜವಾಗ್ಲೂ ದೇಶ ಆಲ್ಮೋಸ್ಟ್ ಈ ಸದ್ದ ಎಲ್ಲರೂ ಒಳ್ಳೆ ರೀತಿಯಲ್ಲೇ ನಡೆದಿದೆ ಸರ್. ಈಗೀಗ ಸ್ವಲ್ಪ ಕಂಪೇರ್ ಮಾಡಿದ್ರೆ ಒಳ್ಳೆ ರೀತಿಯಾಗಿ ಡೆವಲಪ್ಮೆಂಟ್ ಆಗ್ತಿದೆ ಸರ್. ಎಲ್ಲರೂ ಯಾಕಂದ್ರೆ ಧೈರ್ಯ ಬರ್ತಿದೆ, ಸ್ವಂತ ದುಡಿಮೇಲೆ ಬದುಕ್ತೀವಪ್ಪ ಅನ್ನೋದು ಸ್ವಾವಲಂಬನೆ ಹುಟ್ಟಾಕೈತದ ಜನರಿಗೆ. ಕೆಲವೊಂದು ಯೋಜನೆಗಳು ತಿಳುವಳಿಕೆ ಹುಟ್ಟಾಕೈತದ. ಸಾಕ್ರಿ ಹಿಂಗೆ ತಿಳುವಳಿಕೆ ಹಿಂಗೆ ಹುಟ್ಕೊಂತ ಹೋದ್ರೆ ಸಾಕು, ದೇಶ ಆಟೋಮೆಟಿಕ್ ತಾನೇ ಬದಲಾವಣೆ ಆಗ್ತದೆ ರೀ. ನಮಗೆ ಏನು ರೀ ಗೊತ್ತಿತ್ತು? ರಾಮ ಮಂದಿರ ಬಗ್ಗೆ ಏನು ಗೊತ್ತಿತ್ತು ನಮಗೆ? ಕರೆಕ್ಟ್ ಇಲ್ಲ. ರಾಮ ಮಂದಿರ ಸತ್ ನಮ್ಮ ರಾಮ ಮಂದಿರ ಬಾಬರಿ ಮಸೀದಿ ಅದು ಹಂಗೆ ವಿವಾದ ಹಿಂಗೆ ಅಂತ ಹೇಳ್ತಿದ್ದೀವಿ. ಏನು ರೀ ಆಯ್ತು? ಒಳ್ಳೆ ಕಾರ್ಯಕ್ರಮ ಆಗ್ತೈತಿಲ್ಲ. ಈಗ ನಾಳೆ 22 ಕಾರ್ಯಕ್ರಮ ಇದೆ, ಉದ್ಘಾಟನೆ ಇದೆ. ಅದು ಹೆಮ್ಮೆ ಇಲ್ಲ, ಅದನ್ನ ಹೆಮ್ಮೆ ಇಲ್ಲ, ದೇಶಕ್ಕೊಂದು ಒಳ್ಳೆ ಹೆಮ್ಮೆ ಇಲ್ಲ. ಯಾವಾಗ ನೋಡಿದ್ವಿ ಅಂತದ್ದು ನಾವು ಇತಿಹಾಸದ ಕೇಳ್ತಿದ್ವಿ. ರಾಮ ಮಂದಿರ ಇತ್ತು, ರಾಮ ಅಯೋಧ್ಯೆ ಇತ್ತು, ಅದನ್ನು ಬಳಸಿ ಬಾಬರ್ ಮಸೀದಿ ಕಟ್ಟಿದ್ರು, ಅದನ್ನು ವಿವಾದ ಮಾಡಿದ್ರು, ಕೆಡಿದ್ರು. ಅದು ರೀ ಕೇಳ್ತಿದ್ದೀವಿ ರೀ, ಬರೀ ಕೇಳ್ತಿದ್ದೀವಿ ರೀ, ಓದ್ತಿದ್ದು ಬರೀ ಅದು ನೋಡಕತ್ತೀವಿ ರೀ. ನಾವು ಈಗ ಕಣ್ಣಾರ ನೋಡಂಗೆ ಇದೆ, ಅದು ಹೆಮ್ಮೆ ಪಡ್ರಿ ಸಾಕು. ಅಪೋಸ್ ಹಿಂದಿಲ್ದ ಯಾಕೆ ಹಚ್ಚಿ ಅಪೋಸ್ ತೊಗೊಂತಿರೋದು? ನಿನಗೇನು ಪ್ರೆಸೆಂಟ್ ಏನು ಬೇಕಪ್ಪ? ಈಗ ಒಳ್ಳೇದಾಗ್ತಿದ್ದಲ್ಲ, ಆಯಿತು ಸಂತೋಷ ಪಡು, ಅದನ್ನು ಅಪೋಸ್ ಯಾಕೆ ಮಾಡ್ತಿ? ನೀನು ಅಪೋಸ್ ಮಾಡಿದ್ಗಳು ಏನು ಹಿಂದಿಲ್ದ ಕರೆನ ಆಯ್ತಾ? ಅಲ್ಲಿ ಬಾಬರ್ ಮಸೀದಿ ಇಲ್ಲ, ಅಯೋಧ್ಯೆ ಮೇಲೆ ಕೆಡವಿದ್ರು ಅನ್ನೋದಕ್ಕೆ ಏನು ಹುಚ್ಚು ಜನ ಅದಾರ ಅಂತ ಅದೇ ಗೊತ್ತಾಗಲ್ಲ ಇದ್ರಿ. ನಮ್ಮ ದೇಶದಾಗ ಹಿಂಗೆ ಮಾಡ್ಕೊಂತ ಹೋದ್ರೆ ನಿಜವಾಗ್ಲೂ ಭಾಳ ಸಮಸ್ಯೆ ಆಗುತ್ತೆ. ಒಳ್ಳೆಯವನಿಗೆ ಮಾಡೋನಿಗೆ ಪ್ರೋತ್ಸಾಹ ಕೊಡ್ಬೇಕು ಅಷ್ಟೇ. ಒಳ್ಳೇದು ಮಾಡೋಕೆ ತನ್ನ ಕೈಲಿ ಆಗುತ್ತಾ ಒಳ್ಳೇದು ಮಾಡ್ಬೇಕು, ಆಗಲ್ಲ ಕಾಲಿಕ ಸುಮ್ಮನೆ ಬಿಡ್ಬೇಕು. ಸರ್, ಈಗ ಫ್ರೀ ಬೀಸ್ ಬಗ್ಗೆ ಏನು ಹೇಳ್ತೀನಿ? ಫ್ರೀ ಕೊಡಬಾರ್ದು ಸರ. ಇದು ಕೊಡೋದ್ಲಿದ್ದು ಭಾಳ ಸಮಸ್ಯೆ ಇದೆ ಸರ್. ನೋಡಿರಿ, ಕೆಲವೊಂದು 5 ಯೋಜನೆ ಕೊಡ್ತಾರೆ ಫ್ರೀ ಅಂತಂದುಗಳೇನೆ. ಆ 5 ಯೋಜನೆ ನಮ್ಗೆ ಎಷ್ಟು ದಿನ ಕೊಡ್ತಾರೆ ಇವರು? ತಮ್ಮ ರಾಜಕೀಯಕ್ಕೋಸ್ಕರ ರೀ, ತಮ್ಗೆ ಎಷ್ಟು ದಿನ ಕೊಡ್ಬೇಕು ನೋಡಿ. ನಾಳೆ ಲೋಕಸಭೆದಾಗ ಬಹುಮತ ಸಿಗ್ಲಿಕ್ಕಪ್ಪ ಇವರೇ ಸ್ಕೀಮ್ ಬಂದ್ ಮಾಡಿಬಿಡ್ತಾರೆ ರೀ. ತಾವು ಎಷ್ಟು ದಿನ ಇರ್ತಾನ ಅಂತ ಅವನಿಗೆ ಗೊತ್ತಿರಲ್ಲ ಕುರ್ಚಿ ಮೇಲೆ. ಅಷ್ಟೇ ದಿನ ಮಾತ್ರ ಕೊಡ್ತಾನ, ಸಾಲಲ್ಲ ಅಂತ ಅಷ್ಟು ದಿನ ಮಾತ್ರ ಯೋಜನೆ ಕೊಡ್ತಾನ. ಮುಂದೆ ಕೊಡ್ತಾನ? ಮುಂದಿನವ್ರು ಬಂದ್ರ ಬಗ್ಗೆ ಇದೇ ಕಂಟಿನ್ಯೂ ಮಾಡ್ತಾರೆ. ಕಂಟಿನ್ಯೂ ಮಾಡಿದ್ರೆ ನಮ್ಗೆ ಒಳ್ಳೇದ ಕೆಟ್ಟದಂತ ನಮಗೆ ಅರ್ಥ ಆಗಲ್ದ ಜನ.
ಮೊದಲು ನಾವು ಬದಲಾಗ್ಬೇಕು ಸರ್. ಯುವಕರು ನಾವು ಹೆಂಗೆ ಬದಲಾಗ್ಬೇಕಂದ್ರೆ ಸರ ಮೊದಲು ಸ್ವಾವಲಂಬಿ ಆಗ್ಬೇಕು. ನಾವು ಸ್ವಾರ್ಥಿ ಬಿಟ್ಬಿಡ್ಬೇಕು ಸರ್. ಫುಲ್ಲು ನಾವು ಹೆಂಗಂದ್ರೆ ನಾನು ದುಡ್ದು ಉಣ್ತೀನಪ್ಪ, ಇನ್ನೊಬ್ಬನಿಗೆ ಯಾಕ್ರಿ ಸರ್ ನಾವು ಸೆಲ್ಯೂಟ್ ಇಡಬೇಕು? ನಾನು ಹುಟ್ಟಿದ್ದೀನಿ ದುಡ್ದು ಉಣಕ್ಕೆ, ಅದಕ್ಕೆ ನಾನು ಹುಟ್ಟಿ ಬಂದಿನಿ ಭೂಮಿ ಮೇಲೆ, ನಾನು ದುಡ್ದು ಉಣ್ಬೇಕು ಅಷ್ಟೇ. ಇದ್ರೆ ಉಣೋ ಇರ್ಲಿಕ್ಕಪ್ಪ ಸುಮ್ಮನೆ ಇರ್ಬೇಕು. ಅದು ನನ್ನ ವೈಯಕ್ತಿಕ. ಅದು ಹೋಗಿ ಇನ್ನೊಬ್ಬನ ನಮಸ್ಕಾರ ಹೊಡೆಯೋದು, ಸೆಲ್ಯೂಟ್ ಹೊಡೆಯೋದು, ಗುಲಾಮನ ಆಗಬೇಡ್ರಿ. ಗುಲಾಮನ ಹೆಂಗೆ ಎಲ್ಲಿವರೆಗೆ ಆಗ್ತೀವಿ ಅಲ್ಲಿವರೆಗೆ ನಮ್ಮ ದೇಶನ ಆಳ್ತಾ ಇರ್ತಾರೆ. ಪ್ರತಿಯೊಬ್ಬರು ಯಾರು ಯುವಕರ ಬುದ್ಧಿ ಒಳಗೆ ಗುಲಾಮಗಿರಿ ಯಾವಾಗ ಹೋಗುತ್ತೆ ಅವಾಗ ಮಾತ್ರ ದೇಶ ಬದಲಾವಣೆ ಆಗುತ್ತೆ. ಯಾರಿಲ್ರಿ ನಮ್ಮ ದೇಶನ ಹಾಳು ಮಾಡ್ತಿರೋದು ನಮ್ಮ ಯುವಕರೇ ರೀ. ಅವ್ರು ಹೆಂಗಿರ್ತಾರೆ ಅಂದ್ರೆ ತಮ್ಮ ಮೇಲೆ ತಮಗೆ ಭರವಸೆ ಇರಲ್ರಿ ಬದುಕಕ್ಕೆ, ಇನ್ನೊಬ್ಬನಿಗೆ ಸೆಲ್ಯೂಟ್ ಡಿಪೆಂಡ್ ಇರ್ತಾರೆ ರೀ. ಅದೇ ಪ್ರಾಬ್ಲಮ್. ನಾವು ಏನು ಮಾಡಿರ್ತಾನಲ್ಲ ತಮ್ಮ ಮನೆಯವ್ರಿಗೆ ಮಾಡಿದ್ದಾರೆ. ನಾನು ಸಪೋಸ್ ಅವ ಸಮಾಜಕ್ಕೆ ಮಾಡ್ಯಾನ, ದೇಶಕ್ಕೆ ಮಾಡ್ಯಾನ ಫ್ರಾಡ್, ಭ್ರಷ್ಟಾಚಾರ. ತಮ್ಮ ಆಸ್ತಿ ಕಸೆಯಿಂದ ಅಂದ್ರೆ ಹೋಗಿ ಇಡ್ತಿದಾರ ಬಕೆಟ್. ಇವ್ರದ್ದು ಹೋಗ್ತಿರಲ್ಲ, ಅವ್ನಿಗೆ ಸನ್ಮಾನ ಮಾಡಿ ಕರ್ಕೊಂಬರ್ತಿದ್ರ. ಅಲ್ಲ, ದೇಶ ನಂಬದಲ್ಲ. ಮನೆ ಅವನಿಗೆ ಮನಸ್ಥಿತಿ ಹೋಗ್ಬೇಕು. ದೇಶ ಸಮಾಜದ ಮ್ಯಾಗ ಭ್ರಷ್ಟಾಚಾರ ಮಾಡಿದಾರ, ಆ ವ್ಯಕ್ತಿ ಅನ್ಯಾಯ ಮಾಡಿದಾರ, ನಮಗೇನು ಬಿಡೋಣ ಬಾಡ್ದು, ನನ್ನ ಮನೆ ಅನ್ಬೇಕಾದ್ರು. ನನ್ನ ಮನೆ ಅದೇ ಸಮಸ್ಯೆ ನನ್ನ ಮನೆಯವ್ರಿಗೆ ನನ್ನ ಪ್ರಾಬ್ಲಮ್ ಆಯ್ತಪ್ಪ ರೀ, ಹಂಗಪ್ಪ ನಾವು ಖಂಡಿಸ್ತೀನಿಲ್ಲ. ಹಂಗೆ ಅವತ್ತೇ ಅವ್ನಿಗೆ ಖಂಡಿಸಿದ್ವಪ್ಪ, ಅವ್ರು ಇಟ್ಟದಿಗಿಂಗೆ ಮುಖ್ಯವಾನಿಗೆ ಬರ್ತಿದ್ದಿಲ್ಲ ರೀ ಅವರು. ಅಂಥವ್ರು ಎಷ್ಟೋ ಮಂದಿ ಬದಲಾವಣೆ ಆಗ್ತದ್ರಿ ಅನಿಸ್ತಿದ್ರು ಮಾಡೋರ್ಸು ಕೂಡ. ಅಂತಾರ್ರಿ ಅವ್ರು ಏನಂತಾರ್ರಿ, ದುಡ್ಡು ಏನೋ ಬಂದದೆಲ್ಲ ಮುಚ್ಚಾಯ್ಕೊಂಡು ಅಧಿಕಾರ ಏನು ನಾನು ಏನು ದಿನ ಒಂದು ರೇಪ್ ಮಾಡಿ ಬರ್ಲಾಕ ಅವ್ನು ನಾನು ರೆಸ್ಪೆಕ್ಟ್ ಕೊಡ್ತಾನೆ ಅಧಿಕಾರ ಇತ್ತಪ್ಪ ಅಂದ್ರೆ. ಅದು ಮೊದಲು ಇದು ಎಲ್ಲ ನಾವು ಯುವಕರು ಬದಲಾವಣೆ ಮಾಡ್ಬೇಕು ರೀ. ಅಂಥವ್ರಿಗೆ ಏನಿಲ್ಲ, ತಪ್ಪು ಮಾಡಿದಾನ ಶಿಕ್ಷೆ ಅನ್ನೋದು ಬಗ್ಸಬೇಕು, ಉಪ್ಪು ತಿಂದ ನೀರು ಕುಡ್ಲೇಬೇಕು. ಇದು ಜನರು ಯುವಕರ ಬಳಿ ಬರ್ಬೇಕು ರೀ. ಅದು ಅವನು ತಪ್ಪು ಮಾಡಿದಾನ, ಅವ್ನಿಗೆ ಗೊತ್ತಾಯ್ತಾ, ಅವ್ನು ಎದಕ್ಕೆ ರೀ ಅವ್ನು ಮೂಲಿ ಗುಂಪು ಮಾಡಿದ್ರಿ ಗೊತ್ತಾಗಲಾರ್ದು ತಪ್ಪು ಮಾಡ್ತಿರ್ತಾರೆ ನೋಡಿ ಕೆಲವೊಂದು ರಾಜಕೀಯಗಳು, ವ್ಯಕ್ತಿಗಳು, ದೊಡ್ಡ ವ್ಯಕ್ತಿಗಳು, ಶ್ರೀಮಂತರಲ್ಲ ಅವರು ಕೂಡ ಅನ್ಸ್ತಾರೆ ರೀ. ಮಾಡೋ ತಪ್ಪುಗಳು ಎಷ್ಟೊಂದು ಬಿಡ್ತಾರೆ ಅವರು. ಬದಲಾವಣೆ ಭಾವನೆ ಹುಟ್ಟುತ್ತದ್ರೆ ಮನುಷ್ಯನಾಗ. ಸಮಾಜ ಬದಲಾವಣೆ ಹೌದು ಸರ್. ಇದೇ ಸಮಾಜಕ್ಕೆ ಫ್ರೀ ಕೊಡ್ತೇವೆ ಅಂದ್ಕೊಂಡೇ ಓಟ್ ಹಾಕ್ತಾರೆ. ಈ 5 ಸ್ಟೇಟ್ ಒಳಗೂ ಎಲೆಕ್ಷನ್ ಆಯ್ತು, ಎಲ್ಲರೂ BJP ಆಯ್ತು, ಕಾಂಗ್ರೆಸ್ ಆಯ್ತು, ಫ್ರೀ ಕೊಡ್ತೇನೆ ಅಂತ ಅವರು ಇದು ಫ್ರೀ ಕೊಡ್ತೇನೆ. ಇದು ಎವ್ರಿಕಲ್ಚರ್ ತೊಗೊಂಬಂದ್ಬಿಟ್ರೆ ದೇಶ ಹೆಂಗೆ ಉದ್ಧಾರ ಆಗತ್ತೆ ಎವ್ರಿಕಲ್ಚರ್? ಸರ್ ಅವ್ರವ್ರ ಸ್ವಾರ್ಥಕ್ಕೋಸ್ಕರ ಅವರು ದೇಶನ ರಾಜ್ಯನ ಏನನ್ನು ನೋಡಲಾಗ್ಯಾರ ಅವರು. ತಮ್ಮ ರಾಜ್ಯಕ್ಕೆ ಅಧಿಕಾರ ಬೇಕು, ಅದಕ್ಕೋಸ್ಕರ ಅವ್ರಿಗೆ ಏನಿಲ್ಲ, ತಮ್ಮ ಅಧಿಕಾರ ಬೇಕು, ತಮ್ಮ ಪಕ್ಷ ಬೇಕು, ಅದಕ್ಕೋಸ್ಕರ ಏನು ಬೇಕಾರೆ ಆಲಕ್ಕ ನಮ್ಮ ಭಾವನೆ ಅವ್ರ ಹತ್ರ ಬೆಳೆದಂದ್ರೆ ನಾವು ಓಟ್ ಹಾಕೋರು ನಮ್ಮ ಬೆಲೆ ಅಂತ ಭಾವನೆ ಐತಿ. ನಮಗೆ ತಿಳುವಳಿಕಿಲ್ವಾ? ಯಾಕೆ ಭಾರತ ಸಂವಿಧಾನ ಓದಲ್ಲ, ಕಾನೂನು ಓದಲ್ಲ, ಇವ್ರಿಗೆ ಏನು ಏನಂತ ರೂಲ್ಸ್ ಗೊತ್ತಿಲ್ಲ. ಸಂಸತ್ ಮೇಲೆ ದಾಳಿ ಮಾಡಿದ್ರಪ್ಪ ಅವ್ರು ಹೋಗ್ಯೇಶಿಂದ ಏನು ಉದ್ದೇಶ ಇಟ್ಕೊಂಡು ದಾಳಿ ಮಾಡಿದ ತಕ್ಷಣ ದಾಳಿ ಮಾಡ್ಬೋದು. ಅದು ಒಳ್ಳೆ ಸಮಾಜಕ್ಕೆ ಏನು ಪರಿಣಾಮ ಬೀರ್ ಅವ್ರ ಸಮಾಜ ಹೊರ ದೇಶಗಳು ಸರ್. ಆ ಸಮಾಜದ ಮೇಲೆ ಅವ್ರು ಕೆಟ್ಟವ್ರು ಮಾಡಕ್ಕೆ ನಿಂತಾರೆ ಅಂದ್ರೆ ನಾವು ಹೆಂಗೆ ಒಳ್ಳೆ ಅವ್ನು ನಿರ್ದೋಗ ತನಗೋಸ್ಕರ ಇನ್ನೊಬ್ರಿಗೋಸ್ಕರ ಹೆಂಗೆ ಹೋರಾಟ ಮಾಡ್ತಾನೆ ಅವನು? ಅಲ್ಲ ಸರ್, ನೋಡ್ರಿ ಸಂಸತ್ನಾಗ ಹೋಗಿ ಒಂದು 2-3 ಯುವಕರು ಒಳಗೆ ಹೋಗಿ ಈ ಟೈಪ್ ದಾಳಿ ಮಾಡ್ತಾರಂದ್ರೆ ನಮ್ಮ ಬಲ್ಲಿ ಒಂದು ಎಷ್ಟೊಂದು ಕೇರ್ಲೆಸ್ ಐತಲ್ಲ ನೋಡಿ, ಭದ್ರತೆ ವ್ಯವಸ್ಥೆ ಇಲ್ಲಲ್ಲ, ರಕ್ಷಣೆ ಇಲ್ಲವಲ್ಲ. ಬೇರೆ ಕಂಟ್ರಿ ಏನು ರೀ ಮರ ಅವ್ರಿಗೆ ಅವ್ರು ರಕ್ಷಣೆ ಕೊಡೋದಾಗಲಾಗ್ಯಾರ. ಇನ್ನು ನಮಗೇನು ಕೊಡ್ತಾರೆ? ಒಳಗಡೆ ವಿರೋಧಿಗಳು ಇರ್ತಾರೆ. ಮೊದಲು ನಮ್ಮ ಯುವಕರು ಏನಿದೆ ಸರ, ನಮ್ಮಂಥ ಮಂದಿ ಎಲ್ಲಿಲ್ಲ ಸರ್. ನಾವು ಬದಲಾವಣೆ ಆಗ್ಬೇಕು ಸರ್. ನಾನು ನಿಜವಲ್ಲ ಸರ್, ಎಷ್ಟೋ ಪಿಕ್ಚರ್ಗಳು ನೋಡ್ತೀನಿ ಸರ್. ಯಾವ ಹೀರೋಗಳಿಗೆ ನಾ ಹೀರೋ ಅಂತ ಒಪ್ಕೊಂತಿಲ್ಲ ಅವ್ರಿಗೆ. ಯಾಕೆ ಒಪ್ಕೊಂತಿಲ್ಲ ಅಂದ್ರೆ ಅವ್ರವ್ರ ಕೆಲಸ ಸರ್. ಅವ್ನು ದುಡ್ಡಿಗೆ ನಾನು ರೊಕ್ಕ ಕೊಟ್ಟ ಪಿಕ್ಚರ್ ನೋಡ್ತಾನೆ. ಒಂದೇದ್ದು ನನಗೇನು ಬೇಕು ಅದು ತೊಗೊಂಡು ಬರೆದು ಮಾಡಿಬಿಡ್ತೀನಿ. ಅವನು ದುಡ್ಡಿಗೋಸ್ಕರ ಫಿಲ್ಮ್ ಮಾಡಿರ್ತಾನೆ. ಅವ್ನಿಗೆ ಯಾಕೆ ದೇವ್ರು ಅನ್ಬೇಕು ನಾನು? ಅವ್ನಿಗೆ ಯಾಕೆ ಹೀರೋ ಅನ್ಬೇಕು ನಾನು? ಅವ್ನಿಗೆ ಯಾಕೆ ಅನ್ಬೇಕು? ಹಾಲಿನ ಅಭಿಷೇಕ ಎದಕ್ಕೆ ಮಾಡ್ಬೇಕಂತ ನಾನು ಅದೇ ಒಂದು ಕ್ವಶನ್. ಎಂಥ ಹುಚ್ಚು ಜನ ಅದಾರಲ್ಲಿ ಇವರು. ನಿನಗೇನು ಬೇಕಪ್ಪ? ದುಡ್ಡು ಕೊಟ್ಟು ನೋಡಿ. ಅವ್ನು ಫ್ರೀ ಫಿಲ್ಮ್ ಬಿಟ್ಟಿದ್ದಾನೆ ನನಗೆ ನೋಡೋಕ್ಕೆ. ನಿನ್ನ ದುಡ್ಡು ಕೊಟ್ಟು ನೀನು ಟೈಮ್ ಇಷ್ಟು ನೋಡಿ ಅವ್ನಿಗೆ ದೇವ್ರು ಅಂತಾನೆ, ಅವ್ನಿಗೆ ಹೀರೋ ಅಂತ ಯಾಕೆ ಅನ್ಬೇಕು? ಹಾಲು ಅಭಿಷೇಕ ಮಾಡ್ತಾರೆ. ಅಲ್ಲ ನೋಡಮ್ಮ, ಅವ್ನು ಪಿಕ್ಚರ್ ಮಾಡೋದು ಬಿಡಂಗೆ ನೋಡಮ್ಮ. ಅವ್ನು ದುಡ್ಡಿಗೋಸ್ಕರ ಮಾಡ್ತಾನೆ ರೀ, ಅವ್ನ ಕೆಲಸ ಅದು. ಇದು ನಮ್ಮ ದೇಶ ಕಾಲಚಕ್ರ. ಪ್ರತಿಯೊಬ್ಬರು ಒಂದೊಂದು ಕೆಲಸ ಮಾಡಲೇಬೇಕು. ಅವ್ರವ್ರ ಬದುಕೋಕ್ಕೋಸ್ಕರ ಪ್ರತಿಯೊಬ್ಬನು ಉದ್ಯೋಗ ಮಾಡಬೇಕು. ಅವ್ರವ್ರ ಉದ್ಯೋಗ ಅದು. ಒಳ್ಳೇದು ಮಾಡಿದಾನ, ಹೌದಪ್ಪ ಒಳ್ಳೇದು ಮಾಡಿದ ನಿಜವಲ್ಲ. ಒಂದು 10 ಮಂದಿ ನನ್ನ ಕಣ್ಣೆದುರಿಗೆ ಮತ್ತೆ ಯಾರೋ ಹೇಳಿದ್ರೆ ಅಂತಿಲ್ಲ, ನಾನು ಕಣ್ಣೆದುರಿಗೆ ಅವ್ನು ಒಳ್ಳೇದು ಮಾಡಿದ, ಒಳ್ಳೆಯ ಒಪ್ಪಿಗೆ ಹೃದಯಪೂರ್ವಕ ಒಪ್ಕೊಂತೀನಿ. ನಾನು ನಿಜವಲ್ಲ ಅವ್ನು ಸೆಲ್ಯೂಟ್ ಮಾಡ್ತೀನಿ, ಅಲ್ಲೇ ಮಾಡಿ ಬಂದ್ಬಿಡ್ತೀನಿ. ಅವ್ನು ಹೋಗಿ ನಾನು ತಲೆ ಮೇಲೆ ಓದ್ಕೊಂಡು ತಿರುಗಾಡ್ದು ಅಲ್ಲ. ಅದು ಯಾಕಂದ್ರೆ ಮತ್ತೆ ತಪ್ಪು ಮಾಡಿಸ್ತೀವಿ ನಾವೇ. ಸಮಾಜ ನಾವೇ ಅವ್ರಿಗೆ ಕೆಡ್ಸಾರ. ಒಳ್ಳೆ ಮಾಡ್ತಾನೆ, ಅವ್ರಿಗೆ ವೈದ್ಯಸಿಂದ ಮ್ಯಾಗ ಕೂಡಿಸ್ಬಿಡ್ತೀವಿ ಹೋಗಿ. ಅವನೇನಾಗಿಬಿಡ್ತಾನೆ, ಫುಲ್ ಕಿಂಗ್ ಹೋಗ್ಬಿಡ್ತಾನೆ. ಜನ ಹುಚ್ಚು ಜನ ಮತ್ತೆ ಅವ್ನು ತಪ್ಪು ಮಾಡೋಕೆ ಚೆನ್ನಾಗಿ ಮಾಡ್ತಾನೆ. ಅವ್ನು ಒಳ್ಳೆ ಮಾಡೋಕೆ ಕೂಡ ಮತ್ತೆ ಕೆಲಸ ಕೆಟ್ಟ. ಅದಕ್ಕೆ ಇವೆಲ್ಲ ಹುಡುಗರು ಅದ ನೋಡ್ರಿ, ಇಷ್ಟು ಮಂದಿ ಅದಾರ ನೋಡ್ರಿ ಸರ. ಈ ಹುಡುಗರು ನಮ್ಮ ಯುವಕರ ಮೈಂಡ್ ಇವರೆಲ್ಲ ಬದಲಾವಣೆ ಆಗ್ಬೇಕು ಸರ್. ಅದ್ರಾಗ ಸಮಾಜದ ನಾನು ಎಷ್ಟೋ ಕೆಲವೊಂದು ಜನರು ನೋಡೀನಿ ಸರ್. ಇಷ್ಟು ಹುಚ್ಚು ಮೈಂಡ್ ಇರ್ತದೆ ಸರ್ ಹುಡುಗರು. ಅವರೇ ನೋಡಿ ಸರ್ ನಮ್ಮ ಸಮಾಜಕ್ಕೆ ನಿಜವಲ್ಲ ಅಂದ್ರೆ ಗುಲಾಮಗಿರಿಗೆ ಒಳಪಡ್ಸಾರ. ನಮ್ಮ ದೇಶ ಯಾಕೆ ಇಷ್ಟೊಂದು
ಜನ 100 ವರ್ಷ 400 ವರ್ಷ ಜನ ಯಾಕೆ ಆಳ್ಯೋದ್ರ ಅಂದ್ರೆ ಇವ್ರಲಿದ್ದಾನೆ ಸರ್. ಸಮಾಜದಾಗ ಇಂಥ ಜನ ಇರ್ತಾರಲ್ಲ ಇವ್ರಲಿದ್ದಾನೆ ನಮ್ಮ ದೇಶ 400 ವರ್ಷ ಬ್ರಿಟಿಷರ್ ಯಾಕೆ ಆಳ್ಯೋದ್ರು ಇದೇ ಭಾವನೆ ಸರ್. ಆಳಿಸಿ ಅಂತ ಮನೋಭಾವನೆ ಭಾಳ ಸರ್ ನಮ್ಮ ಜನರ ಬಲ್ಲಿ. ತನಗೊಂದು 10 ರೂಪಾಯಿ ಒಂದು 100 ರೂಪಾಯಿ ಕೊಟ್ಟರೆ ಸಾಕು, ನೀನು ಏನು ಬೇಕಾರೆ ಆಳು. ಹಾಂ ಅಂತ ಇವೆಲ್ಲ ಸರ್ ಮನೋಭಾವನೆ ಯುವಕರ ಬಳಿ ಬದಲಾವಣೆ ಆಗ್ಬೇಕು ಸರ್. ಮೇನ್ ಫಸ್ಟ್ ಯಾವಾಗ ಯುವಕರು ಬದಲಾವಣೆ ಆಗೋವರೆಗೆ ಏನು ಸಮಾಜನ ಬದಲಾವಣೆ ವಾತಾವರಣ ಬದಲಾವಣೆ, ದೇಶ ಬದಲಾವಣೆ, ರಾಜ್ಯ ಬದಲಾವಣೆ ಆಗಲ್ಲ. ಮೊದಲು ನಾವು ಬದಲಾವಣೆ ಆಗ್ಬೇಕು ಅಷ್ಟೇ. ನಾ ಬದಲಾವಣೆ ಆದ್ನ ನಾ ಬದಲಾವಣೆ ಆಗಿ ಮಾಡಕ್ಕೆ ನಿಂತೀನಿ ಅಂದ್ರೆ ನನ್ನಿಂದ ಬದಲಾವಣೆ ನಾನೊಬ್ಬ ಬದಲಾವಣೆ ಆದ್ರೆ ಸಾಕು ಸರ್. ಎಲ್ಲರೂ ನನಗೆ ಬದಲಾವಣೆ ಆದ್ರೆ ಸಾಕು. ಎಲ್ಲರೂ ತನ್ನ ಆಟೋಮೆಟಿಕ್ ತಾನೇ ಬದಲಾವಣೆ ಆಗ್ತದೆ ಸರ್, ಚೇಂಜ್ ಆಗುತ್ತದೆ. ಯಾರೋ ಸಿದ್ದರಾಮಯ್ಯ ಅವರು ಇವ್ರು ತಮ್ಮ ನಾವು ಸಿದ್ದರಾಮಯ್ಯ ಅವ್ರ ಜಾತಿಯವರೇ. ಸಿದ್ದರಾಮಯ್ಯ ಓಕೆ ನಮ್ಮ ಜಾತಿ ಹೋಗಿ ಒಪ್ತೀನಿ, ಆದರೆ ಅವ್ರು ಕೆಲವೊಂದು ಸಿದ್ಧಾಂತಗಳು ಅವಲ್ಲ, ಅವು ನಿಜವಲ್ಲ. ಒಳ್ಳೇದಕ್ಕೂ ಒಳ್ಳೇದು ಅನ್ಬೇಕು ಸರ್, ಕೆಟ್ಟದ್ದು ಅನ್ಬೇಕು ಅಷ್ಟೇ. ಇಲ್ಲ ನಾ ಎಲ್ಲದಕ್ಕೂ ಒಂದೇ ರೀತಿ ಅಂತಂದ್ರೆ ತಪ್ಪು ಸರ್. ಅದು ನಮಗೆ ಕೂಡ ನಮ್ಮ ಜಾತಿ ಅಂತ ಹೇಳಕ್ಕೆ ಅಂತೀವಲ್ಲ, ಓಕೆ ಒಳ್ಳೆಯ, ಆದ್ರೆ ಎಲ್ಲದಕ್ಕೂ ಒಳ್ಳೆಯ ಅಂತ ಅನ್ನೋಕ್ಕಾಗಲ್ಲ ಸರ್ ನಿಜವಲ್ಲ. ಪಾಲಿಸಿ ಮೇಲೆ ಸರ್ 5 ಯೋಜನೆಗಳು ಅವೆಲ್ಲ ಯೋಜನೆ ಬರೇ ಹಿಂದೂ ಮುಸ್ಲಿಂ ಇವರು ಮುಸ್ಲಿಮ್ಸು SC ಇವ್ರು ಹಿಡ್ಕೊಂಡು ಹೋದ್ರು ಕಾಂಗ್ರೆಸ್ದವರು. ಲಿಂಗಾಯತ ಬ್ರಾಹ್ಮಣರು ಅವ್ರು ಹಿಡ್ಕೊಂಡು ಹೋದ್ರು. ನಡುವಿನ ಜಾತಿಯವ್ರು ನಾವೇನು ಮಾಡಬೇಕು? ನಾವೇನು ದುಡ್ಡು ಯಾಕಡೆ ಸಿಗ್ತದೆ ಆ ಕಡೆ ಜೈಕಾರ ಅಂತೀವಿ, ಆಮೇಲೆ ಅವರೇ ರಾಜಕೀಯ ಬಂದುಬಿಡ್ತಾರೆ. ಎಲ್ಲ ಕಾಂಗ್ರೆಸ್ದವ್ರು ನೋಡು BJP ಏನು ಮಾಡ್ತಾರೆ, ನಾವು ನಡುವಿನ ಜಾತಿಯವ್ರು ಮೊದಲು ಇವರು ಮುಖ್ಯವಾಗಿ ತರ್ಬೇಕ್ರಿ. ಅವ್ರು ಏನು ಮಾಡ್ಬೇಕು? ನಾನು 2 ಜಾತಿ ರಿಯಲ್ಟಿ ಸರ್, ನಾನು 2 ಜಾತಿಗೆ ಹಿಡ್ಕೊಂಡು ಹೋದೆ, ಅವನು 2 ಜಾತಿಗೆ ಹಿಡ್ಕೊಂಡು ಹೋದ. ನಡುವಿನವ್ರು ನಾವೇನು ಮಾಡ್ಬೇಕು? ಮೊನ್ನೆ ಎಲೆಕ್ಷನ್ದಾಗ ಇದೇ ಸರ್ ಆಗಿದ್ದು ನಿಜವಾಗ್ಲೂ. ನಮ್ಮ ರಾಜ್ಯದಾಗ ಏನಾಗಿದ್ದು ಹುಚ್ಚ ಜನರಿಗೆ ಏನೋ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ, ಬಟ್ ತಿಳ್ಕೊಂಡಿಲ್ಲ ಅಲ್ಲಿ. ಏನಾಗ್ಯದ ಅಂದ್ರೆ ಮುಖ್ಯ ಪೆದ್ದ ಜನ ಅಲ್ಲ. ನಾವೇನು ಮಾಡಂಬ್ರಿ ನಡುವಿನವ್ರು? ನೀವು ಸ್ಕೀಮ್ ನೋಡಪ್ಪ, ಅವ್ನು ಏನು ಕೊಡಲಿಲ್ಲ. ಅವರು 2 ಜಾತಿಗೆ ಮಾಡ್ಕೊಂಡು ಹೋದ್ರು, ಅವ್ರು ಏನು ಕೊಡಲಿಲ್ಲ. ನಾನು ನಮ್ಗೆ ಕೊಡ್ತೀನಿ ಅಂತಾನಲ್ಲಪ್ಪ, ಮತ್ತು ಇವನಿಗೇನು ಓಟ್ ಹಾಕ ಇಷ್ಟೇ. ಇಲ್ಲಿ ಬಹುಮತ ಯಾವುದೇ ಒಂದು ರಾಜ್ಯ ಸರ್ಕಾರ ಬಹುಮತ ಬರ್ಬೇಕಾದ್ರೆ ಇಷ್ಟೇ ಏನಿಲ್ಲ. ಅವ್ರು 2 ಜಾತಿ ಇವ್ರು 2 ನಾವು ನೋಡಿ ಸಾಕಾಗಿರ್ತದೆ. ನೀವು ಎಲ್ಲಪ್ಪ ಇವ್ನು ಕೊಡ್ತೀನಿ ಅಂತಿದ್ದಾನೆ, ಮತ್ತು ಅವನೇನು ಅವರು 2 ಜಾತಿ ಮಾಡ್ಕೊಂಡವ್ರು. ಇವ ಏನು ಮಾಡ್ತಾನೆ ನೋಡಮ್ಮಪ್ಪ, ಇವ್ ಫ್ರೀ ಕೊಡ್ತಾನೆ, ಇವನಿಗೆ ಓಟ್ ಹಾಕಮ್ಮ. ನಾವು ಇಬ್ಬರು ನಡ್ಬಾರ್ದು, ನಾವು ಯಾಕಡೆ ಬರ್ತಾ ಆ ಕಡೆ ಹೊಂಟಿವಿ ಸರ್. ಅದಕ್ಕೆ ರಾಜ್ಯ ಮುಂದುವರ್ಸ್ಕೊಂಡು ಹೊಂಟಾರ. ಅದು ಹೆಂಗಂದ್ರೆ ಭಾಳ ಹುಚ್ಚಿತ್ರ. ಯಾಕಂದ್ರೆ ಅವ್ರ 2 ಜಾತಿನ ಸೀಮಿತವಾಗಿ ಮಾಡ್ಕೊಂಡೋದ್ರ. ನಡುವಿನ ಜಾತಿಯರ ಹುಚ್ಚರದಾರ, ನಡುವಿನ ಜಾತಿಯರ ಅವ್ರನ್ನ ಮೊದಲು ಯಾವಾಗಲೂ ಕರೆಕ್ಟಾಗಿ ಯೂಸ್ ಮಾಡಿ ಹೆಂಗೆ ಮಾಡ್ಬೇಕಪ್ಪ, ಇದೇನು ಮಾಡ್ಬೇಕು? ನಾವು ಅವರಿಬ್ಬರೇ ಮಾಡಿದ್ರ 2 ಜಾತಿಲಿದ್ದು ಒಂದು ಸರ್ಕಾರ ರಚನೆ ಮಾಡೋಕ್ಕಾಗ್ತೇನೆ ರೀ ರಾಜ್ಯದಾಗ, ದೇಶದಾಗ? ಮತ್ತು ಎಂಥ ಹುಚ್ಚರದಾರ ರೀ ಅವರು. ಸಮಾಜ ಸುಧಾರಣೆ ಇಲ್ಲ ಅವರಿಗೆ. ಅಲ್ಲ ಏನಪ್ಪ ಜನ ಕೆಟ್ಟು ಇಷ್ಟೊಂದು ಜನ ಅದಾರಲ್ರಿ ಸರ. ಇದೆಲ್ಲ ಬದಲಾವಣೆ ಆಗ್ಬೇಕು ಸರ್ ನಿಜವಲ್ಲ. ಫಸ್ಟ್ ಯುವಕರು ನೀವು ಸ್ವಾವಲಂಬನೆಯಾಗಿ ದುಡ್ರಿ. ಸ್ವಾರ್ಥದಾಗ ನೀವು ಇನ್ನೊಬ್ರಿಗೆ ಆಸೆ ಪಡಕ್ಕೆ ಹೋಗ್ಬೇಡ್ರಿ. ಇಲ್ಲಪ್ಪ ದುಡ್ದು ಅಷ್ಟೇ. ಇನ್ನೊಬ್ಬನ ಗುಲಾಮ್ಗಿರಿ ಸಲ್ಯೂಟ್ ಹೊಡ್ಯಕ್ಕೆ ಹೋಗ್ಬೇಡ, ಅನ್ನಕ್ಕೆ ಹೋಗ್ಬೇಡ. ಅಲ್ಲಿವರೆಗೆ ನಮ್ಮ ದೇಶ ಬದಲಾವಣೆ ಆಗಲ್ಲ. ನೀವು ಯಾರಿಗೆ ಇವ್ರು ಅನ್ನಕ್ಕೆ ಹೋಗ್ಬೇಡ್ರಿ. ಯಾಕಂತೀರಿ ಇವರು ಹುಚ್ಚು ಮಂದಿ? ನಿಮ್ಮ ದುಡ್ಡು ನಿಮ್ಮ ಟೈಮ್ ವೇಸ್ಟ್ ಮಾಡಿದ್ದು ಅವ್ನು ಮಾಡಿದ ಕೆಲಸಕ್ಕೆ ನೋಡು. ಅದು ಒಳ್ಳೆ ವಿಚಾರದಾಗ ಏನೋ ಒಂದು ಒಳ್ಳೆ ಸಂದೇಶ ಇತ್ತು, ಅದು ತೊಗೊಂಬ ಅಷ್ಟೇ. ಇರ್ಲಿಕ್ಕಪ್ಪರ ಬಿಟ್ಬಿಡು. ಡೆವಲಪ್ಮೆಂಟಿಗೂ ನಿರುದ್ಯೋಗ ಸಮಸ್ಯೆ ಇಲ್ಲ, ಉದ್ಯೋಗ ಕೊಡ್ತಾರೆ ಜನಕ್ಕೆ. ಇನ್ನೊಂದೇನು ಸರ್, ಜನರಿಗೆ ಯಾವ್ಯಾವ ಸ್ಕೀಮ್ಸ್ ತಂದಾರ ಅದು ಮನವರಿಕೆ ಮಾಡಿಕೊಡ್ಬೇಕು ರೀ. ಅದನ್ನು ಮನವರಿಕೆ ಮಾಡಿಕೊಡೋದ್ರೊಳಗೆ ನಮ್ಮ ಎಲ್ಲೋ ಒಂದು ಸಿಸ್ಟಮ್ ಫೇಲ್ ಆಗತ್ತದ. ಇವ್ರು ರಾಜಕಾರಣಕ್ಕೆ PR ಇಟ್ಟಿರ್ತಾರೆ, ಬಟ್ ಈ ಯೋಜನೆಗಳಿಗೆ PR ಇಟ್ಟಿರಂಗಿಲ್ಲ. ಮತ್ತು ಇನ್ನೊಂದೇನು ಸರ್, ಈಗ ಜನ ಲೋನ್ ತೊಗೊಳಕ್ಕೆ ಹೋಗ್ತಾರೆ ರೀ, ಬಟ್ ಅಲ್ಲಿ ಬ್ಯೂರೋಕ್ರಸಿ ಅನ್ನೋದೇನು ಇರುತ್ತಲ್ಲ ರೀ, ಅಧಿಕಾರಿಗಳನ್ನೂ ಜನಕ್ಕೆ ಕರೆಕ್ಟಾಗಿ ಸ್ಪಂದನೆ ಮಾಡ್ಬೇಕು ರೀ. ಒಂದು ಸ್ಕೀಮಿಗೆ ಲೋನ್ ತೊಗೋದೋಸ್ಕರ 10 ದಿನ ಅಲೆದಾಡ್ಸಕತ್ರಂದ್ರೆ ಜನಕ್ಕೆ ಅದು ಪಾಪ ಮೊದಲೇ ಬಡತನ ಇರುತ್ತೆ ರೀ. ಆ ಟ್ರಾವೆಲಿಂಗ್ ಎಕ್ಸ್ಪೆಂಡಿಚರ್ ಒಳಗೆ ಅವ್ರದ್ದು ಅಷ್ಟಕ್ಕೆ ಲೋನ್ ಬರೋಷ್ಟು ದುಡ್ಡು ಹೋಗುತ್ತೆ ರೀ ಅಲ್ಲಿ. ಇಡಂಗೆ ಇಲ್ರಿ ಅವ. ಅದು ಫಸ್ಟ್ ಬ್ಯೂರೋಕ್ರಸಿ ಒಳಗೆ ಟ್ರಾನ್ಸ್ಪರೆನ್ಸಿ ಬರ್ಬೇಕು ರೀ. ಈಗ ನೀವು ಟ್ರಾನ್ಸ್ಪರೆನ್ಸಿ ಹೊರಡ್ರಿ, ಈಗ ಎಲ್ಲ ಕಡೆ ಡಿಜಿಟಲೀಕರಣ ಮಾಡಿದ್ದಾರೆ ರೀ, ಎಲ್ಲ ಕಡೆ ಆನ್ಲೈನ್ ಮಾಡಿದ್ದಾರೆ. ಅದರಲ್ಲೂ ಕೆಲವೊಂದು ದುಡ್ಡು ಕೊಟ್ಟು 1000 ಕೊಡು, 100 ರೂಪಾಯಿ ಕೊಡು, 500 ರೂಪಾಯಿ ಕೊಡ್ರಿ ಅಂತ ಕೇಳಲಿಕ್ಕೆತ್ತಾರಲ್ಲ ಕೆಲಸ ಮಾಡಿಕೊಡ್ಲಿಕ್ಕೆ. ಅದಕ್ಕೇನು ಹೇಳ್ತೀನಿ, ಅದ ಜನ ನಾವು ಸಮಾಜನ ಅಲ್ಲ ಕೇಳೋದನ್ನ. ಅದೇ ಸರ್, ಅದೇ ಕೇಳೋದು ಬೇಡ ಅಂತ ಏನು ಮಾಡಿದ, ಡಿಜಿಟಲೀಕರಣ ಮಾಡಿದ. ಅದರಲ್ಲಿ ಆನ್ಲೈನ್ ಹಾಕೋ ಹೊತ್ನಾಗ ಒಂದು 50 ರೂಪಾಯಿ ಕೊಡು, 100 ರೂಪಾಯಿ ಕೊಡು ಹಾಕೊಡ್ತೀವಿ ಅಂತ ಕಿತ್ಕೊಂತಾರಲ್ಲ ಜನರ ಕಡೆ. ಇದ್ರ ಕಡೆ ಕಿತ್ಕೊಳ್ಳಿ, ಬಡಬಗ್ರ ಕಡೆ ಏನು ತೊಗೊಂತಾರಲ್ಲ, ಆ ಮನಸ್ಥಿತಿ ಯಾವ ಥರ ಚೇಂಜ್ ಆಗ್ತದೆ? ಅದೇ ಸರ್, ಫಸ್ಟ್ ಸಮಾಜದ ಮನಸ್ಥಿತಿ ಚೇಂಜ್ ಆದ್ರೂ ಪ್ರತಿಯೊಂದಕ್ಕೂ ಪ್ರಾಬ್ಲಮಿಗೆ ಸೊಲ್ಯೂಷನ್ ಸಿಕ್ಕೊಂತ ಹೋಗುತ್ತೆ ರೀ. ಈಗ ನಾವು ಡಿಜಿಟಲೀಕರಣ ಎದಕ್ಕೆ ಮಾಡಿದ್ವಿ ಅಂದರೆ, ಈ ಫಾರ್ ಎಕ್ಸಾಂಪಲ್ ಡಿಜಿಟಲೀಕರಣ ಮಾಡೋದ್ರಿಂದ ಹಣ ಕಳ್ತನ ಆಗೋದು ಕಡಿಮೆ ಆಗುತ್ತೆ ರೀ.
ಮತ್ತು ಒಂದು ಪೈಸೆ ಇದ್ರೂ ಕರೆಕ್ಟ್ 1 ಪೈಸೆ ಕಟ್ಟಾಗಿ ಬಿಡುತ್ತೆ ರೀ ಡಿಜಿಟಲ್ ಇಂಡಿಯಾ ಒಳಗೆ. ನಾನು ಮಿಡಲ್ ಏಜೆಂಟ್ ತಪ್ಸಕ್ಕೆ ಆನ್ಲೈನ್ ಆನ್ಲೈನ್ ಪೇಮೆಂಟ್ ತಂದ್ರಿ. ಈಗ ಅದನ್ನು ಒಂಥರ ಸಂಶಯದಿಂದ ನೋಡಿದ್ರೆ ಜನ. ಆಮೇಲೆ ಹಳ್ಳಿಗರಿಗೆ ಭಾಳ ಈಗ ಡಿಜಿಟಲ್ ಬಂದ್ರು ಆನ್ಲೈನ್ ಬಂದ್ರು ಹಳ್ಳಿಗರಿಗೆ ಆನ್ಲೈನ್ ಬಗ್ಗೆ ಮಾಹಿತಿ ಇರೋದಿಲ್ಲ. ಮಾಹಿತಿ ಇರೋದಿಲ್ಲ. ಒಂದು CSC ಕೇಂದ್ರ ಅಲ್ಲಿ ಒಂದು ಕಂಪ್ಯೂಟರ್ ಇರ್ತಾನೆ, ಅವು ಮಾಡಿಕೊಡ್ತಾನೆ, ನಾವು ದುಡ್ಡು ತಗೊಳ್ಳಿ, ಮಾಡಿಕೊಟ್ಟಾದ್ಮೇಲೆ ಅದ್ರ ಮೇಲೆ ಕಮಿಷನ್ ಇಡ್ತಾನೆ, 100 ರೂಪಾಯಿ ಕೊಡ್ರಿ, 500 ರೂಪಾಯಿ ಕೊಡ್ರಿ. ಅದೇ ಹೇಳಿದಲ್ಲ ಸರ್, ಬ್ಯೂರೋಕ್ರಸಿ ಅನ್ನೋದು ಟ್ರಾನ್ಸ್ಪರೆನ್ಸಿ ಆಗ್ಬೇಕು ರೀ. ಅಧಿಕಾರಿಗಳನ್ನು ಕರೆಕ್ಟ್ ಸಮಾಜ ಸೇವೆಗೆ ಅಂತಾನೆ ಬರ್ಬೇಕು ಅವರು. ಸಮಾಜ ಸೇವೆಗೆ ಬಂದು ಪ್ರತಿಯೊಂದ್ರೊಳಗೆ ಕರಪ್ಷನ್. ಈಗ ಈಗ ಫಾರ್ ಎಕ್ಸಾಂಪಲ್ ರೇಷನ್ ಕಾರ್ಡ್ ಮಾಡ್ಸೋಕೆ ಹೋದ್ರೆ 50 ರೂಪಾಯಿ ದುಡ್ಡು ತಗೋತಾನ ನಾವು. ಹೌದು, ಅದು ಜನರಿಗೆ ಏನು ಹತಾಶೆ ಬಂದ್ಬಿಡುತ್ತೆ ರೀ. ಎಲ್ಲಿ ಬೇಡಪ್ಪ ಭ್ರಷ್ಟಾಚಾರ ಎಲ್ಲ ಕಡೆ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಸರ್, ಭಾರತ ಶ್ರೀಮಂತ ದೇಶ, ಭಾರತ ಬಡತನ ಕಾಣಿಸೋದು ಈ ಪೊಲಿಟಿಷಿಯನ್ಸಿಂದ. ಬಟ್ ಇದೇ ಪೊಲಿಟಿಷಿಯನ್ ಹೇಳ್ತಾರ ಬಡತನ ಮುಕ್ತರ ಏನು ಭಾರತವನ್ನು ಕಟ್ತೀನಿ ಅಂತ. ಬಡತನ ಮುಕ್ತ ಭಾರತ ಕಟ್ಟಬೇಕಂದ್ರೆ ಭ್ರಷ್ಟಾಚಾರ ಕಡಿವಾಣ ಹಾಕ್ಬೇಕ್ರಿ ಫಸ್ಟ್. ಈಗ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ತಂದಿವ್ರಿ ಸರ್ 2005 ಒಳಗೆ. ಬಟ್ ಅದು ಕರೆಕ್ಟ್ ಇಂಪ್ಲಿಮೆಂಟೇ ಆಗಲ್ಲ. ಒಂದೊಂದು ಕಡೆಗೆ ಥ್ರೆಟ್ ಬರುತ್ತೆ, ಥ್ರೆಟ್ ಹಾಕ್ತಾರೆ. ಏನಾದರೂ ಪಬ್ಲಿಕ್ ಇನ್ಫಾರ್ಮೇಷನ್ ಕೇಳಿದರೆ ಯಾರಿಗಾದರೂ ನೀವು ಕರೆಕ್ಟ್ ಕೆಲಸ ಮಾಡಿಲ್ಲ ಅಂದರೆ ಕೊಲೆ ಬೆದರಿಕೆಗಳು. ಸರ್ ನೀವು ಏನಂದ್ರಲ್ಲ, ಈಗ ಪಾಲಿಸಿ ಮೇಕರ್ಸ್ಲಿಂತ ಜನ ಸಮಾಜ ಬದಲಾವಣೆ ಆಗತ್ತೆ ಅಂತ. ಇದೇ ಪಾಲಿಸಿ ಮೇಕರ್ಸ್ ಮನ್ ರಾಜ್ಯಸಭಾ ಸದಸ್ಯ ಮಾಡ್ಕೊಂಡಿದ್ದಾರೆ ಅದೊಂದು ಸಾಹು ಅಂತೇಳಿ. ಅವನಲ್ಲಿ 300 ಕೋಟಿ ದುಡ್ಡು ಸಿಕ್ತು, ಹಣ ಸಿಕ್ತು, ಕ್ಯಾಶ್ ಸಿಕ್ತು. 300 ಕೋಟಿ ಜಾಸ್ತಿ ಸಿಕ್ತು ಅವನಿಗೆ. ಇವ್ರು ಯಾವ ಥರ ಪಾಲಿಸಿ ಮೇಕರ್ ಅಲ್ಲ, ಅದನ್ನೇ ಸರ್ ನಾನು ಹೇಳತ್ತಿರೋದು. ಭ್ರಷ್ಟಾಚಾರ ಅನ್ನೋದು ಯಾವ ಲೆವೆಲ್ಗಿದೆ ಅಂದ್ರೆ, ಒಂದು ಸಿಂಪಲ್ ಒಂದು ಕೆಳಗಿನ ಕಾರ್ಕೂನಿಂದ ಹಿಡಿದು ಮೇಲಿನ ಎಲ್ಲ ಅಧಿಕಾರಿಗಳ ತನಕ ಭ್ರಷ್ಟಾಚಾರ ರೀ. ಪ್ರತಿಯೊಂದರಲ್ಲಿ ಭ್ರಷ್ಟಾಚಾರ. ಅದು ಭ್ರಷ್ಟಾಚಾರದಿಂದ ಮತ್ತು ಒಂದು ದೇಶವನ್ನು ಹೆಂಗೆ ಸುಭಿಕ್ಷವಾಗಿ ಕಟ್ಲಿಕ್ಕೆ ಸಾಧ್ಯತೆ ರೀ ನಾವು. ಅಂದ್ರೆ ಭ್ರಷ್ಟಾಚಾರ ನೋಡಿದ್ರೆ ಅಲ್ಲಿ ನಮ್ಮದು ರ್ಯಾಂಕಿಂಗ್ ಈಗ ಬಿಡ್ತಾರಲ್ರಿ ಸರ್, ಕರಪ್ಷನ್ ರ್ಯಾಂಕಿಂಗ್ಸ್ ಅಂತ, ಎಷ್ಟು ಕೆಳಗಿರ್ತೀವಿ ರೀ ನಾವು. ಆಮೇಲೆ ನೀವು ವೀಕ್ಲಿ ಆಗಲಿ ಮಂತ್ಲಿ ನೋಡೇ ಬಿಡ್ರಿ, ಪೇಪರ್ನೇ ಬಂದ ಬಿಡ್ತಾವೆ. ಹಣ ಸಿಕ್ತು, ಇಷ್ಟು ಹಣ ಅಂದ್ರೆ ಎಲ್ಲಿ ಎಷ್ಟು ಅಷ್ಟು ದುಡ್ಡು ಎಲ್ಲಿದೆ, ಹೆಂಗೆ ಮಾಡಿದ ದುಡ್ಡು ಅದನ್ನ. ಈಗ ಒಂದು ಎಕ್ಸಾಂಪಲ್, ಮೊನ್ನೆ ಒಂದು ನ್ಯೂಸ್ ಪೇಪರಲ್ಲಿ ಒಬ್ಬರು PC ಮನೆಯಲ್ಲಿ 1,50,00,000 ದುಡ್ಡು ರೀ. ಅವ್ರಿಗೆ ಇರೋದೇ 40,000 ಪೇಮೆಂಟ್ ಅಂದ್ಕೊಂಡ್ರಿ, 1.5 ಕೋಟಿ ದುಡ್ಡು. ಒಬ್ಬೊಬ್ಬರ ಮನೆಯಲ್ಲಿ 200 ಕೋಟಿ 300 ಕೋಟಿ. ನೆಕ್ಸ್ಟ್ 1 ವರ್ಷ 2 ವರ್ಷ ಮತ್ತೆ ಒಳ್ಳೆ ಆಪೋಸಿಷನ್ ಮಂತ್ರಿ ಅಲ್ಲ, ಎಲ್ಲಿಗೆ ಬಂತ್ರಿ ಅಂತೀವಿ ನಾವು. ಪ್ರತಿಯೊಂದ್ರೊಳಗೆ ಭ್ರಷ್ಟಾಚಾರಪ್ಪ. ಮತ್ತೆ ಇವ್ರು ಭಾಷಣ ಮುಗಿತಾರೆ ಭ್ರಷ್ಟಾಚಾರ ಮುಕ್ತ. ಭ್ರಷ್ಟಾಚಾರ ಮುಕ್ತ ಭಾರತ, ನಮ್ಮದು ಭ್ರಷ್ಟಾಚಾರ ಮುಕ್ತ ಸರ್ಕಾರ ಅಂತೆಲ್ಲ ಹೋಗಿದ್ದಾರೆ ಎಲ್ಲ ಪಕ್ಷದವ್ರು ಅವ್ರೆ ರೀ. ಮತ್ತು ಸರ್ ಇನ್ನೊಂದೇನು ರೀ, ಒಂದು ಪಕ್ಷ ಒಳಗೆ ಒಬ್ಬನೇ ಯಾರೋ ಕರೆಕ್ಟ್ ಅದಾನಂದ್ರೆ ದೇಶ ಸುಧಾರಣೆ ಆಗಲ್ಲ ರೀ. ಆ ಪಕ್ಷದೊಳಗೆ ಪ್ರತಿಯೊಬ್ಬರಿಗೂ ಆ ಮನಸ್ಥಿತಿ ಬರ್ಬೇಕು ರೀ. ನಮ್ಮ ಲೀಡ್ರ್ ಹಿಂಗೆ ಅದಾನಪ್ಪ, ನಾವು ಈ ಥರ ಇರಬೇಕು ಅನ್ನೋದು. ಗುಜರಾತ್ ಒಳಗೆ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಅದ ರೀ, ಅಲ್ಲಿ ಕರಪ್ಷನ್ ಲೆವೆಲ್ ಕಡಿಮೆ ಅದ ಅಂತ. ಬಟ್ ಅದು ನಾವು ವಿಸಿಟ್ ಮಾಡಿಲ್ಲ, ಬಸ್ಟ್ ಎಷ್ಟು ನಿಜಾನೋ ಸತ್ಯನೋ ಗೊತ್ತಿಲ್ಲ. ಬಟ್ ಅಲ್ಲಿ ಟ್ರಾನ್ಸ್ಪರೆನ್ಸಿ ಕಡಿಮೆ ಆಗ್ಬೇಕಂದ್ರೆ ಆ ಲೀಡ್ರ್ ಆ ಥರ ಇರ್ತಾರೆ ರೀ. ಈಗ ಮನೆಯೊಳಗೆ ಯಾರು ಮನೆ ನಾಯಕ ಹೆಂಗಿರ್ತಾನಲ್ಲ, ಮನೆಯವರೆಲ್ಲ ಹಂಗಿರ್ತಾರೆ. ದೇಶಕ್ಕೊಬ್ಬ ನಾಯಕ ಸರಿ ಎಲ್ಲರೂ ಕರೆಕ್ಟ್ ಇರ್ತಾರೆ ರೀ. ಸೊ ಒಟ್ಟಾರೆಯಾಗಿ ಕೊನೆ ಪ್ರಶ್ನೆ ಸರ್, ಈಗೇನು ಇವಾಗ ಉಚಿತವಾಗೆಲ್ಲ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಯುವ ನಿಧಿನೂ ಕೊಡ್ತದ. ಯುವ ನಿಧಿ ಅಂದ್ರೆ ಅಲ್ಲ ಸರ್, ನನಗೆ ಯುವ ನಿಧಿ ಬಗ್ಗೆನೇ ಒಂದು ಕ್ವಶನ್ ಇದೆ. ಈಗ ನಾವು ನಮ್ಮದು ಡಿಗ್ರಿ ಮುಗಿದು 3-4 ವರ್ಷ ಆಯ್ತು ರೀ ಸರ್. ನಿರುದ್ಯೋಗಿ ಅಂತ ಯಾರಿಗೆ ಕರೀತಾರೆ ರೀ? ಒಬ್ಬ ಮನುಷ್ಯನಿಗೆ ಕೆಲಸ ಮಾಡೋ ಸಾಮರ್ಥ್ಯ ಇದ್ದು, ಕೆಲಸ ಮಾಡೋ ಮನಸ್ಸಿದ್ದು ಕೆಲಸ ಸಿಗಬಾರ್ದು ಅವನಿಗೆ ನಿರುದ್ಯೋಗಿ ಅಂತ ಕರಿತವ್ರು. ಈಗ ಇವರು ಇದೇ ವರ್ಷ ಡಿಗ್ರಿ ಮುಗಿದವರಿಗೆ ಇರಬೇಕು, ಅವರಿಗೆ ಕೊಡ್ತೇವೆ ಅಂದ್ರೆ ಅಲ್ಲ, ಮತ್ತು ಅದು ಹೆಂಗೆ ನಿರುದ್ಯೋಗ ಆಗುತ್ತೆ ರೀ ಸರ್? ಈಗ ನಾವು 3-4 ವರ್ಷದಿಂದ ಓದಾಕತ್ತೀವಿ. ಆ್ಯಕ್ಚುಲಿ ನಾವು ನಿರುದ್ಯೋಗಿಗಳು. ನಾವು ಕೆಲಸ ಮಾಡೋ ಮನಸ್ಸದ ಸಾಮರ್ಥ್ಯ ಅದ, ಕೆಲಸ ಸಿಗತ್ತಿಲ್ಲ. ಈಗ ಉಚಿತ ಸ್ಕೀಮ್ ಹೆಂಗಾಯ್ತು ಗೊತ್ತನ್ರಿ ಸರ್? ಪ್ರತಿಯೊಂದು ಪೊಲಿಟಿಕಲ್ ಪಾರ್ಟಿ ಎಲ್ಲರೂ ಉಚಿತ ಸ್ಕೀಮ್ ಕೊಡೋದ್ರಿಂದ ಇಂದು ದೇಶವನ್ನು ಹೆಂಗೆ ಕಟ್ಲಿಕ್ಕೆ ಸಾಧ್ಯತೆ ಇದೆ? ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಲ್ಲ, ಹೆಲ್ತ್ ಡೆವಲಪ್ಮೆಂಟ್ ಆಗಲ್ಲ, ಎಜುಕೇಷನ್ ಡೆವಲಪ್ಮೆಂಟ್ ಆಗಲ್ಲ. ಮತ್ತು ಜನಕ್ಕೆ ಯಾವಾಗ ಬುದ್ಧಿ ಬರುತ್ತೆ ರೀ? ಉಚಿತ ಪ್ರತಿಯೊಂದನ್ನು ನಾವು ಉಚಿತನ ಜನನೇ ನಿರೀಕ್ಷೆ ಮಾಡಕತ್ತ ಮೇಲೆ ಪೊಲಿಟಿಷಿಯನ್ಸ್ಗೆ ಅದು ಈಸಿ ಐತ್ರಿ ಅವ್ರಿಗೆ ಪ್ರತಿಯೊಂದನ್ನು ಉಚಿತ ಕೊಡೋದು. ನನ್ನ ಪ್ರಕಾರ ಸರ್, ಹೆಲ್ತ್ ಫೆಸಿಲಿಟಿ ಫಸ್ಟು ಉಚಿತವಾಗಿ ಕೊಡಬೇಕು. ಅದು ಇನ್ನೊಂದು ಎಜುಕೇಷನ್ ಫೆಸಿಲಿಟಿ, ಇವೆರಡು ಬಿಟ್ಟು ಯಾವುದನ್ನು ಉಚಿತ ಕೊಡಬಾರ್ದು ರೀ ಸರ್. ಒಟ್ಟಾರೆಯಾಗಿ ಈಗ ನಮ್ಮ ದೇಶದೊಳಗೆ ಏನು ಈಗ ಚುಕ್ಕಾಣಿ ಹಿಡ್ದಾಗ ಮೋದಿಯನ್ನು ಆಡಳಿತ ಮಾತಾಡ್ತಾರೆ. ಹಾಂ ಸರ್. ಈಗ ನೀವು ಇದು ನೋಡಿರ್ಬೋದು, ರಸ್ತೆಗಳನ್ನು ನೋಡಿರ್ಬೋದು. ಗಡ್ಕರಿ ಅವರು ಮಸ್ತ್ ರಸ್ತೆಗಳನ್ನು ಮಾಡಿದ್ದಾರೆ. ಟ್ರಾನ್ಸ್ಪೋರ್ಟೇಷನ್ ಈಸಿ ಆಗಲಿ ಅಂತ ಇದು ಮಾಡಿದ್ದಾರೆ. ಈಸಿನೂ ಆಗಿದೆ, ಸ್ಪೀಡ್ ಆಗಿದೆ. ಹೀಗಾಗಿ ಏನಾಗ್ತದೆ, ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಉಂಟು, ಸರಿ ಸೇಲ್ಸು ಜಾಸ್ತಿ ಆಗ್ತಾ ಉಂಟು ಇದೆ.
ಜೊತೆಗೆ ನಮ್ಮ ಜಯಶಂಕರ್ ಫಾರಿನ್ ಮಿನಿಸ್ಟರ್ ಎಲ್ಲ ಕಡೆನೂ ಅದ್ಭುತವಾಗಿ ಫಾರಿನ್ ಮಿನಿಸ್ಟರ್ಸ್ ನಡೆಸ್ಕೊಂತಾರೆ. ಅದೇ ಥರ ನಮ್ಮ ಮೋದಿಯವರು ರಾಜತಾಂತ್ರಿಕವಾಗಿ ಎಲ್ಲ ಕಡೆ ಹೋಗೋದು ಬರೋದನ್ನ ಚೆಕ್ ಮಾಡ್ಲಿಕ್ಕೆ ಹೊರದೇಶದಿಂದ ಸಾಕಷ್ಟು IT ಬಿಟ್ ಸೆಕ್ಟರ್ ತರಲಿಕ್ಕೆ. ಸರ್, ಈಗ ಒಂದೇ ಮಾತೊಳಗೆ ಕೇಂದ್ರ ಸರ್ಕಾರದ ಬಗ್ಗೆ ಅಭಿಪ್ರಾಯ ಅಂದ್ರೆ ಇನ್ಫ್ರಾಸ್ಟ್ರಕ್ಚರು ಬೆಸ್ಟ್ ಡೆವಲಪ್ಮೆಂಟ್ ಮಾಡ್ಯಾರ. ಫಾರಿನ್ ಅಫೇರ್ಸು ದಿ ಬೆಸ್ಟ್, ರೈಲ್ವೆ ಸೆಕ್ಟರ್ ದಿ ಬೆಸ್ಟ್. ಒಂದೇ ಒಂದು ಕನ್ಸರ್ನ್ ಏನಂದ್ರೆ ಸ್ವಲ್ಪ ಇನ್ಫ್ಲೇಷನ್ ಕಡೆ ಗಮನ ಕೊಡಬೇಕು. ಇನ್ಫ್ಲೇಷನ್ ಸ್ವಲ್ಪ ಕಂಟ್ರೋಲಲ್ಲಿ ಇರಬೇಕು. ಕೆಲವೊಂದು ಟೈಮು ಈಗ ನೀವೇ ಕೇಳಿರ್ಬೋದು ಸರ್, ಫುಡ್ ಆಯಿಲ್ ಅದು 2000 ಹಿಂಗಾಗಿರೋದು. ಅಷ್ಟು ಇನ್ಫ್ಲೇಷನ್ ಆಗಬಾರ್ದು ರೀ, ಅದು ಜನರಿಗೆ ಹೊರೆ ಆಗಿಬಿಡುತ್ತೆ ರೀ. ಇನ್ಫ್ಲೇಷನ್ ಇರಬೇಕು, ಇಟ್ ಈಸ್ ಇನ್ ಕಂಟ್ರೋಲ್ಡ್ ಇರ್ಬೇಕು ರೀ. ಅದು ಆವಾಗ ಜನ ಕರೆಕ್ಟಾಗಿರ್ತಾರೆ. ಇನ್ಫ್ಲೇಷನ್ ಬಿಟ್ಟು ಬೇರೆ ಇನ್ಫ್ರಾಸ್ಟ್ರಕ್ಚರು, ರೈಲ್ವೆ ಫೆಸಿಲಿಟೀಸು, ಫಾರಿನ್ ಅಫೇರ್ಸು, ಏವಿಗೇಷನು ಎಲ್ಲನೂ ಕೂಡ ಬೆಸ್ಟ್ ಡೆವಲಪ್ ಮಾಡ್ಯಾರ ಈ ಸರ್ಕಾರ. ಇನ್ಫ್ಲೇಷನ್ ಹೇಳಿದ್ರಲ್ಲ, ಹಾಂ ಸರ್. ಈಗ ಸಾಮಾನ್ಯ ಜನಕ್ಕೆ ಇನ್ಫ್ಲೇಷನ್ ಗೊತ್ತಾಗಲ್ಲ. ಕ್ರೂಡ್ ಆಯಿಲ್ 2000 ಬ್ಯಾರಲ್ ಹೇಳಿದ್ರಿ ನೀವು, ಅದು ಗೊತ್ತಾಗಲ್ಲ. ಅವ್ನು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಯಾವ ಥರ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರಿ. ಈಗ ಸರ್, ಇನ್ಫ್ಲೇಷನ್ ಅನ್ನೋದು ಯಾವ ಥರ ಅಂದರೆ, ಈಗ ರಷ್ಯಾ ಉಕ್ರೇನ್ ವಾರ್ ಆಯಿತು. ರಷ್ಯಾ ಉಕ್ರೇನ್ ವಾರ್ ಆಗಲಲ್ಲಿ ಸಪ್ಲೈ ಸೈಡ್ ಕಡಿಮೆ ಆಯಿತು. ಅದು ಎಕನಾಮಿ ರೂಲ್ ರೀ. ಅದು ಸಪ್ಲೈ ಕಡಿಮೆ ಆದರೆ ಡಿಮ್ಯಾಂಡ್ ಜಾಸ್ತಿ ಆಗಿಬಿಡುತ್ತೆ. ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಮೇಲೆ ಇರ್ತದೆ. ಹಾಂ, ಸಪ್ಲೈ ಆ್ಯಂಡ್ ಡಿಮ್ಯಾಂಡ್. ಅದು ಸಪ್ಲೈ ಕಡಿಮೆ ಆದ ತಕ್ಷಣ ಡಿಮ್ಯಾಂಡ್ ಜಾಸ್ತಿ ಆಗಿಬಿಡುತ್ತೆ. ಅದು ನಮ್ಮ ಜನರಿಗೆ ಗೊತ್ತಾಗಲ್ಲ ರೀ. ಅದು ಸರ್ಕಾರನೇ ಜಾಸ್ತಿ ಮಾಡಿತು, ಸರ್ಕಾರನೇ ಜಾಸ್ತಿ. ಮತ್ತು ಇನ್ನೊಂದು ಟೈಮ್ ಈಗ ಬರಗಾಲ ಬಿತ್ತು ರೀ. ಬರಗಾಲ ಬಿದ್ದಾಗ ಅಕ್ಕಿ ಪ್ರೊಡಕ್ಷನ್ ಕಡಿಮೆ ಇರುತ್ತೆ. ಈಗ ಜಾಸ್ತಿ ಆಗಿ ನೋಡ್ರಿ, ರೇಟ್ ಜಾಸ್ತಿ ಆಗಿಬಿಡುತ್ತೆ ರೀ. ಅದು ಜನರಿಗೆ ಅಷ್ಟು ಕಲ್ಪನೆ ಇರಲ್ಲ ರೀ. ಅದ್ರ ಬಗ್ಗೆ ನಾವು ಅರಿವು ಮೂಡಿಸ್ಬೇಕು. ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ರೀ. ಆಮೇಲೆ ಇನ್ನೊಂದು ಸರ್, ಫೈನಲಿ ಏನಂದ್ರೆ ರೀ, ಈಗ ಒಂದು ನಾಯಕನನ್ನು ಸೋಲಿಸ್ಬೇಕಂದ್ರೆ ಒಬ್ಬರು ಅಪೋಸಿಷನಲ್ಲಿ ಸ್ಟ್ರಾಂಗ್ ಇರಲೇಬೇಕು. ಪಾಲಿಸಿ ಬೇಕಲ್ಲ. ಹಾಂ, ಪಾಲಿಸಿ ಬೇಕು. ಅವ್ನು ಅಲ್ಲ, ಒಬ್ಬ ಲೀಡರ್ ಅನ್ನೋ ಒಂದು ತೋರಿಸ್ಬೇಕಾಗುತ್ತೆ ರೀ. ಒಂದು ಈಗ ಬೇರೆ ಪಾರ್ಟಿನಲ್ಲೂ ಸಾಕಷ್ಟು ಜನ ಪ್ರಾಮಾಣಿಕರದಾರ ರೀ. ಸಾಕಷ್ಟು ಜನ ಒಳ್ಳೆ ಟ್ಯಾಲೆಂಟೆಡ್ ರಾಜಕಾರಣಿಗಳದಾರ ರೀ. ಬಟ್ ಸಮರ್ಥವಾಗಿ ಎದುರಿಸೋರು ಬೇಕಲ್ರಿ. ಅವಾಗ ಮಾತ್ರ ನೀವು ಒಂದು ಬಿಗ್ಗೆಸ್ಟ್ ಪಾರ್ಟಿ, ಈಗ ಬಿಗ್ಗೆಸ್ಟ್ ಪಾರ್ಟಿ ಇನ್ ವರ್ಲ್ಡ್ ಅಂತ ಅವ್ರು ಹೇಳ್ತಾರೆ ರೀ. ಅಂಥವ್ರನ್ನ ಎದುರಿಸ್ಬೇಕಂದ್ರೆ ಸಮರ್ಥ ನಾಯಕತ್ವ ಬೇಕು ರೀ. ಹಾಂ, ಅಲ್ಲಿ ವಿರೋಧ ಪಕ್ಷಗಳು ಎಡವಿದವ್ರಿ. ಒಬ್ರು ಯಾರೋ ಸಮರ್ಥ ನಾಯಕನನ್ನು ಆಯ್ಕೆ ಮಾಡಿದ್ರಂದ್ರೆ ಟ್ಯಾಕಲ್ ಮಾಡ್ಬೋದು ರೀ ಆರಾಮಾಗಿ ಅವರು. ಅವ್ರದ್ದೇ ನೀವು ಹೇಳಿದ್ರಲ್ಲ, ವಿರೋಧ ಪಕ್ಷಕ್ಕೆ ಅವ್ರದ್ದು ಪಾಲಿಸಿ ಮೇಕಿಂಗ್ ಯಾವ ಥರ ಇದೆ, ಉಚಿತ ಕೊಟ್ಬಿಡ್ತಾರಪ್ಪ ಅವ್ರದ್ದು. ಹಾಂ, ಅವ್ರ ಹತ್ರ ಇವ್ರಿಗಿಂತ ಚೆನ್ನಾಗಿ ಕೊಡ್ತೀನಿ, ಇವ್ರಿಗಿಂತ ಚೆನ್ನಾಗಿ ನಾ ಏನು ತೊಗೊಂಬರ್ತೀನಿ ಒಂದು ಪಾಲಿಸಿ, ಯಾವುದೇ ಪಾಲಿಸಿ ತೊಗೊಳ್ರಿ ನೀವು. ಅದು ಚೆನ್ನಾಗಿ ನಾ ಕೊಡ್ಬೋದಾಗಿತ್ತು, ಈ ಥರ ಕೊಡ್ತೀನಿ ಅಂತ ಹೇಳಿದ್ರೆ ಜನ ಮೆಚ್ಚಿಗೆ ಪಡ್ತಾರೆ. ಅದು ಬಿಟ್ಟು ನೀವು ಉಚಿತ ಕೊಡ್ತೀನಿ ಅಂದ್ಬಿಟ್ರೆ ಜನ ಇದು ಸರ್, ಇದೇ ಹೋಗ್ಬೇಕು. ಪ್ರೀಬೀಸ್ ಕಲ್ಚರ್, ರೇವಡಿ ಕಲ್ಚರ್ ಏನು ಅಂತೀವಲ್ಲ, ಇದು ಹೋಗ್ಬೇಕಿದು. ಸುಪ್ರೀಂ ಕೋರ್ಟ್ ಇದಕ್ಕೆ ಏನಾದರೂ ಒಂದು ಕಡಿವಾಣ ಹಾಕ್ಬೇಕು ರೀ. ಎಷ್ಟು ದಿನ ಉಚಿತ ಕೊಡ್ಲಿಕ್ಕೆ ಸಾಧ್ಯದ ರೀ ನಾವು? ಇರೋ ಮಟ್ಟ ಅಲ್ಲ, ಬೊಕ್ಕಸ ಖಾಲಿ ಆದ್ಮೇಲೆ ಏನು ಉಚಿತ ಕೊಡ್ತೀವಿ ರೀ ನಾವು? ಆಮೇಲೆ ಉಚಿತ ಕೊಟ್ಟು ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ನಾಳೆ ಪಾಕಿಸ್ತಾನ, ಶ್ರೀಲಂಕಾ ಆಗುತ್ತೆ. ಗಮನ ಕೊಡಬೇಕು. ಹಾಂ, ಉಚಿತ ಪ್ರೀಬೀಸ್ ಅನ್ನೋದೇ ಕಲ್ಚರೇ ಹೋಗ್ಬೇಕ್ರಿ. ಅದು ರೇವಡಿ ಕಲ್ಚರ್ ಅಂತೀವಲ್ಲ, ಅದು ಹೋಗ್ಬೇಕು. ಅದು ಅದರಿಂದ ನಮ್ಮ ಆರ್ಥಿಕತೆಯನ್ನು ಪೆಟ್ಟು ಗ್ಯಾರಂಟಿ ಬೀಳುತ್ತೆ ಸರ್. ಆರ್ಥಿಕತೆ ಪೆಟ್ಟು ಗ್ಯಾರಂಟಿ ಬಿದ್ದೇ ಬೀಳುತ್ತೆ ರೀ. ಮತ್ತು ಈಗ ಆರ್ಥಿಕತೆಯಲ್ಲಿ 5ನೇ ಸ್ಥಾನಕ್ಕೆ ಇದ್ದಿದ್ದು, ಈಗ 5th ಅದಾವ್ರಿ ನಾವು. ಒಂದು ಎಸ್ಟಿಮೇಟ್ ಪ್ರಕಾರ 2029 3rd ಬರ್ತೀವಿ ಅಂತ ಎಸ್ಟಿಮೇಟ್ ಅದ. ಪರ್ಚೇಸಿಂಗ್ ಪ್ಯಾರಿಟಿ ಇಂಡೆಕ್ಸ್ ಪ್ರಕಾರ ನೋಡಿದರೆ 3rd ಅದೇವಿ ನಾವು. ಅದು ಮತ್ತು ಹಿಂದಕ್ಕೆ ಹೋಗ್ತೀವಿ ನಾವು. ಎಷ್ಟು ಉಚಿತ ಕೊಡ್ತೀವಿ ಅಷ್ಟು ನಮ್ಮಲ್ಲಿ ಡೆವಲಪ್ಮೆಂಟ್ ಕಡಿಮೆ ಆಗುತ್ತೆ. ಡೆವಲಪ್ಮೆಂಟ್ ಕಡಿಮೆ ಆದರೆ ಫಾರಿನ್ನಿಂದ ಬರೋರು ಯಾರು ಇನ್ವೆಸ್ಟ್ ಮಾಡಲ್ಲ ಇಲ್ಲಿ. ಈಗ ರೈತರು ನಾವು ಎಂಟ್ರಿ ಮಾಡಿದ್ವಿ. ಈಗ ಹಿಂದ್ಗಡೆ ಒಂದು ಲಿಸ್ಟ್ ಬಂದಿತ್ತು, ಫ್ರಿಗಲ್ 5 ಎಕನಾಮಿ, ಜಗತ್ತಿನ 5 ಎಕನಾಮಿಗಳು ಯಾವತ್ತಾದರೂ ಕುಸಿದು ಹೋಗ್ಬೋದು ಆ ಲಿಸ್ಟ್ ಒಳಗೆ ಇಂಡಿಯಾ ಇತ್ತು. ಬಟ್ ಈಗ ಅದರಿಂದ ಹೊರಗಿದ್ದೀವಿ ನಾವು. ಜಗತ್ತಿನ ಅತಿ ದೊಡ್ಡ ಆರ್ಥಿಕತೆ ಅಂತ ಗುರುತಿಸ್ಕೊಂಡಿದ್ದೀವಿ. ಜನಸಂಖ್ಯೆ ತಕ್ಕ ಆ ಥರ ಬಲಿಷ್ಠವಾಗೈತೆ. ಹಾಂ, ಬಲಿಷ್ಠವಾಗಿದ್ದಾರೆ ದೇಶ. ಈಗ ರೈತರು ಎಂಟ್ರಿ ಮಾಡಿದಾಗ ರೈತರು ಹೇಳಿದ್ರು, ನೀವು ಫ್ರೀ ಬೀಸ್ ಕೊಟ್ಟಿದ್ದಕ್ಕೆ ಸಾಕು, ನಮ್ಗೆ ಯಾರು ಕೆಲ್ಸಕ್ಕೆ ಬರ್ತಾ ಇಲ್ಲ, ಕೆಲ್ಸಕ್ಕೆ ಬರೋದಕ್ಕೆ ಸಮಸ್ಯೆ ಆಗೈತಿ, ಮಷಿನ್ ಡಿಪೆಂಡ್ ಆಗೈತಿ. ಈಗ ದೊಡ್ಡ ಡೋಳುದಾರ ಮಷಿನ್ ತೊಗೊಂತಾರೆ, ಸಣ್ಣ ಡೋಳುದಾರ ಮಷಿನ್ ತೊಗೊಳಕ್ಕೆ ಆಗೋದಲ್ಲ. ಆ ಮಷಿನಿಗೆ ಅಲ್ಲಿ ಹಾಕಿದ್ದು ಪೀಕಿಗೆ 2 ಸಮ ಬಿಡ್ತಾವೆ. ಅಲ್ಲ, ಪ್ರತಿಯೊಂದಕ್ಕೂ ಎಫೆಕ್ಟ್ ಆಗುತ್ತೆ ಸರ್. ಈಗ ಅದು ನೀವು ಫ್ರೀ ಬೀಸ್ ಕೊಟ್ಟು ಅಂದರೆ ಕೆಲಸಗಾರ ಬರಲ್ಲ, ಕೆಲಸಗಾರರು ಬರಲಿಲ್ಲ ಅಂದರೆ ವರ್ಕ್ ಆಗಲ್ಲ ಅಂದರೆ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಎಷ್ಟು ಮಷಿನೈಸೇಷನ್ ಎಲ್ರಿಗೂ ಮಾಡೋಕ್ಕಾಗಲ್ಲ. ಮಷಿನೈಸೇಷನಿಗೆ ಮತ್ತೆ ಲೋನ್ ತೊಗೋಬೇಕು, ಲೋನ್ ಕಟ್ಟೋಕ್ಕಾಗಲ್ಲ ರೈತರಿಗೆ. ಪ್ರತಿಯೊಂದು ಅದು ಸ್ಪೈರಲ್ ಕಂಟಿನ್ಯೂ ಆಗಿಬಿಡುತ್ತೆ ರೀ. ಅದು ಅಂದರೆ ರಾಜಕೀಯ ವ್ಯಕ್ತಿಗಳು ಕ್ಷಣಿಕ ಲೋಭ ತೋರಿಸಿ ತಾವು ಗೆಲ್ಲೋ ಆಸೆಗೆ ಏನು ಮಾಡ್ಲಿಕ್ಕೆ ತರೋದ್ರಿಂದ ಸಮಾಜಕ್ಕೆ ಧಕ್ಕೆ ಆಗುತ್ತೆ, ದೇಶಕ್ಕೆ ಧಕ್ಕೆ ಆಗುತ್ತೆ. ಪ್ರತಿಯೊಂದು ಪಾರ್ಟಿ ಇದೇ ಪಾರ್ಟಿ ಅಂತಲ್ಲ, ಎಲ್ಲರೂ ಮೊನ್ನೆ ಎಲೆಕ್ಷನಲ್ಲಿ ಸರ್ 5 ಸ್ಟೇಟ್ಸ್ ಎಲೆಕ್ಷನ್ ಎಲ್ಲರೂ ಫ್ರೀ ಘೋಷಣೆಗಳು. ಫ್ರೀ ಬೀಸಿಂದನೇ ದೇಶ ಗೆಲ್ಬೋದು ಅಂದ್ಕೊಂಡ್ಬಿಟ್ಟಾರೆ ಇವ್ರು. ಈಗ ಆಡಳಿತ ಚುಕ್ಕಾಣಿಗೆ ಪಾಲಿಸಿ ಮೇಕರ್ಸೇ ಇಲ್ಲಲ್ಲ. ಪಾಲಿಸಿ ಹೇಳ್ಬೇಕಂದ್ರೆ ಏನು ಇಲ್ಲೇ ಇಲ್ಲ, ಫ್ರೀ ಕೊಟ್ಬಿಡ್ತಾನಪ್ಪ. ಈಗ ಏನಾಗುತ್ತೆ ಸರ್, ಈಗ ಒಂದು ಪಾರ್ಟಿ ಫ್ರೀ ಕೊಟ್ಟಿತ್ತು, ಅವ್ರು ಗೆದ್ದರು.
ಇನ್ನೊಂದು ಪಾರ್ಟಿಗೆ ಏನು ನಾವೇನು ಮಾಡಿದ್ರು ಗೆಲ್ಲಲ್ಲ, ನಾವೇ ಫ್ರೀನೇ ಕೊಡೋದು. ಹಂಗಾಗುತ್ತೆ ರೀ ಮತ್ತೆ. ಹಾಂ, ನಾನು ಡಬಲ್ ಫ್ರೀ. ಅವ 1,000 ಕೊಟ್ಟಾನಂದ್ರೆ ನಾನು 2,000 ಕೊಡ್ತೀನಿ. ಅಂತಿಮವಾಗಿ ಸರ್, ಈಗ ಫಸ್ಟ್ ನೀವು ಅದು ನಿರುದ್ಯೋಗ ಸಮಸ್ಯೆ ಏನು ಹೇಳಿದ್ರಲ್ಲ, ನಿರುದ್ಯೋಗ ಸಮಸ್ಯೆ ಆದಂಥ ಟೆರರಿಸ್ಟ್ ಆಗೋಕ್ಕಾಗಲ್ಲ ರೀ. ಪ್ರತಿಯೊಂದಕ್ಕೂ ನಾವು ವೇ ಹುಡುಕೋಬೇಕು, ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳನ್ನ ಯೂಸ್ ತೊಗೋಬೇಕು, ದೇಶಭಕ್ತಿಯನ್ನು ಬೆಳೆಸ್ಕೋಬೇಕು. ಆಮೇಲೆ ಪ್ರೀ ವೀಸ್ ರೇವಡಿ ಕಲ್ಚರ್ ಹೋಗ್ಬೇಕು ರೀ. ಇದು ಯಾವುದೇ ಪಾರ್ಟಿ ಇರಲಿ, ನಾನು ಯಾವುದೇ ಪಾರ್ಟಿನೂ ಸಪೋರ್ಟ್ ಇಲ್ಲ, ಬಟ್ ಎಲ್ಲರೂ ಕೊಟ್ಟರು ಮೊನ್ನೆ 5 ಸ್ಟೇಟ್ ಎಲೆಕ್ಷನ್ನಿಗೆ. ಅದು ಕಡಿಮೆ ಆಗ್ಬೇಕು. ಅದಕ್ಕೆ ಸುಪ್ರೀಂ ಕೋರ್ಟ್ ಒಂದು ಏನಾದರೂ ಕಾನೂನು ತರಬೇಕು. ನಡೆಸೋರು ಯಾಕೆ ನಡೆಸ್ತಿದಾರೆ ಅನ್ನೋ ಉದ್ದೇಶನೇ ಗೊತ್ತಿಲ್ಲ ಸರ್. ಜನರು ನೋಡ್ತಿದ್ದಾರೆ, ಹುಚ್ಚು ಜನ ಸರ್ ಇವರು. ಅಲ್ಲ ಸರ್, ಅದು ಉದ್ದೇಶ ಏನಂತ ನನಗೆ ಹೇಳ್ರಪ್ಪ. ಅಲ್ಲಿ ಯಾರ್ಯಾರು ಒಳಗಿದ್ದಾರೆ ಗೊತ್ತಾ ಸರ್? ಬಟ್ಟೆ ಬಿಚ್ಚಿ ತಿರುಗಾಡಿರ್ತಾರೆ. ಸಮಾಜಕ್ಕೆ ಅವರೇ ಒಳ್ಳೇದಕ್ಕೆ ಸಂದೇಶ ಕೊಟ್ಟಿರಲ್ಲ, ಅವ್ರ ಒಳಗೋಗಿ ರೂಮ್ನಾಗ ಹಾಕಿ ಅವ್ರು ಒಳ್ಳೆಯವ್ರಂತ ಪ್ರೂವ್ ಮಾಡಕ್ಕೆ ಕೊಯ್ದಾಗ್ತಾರಂತ. ಎಂಥ ಹುಚ್ಚು ಜನ ಆಯ್ತು. ಡ್ರೋನ್ ಪ್ರತಾಪ್ ಅವರು, ನಾನು ಶ್ರೀಮಂತರಿಗೆ ಮಾತ್ರ ಅನ್ಯಾಯ ಮಾಡಿದ್ದೀನಿ, ಬಡವರಿಗೆ ಅನ್ಯಾಯ ಮಾಡಿದ್ದೀನಿ ಅಂತ ನಾವು ಅವನು ಅಲ್ಲ ಅನ್ಯಾಯ ಇಲ್ಲ ಸರ್. ತಪ್ಪೇ ಇಲ್ಲ. ಬಡವ ಇಲ್ಲ, ಶ್ರೀಮಂತ ಇರಲಿ, ಮನುಷ್ಯ ನೋವೇ ಇಲ್ಲ. ತಪ್ಪೇ. ಹಾಂ, ಯಾಕೆ ಶ್ರೀಮಂತನ ಮಾಡಿದ್ರೆ ಕಳವ, ಬಡವನ ಬೆಲೆ ಮಾಡಿದ್ರೆ ಕಳವಲ್ಲ. ಅವನು ಇದಕ್ಕೆ ಅಲ್ಲೇ ಹಾಕಿ ಅವ್ನು ಅವ ಎಷ್ಟು ಚಂದ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಸರ್. ಅವರು ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಟ್ಟಿಲ್ಲ. ಅವರು ದೇಶದಾಗ ರಾಜ್ಯದಾಗ ಅವರೇ ಒಳ್ಳೆ ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಟ್ಟಿಲ್ಲ ಅಂದ್ರೆ ಏನು ಒಳಗೆ ಮನೆಯಾಗಿದ್ದೇನು ಒಳ್ಳೆ ಕೊಡುಗೆ ಕೊಡ್ತಾರೆ ಹೇಳ. ಅವ್ರಲ್ಲಿದ್ದು ನಾವು ಏನು ತಿಳ್ಕೊಬೇಕು? ಅದನ್ನ ಯಾಕೆ ನಡೆಸ್ತಿದ್ದಾರೆ ಅಂತ ಗೊತ್ತಾಗಲ್ಲ. ಅಲ್ಲೇ ಹೋಲಪ್ಪ, ಇವರೆಲ್ಲರನ್ನು ಒಳ್ಳೆ ಬರೀ ಕೆಟ್ಟ ಕೆಲಸ ಮಾಡಿದಾರೆ ಇದು ಒಳಗಾಗ್ತಿರಲ್ಲ. ಅದೇ ಒಳ್ಳೆ ವ್ಯಕ್ತಿಗಳು 30 ನಮ್ಮಲ್ಲಿ 28-30 ಒಬ್ಬೊಬ್ರು ಹಾಕಿದ್ದಾರೆ ಸರ್. ಎಲ್ಲರೂ ನನ್ನ ಉದ್ದೇಶ ಏನಂದ್ರೆ ಬಿಗ್ ಬಾಸ್ನಾಗ ಹೆಂಗೆ ಹಾಕ್ರಪ್ಪ ಅಂದ್ರೆ, ಎಷ್ಟು ನಮ್ಮ ದೇಶದಾಗ ಎಷ್ಟು ರಾಜ್ಯಗಳದ? 28-30 ರಾಜ್ಯಗಳು ಕೇಂದ್ರ ಆಡ್ತಿರೋದು. ಪ್ರತಿಯೊಂದು ರಾಜ್ಯದಲ್ಲಿ ಒಬ್ಬ ಒಳ್ಳೆ ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡೋಂಥ ಒಬ್ಬ ಸಿಗಲ್ಲ ನಿಮ್ಗೆ. ನಾವು ನೋಡೋರು ಹುಚ್ಚರ ಅಂತ ಅರ್ಥ. ಅಂದ್ರೆ ಅವನ್ ನಡ್ಸಕತ್ತ ಅಂದ್ರೆ ಸೋನಗೌಡ ಅಂತ ಸರ್, ಬಟ್ಟೆ ಬಿಸಿ ಅಂತಿರೋ ಆಕೆನೂ ಕೂಡ ಇದು ಹಾಕಿದ್ರು ಅವ್ರಿಗೆ. ಅಲ್ಲ ಸರ್, ಅವ್ರು ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಟ್ಟಿಲ್ಲ, ಸಂದೇಶ ಕೊಟ್ಟಿಲ್ಲ. ಅವ್ರನ್ನ ಒಳಗೆ ಹೋಗಿ ಹಾಕಿ ಆಕೆಲ್ಲಿದ್ದು ನಾವು ಮತ್ತೆ ಅಂತ ನೋಡ್ತಾರೆ ಜನಕ್ಕೆ. ಅದೇ ಜನ ಅವ್ರು ಅಲ್ಲ ಸರ್, ಅವರು ನಡೆಸ್ತಿದಾರಲ್ಲ, ಅವ್ರು ಏನು ಉದ್ದೇಶ ಇಟ್ಕೊಂಡು ನಡೆಸ್ತಿದಾರಂತ ಅವ್ರಿಗಿಲ್ಲ. ನಾವು ಏನು ನೋಡ್ತಿದ್ವಿ ಅಂತ ನಮಗೂ ಇಲ್ಲ, ಪ್ರಜ್ಞೆ ಇಲ್ಲ. ಅಂದ್ರೆ ಜನ ಎಷ್ಟು ಮೊಳ್ಳ್ರೆ ಹುಚ್ಚರಾಗಿ ಹೊಂಟಿದ್ದಾರಲ್ಲ ಅನ್ನೋದು ನನಗೆ ಫುಲ್ ನೋಡ್ತಾರೆ. ಅದು ಎಷ್ಟೋ ಅದು ಟೈಮ್ ಗೇಮ್ ಎಲ್ಲ ಬಿಟ್ಟು ಕಿಸ್ಕಿ ಹೊಲ ಕಿಸ್ಕಿತಾರೆ ಅವ್ರು ಮಾಡೋದು ಕೆಲಸ ಮನೆಯಲ್ಲಿ. ಹಾಂ ಸರ್, ನನಗೇನೋ ಒಂದು 30-40 ರಾಜ್ಯಗಳದ. ಒಂದು ರಾಜ್ಯದಾಗ ಒಬ್ಬ ಒಳ್ಳೆ ಆದರ್ಶ ವ್ಯಕ್ತಿಗಳು ಸಿಗಲ್ಲ. ಅವ್ರಲ್ಲಿದ್ದು ನಮಗೇನು ಬೇಕು ಸರ್? ಕರ್ನಾಟಕದಾಗ ಯಾಕೆ ಸಮಾಜಕ್ಕೆ ಒಳ್ಳೆ ವ್ಯಕ್ತಿಗಳು ಇರ್ತಾರಲ್ಲ ಸರ್, ಮೋಟಿವೇಶನ್ ಇರ್ತಾರೆ. ಅಟ್ಲೀಸ್ಟ್ ಅವ್ರ ಸಮಾಜಕ್ಕೆ ಒಳ್ಳೆ ವ್ಯಕ್ತಿಗಳು ಏನು ತಮ್ಗೆ ಗೊತ್ತಿರ್ಲಾರ್ದಂಗೆ ಸಾಧನೆ ಮಾಡ್ತಿರ್ತಾರೆ, ಒಳ್ಳೆ ಕಾರ್ಯಕ್ರಮ ಕೆಲಸ ಮಾಡ್ತಿದ್ದಾರೆ. ಅವ್ರನ್ನೆಲ್ಲ ಗುರುತಿಸ್ರಿ, ತಂದಲ್ಲಿ ಹಾಕ್ರಿ. ಅದ್ರಲ್ಲಿದ್ದು ನಾವು ಒಂದು ಕೆಲವೊಂದು 2 ನುಡಿಗಳು ಕೇಳ್ತೀವಿ, ಒಳ್ಳೆ ಹಿತನುಚ್ಚಾರ ನಾವು ಬದಲಾವಣೆ ಆಗ್ತೀವಿ ರೀ. ಪ್ರತಿಯೊಬ್ಬ ಮನುಷ್ಯ ಎದೆದ್ರಲ್ಲಿದ್ದು ಬದಲಾವಣೆ ತಾನಂತ ಅವನಿಗೆ ಗೊತ್ತಿರಲ್ಲ ಸರ್. ಅವ್ರನ್ನೆಲ್ಲ ಅಂತಾರನ್ನೆಲ್ಲ ತಂಬರಿ, ತಂದು ಹಾಕಿದ್ರೆ ನಾವೇನಂತೀವಿ ಅವ್ರು ಕೆಲವೊಂದು ಅವ್ರ ನಡವಳಿಕೆಗಳು ಅವ್ರು ಮಾಡುವ ಕೆಲಸ ಇಲ್ಲಿದ್ದು ಬದಲಾವಣೆ ಆಗ್ತೀವಿ. ಅವ್ರು ಹೇಳೋಂಥ ನುಡಿಗಳಲ್ಲಿದ್ದು ಬದಲಾವಣೆ ಆಗ್ತೀವಿ ಕೆಲವೊಂದು. ಅದು ಸಮಾಜಕ್ಕೆ ಒಳ್ಳೆ ಕೊಡುಗೆ ರೀ. ನೋಡಿದವ್ರಿಗೆ ಕೂಡ ಒಳ್ಳೇದು ರೀ. ಎಷ್ಟೋ ಮನುಷ್ಯ ಎಲ್ಲೆಲ್ಲಿ ಎಷ್ಟೊಟ್ಟು ಯುವಕರು ಬದಲಾವಣೆ ಆಗ್ಬೋದು, ಎಷ್ಟೋ ಕುಟುಂಬದಾಗ ಬದಲಾವಣೆ ಆಗ್ಬೋದು. ಅವ್ರಲ್ಲಿದ್ದು ನೋಡಿ ಅವ್ರು ಒಳ್ಳೆ ವ್ಯಕ್ತಿಗಳಿರ್ತಾರೆ. ಹಾಂ ಸರ್, ಹಾಂ, ಇದನ್ನು ಯಾರು ವಿಚಾರ ಮಾಡಲ್ರಿ ಸರ್. ಅವ ಏನೋ ಮಾಡ್ತಾನಂತ ಒಯ್ದಾಗ ಬೆಳಗಾತಾರಂತ ಇಲ್ಲ. ಹಾಂ ಸರ್, ಅಲ್ಲ ನಾವು ಊಟದಲ್ಲೇನೆ ಇರೋ ಬಣ್ಣ, ಊಟದಲ್ಲೇ ಇರೋ ಬಣ್ಣನ ಸಡನ್ಲಿ ತಂದು ಸಡನ್ಲಿ ಅದು ಇರ್ತದೇನ್ರಿ? ಹಾಂ, ಹಂಗೆ ಸೇಲ್ ಆಗುತ್ತೆ. ಸೊ ಈ ಥರ ಕಂಟೆಂಟ್ ಸೇಲ್ ಆಗುತ್ತೆ ಅಂತ ತಿಳ್ಕೊಂಡು ಬಿಗ್ ಬಾಸ್ನೇ ಮಾಡಾಕ್ತಾರೆ ಅವರು, ವೈರಲ್ ಆದಂತಂದು ಇಡಾಕ್ತಾರೆ ಅಲ್ಲಿ. ಆದ್ರೆ ಇವ್ರು ನೋಡಂತ ನಾವು ಹುಚ್ಚರ ಅಂತ ಅರ್ಥ ಸರ್. ಉದ್ದೇಶ ಕೇಳ್ಬೇಕು, ಯಾಕೆ ನಡ್ಸಕೈತಪ್ಪ ಅಂತ ಇಷ್ಟೇ ಕೇಳ್ಬೇಕು ಸರ್. ಏನು ಸಮಾಜಕ್ಕೆ ನಿಲ್ಲಿದ್ದು ಏನು ಕೊಡುಗೆ ಕೊಡಕೈತಪ್ಪ ಅಂತ ಕೇಳ್ಬೇಕು. ಅದ್ರಲ್ಲಿ ಸರ್ಕಾರ ಏನು ಮಾಡ್ತಿದ್ದಾರೆ ಅಂದ್ರೆ ಒಳ್ಳೆ ಸಂದೇಶ ಎಲ್ಲ ಕೆಟ್ಟ ಕಡೆ ಏನು ಬೇಕಾದ್ರೆ ಮಾಡ್ತಾರೆ ನಾನು ಪರ್ಮಿಷನ್ ಕೊಡ್ಬೋದಾ? ಇವರು ರಾಜಕೀಯ ವ್ಯಕ್ತಿಗಳದಾರಲ್ಲ, ಇವ್ರು ಹೇಳ್ತಾರೆ, ಇವ್ರು ಗೊತ್ತಾಗಲ್ಲ. ಸಮಾಜಕ್ಕೆ ಇಷ್ಟ ಹಿಂಗೆ ಒಳ್ಳೆ ಕೊಡುಗೆ ಇತ್ತಪ್ಪ ಅಂದ್ರೆ, ಒಳ್ಳೆ ಉದ್ದೇಶ ಇತ್ತಪ್ಪ ಅಂದ್ರೆ ಇಷ್ಟ ಇದು ಮಾಡಪ್ಪ. ಹಿಂಗೆ ಯಾವ್ದಕ್ಕೆ ಇದು ಮಾಡ್ತಾರಪ್ಪ ಅಂತ ಇವ್ರು ಬ್ರ್ಯಾಂಡ್ ಮಾಡೋಕ್ಕಲ್ಲ. ಅವ್ರಿಗೆ ಹೇಳ್ಬೇಕು, ಅವರಿಗೆ ಇಷ್ಟಕ್ಕೆ ಪರ್ಮಿಷನ್ ಕೊಡಂಗಿಲ್ಲ. ಅದಕ್ಕೂ ಕಾನೂನು ಮಾಡ್ಬೇಕು ರೀ. ಯಾವ ವ್ಯಕ್ತಿ ಏನು ಬೇಕಾದ್ರೆ ಮಾಡ್ತಂದ್ರೆ ಹೆಂಗೆ ರೀ? ಇದು ಯಾರು ಏನು ಬೇಕಾದ್ರೆ ಮಾಡ್ತಂತಂದ್ರೆ ಹೆಂಗೆ? ಈಗ ಬಟ್ಟೆ ಬಿಸಿ ಅಂತ ತಿರುಗಾಡ್ಕೈತಾವ, ಇನ್ನೊಂದು ಬಿಟ್ಟು ನಾನು ಹಂಗೆ ತಿರುಗಾಡ್ತನೋ ಅಂತ ಹೋಗಿ. ಅದು ಸಮಾಜಕ್ಕೆ ಒಳ್ಳೇದು ಸಂದೇಶ ಇರಬೇಕು. ಅದರಲ್ಲಿ ಎಷ್ಟೋ ಮಂದಿ ಬದಲಾವಣೆ ಆಗ್ತಿರ್ತಾರೆ. ಏನೋ ನಾನು ಹೋಗಿ ಒಬ್ಬ ವ್ಯಕ್ತಿಗೆ ಬದಲಾವಣೆ ಮಾಡ್ತೀನಿ ಅಂತ ನೀವು ಹೇಳಿದ್ರೆ ಬದಲಾವಣೆ ಆಗಲ್ಲ ರೀ. ಯಾರು ತನ್ನಟ್ಟು ತಾನೇ ತಿಳ್ಕೊಂಡ್ರೆ ಬದಲಾವಣೆ ಆಗ್ತಾನೆ. ಅವು ಹೆಂಗೆ ತಿಳ್ಕೊಂತಾನಂದ್ರೆ ಯಾವ ಟೈಮ್ದಾಗ ಯಾವ ಸಮಯದಾಗ ಅವನ ಮೇಲೆ ಪರಿಣಾಮ ಬೀರುತ್ತಂತ ಅವನಿಗೆ ಗೊತ್ತಿರಲ್ಲ ಸರ್. ಮನುಷ್ಯನು ನಮ್ಮ ಈಗಿಂದಿರೋ ಕೆಲವೊಬ್ಬರದು ಹೆಂಗಿರ್ತಂದ್ರೆ, ನನ್ನ ಬದಲಾವಣೆ ಮಾಡ್ತೀನಿ ಅಂತ ಬಂದವನಿಗೆ ಬದಲಾವಣೆಗೆ ಆಗಲ್ಲ ಸರ್. ಸರ್ ನಾನು ಬೈತೀನಿ ಸರ್ ನಮ್ಮ ದೋಸ್ತರಿಗೆ, ಯಾಕೆ ನೋಡ್ತಿರ್ಲಿ ಆದ್ರೆ ನಾನು ಅದಕ್ಕೆ ಟೈಮ್ ವೇಸ್ಟ್ ಮಾಡ್ಕೊಂಡು ಯಾಕೆ ನೋಡ್ತಾರೆ ಅಂತ ಬೈತಿರ್ತೀನಿ. ಇವನು ಅವ್ರು ಯಾರು ಎಲ್ಲರ ಅಂತ ಟ್ರೆಂಡಿಂಗ್ ಇರೋದು ಅದೇ ಯಾಕೆ ಬರ್ತದೆ
ಏನು ಭಾಳ ಹುಚ್ಚ ಜನ. ಹಾಂ ಸರ್, ಇನ್ನೊಬ್ರು ಹೇಳಿದ್ರಿ ಕೆಟ್ಟ ಬಗ್ಗೆ. ಲಕ್ಷ ಜನ ನೋಡ್ತಾರಲ್ಲ, ಕೋಟಿ ಜನ ನೋಡ್ತಾರಲ್ಲ. ಅದೇ ಲಕ್ಷ ಜನರಿಗೆ ಹುಚ್ಚರ ಅನ್ನಕತ್ತೀನಿ ರೀ ನಾನು. ನಾ ಹುಚ್ಚರ ಅಂದಾರ್ಲಿದ್ದಾನ ಅವ್ರು ಹುಚ್ಚರ ಹೌದಲ್ಲ ಅಂತ ಅವ್ರನ್ನ ಒಂದು 5 ನಿಮಿಷ ವಿಚಾರ ಮಾಡ್ಕೊಂಬಿಡ್ರಿ. ನಾ ಯಾಕೆ ನೋಡಕತ್ನಪ್ಪ ಅವ್ರು ಯಾರು ಒಳಗಿರೋರು ಅಂತ ಕೇಳ್ತೀನಿ. ಅವ್ರಿಗೆ ಚೀ ಅನಿಸ್ತದೆ ರೀ ಮನಸ್ಥಿತಿ, ಅವ್ರ ಮನಸ್ಥಿತಿ ಅವ್ರಿಗೆ ಬೈತದೆ ರೀ. ಇವ್ರು ನೋಡಕತ್ತೀನಿ ನಾನು ಅಂತಗ. ಅದರಿಂದ ಉಪಯೋಗ ಹಾಂ, ಉಪಯೋಗ ಇಲ್ಲ, ಸಮಾಜಕ್ಕೆ ಉಪಯೋಗ ಇಲ್ಲ ಅಂದ್ರೆ ನಮಗೇನು ಉಪಯೋಗ ಇರುತ್ತೆ ಅಂತ ನನ್ನ ಉದ್ದೇಶ. ಕರೆಕ್ಟ್ ಇಲ್ಲ ರೀ. ಬಟ್ ಅವ್ರು ಮಾಡ್ತಾ ಇರೋದು ಎಂಟರ್ಟೈನ್ಗೋಸ್ಕರ. ಹಾಂ, ಅವ್ರು ಎಂಟರ್ಟೈನ್ಮೆಂಟ್ಗೋಸ್ಕರ ನಾನು ನೆಟ್ಕ ಯೂಸ್ ಮಾಡಿ ಟೈಮ್ ವೇಸ್ಟ್ ಮಾಡಿ ಎಲ್ಲ ಮಾಡಿ ನಕ್ಕು ಅಂದ್ರೆ ನಾವು ಏನು ಬೇಕಾದ್ರೆ ಮಾಡ್ತೀವಿ. ಸಮಾಜ ಮತ್ತು ಇವ್ರು ಸರ್ಕಾರ ನಾವು ಎಲ್ಲ ರಾಜ್ಯ ಸರ್ಕಾರ ನಡೆಸ್ತೀವಿ ಅಂತ ಇವ್ರು ಏನು ಮಾಡ್ತಾರೆ ಅಂದ್ರೆ ಏನು ಬೇಕಾದ್ರೆ ಮಾಡ್ಬೋದಾ ಅಂತ ಕಾನೂನು ಬೇಕ್ರಿ ಸರ್. ವ್ಯವಸ್ಥಿತವಾಗಿ ಯಾವುದೇ ಒಂದು ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಟ್ಟರೆ ಬದಲಾವಣೆ ಆಗ್ತದೆ ಮನಸ್ಥಿತಿ. ಈಗ 4G 5G ಕಾನೂನು 4G 5G ಬರಕತ್ತದ. ಈ ಕಾಲದಾಗ ಮಾತ್ರ ಏನು ಬೇಕಾದ್ರೆ ಮಾಡ್ತೀನಿ ಅಂದರೆ ಭಾಳ ಹದಗೆಟ್ಟು ಹೋಗುತ್ತೆ. ರಾಜ್ಯ ಹಾಳದಗೆಟ್ಟು, ಸಮಾಜ, ರಾಜ್ಯ, ದೇಶ ಎಲ್ಲನೂ ಹಾಳಾಗಿ ಹೋಗ್ತದೆ. ಒಟ್ಟಿನಲ್ಲಿ ಇರಬೇಕು ಬೇಕು. ಸರ್ ಅದು ಉಪಯೋಗ ಯೂಸೇ ಇಲ್ಲ ಸರ್. ಅದು ನೋಡಾರಂತ ಹುಚ್ಚರು ಯಾರು ಅಲ್ರಿ ಸರ್. ಅದನ್ನು ಯಾಕೆ ನೋಡ್ತಿದಾರೆ ಅಂದ್ರೆ ಉದ್ದೇಶನೇ ಇದ್ದಿಲ್ಲ, ಸಂದೇಶನೇ ಇಲ್ಲ ಅಂದ್ರೆ ಒಳ್ಳೆ ಜನರು ತಂದಾಕ್ರಿ. ನಾನು ಹೇಳ್ತೀನಲ್ಲಪ್ಪ, ಅದನ್ನ ನಡೆಸ್ರಿ ಬೇಡನಲ್ಲ. ಒಳ್ಳೆ ಜನರನ್ನ ತಂದಾಕ್ರಪ್ಪ. ಅವ್ರಲ್ಲಿದ್ದು ಹೆಂಗಂದ್ರೆ ಸಮಾಜದ ಪ್ರತಿಯೊಬ್ಬ ಸಮಾಜಕ್ಕೆ ಕೊಡುಗೆ ಕೊಟ್ಟಿರ್ತಾನ ಅವ್ನು ತಂದಾಕ್ರಿ. ಅವನು ಹೇಳೋದು ಬೇಡ ನಾನು ಹಿಂಗೆ ಏನೇಂತ ಸರ್. ಒಬ್ಬ 10 ಮಂದಿಯಾಗ ಸರ್ 10 ಮಂದಿಯಾಗ ಒಬ್ಬರನ್ನ ಇಬ್ಬರು ಒಳ್ಳೆಯವ್ರ ತಂದಾಕ್ರಿ. ಏನು ಮಾಡ್ತಾರೆ ಅವನು ಕೂಡ ಅವ್ರಂಗೆ ಆಗಿಬಿಡ್ತಾನೆ ಸರ್. 10 ಮಂದಿಯಾಗ ಸರ್ 8 ಮಂದಿ ಕೆಟ್ಟವ್ರನ್ನ ತಂದಾಕ್ರ, ಇಬ್ಬರು ಒಳ್ಳೆಯವ್ರ ತಂದಾಕ್ರ. ಅವ್ರು 8 ಮಂದಿ ಬದಲಾವಣೆ ಆಗಲ್ಲ ಸರ್. ಇವ್ರಿಬ್ಬರು ಅವ್ರಂಗೆ ಆಗಿ ಹೋಗ್ಬಿಡ್ತಾರೆ ಸರ್. ಇರೋರ್ನ ಇಟ್ಟು ತಂದು ಹಾಳು ಮಾಡಿದಂಗೆ ಸರ್ ಇವ್ರ ಉದ್ದೇಶ. ಒಟ್ಟನ್ನು ಒಳ್ಳೆಯವ್ರನ್ನ ತಂದಾಕ್ರಿ. ಅದರಿಂದ ಒಳ್ಳೆ ಸಂದೇಶ ಸಿಗ್ತದೆ. ತಂದಾಕ್ರಿ. ಕೆಲವೊಂದು ಅವ್ರು ಹೇಳೋ ನುಡಿಗಳು ಅವ್ರು ನಡ್ಕೊಂತವ, ಅದು ಬದಲಾವಣೆ ಆಗ್ತದೆ. ಸಮಾಜ ಬದಲಾವಣೆ ಆಗ್ತದೆ. ಕೆಲವೊಬ್ಬರು ಪರಿಣಾಮ ಬೀರ್ತಾವೆ. ಅದರಿಂದ ಎಷ್ಟೋ ಮಂದಿ ಬದಲಾವಣೆ ಆಗ್ತದೆ. ಸೇಮ್ ನಿಮಗೂ ಏನು ನಡೆಸೋದ್ರಲ್ಲಿಂದ ಉದ್ದೇಶ ನಿಮಗೆ ಒಳ್ಳೆ ಮನಸ್ತೃಪ್ತಿ ಇರ್ತದೆ, ಆತ್ಮತೃಪ್ತಿ ಇರ್ತದೆ. ನಾವು ಒಳ್ಳೆ ಒಂದು ಸಮಾಜ ಸಂದೇಶ ಕೊಡ್ತಿದ್ದೀನಪ್ಪ ಅಂತ ನಡೆಸೋನಿಗೆ ಎಲ್ಲರಿಗೂ ಒಂದು ಒಳ್ಳೆಯದು ಇರ್ತದೆ. ಅದರಿಂದ ಎಷ್ಟೋ ಸಮಾಜ ಬದಲಾವಣೆ ಆಗ್ತದೆ. ಇದೆಲ್ಲ ಎಲ್ಲರೂ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗ್ತದೆ ರೀ. ನಾವು ಒಬ್ಬೊಬ್ಬರು ಮಾಡಿದ್ರೆ ಆಗಲ್ಲ. ಅವಾಗಿನ ಕಾಲಕ್ಕೆ 4G 5G ಇದ್ದಿಲ್ಲ ಸರ್. ಸ್ವಾಮಿ ವಿವೇಕಾನಂದ ಅವರು ಇವರೆಲ್ಲ ಮಾನಸಂತರು ಅವ್ರ ದೇಶನ ಬದಲಾವಣೆ ಮಾಡ್ತಾ ನಿಂತಿದ್ರು. ಅವ್ರು ಮಾಡೋಟ ಅವಾಗ ಇತ್ತು ಸರ್. ಅವಾಗ ಹಂಗಿತ್ತು, ಜನನ ಹಂಗಿತ್ತು. ಈಗ ಮಾಡೋಕ್ಕಾಗಲ್ಲ ಸರ್. ಈಗ ಮಾಡ್ಬೋದು ಸರ್. ಆದ್ರೆ ಇವ್ರು ಭಾಳ ಕೆಟ್ಟದ್ದು ಇದು ಮಾಡ್ತಿದ್ದಾರೆ ಸರ್. ಇವರೆಲ್ಲರೂ ಬದಲಾವಣೆ ಆಗ್ಬೇಕು ಸರ್. ಇಂಥವೆಲ್ಲ ಒಳ್ಳೆ ಸಂದೇಶ ಕೊಟ್ಟಾಗ ಮಾತ್ರ ಬದಲಾವಣೆ ಆಗ್ಬೋದು. ಬಿಗ್ ಬಾಸ್ ನೋಡ್ತಾರೆ, ಹಂಗೆ ಒಳ್ಳೇದು ಕೊಟ್ಟು ನೋಡ್ತಾರೆ ಅಂತ ಹೇಳಿ ಸರ್. ಬಿಗ್ ಬಾಸ್ ಜನ ನೋಡ್ತಾರಲ್ಲ ಹಂಗೆ ಒಳ್ಳೆತನ ಕೊಟ್ಟು ಜನ ನೋಡ್ತಾರೆ. ಹಾಂ ಸರ್, ಒಳ್ಳೆತನ ಹೌದು ಸರ್. ಕೊಟ್ಟು ನೋಡ್ಬೋದು ಅವ್ರವ್ರು ಮಾಡಿ. ಬಟ್ ನಮ್ದು ಉದ್ದೇಶ ಸರ್ ವೇಸ್ಟ್ ಸರ್. ಅದು ಸುಮ್ಮನೆ ಅದು ನಡ್ಸಾಕಿರ್ತಾರೆ, ಒಳ್ಳೇದಿಲ್ಲ ನೋಡಬೇಡ್ರಿ. ಸುಮ್ಮನೆ ಅದು ನಡ್ಸಿದ್ರೆ ಅಂದ್ರೆ ಹಿಂಗೆ ಹೇಳಿದ್ನಲ್ಲ ಸರ್. ಒಳ್ಳೊಳ್ಳೆ ಸಾಧಕರು ತಂದು ಹಾಕ್ರಿ. ಅದರಿಂದ ಒಂದು ಒಳ್ಳೊಳ್ಳೆ ಸಮಾಜಕ್ಕೆ ಎಲ್ಲರೂ ಸಮಾಜ ಕೊಡುಗೆ ಕೊಟ್ಟಾಗ ಮಾತ್ರ ಸಮಾಜ ಬದಲಾವಣೆ ಆಗುತ್ತೆ. ಸುಮ್ಮನೆ ಬದಲಾವಣೆ ಆಗೋಕ್ಕಾಗ ಸಾಧ್ಯ ಒಬ್ಬರಿಂದ ಆಗೋಕ್ಕಾಗಲ್ಲ ಅಂತ ನನ್ನ ಉದ್ದೇಶ. ಎಲ್ಲರೂ ಕೊಡ್ರಿ.